ಲಯನ್ಸ್ ಅಜ್ಜಿನಡ್ಕ ತಂಡದ ಎಲ್ಲಾ ಆಟಗಾರರು ನಮ್ಮೊಂದಿಗೆ ಸಂಪರ್ಕಿಸಬೇಕು. ವೀಕ್ಷಕ ವಿವರಣೆಗಾರ ಕೊಠಡಿಗೆ ಬಂದು ನಮ್ಮೊಂದಿಗೆ ಸಂಪರ್ಕಿಸಬೇಕು. ಲಯನ್ಸ್ ಅಜ್ಜಿನಡ್ಕ ಎಲ್ಲ ತಂಡದ ಆಟಗಾರರು ನಮ್ಮೊಂದಿಗೆ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಲಯನ್ಸ್ ಅಜ್ಜಿನಡ್ಕ ತಂಡದ ಎಲ್ಲ ಆಟಗಾರರು ಸೈನ್ ಅಪ್ಗೋಸ್ಕರ ತಮ್ಮನ್ನು ಕಾಯ್ತಾ ಇದ್ದೇವೆ. ಇಲ್ಲಿ ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಚಮ್ಮು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಚಮ್ಮೂರವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ನಾಸೀರ್ ಖಂಡಿಸಿದ್ರು. ಇಲ್ಲಿ ನಾಸೀರ್ ಅವರು ಪ್ರಥಮವಾಗಿ ಇಲ್ಲಿ ಕೊಂಚ ಮಟ್ಟಿಗೆ ಇಲ್ಲಿ ವಿಫಲತೆ ಕಂಡು ಬರ್ತಾ ಇದೆ. ಇಲ್ಲಿ ಕೊಂಚ ಮಟ್ಟಿಗೆ ವಿಫಲತೆ ಕಂಡು ಬಂದು ಓವರಿನ ಪ್ರಥಮ ದ್ವಿತೀಯ ಎಸೆತಕ್ಕೆ ಖಂಡಿತವಾಗಿಯೂ ನೂರೀಶ್ ತಂಡದ ಅನುಭವಿ ಆಟಗಾರ ನೂರೀಶ್ ರವರ ವಿಕೆಟ್ ನಷ್ಟದಲ್ಲಿದೆ. ಎರಡನೇ ವಿಕೆಟ್ ನಷ್ಟದೊಂದಿಗೆ ಸ್ಕೋರ್ ಮುಸಾಂಟು 13 on the board. ನೂರೀಶ್ ಬ್ಯಾಕ್ ಟು ಪೆವಿಲಿಯನ್. ಖಂಡಿತವಾಗಿಯೂ ನೂರೀಶ್ ರವರು ಈ ಸಂದರ್ಭದಲ್ಲಿ ಮೈದಾನದಲ್ಲಿರಬೇಕಿತ್ತು. ಇದೀಗ ನೂರೀಶ್ ರವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ವಿನೋದ್, ಜರ್ಸಿ ನಂಬರ್ 6 ವಿನೋದ್ ರವರನ್ನು ಕರೆತರಲಾಗಿದೆ. ತೃತೀಯ ಓವರನ್ನು ಎಸೆಯಲು ಚಮ್ಮು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. 2 ಅಮೂಲ್ಯವಾದ ವಿಕೆಟ್ ಅನ್ನು ಕಬಳಿಸಿದ್ದಾರೆ ಈ ಚಮ್ಮು. ಖಂಡಿತವಾಗಿಯೂ ಜರ್ಸಿ ನಂಬರ್ 18 ಚಮ್ಮು ತೃತೀಯ ಬಾರಿಗೆ ಚಮ್ಮು ಮುಖೇನವಾಗಿ ಮೂರನೇ ಎಸೆತ. ಚಮ್ಮು ಮುಖೇನವಾಗಿ ಮೂರನೇ ಎಸೆತ. ನಾಸೀರ್ ಇಂಟು ದ ಮಿಡಲ್. ಖಂಡಿತವಾಗಿಯೂ ನಾಸೀರ್ ಅವರು ದಂಡಿಸಿದ್ರು. ಅವಳಿ ಓಟಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. ದೇಹ ಬಲಾಢ್ಯ ದಾಂಡಿಗ ನಾಸೀರ್. ಖಂಡಿತವಾಗಿಯೂ ನಾಸೀರ್ ಅವರು ಎಷ್ಟರ ಮಟ್ಟಿಗೆ ಕ್ರೀಸಲ್ಲಿ ಇರ್ತಾರೋ ಎದುರಾಳಿಗಳಿಗೆ ಅಷ್ಟರ ಮಟ್ಟಿಗೆ ಕಟ್ಟಿಟ್ಟ ಬುದ್ಧಿ. ನಾಸೀರ್ ಅಂತಿದ್ದ ಆಟಗಾರಲ್ಲ, ಬಹಳ ಅನುಭವವಿರುವಂತಹ ಆಟಗಾರ ಈ ನಾಸೀರ್. ದೇಹ ಬಲಾಢ್ಯ ದಾಂಡಿಗ ನಾಸೀರ್ ಇಂಟು ದ ಮಿಡಲ್. ಚತುರ್ಥ ಬಾರಿಗೆ ಚಮ್ಮು ಟು ನಾಸೀರ್. ಸ್ಕೋರ್ ಮುಸಾಂಟು 15 on the board. 15ಕ್ಕೆ ಏರ್ತಾ ಇದೆ. 2025ರ ಲೀಗ್ ಮಾದರಿಯ ಎರಡನೇ ಪಂದ್ಯಾಟ ನಡೆಯುತ್ತಾ ಇದೆ. ನಾಸೀರ್ ಟು ಚಮ್ಮೂರವರ ಚತುರ್ಥ ಬಾರಿ 4ನೇ ಎಸೆತ. ಮತ್ತೊಮ್ಮೆ ಸೊಗಸಾಗಿ ದಂಡಿಸಿದ್ರು. ಇಲ್ಲಿ ಕೊಂಚ ಮಟ್ಟಿಗೆ ವಿಫಲತೆ ಇಲ್ಲ. ದ ಬ್ಯಾಟ್ಸ್ಮನ್ ಇಸ್ ಸೇಫ್. ಖಂಡಿತವಾಗಿ ತಮ್ಮ ದಡವನ್ನು ಸೇರಿದ್ದಾರೆ. ಇಲ್ಲಿ ಚಮ್ಮೂರವರು ಖಂಡಿತವಾಗಿಯೂ ದ ಗುಡ್ ಕಮ್ ಬ್ಯಾಕ್ ಎಂದು ಹೇಳ್ಬಹುದು. ಹಸನ್ಮುಖಿಯಿಂದ ದ ಯಂಗ್ ಟ್ಯಾಲೆಂಟ್ ಬೌಲರ್ ನಕಾರ ಆಗಲೇ ಹೇಳ್ತಾ ಇದ್ದೆ. ಓರ್ವ ಅನುಭವಿ ಉಳ್ಳಂತ ಎಸೆತಗಾರ ಈ ಚಮ್ಮು. ಪಂಚಮ ಬಾರಿಗೆ ವಿನೋದ್ ಟು ಚಮ್ಮು. ಮತ್ತೆ ಚಮ್ಮು ಇಸ್ ಅ ಮ್ಯಾನ್. ಎಸ್ಕೆ ವಾರಿಯರ್ಸ್ ತಂಡದಲ್ಲಿ ಮಿಂಚುತ್ತಾ ಇದ್ದಾರೆ. ಈ ಕೆನ್ಸಾ ಮೈದಾನದಲ್ಲಿ ಖಂಡಿತವಾಗಿಯೂ 3 ಅಮೂಲ್ಯವಾದ ವಿಕೆಟ್ ಅನ್ನು ತಮ್ಮ ಮಡಿಲಿಗೇರಿಸಿಕೊಂಡಿದ್ದಾರೆ ಈ ಚಮ್ಮೂರವರು. 3 ವಿಕೆಟ್ ಅನ್ನು ಕಬಳಿಸಿದ್ದಾರೆ. ಕೊನೆಯ ಚಮ್ಮೂರವರೇ ಕೊನೆಯ 1 ಎಸೆತ ಬಾಕಿ ಆಗ್ತಾ ಇದೆ. ಸ್ಕೋರ್ ಮುಸಾಂಟು 16 on the board. 16ಕ್ಕೆ ಏರ್ತಾ ಇದೆ. ಚಮ್ಮೂರವರ ಕೊನೆಯ ಒಂದು ಎಸೆತವನ್ನು ಕಬಳಿಸಲು ಬಂದಂತ ದಾಂಡಿಗಾರ ಮತ್ತೆ ಜರ್ಸಿ ನಂಬರ್ 07 ಜಾಕೀರ್ ಜಾಕಿ. ಖಂಡಿತವಾಗಿಯೂ ಜಾಕೀರ್ ಅವರು ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡಕ್ಕೆ ಯಾವ ರೀತಿ ಆಸರೆಯಾಗುತ್ತಾರೆ ಕಾದು ನೋಡೋಣ. ಮತ್ತೊಮ್ಮೆ ಚಮ್ಮೂರವರ ಕೊನೆಯ 1 ಎಸೆತಗಳು ಬಾಕಿ ಆಗುತ್ತಾ ಇದೆ. ಲಾಸ್ಟ್ 1 ಡೆಲಿವರಿ.
ಮುಂದಿನ ಪಂದ್ಯಾಕೂಟವು ಲಯನ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟಿಕಾರ್ ಕಾದು ನೋಡೋಣ. ಎರಡು ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಗೋಸ್ಕರ ವೀಕ್ಷಕ ಬರಣಗಾರ ಕೊಟ್ಟಿಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಚಮ್ಮು ಮುಖೀನವಾಗಿ ಕುಣಿಯ ಒಂದು ಈಸತೆಗಳು ಬಾಕಿಯಾಗುತ್ತಾ ಇದೆ. ಲಾಸ್ಟ್ ಒನ್ ದಾಂಡಿಸಿದ್ರು ಜಾಕೀರ್ ಸೊಗಸಾದ ಹೊಡೆತ ಇಲ್ಲಿ. ಓ ಮೈ ಗುಡ್ನೆಸ್, ಜಾಕೀರ್ ಅವರು ಬಂದ ತಕ್ಷಣವೇ ಮಂಗಳಾರತಿ ಮಾಡ್ತಾ ಇದ್ದಾರೆ. ಇಲ್ಲಿ ಜಾಕೀರ್ ಬಂದ ತಕ್ಷಣವೇ ಬೌಂಡರಿ ದಾಖಲೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸ್ಕೋರ್ ಮುಸಾಂಟು 20 on the board, 20ಕ್ಕೆ ಏರುತ್ತಾ ಇದೆ. ಖಂಡಿತವಾಗಿಯೂ ಜಾಕೀರ್ ಕೂಡ ಓರ್ವ ಅನುಭವಿ ಆಟಗಾರ. ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಕಾದು ನೋಡೋಣ ನಾಸೀರ್ ಅವರ ತಂಡುಗೆಯಿಂದ ಅದೆಷ್ಟು ಸಿಕ್ಸರ್ಗಳು ಬರುತ್ತದೆ ಎಂದು. ಮತ್ತೊಮ್ಮೆ ಚತುರ್ಥ ಓವರನ್ನು ಎಸೆಯಲು ಬಂದಂತ ಎಸೆತಗಾರ ರಿಫಾಜ್. SK ವಾರಿಯರ್ಸ್ ತಂಡದ ಅನುಭವಿ ಎಸೆತಗಾರ ರಿಫಾಜ್ ಇಸ್ ಮ್ಯಾನ್. ರಿಫಾಜ್ ಟು ನಾಸೀರ್. ಚತುರ್ಥ ಓವರಿನ ಪ್ರಥಮ ಬಾರಿಗೆ ರಿಫಾಜ್ ನಾಸೀರ್ ಇಂಟು ದ ಮಿಡಲ್. ಸೊಗಸಾದ ಆಟ, ಜಾಣ್ಮೆಯುತವಾದ ಆಟ. ಸಿಂಗಲ್ ಡಿಕ್ಲೇರಿಯಾ ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ತಾ ಇದೆ. ಮತ್ತೊಮ್ಮೆ ದ ಬೌಂಡರಿ ಬ್ಯಾಟ್ಸ್ಮನ್ ಬಂದ ತಕ್ಷಣವೇ ಮಂಗಳಾರತಿ ಮಾಡಿದ್ದಾರೆ ಈ ಆಟಗಾರ. ಬೌಂಡರಿ ಬ್ಯಾಟ್ಸ್ಮನ್ ಜಾಕೀರ್ ಇಂಟು ದ ಮಿಡಲ್. ಜಾಕೀರ್ ಅವರು ಕೂಡ ಅನುಭವವುಳ್ಳಂತ ಆಟಗಾರ. ಕಾದು ನೋಡೋಣ ರಿಫಾಜ್ ರವರ ಚತುರ್ಥ ಓವರಿನ ದ್ವಿತೀಯ ಬಾರಿಗೆ ರಿಫಾಜ್ ಟು ಜಾಕೀರ್. ಮತ್ತೊಮ್ಮೆ ದಾಂಡಿಸಲು ಪ್ರಯತ್ನ, ತೀರ್ಪುಗಾರರಿಂದ ವೈಡ್ ಬಾಲ್ ಎಂದು ಘೋಷಣೆ. ಕ್ರಮವಲ್ಲದೆ ಎಸೆತ ಹದ್ದಿನ ಕಣ್ಣಿನಂತ ಮುದ್ದಿನ ತೀರ್ಮಾನ ನೀಡುತ್ತಾ ಇದ್ದಾರೆ ಈ ತೀರ್ಪುಗಾರರು. ಮತ್ತೊಮ್ಮೆ ಇಲ್ಲಿ ತಪ್ಪನ್ನು ಮಾಡ್ತಾ ಇದ್ದಾರೆ. ವೈಡ್ +1, 2 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ರಿಫಾಜ್ ರವರು ತಪ್ಪನ್ನು ಮಾಡ್ತಾ ಇದ್ದಾರೆ. ಸ್ಕೋರ್ ಮುಸಾಂಟು 24 on the board, 24ಕ್ಕೆ ಏರುತ್ತಾ ಇದೆ. ಲೀಗ್ ಮಾದರಿಯ ಎರಡನೇ ಪಂದ್ಯಾಟ ನಡೆಯುತ್ತಾ ಇದೆ. ಮತ್ತೆ ಸೊಗಸಾದ ದಾಳಿ ಇಲ್ಲಿ. ಇಲ್ಲಿ ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು. ಖಂಡಿತವಾಗಿಯೂ ನಾಸೀರ್ ರವರು ಎಡವಟ್ಟು ಮಾಡಿಕೊಂಡ್ರು. ಇಲ್ಲಿ ತಮ್ಮ ಚಾಲೆಂಜರ್ಸ್ ತಂಡದ ಓರ್ವ ಅನುಭವಿ ಆಟಗಾರ ನಾಸೀರ್ ಅವರ ಉತ್ತರ ನಷ್ಟದಲ್ಲಿದೆ. ನಾಸೀರ್ ಅವರು ಬೇಸರದಲ್ಲಿ ಬ್ಯಾಕ್ ಟು ಫೆಮಿಲಿಯನ್. ಖಂಡಿತವಾಗಿಯೂ ನಾಸೀರ್ ಅವರ ಉತ್ತರದಲ್ಲಿ ನಷ್ಟವಿದೆ. ಖಂಡಿತವಾಗಿಯೂ ಇದೀಗ ಮತ್ತೊಮ್ಮೆ ಈ ನಾಸೀರ್ ಅವರ ಸ್ಥಾನವನ್ನು ತುಂಬಲು ಕೊಡಿಕಲ್ ತಂಡದಲ್ಲಿ ಆಟವಾಡಿ ಪಳಗಿದಂತ ಆಟಗಾರ ಜರ್ಸಿ ನಂಬರ್ 13 ಅಶ್ರಫ್ ರವರನ್ನು ಕರೆತರಲಾಗಿದೆ. ಕಾದು ನೋಡೋಣ ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡಕ್ಕೆ ಅಶ್ರಫ್ ರವರು ಯಾವ ರೀತಿ ಆಸರೆ ಆಗುತ್ತಾರೆ. ಇನ್ನು ಉಳಿದಿರುವ 4 ಎಸೆತಗಳು ಬಾಕಿಯಾಗುತ್ತಾ ಇದೆ. ರಿಫಾಜ್ ಮುಖೇನವಾಗಿ 4 ಚೆಂಡುಗಳು ಬಾಕಿಯಾಗುತ್ತಾ ಇದೆ. ನಾಲ್ಕು ಚೆಂಡುಗಳು ಬಾಕಿಯಾಗ್ತಾ ಇದೆ. ರಿಫಾಜ್ ಮುಖೇನವಾಗಿ ಸ್ಕೋರ್ ಮುಸಾಂಟು 24, 24ಕ್ಕೆ ಏರುತ್ತಾ ಇದೆ. ಮತ್ತೊಮ್ಮೆ ಕೋಡಿಕಲ್ ಪರಿಸರದ ಅನುಭವಿ ಆಟಗಾರ, ಒಂದು ಕಾಲದಲ್ಲಿ ದಿಗ್ಗಜ ಆಟಗಾರ, ಓಪನರ್ ಬ್ಯಾಟ್ಸ್ಮನ್ ಆಗಿ ಆಗಮಿಸಿದಂತ ಅಶ್ರಫ್ ಅಕಾರ್ ಅವರು ಇದೀಗ ಮತ್ತೊಮ್ಮೆ ಕೆನ್ಸಾ ಮೈದಾನದಲ್ಲಿ ಸೊಗಸಾಗಿ ದಂಡಿಸಿದ್ರು. ಯಾವುದೇ ಯತ್ನವಿಲ್ಲ, ಸ್ವೀಟ್ ಡೆಲಿವರಿ. ರಿಫಾಜ್ ಯು ಬ್ಯೂಟಿ ಮತ್ತೊಮ್ಮೆ ಸೊಗಸಾದ ದಾಳಿ, ಜಾಣ್ಮೆಯುತೆಯಾದ ದಾಳಿ ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಚತುರ್ಥ ಬಾರಿ ಮತ್ತೆ ಬೀಸಿದ್ರು. ಮತ್ತೆ ಇಲ್ಲಿ ಎಡವಟ್ಟು ಮಾಡಿಕೊಂಡ್ರು. ಇಲ್ಲಿ ಅಶ್ರಫ್ ರವರು ಅಂಕದೊಂದಿಗೆ ವಿಕೆಟ್ ನಷ್ಟದಲ್ಲಿದೆ. ಅಶ್ರಫ್ ರವರ ವಿಕೆಟ್ ನಷ್ಟದಲ್ಲಿದೆ. ಇವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಆಟಗಾರ ಜರ್ಸಿ ನಂಬರ್ 23 ಶಬೀರ್ ಅವರನ್ನು ಕರೆತರಲಾಗಿದೆ. ಕಾದು ನೋಡೋಣ ಯಾವ ರೀತಿ ಶಬೀರ್ ಅವರು ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡಕ್ಕೆ ಆಸರೆಯಾಗುತ್ತಾರೆ. ಇನ್ನು 3 ಎಸೆತಗಳು ಬಾಕಿಯಾಗುತ್ತಾ ಇದೆ. ಜಾಕೀರ್ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ
ಜಾಕೀರ್ ದ ಬೌಂಡರಿ ಬ್ಯಾಟ್ಸ್ಮನ್ ಖಂಡಿತವಾಗಿಯೂ ನಾನ್ ಸ್ಟ್ರೈಕರ್ ಅಲ್ಲೇ ಇದ್ದಾರೆ. ಕಾದು ನೋಡೋಣ. ಜಾಕೀರ್ ಅವರಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿಯೂ ಎದುರಾಳಿಗಳಿಗೆ ಗಟ್ಟಿಟ್ಟ ಬುದ್ಧಿ ಅಂತ ಹೇಳ್ಬಹುದು. ಕಾದು ನೋಡೋಣ. ಮತ್ತೊಮ್ಮೆ ಇಲ್ಲಿ ಮತ್ತೊಮ್ಮೆ ಸ್ವೀಟ್ ಡೆಲಿವರಿ. ವಾಡ ಬ್ಯೂಟಿಫುಲ್ ಡೆಲಿವರಿ. ಸೊಗಸಾದ ದಾಳಿ. ಭೂಮಿ ತಾಯಿಯನ್ನು ಮುತ್ತಿಟ್ಟು ಬಂದಂತಹ ಚೆಂಡು ರಿಫಾಜ್ ಮುಖೇನವಾಗಿ ಕೊನೆಯ 2 ಚೆಂಡು ಬಾಲು ಬಾಕಿ ಆಗ್ತಾ ಇದೆ. ಸ್ಕೋರ್ ಮುಸಾಂಟು 25 on the board. ಮತ್ತೆ ಸೊಗಸಾದ ದಾಳಿ. ಯಾವುದೇ ಎತ್ತರ ಕಂಡು ಬರುತ್ತಾ ಇಲ್ಲ. ಬೈಸ್ ಮೂಲಕ 1 ಅಂಕವಷ್ಟೇ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ರಿಫಾಜ್ ಮುಖೇನವಾಗಿ ಸ್ಕೋರ್ ಮುಸಾಂಟು 26 on the board. ರಿಫಾಜ್ ರವರ ಕೊನೆಯ 1 ಚೆಂಡು ಬಾಕಿ ಆಗುತ್ತಾ ಇದೆ. ಲಾಸ್ಟ್ 1 ಡೆಲಿವರಿ. ಜಾಕೀರ್ ಜಾಕೀರ್ ಅವರು ಖಂಡಿತವಾಗಿಯೂ SK ವಾರಿಯರ್ಸ್ ಕಮ್ ಬ್ಯಾಕ್ ಕೂಡ ಅಂತ ಹೇಳ್ಬೋದು. ಮತ್ತೊಂದು ವಿಕೆಟ್ ನಷ್ಟದಲ್ಲಿದೆ. ಖಂಡಿತವಾಗಿಯೂ 1 ವಿಕೆಟ್ ಉರುಳಿದ ನಂತರ ಮತ್ತೊಂದು ವಿಕೆಟ್ ಉರುಳಿದ ನಂತರ ಮತ್ತೊಂದು ವಿಕೆಟ್. ಖಂಡಿತವಾಗಿಯೂ ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ SK ವಾರಿಯರ್ಸ್ ತಂಡವು. ಇದರೊಂದಿಗೆ ಬೊಬರಿನ ಮುಕ್ತಾಯವಾಗುತ್ತಾ ಇದೆ. ಬೊಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 26ಕ್ಕೆ ಏರುತ್ತಾ ಇದೆ. ಇನ್ನು ಉಳಿದಿರುವ 6 ಚೆಂಡುಗಳು. ಕಾದು ನೋಡೋಣ ಯಾವ ರೀತಿ ಎದುರಿಸುತ್ತಾರೆ ಎಂದು. 6 ಚೆಂಡುಗಳು ಬಾಕಿಯಾಗಿದೆ. ಕೊನೆಯ 6 ಚೆಂಡುಗಳು ಬಾಕಿಯಾಗುತ್ತಾ ಇದೆ. ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ ಸ್ವದಕ. ಖಂಡಿತವಾಗಿಯೂ ಅನುಭವಿ ಎಸೆತಗಾರ ಸ್ವದಕಾರ ಅವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಸ್ಕೋರ್ ಮುಸಾಂಟು 26 on the board. ಸೊಗಸಾದ ದಾಳಿ. ಇಲ್ಲಿ ಅಷ್ಟೇ ಜಾಣ್ಮೆಯುತವಾದ ಆಟ. ಇಲ್ಲಿ ಚಮ್ಮೂರವರ ಕ್ಷೇತ್ರ ಪಾಲನೆ ಖಂಡಿತವಾಗಿ ಸೊಗಸಾಗಿದೆ. ಇಲ್ಲಿ ಅವಳಿ ಓಟ ಪೂರ್ತಿಗೊಳಿಸಿದ್ದಾರೆ. ಅವಳಿ ಓಟವನ್ನು ಪೂರ್ತಿಗೊಳಿಸಿದ್ದಾರೆ. ಸಾರಿ, 1 ಶಾಟ್. 1 ಅಂಕವಷ್ಟೇ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸಿಂಗಲ್ ಡಿಕ್ಲೇರ್. 1 ಅಂಕವು ಜಮಾವಣೆಗೊಳ್ಳುತ್ತಾ ಇದೆ. 1 ಅಂಕವು ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೊಮ್ಮೆ ದಂಡಿಸಿದ್ರು. ಸೊಗಸಾದ ಆಟ. ಇಲ್ಲಿ ತೀರ್ಪುಗಾರ ಹಮೀಸ್ ಒಬರ್. ಸದಕಾರವರ ತೃತೀಯ ಬಾರಿಗೆ ಇದೀಗಾಗಲೇ ತಮ್ಮ ಸಮಯದ ಭಾವ ಕಳೆದುಕೊಂಡಿದೆ. ಖಂಡಿತವಾಗಿಯೂ ತೀರ್ಪುಗಾರರೇ ನಿಮಗಿದು ವಿವರಣೆಯನ್ನು ತಿಳಿಸ್ತಾ ಇದ್ದಾವೆ ನಾವು. ಮತ್ತೆ ಸೊಗಸಾದ ಎಸೆತ ತೀರ್ಪುಗಾರರಿಂದ ಯಾವುದೇ ಉತ್ತರ ಕಂಡು ಬರುತ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗಿದೆ. ಸದಕ ಮತ್ತೊಮ್ಮೆ ದಾಂಡಿಸಲು ಪ್ರಯತ್ನ. ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ. ಸದಕ ಇಲ್ಲಿ ಕೊಂಚ ಮಟ್ಟಿಗೆ ವಿಫಲತೆ. ಮತ್ತೊಂದು ವಿಕೆಟ್. ರನ್ಔಟ್ ಮೂಲಕ ಮತ್ತೊಂದು ವಿಕೆಟ್ ನಷ್ಟದಲ್ಲಿದೆ. ಮೂಲಕ ಮತ್ತೊಮ್ಮೆ 1 ವಿಕೆಟ್ ನಷ್ಟದಲ್ಲಿದೆ. ಇದೀಗ ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಜರ್ಸಿ ನಂಬರ್ 7 ಆರೀಫ್ ಇವರನ್ನು ಕರೆತರಲಾಗಿದೆ. ಇನ್ನು ಉಳಿದಿರುವ ಸಮದ್ರವರು ನಿರಾಶಿತರಾಗಿ ಫೆಮಿಲಿಯನ್ನತ್ತ ಸಾಗುತ್ತಾ ಇದ್ದಾರೆ. ಸಮದ್ರವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಹರೀಫ್ ರವರನ್ನು ಕರೆತರಲಾಗಿದೆ. ಲಾಸ್ಟ್ 2 ಡೆಲಿವರಿ. ಕೊನೆಯ 2 ಎಸೆತಗಳು ಬಾಕಿಯಾಗುತ್ತಾ ಇದೆ. 2ನೇ ಲೀಗ್ ಮಾದರಿಯ ಪಂದ್ಯಾಟದ ಕೊನೆಯ 2 ಮೊದಲನೆಯ ಇನ್ನಿಂಗ್ಸ್ ನ ಕೊನೆಯ 2 ಎಸೆತಗಳು ಬಾಕಿಯಾಗುತ್ತಾ ಇದೆ. ಮತ್ತೆ ಬೀಚ್ ಹೊಡೆಯಲು ಪ್ರಯತ್ನ. ಮತ್ತೆ ಸೊಗಸಾದ ದಾಳಿ. ಸದಕ ಯು ಬ್ಯೂಟಿ ಮ್ಯಾನ್ ಖಂಡಿತವಾಗಿಯೂ ಸೊಗಸಾದ ದಾಳಿಯನ್ನು ನಡೆಸಿದ್ರು. ಮತ್ತೊಮ್ಮೆ ಅದೇ ರೀತಿ ತಪ್ಪನ್ನು ಮಾಡ್ತಾ ಇದ್ದಾರೆ. ಇಲ್ಲಿ
ಲಾಸ್ಟ್ ಒನ್ ಡೆಲಿವರಿ. ಮೊದಲನೇ ಇನ್ನಿಂಗ್ಸಿನ ಕೊನೆಯ ಒಂದು ಎಸೆತ ಬಾಕಿಯಾಗುತ್ತಾ ಇದೆ. ಖಂಡಿತವಾಗಿಯೂ ಕ್ರೀಡಾಭಿಮಾನಿಗಳೇ, ಕೊನೆಯ ಒಂದು ಎಸೆತಗಳು ಬಾಕಿಯಾಗುತ್ತಾ ಇದೆ. ಮತ್ತೆ ಸೊಗಸಾದ ದಾಳಿ, ಕ್ಲೀನ್ ಬೌಲ್. ಖಂಡಿತವಾಗಿಯೂ ಲಯಬದ್ಧವಾದ ದಾಳಿಯನ್ನು ನಡೆಸಿದ್ರು ಇಲ್ಲಿ ಸದಕಾರವರು. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 28ಕ್ಕೆ ಏರುತ್ತಾ ಇದೆ. ಪ್ರೀತಿಯ ಕ್ರೀಡಾಭಿಮಾನಿಗಳೇ, ಬದುಕು ಕ್ರಿಕೆಟ್ ಇದ್ದಂತೆ ಸುತ್ತಲೂ ನಿಂತವರು ನಮ್ಮಂತವರೇ ಕಂಡರು. ನಮ್ಮ ಸೋಲಿಗಾಗಿಯೇ ಕಾದು ಕುಳಿತಾರೆ. ತಾವೆಲ್ಲರೂ ಮನಸ್ಸಿನಲ್ಲಿಡಬೇಕಾದ ವಿಷಯವಾಗಿದೆ. ಕ್ರಿಕೆಟ್ ಎನ್ನುವುದು ಬದುಕು ಕ್ರಿಕೆಟ್ ಇದ್ದಂತೆ ಸುತ್ತಲೂ ನಿಂತವರು ನಮ್ಮವರಂತೆ ಕಂಡರು. ನಮ್ಮ ಸೋಲಿಗಾಗಿಯೇ ಕಾದು ಕುಳಿತಿರುತ್ತಾರೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 28ಕ್ಕೆ ಏರುತ್ತಾ ಇದೆ. ಮುಂದಿನ ವೀಕ್ಷಕ ವಿವರಣೆಗಾರ ಕೊಠಡಿಗಾಗಿ ನಾವು ಪ್ರೀತಿ ಪೂರ್ವಕವಾಗಿ ಅನ್ಸಾರ್ ಓರ್ವ ಅನುಭವಿ ಕಮೆಂಟೇಟರ್, ಖಂಡಿತವಾಗಿಯೂ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅನ್ಸಾರ್ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಅನ್ಸಾರ್ ಕೊಡಂಗೆರೆ ಇವರನ್ನು ಆಹ್ವಾನಿಸ್ತಾ ಇದ್ದೇವೆ. ಪ್ರೀತಿ ಪೂರ್ವಕವಾಗಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಧನ್ಯವಾದ ಮಿಸ್ಟರ್ ಮುಜಮ್ಮಿಲ್. ಬಹಳಷ್ಟು ಅರ್ಥಪೂರ್ಣಕವಾದಂತಹ ಮಾತಿನೊಂದಿಗೆ ವೀಕ್ಷಕರನ್ನು ಮಾಡಿದಂತಹ ಮುಜಮ್ಮಿಲ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ನೇರ ಪಂದ್ಯಾಕೂಟಕ್ಕೆ ನಾವು ದಾಪುಗಿಡುವಾಗ ರೋಚಕತೆಯಾಗಿ ಪಂದ್ಯಾಕೂಟ ಮೂಡಿ ಬರುತ್ತಾ ಇದೆ. ಡಿ ಆಕಾರದ ಮೈದಾನ ಬಹಳಷ್ಟು ಮೈದಾನ ಕಂಗೊಳಿಸ್ತಾ ಇದೆ. ಬಹಳಷ್ಟು ಸುಂದರವಾದಂತಹ ಒಂದು ಮೈದಾನ. ಆದರೆ ಇಲ್ಲಿ ಇದುವರೆಗೂ ಯಾವುದೇ ಷಡ್ಕ ಕಂಡು ಬಂದಿಲ್ಲ. ಖಂಡಿತವಾಗ್ಲೂ ಆ ಪ್ರಥಮ ಷಡ್ಕ ಬಾರಿಸುವಂತ ಆಟಗಾರ ಯಾರು? ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥ ರಚನೆಯಾಗ್ತಾ ಇದೆ. ಆರಂಭದ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ನಾನು ತಂತಿಲ್ಲ ನಮ್ಮೊಂದಿಗೆ ಸ್ಕೋರ್ ಬೋರ್ಡ್ನಲ್ಲಿ ನಿರಂತರವಾಗಿ ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲ, ಬಹಳಷ್ಟು ಸೊಗಸಾಗಿ ನಮ್ಮೊಂದಿಗೆ ಸ್ಕೋರ್ ಬೋರ್ಡ್ನಲ್ಲಿ ಸಹಕಾರ ನೀಡುತ್ತಾ ಇದ್ದಾರೆ. ನಿಸಾರ್ ಇವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಬ್ಯಾಕ್ ಟು ದ ಮ್ಯಾಚ್. ಇಲ್ಲಿ ಪಂದ್ಯಾಕೂಟ ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತ ಸಮಯ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡು ಅಂಕಾಂಶ ಪಟ್ಟಿಯಲ್ಲಿ 28-29 ಸವಾಲಿದೆ. ಚಾಲೆಂಜರ್ಸ್ ತಂಡ 30 ಚೆಂಡು ಬಳಸಿದಂತ ತಂಡ 28 ಗಳಿಸಿದ್ರು. ಇಲ್ಲಿ ಎಸ್ಕೆ ವಾರಿಯರ್ಸ್ ತಂಡ 30 ಚೆಂಡು ಮುಂದೆ ಬೇಕಾಗಿದೆ 29 ಓಟದ ನಿವಾರತೆ. ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುತ್ತಾ ಇದೆ. 29 ಸವಾಲಿದೆ. ಖಂಡಿತವಾಗ್ಲೂ ಆರಂಭದ ಕ್ರಮಾಂಕ ದಾಂಡುಗಾರಾಗಿ ಎಸ್ಕೆ ವಾರಿಯರ್ಸ್ ಪರವಾಗಿ ಆರಂಭದ ಕ್ರಮಾಂಕ ದಾಂಡುಗಾರಾಗಿ ಜರ್ಸಿ ನಂಬರ್ 12 ಬಣಿದಾರಿ ಜೊತೆಗೂಡುತ್ತಾ ಜರ್ಸಿ ನಂಬರ್ 7 ಬಣಿದಾರಿ ಆಸಿ ಸ್ಟ್ರೈಕ್ ಆನ್ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ನೋ ಸ್ಟ್ರೈಕ್ ಭಾಗದಲ್ಲಿ ರಿಫಾಸ್ ಅವರ ಪರಿಚಯವಾಗ್ತಾ ಇದೆ. ಆರಂಭದ ಓವರ್ ಚಾಲ್ತಿಯಲ್ಲಿದೆ, ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ದಾಂಡುಗಾರರಿಗೆ ಒಂದು ರೀತಿಯಲ್ಲಿ ನೋಡಿದ್ರೆ ಸೊರಗು ತಾಣಂತ ಹೇಳಬಹುದಾಗಿದೆ. ಸುಲಭ ರೀತಿಯಲ್ಲಿ ಹೊಡೆಯುವಂತಹ ಸನ್ನಿವೇಶ ಕಾಣಲಿಕ್ಕಿದೆ. ಪವರ್ ಪ್ಲೇಯ ಲಾಭವನ್ನು ಇಲ್ಲಿ ಪಡೆದುಕೊಳ್ತಾರೆ ಕಾದಂಬರಿಯಾಗಿದೆ. ಆರಂಭದ ಇನ್ನಿಂಗ್ಸ್ ನಲ್ಲಿ 28 ಓಟವನ್ನು ಗಳಿಸಿದ ಚಾಲೆಂಜರ್ಸ್ ತಂಡ
ಎದುರಾಳಿ ತಂಡಕ್ಕೆ 29 ಓಟವನ್ನು ಬಿಟ್ಟುಕೊಡ್ತಾ ಇದೆ. ಇಲ್ಲಿ ದಾಂಡುಗಾರನ್ನು ಕಡಿವಾಣ ಆಗ್ತಾರೆ ನೋಡಬೇಕಾಗಿದೆ ಎಸೆತಗಾರರು. ಇಲ್ಲಿ ಎಸ್ಕೆ ಬ್ರದರ್ಸ್ ಪರವಾಗಿ ಇಲ್ಲಿ ಆರಂಭದ ಇರು ದಾಂಡುಗಾರ ಆಗಮವಾಗ್ತಾ ಇದೆ. ಇಲ್ಲಿ ಪಂದ್ಯಾಕೂಟ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. ತೀರ್ಪುಗಾರರೇ ಮುಂದುವರಿಸಬೇಕಾಗಿದೆ. ಪಂದ್ಯಾಕೂಟ ಚಾಲ್ತಿಯಲ್ಲಿರುವಾಗ ಎರಡು ತಂಡದಲ್ಲಿ ಬಲಿಷ್ಠ ಬಲಾಟ ದಾಂಡುಗಾರರಿದ್ದಾರೆ. ಆದ್ರೆ ಇದು ತೃತೀಯ ಪಂದ್ಯಾಕೂಟ ದ್ವಿತೀಯ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. ಬಹಳಷ್ಟು ವಿಳಂಬವಾಗ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಕೂಟ ಮುಂದುವರಿಸಬೇಕಂತ ಅನಿವಾರ್ಯತೆ ಇದೆ. ಅದೆಷ್ಟು ಲೀಗ್ ಹಂತದ ಪಂದ್ಯಾಕೂಟ ಬಾಗಿದೆ. ಪ್ರಥಮ ಪಂದ್ಯಾಕೂಟ ಮುಕ್ತಾಯಗೊಂಡು ದ್ವಿತೀಯ ಪಂದ್ಯಾಕೂಟ ಇಲ್ಲಿ ದ್ವಿತೀಯ ಇನ್ನಿಂಗ್ಸ್ ಆಡುವಾಗ ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸಿನ ಆರಂಭದ ಚೆಂಡು ಇದು ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಶೂನ್ಯ ಸಂಪಾದನೆ, ಯಾವುದೇ ಓಟಗಳಿಗೆ ಅವಕಾಶ ನೀಡುತ್ತಾ ಇಲ್ಲ. ಆರಂಭದ ಚೆಂಡು ಡಾಟ್ ಅಂಡ್ ಡೆಲಿವರಿ. ಆರಂಭದ ಚೆಂಡು ಇಲ್ಲಿ ಡಾಟ್ ಅಂಡ್ ಡೆಲಿವರಿ. ಯಾವುದೇ ಪ್ರತಿ ಉತ್ತರ ಕಾಣಿಸ್ತಾ ಇಲ್ಲ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಬಸೀರ್ ಪರಿಚಯವಾಗ್ತಾ ಇದೆ. ಪೂರಿ ಚೆಂಡಿನ ದಾಳಿಗಾರ ಪವರ್ ಪ್ಲೇ ಲಾಭವನ್ನು ಇಲ್ಲಿ ಪಡ್ಕೊಳ್ತಾರ ಎಸ್ಕೆ ವಾರಿಯರ್ಸ್ ತಂಡದ ದಾಂಡುಗಾರರು. ಇಲ್ಲಿ ಆರಂಭದ ಓವರ್ ಚಾಲ್ತಿಯಲ್ಲಿರುವಾಗ ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಬಾರಿಗೆ ಸೆಲೆಗಾಗಿದೆ. ಅದ್ಭುತವಾದಂತಹ ಎಸೆತಗಾರಿಕೆ ಜಾನ್ಮೇಷದವಾಗಿದ್ದು ಪೂರಿ ಚೆಂಡಿನ ದಾಳಿ ಸಂಘಟಿಸ್ತಾ ಇದ್ದಾನೆ ಎಸೆತಗಾರ. ಯಾವುದೇ ಓಟಗಳಿಗೆ ಅವಕಾಶ ನೀಡ್ತಾ ಇಲ್ಲ. ಕಾರಣ ಗಳಿಸಿದಂತಹ 30 ಚೆಂಡು ಮುಂದೆ ಗಳಿಸಿದಂತ ಮೊತ್ತ 29 ಸಾವಿರ ಕಾರಣ ಎರಡು ತಂಡಕ್ಕೂ ಪ್ರಥಮವಾಗಿ ಆಡ್ತಾ ಇದೆ. ಎರಡು ತಂಡ ಕೂಡ ಪ್ರಥಮವಾಗಿ ಆಡ್ತಾ ಇದೆ. ಆದರೆ ಪ್ರಥಮ ಗೆಲುವಿಗೋಸ್ಕರ ಎರಡು ತಂಡ ಕೂಡ ಸೆನೆಟ್ತಾ ಇದೆ. ಕಾರಣ ಗೆಲುವು ಪ್ರಾಮುಖ್ಯತೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ಕಾರಣ ಇದು ಆರಂಭದ ಪಂದ್ಯಾಕೂಟ ಗೆಲ್ಲಲೇಬೇಕಾದಂತಹ ಒತ್ತಡ ಇರುವಂತಹ ಪಂದ್ಯಾಕೂಟ. ಇಲ್ಲಿ ವೈಡ್ ಬರ್ತಾ ಇದೆ. ಇಲ್ಲಿ ಕ್ರಮವಲ್ಲದ ಎಸೆತ. ಇಲ್ಲಿ ಒಂದು ಓಟದೊಂದಿಗೆ ಇಲ್ಲಿ ಎಸ್ಕೆ ಬ್ರದರ್ಸ್ ತಂಡ ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ. ಎರಡು ಚೆಂಡು ಮುಂದೆ ಒಂದು ಓಟವನ್ನು ಬಿಟ್ಟುಕೊಂಡ್ರೆ ತಂಡದ ಎಸ್ಕೆ ವಾರಿಯರ್ಸ್ ಪರವಾಗಿ ಇಲ್ಲಿ ಜಾನ್ಮಯ ಎಸೆತ. ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಪಡೆದುಕೊಳ್ಳುವಂತಹ ತವಕದಲ್ಲಿ ಒಂದು ಓಟ ಇಲ್ಲಿ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2 ಬಂದಾಗಿದೆ. 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಪವರ್ ಪ್ಲೇ ಲಾಭವನ್ನು ಇಲ್ಲಿ ಖಂಡಿತವಾಗಲೂ ಪಡೆದುಕೊಳ್ತಾರೆ. ಕಾದುಕೊಳ್ಳಬೇಕಾಗಿದೆ. ಕೊನೆಯ 3 ಚೆಂಡು ಇಲ್ಲಿ ಬಾಕಿ ಇದೆ. ಪ್ರಥಮ ಒಬ್ಬರು ಇಲ್ಲಿ ನಾಂದಿ ಆಡಲು ಪ್ರಥಮ ಪವರ್ ಪ್ಲೇ ಇಲ್ಲಿ ಮುಕ್ತಾಯಗೊಳ್ಳಲು 3 ಚೆಂಡು ಬಾಕಿ ಇದೆ. 3 ಚೆಂಡು ಮುಂದೆ ಎಸೆತಗಾರ ಅದೆಷ್ಟು ಓಟಗಳಿಗೆ ಕಡಿವಾಣ ಆಗಬೇಕಾಗಿದೆ. ಬಸೀರ್ ಎಸೆತಗಾರಿಕೆ ಭಾಗದಲ್ಲಿ ತನ್ನದಾದ ಶೈಲಿಯಲ್ಲಿ ರೈಟ್ ರೌಂಡ್ ಮಾಡಿಸಬೇಕಾಗಿದೆ. ತೀರ್ಪುಗಾರನ ದಾಟುತ್ತಾ 3 ಚೆಂಡು ಮುಂದೆ 2 ಓಟ ಬಂದಾಗಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪವರ್ ಪ್ಲೇ ಲಾಭವನ್ನು ಪಡೆದುಕೊಳ್ತಾನೆ. ಕಾರಣವಾಗಿದೆ ಇಲ್ಲಿ ಖಂಡಿತವಾಗಲೂ ಒಂದು ಓಟಗಳಿಗೆ ಪ್ರಯತ್ನ ಪಡ್ರು. ಕಾಳಿಗೆ ತಗುಲಿದ ಚೆಂಡು ತೀರ್ಪುಗಾರದಿಂದ ಬರ್ತಾ ಇದೆ. ಇದು ಲೆಗ್ ಬಾಯ್. ಒಂದು ಓಟ ಇಲ್ಲಿ ಕಾಣುವುದಾದರೆ ಅಂಕಾಂಶ ಪಟ್ಟಿಯಲ್ಲಿ 3 ಕಾಣಸಿಗ್ತಾ ಇದೆ. 4 ಚೆಂಡು ಬಾಕಿ ಇದೆ. 4 ಚೆಂಡು ಬಾಕಿ ಇದೆ. ಸಾರಿ 4 ಚೆಂಡು ಇಲ್ಲಿ ಮುಕ್ತಾಯಗೊಂಡಿದೆ. 2 ಚೆಂಡು ಬಾಕಿ ಇದೆ. ಇಲ್ಲಿ 3 ಓಟ ಬಂದಾಗಿದೆ. ಯಾವುದೇ ತಾಂಡುಗಾರರಿಂದ ದೊಡ್ಡ ಹೊಡೆತಗಳು ಇಲ್ಲಿ ಕಾಣಸಿಗ್ತಾ ಇಲ್ಲ. ಕಾರಣ ಇದು ಪವರ್ ಪ್ಲೇ ಖಂಡಿತವಾಗಲೂ ಸುಲಭ ರೀತಿಯಲ್ಲಿ ಹೊಡೆಯುವಂತ ಸನ್ನಿವಾಸ ಇಲ್ಲಿ ಕಾಣಸಿಗುವಾಗ ಯಾವುದೇ ಓಟಗಳಿಗೆ ಇಲ್ಲಿ ಬಸೀರ್ ಅವಕಾಶ ನೀಡುತ್ತಾ ಇಲ್ಲ. ಯಾವುದೇ ಪ್ರತಿ ಉತ್ತರ ಖಂಡಿತವಾಗ್ಲೂ ಆ ಪವರ್ ಪ್ಲೇ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ನಿಧಾನಗತಿಯಲ್ಲಿ ಒಂದೊಂದು ಓಟಗಳಿಗೆ ಮಾತ್ರ ಬಸೀರ್ ನೀಡುವುದಾದರೆ ಪಂಚಮ ಚೆಂಡು ಸೊಗಸಾದ ವೈಡ್ ಬರ್ತಾ ಇದೆ. ಮತ್ತೊಂದು ಓಟ ಇಲ್ಲಿ ಲಾಭವನ್ನು ಪಡ್ಕೊಳ್ತಾ ಇದೆ. ಆರಂಭದ ಊರಿನ 4 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಪೆರಳಿ ಎಣಿಕೆ 4 ಓಟ ಮಾತ್ರ ಬಂದಾಗಿದೆ. 5 ಚೆಂಡು ಶ್ರೇಷ್ಠ ಮಟ್ಟದ ಹೊಡೆತ, ಅದ್ಭುತ ಚಿತ್ರಕ್ಷಣೆ. ಒಂದು ಓಟದೊಂದಿಗೆ 5 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವ ಅಂಕಾಂಶ ಪಟ್ಟಿಯಲ್ಲಿ 5 ಬೆರಳಿ ಎಣಿಕೆ ಓಟ ಮಾತ್ರ ಕಾಣಸಿಗ್ತಾ ಇದೆ. ಯಾವುದೇ ಬೌಂಡರಿ, ಯಾವುದೇ ಸಡ್ಕ ಖಂಡಿತವಾಗ್ಲೂ ಬಸೀರ್ ನೀಡ್ತಾ ಇಲ್ಲ. ಅಂತಿಮ ಬಾರಿಗೆ ಸೆಬೇಕಾಗಿದೆ. ತನ್ನದಾದ ಶೈಲಿಯಲ್ಲಿ ಕೊನೆಯ ಚೆಂಡನ್ನು ಸೆಬೇಕಾಗಿದೆ. ಎಸೆತವಾಗಿತ್ತು ಊರಿ ಚೆಂಡಿನ ದಾಳಿ. ಇಲ್ಲಿ ಓವರ್ ನಂಬರ್ 1 ದಾಖಲಾಗ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 1 ಸ್ಕೋರ್ಸ್ ಸಮ್ ಟು 5 ಆನ್ ದಿ ಬೋರ್ಡ್. 29 ಸವಾಲು ದ್ವಿತೀಯ ಇನ್ನಿಂಗ್ಸಿನ ಆರಂಭದ ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಆರಂಭದ
ಆ ಪವರ್ ಪ್ಲೇ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 5 ಓಟ 5ಕ್ಕೆ 1 ಎಂಬ ಸ್ಥಿತಿಯಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ಆ ದಾಂಡುಗಾರ ಬ್ಯಾಟ್ ಅನ್ನು ಬದಲಿಸಿದ್ರು. ಖಂಡಿತವಾಗ್ಲೂ ಆ ಬ್ಯಾಟ್ ಅನ್ನು ಬದಲಿಸಿದ್ರು ಕೂಡ ಯಾವುದೇ ಪ್ರತಿಫಲ, ಯಾವುದೇ ದೊಡ್ಡ ಹೊಡೆತಗಳು ಆ ದಾಂಡುಗಾರ ನೀಡ್ತಾ ಇಲ್ಲ. ಅಂಕಾಂಶ ಪಟ್ಟಿಯಲ್ಲಿ 5 ಬಂದಾಗಿದೆ. ಓವರ್ ನಂಬರ್ 1 ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಇಲ್ಲಿ ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಖಂಡಿತವಾಗಲೂ ಸುಲಭದ ಗುರಿಯನ್ನು ಬೆನ್ನಟ್ಟುವಂತ ತಂಡ ಎಸ್ಕೆ ವಾರಿಯರ್ಸ್ ತಂಡ. ಆದರೆ ಆರಂಭದ ಪಂದ್ಯಾಕೂಟ 2 ತಂಡ ಆಡುತ್ತಾ ಇದೆ. ಆದರೆ ಆರಂಭದ ಗೆಲುವು ಯಾರಿಗೆ, ಆರಂಭದ ಸೋಲು ಯಾರಿಗೆ ಕಹಿ, ಯಾರಿಗೆ ಜೈ ಎಲ್ಲ ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗ್ತಾ ಇದೆ. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ಪವರ್ ಪ್ಲೇ ಮುಕ್ತಾಯ ಬಳಿಕ ಇಲ್ಲಿ ಆರಂಭದ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆದಗಾರಿಕೆ ಭಾಗದಲ್ಲಿ ಸಬೀರ್ ಕೈ ಸೇರ್ತಾ ಇದೆ. ಚೆಂಡು ಜವಾಬ್ದಾರಿ, ಸಮಯ, ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಇಲ್ಲಿ ಚೆಂಡು ನಿಭಾಯಿಸಬೇಕಾಗಿದೆ. ಕಾರಣ ತಾವು ಗಳಿಸಿದಂತ ಮೊತ್ತ 29 ಓಟದ ಅನಿವಾರ್ಯತೆ ಇದೆ. ಇಲ್ಲಿ ಖಂಡಿತವಾಗ್ಲೂ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಇಲ್ಲಿ ಅತ್ತೆ ಕಾಲ ಮುಕ್ತಾಯಗೊಂಡು ಸೊಸೆ ಕಾಲದಲ್ಲಿರುವಾಗ ರೋಚಕತೆಯಾಗಿ ಪಂದ್ಯಾಕೂಟ ಮುಡಿ ಬರಲಿಕ್ಕಿದೆ. ಕಾರಣ ಕೊನೆಯ ಒಂದು ಚೆಂಡಿನವರೆಗೂ ಪಂದ್ಯಾಕೂಟ ಫಲಿತಾಂಶ ಎಲೆಬೆಲ್ಲೆ. ಕಾರಣ 2 ತಂಡದಲ್ಲಿ ಬಲಿಷ್ಠ ದಾಂಡುಗಾರಿದ್ದಾರೆ, ಬಲಿಷ್ಠ ಎಸೆದಗಾರಿದ್ದಾರೆ. ಆದರೆ ಇಲ್ಲಿ ಕೊನೆಯ ಒಂದು ಚೆಂಡಿನವರೆಗೂ ಪಂದ್ಯಾಕೂಟ ರೋಚಕತೆಯಾಗ್ಲಿ ಸಾಗಿ ಬರಲಿಕ್ಕಿದೆ. ಖಂಡಿತವಾಗ್ಲೂ ಪ್ರೇಕ್ಷಕರನ್ನ ಮನರಂಜಿಸುವ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಖಂಡಿತವಾಗ್ಲೂ ಆ ಕೈ ಕಟ್ಟಿದ ಪ್ರೇಕ್ಷಕರನ್ನು ಕೈ ತಟ್ಟುವಂತ ಮಾಡ್ಲಿಕ್ಕಿದೆ ಪಂದ್ಯಾಕೂಟ. ಇಲ್ಲಿ ದ್ವಿತೀಯ ಪಂದ್ಯಾಕೂಟ ಸಾಗುವುದಾದರೆ ಅಂಕಾಂಶ ಪಟ್ಟಿಯಲ್ಲಿ 5 ಓಟ ಬಂದಾಗಿದೆ. ಮುಂದೆ ಆಗಿದೆ. ಮಾತುಕತೆಗೆ ಅವಕಾಶ ತೀರ್ಪುಗಾರ ನೀಡಬೇಡಿ. ನಿರಂತರವಾಗಿ ಪಂದ್ಯಾಕೂಟ ಇಲ್ಲಿ ಸಾಗಿ ಬರಲಿಕ್ಕಿದೆ. ಒಂದು ಇನ್ನಿಂಗ್ಸ್ ಗೆ 20 ನಿಮಿಷ ಮಾತ್ರ ಅವಕಾಶ ತೀರ್ಪುಗಾರರು ನೀಡಲಿಕ್ಕಿದ್ದಾರೆ. ಆ 20 ನಿಮಿಷ ಮುಂಚಿತವಾಗಿ ಪಂದ್ಯಾಕೂಟ ಮುಕ್ತಾಯಗೊಳಿಸುವಂತ ಸಮಯ ಖಂಡಿತವಾಗಿ ಮುಂದುವರಿಸಬೇಕಾಗಿದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 5 ಬಂದಾಗಿದೆ. ಇಲ್ಲಿ ಮತ್ತೆ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ತೀರ್ಪುಗಾರ ಸಮೃದ್ಧಿ ಪಡೆದುಕೊಂಡು ಆರಂಭದ ಚೆಂಡು ಎಸೆಯಬೇಕಾಗಿದೆ. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ಮತ್ತೆ ತೀರ್ಪುಗಾರರಿಂದ ಅಡುತ್ತ ತಂಡದ ಶೈಲಿ. ಇಲ್ಲಿ ನೋ ಬಾಲ್ ಬರುತ್ತಾ ಇದೆ. ತೀರ್ಪುಗಾರರಿಂದ ಬರುತ್ತಾ ಇದೆ. ಇದು ತಪ್ಪು ಚೆಂಡು, ನೋ ಬಾಲ್. ತೀರ್ಪುಗಾರ ತೀರ್ಮಾನ ಅಂತಿಮವಾಗಿರ್ತಾರೆ. ಅದ್ದಿನ ಮುದ್ದಿನ ತೀರ್ಪುಗಾರರು. ಅದೆಷ್ಟು ಮೈದಾನದಲ್ಲಿ ತೀರ್ಪುಗಾರ ಮಾಡಿದಂತಹ ತೀರ್ಪುಗಾರರು ಖಂಡಿತವಾಗ್ಲೂ ತಪ್ಪು ಬರಲಿಕ್ಕೆ ಖಂಡಿತವಾಗ್ಲೂ ಅಸಾಧ್ಯ. ಅದ್ದಿನ ಮುದ್ದಿನ ತೀರ್ಪುಗಾರರು. ಚರ್ಚೆಗೆ ಆಸ್ಪದ ನೀಡಬೇಡಿ. ಆ ತೀರ್ಪುಗಾರ ನೀಡಿದಂತ ತೀರ್ಪಿಗೆ ತಾವು ತಲೆ ಬಗ್ಗಲೇಬೇಕಾಗಿದೆ ಆಟಗಾರರೇ. ಖಂಡಿತವಾಗ್ಲೂ ನಮ್ಮೊಂದಿಗೆ ಸಹಕರಿಸಬೇಕಾಗಿದೆ. ಯಾವುದೇ ಚರ್ಚೆಗೆ ಆಸ್ಪದ ನೀಡಬೇಡಿ. ಪಂದ್ಯಾಕೂಟವನ್ನು ಮುಂದುವರಿಸಬೇಕಾಗಿದೆ. ಮುಂದುವರಿಸಬೇಕಾಗಿದೆ. ತಪ್ಪು ಮಾಡುವುದು ಸಹಜ, ತಿದ್ದುಕೊಳ್ಳುವನೆ ಮನುಷ್ಯ. ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ನೋಡಿದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೋಡುವುದಾದರೆ ಖಂಡಿತವಾಗ್ಲೂ 100ಕ್ಕೆ 100 ತೀರ್ಪುಗಾರಿಗೆ ಮಾಡಿದಂತ ಇತಿಹಾಸ ಖಂಡಿತವಾಗ್ಲೂ ಇಲ್ಲ. ಒಂದು ರೀತಿಯಲ್ಲಿ ನೋಡಿದರೆ ಕುಮಾರ ಧರ್ಮಸೇನ, ಶ್ರೀಲಂಕಾದ ಕುಮಾರ ಧರ್ಮಸೇನ ಮಾಡಿದಂತ ತೀರ್ಪುಗಾರಿಕೆಯಲ್ಲಿ 72%. ಖಂಡಿತವಾಗ್ಲೂ ಪಾಕಿಸ್ತಾನದ ಹಾಲಿಂದಾರ್ ಮಾಡಿದಂತ ತೀರ್ಪುಗಾರಿಕೆಯಲ್ಲಿ 71%. ಈ ಅಂಡರ್ ಎಷ್ಟರ ಮಟ್ಟಿಗೆ ಸರಿ? 100ಕ್ಕೆ 100 ತೀರ್ಪುಗಾರ ಮಾಡಿದಂತ ತೀರ್ಪುಗಾರಿಕೆಯಲ್ಲಿ ಯಾರು ಖಂಡಿತವಾಗ್ಲೂ ಇತಿಹಾಸದಲ್ಲಿ ಇಲ್ಲ. 100ಕ್ಕೆ 100 ತೀರ್ಪು ಮಾಡಿದಂತ ತೀರ್ಪುಗಾರರು. ಇಲ್ಲಿ 3ನೇ ತೀರ್ಪಿಗೆ ಹೋಗ್ತಾ ಇದೆ. ಸ್ಪಷ್ಟ ಉತ್ತರ 3ನೇ ತೀರ್ಪುಗಾರರು ನೀಡಲಿಕ್ಕಿದ್ದಾರೆ.
ಈ ತೀರ್ಪುಗಾರರೇ ಮೂರನೇ ತೀರ್ಪುಗಾರರು ಅವಕಾಶ ನೀಡಬೇಡಿ. ಇಲ್ಲಿ ಮೂರನೇ ತೀರ್ಪಿಗೆ ಯಾವುದೇ ಅವಕಾಶ ನಾವು ನೀಡ್ತಾ ಇಲ್ಲ. ಸ್ಟಾರ್ಟ್ ದ ಮ್ಯಾಚ್, ಬ್ಯಾಕ್ ಟು ಮ್ಯಾಚ್. ಅಂಕಾಂಶ ಪಟ್ಟಿಯಲ್ಲಿ 6 ಕಣ ಸಿಗ್ತಾ ಇದೆ. ಇಲ್ಲಿ ಯಾವುದೇ ನೋಬಟ್ ಇರುವುದಿಲ್ಲ. ಇಲ್ಲಿ ತೀರ್ಪುಗಾರ ಸ್ಪಷ್ಟ ಉತ್ತರ ಇಲ್ಲಿ ನೀಡ್ತಾ ಇದ್ದಾರೆ. ಪ್ರಥಮ ಚೆಂಡಿಯಲ್ಲಿ ವೈಡ್ ಬರ್ತಾ ಇದೆ. ತೀರ್ಪುಗಾರ ಮುಂದುವರಿಸಬೇಕಾಗಿದೆ. ಇಲ್ಲಿ ಆರಂಭದ ಚೆಂಡು ಇತರೆ ಓಟದಲ್ಲಿ ಒಂದು ಓಟ ಇಲ್ಲಿ ಪಡ್ಕೊಳ್ತಾ ಇದ್ದಾನೆ. ಒಂದು ಓಟವನ್ನು ಎಸೆದಗಾರ ಬಿಡ್ಕೊಡ್ತಾ ಇದ್ದಾನೆ. ಅಂಕಾಂಶ ಪಟ್ಟಿಯಲ್ಲಿ 6 ಓಟ ಬಂದಾಗಿದೆ. 29ರ ಸವಾಲು 30 ಚೆಂಡು ಮುಂದೆ. ಇಲ್ಲಿ 1 ಪಾಯಿಂಟ್ 1 ಓವರ್ ಮಾತ್ರ ಇಲ್ಲಿ ಮುಕ್ತಾಯಗೊಂಡಿದೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಶಬೀರ್ ಎಸೆಯಬೇಕಿದೆ. ದ್ವಿತೀಯ ಓವರಿನ ಆರಂಭದ ಚೆಂಡು ಎಸೆಯಬೇಕಾಗಿದೆ. ತೀರ್ಪುಗಾರನ ದಾಟುತ್ತಾ ತಂಡದಾದ ಶೈಲಿಯಲ್ಲಿ ದಾಂಡುಗಾರ ಭಾಗದಲ್ಲಿ ಆಶೆ ಮತ್ತೆ ಅದೇ ಹಾಡು, ಅದೇ ರಾಗ, ಅದೇ ತಾಳ, ಅದೇ ಮೇಳ ಎಲ್ಲೂ ಕೂಡ ಈ ಒಂದು ಓವರಲ್ಲಿ ಕಾಣಸಿಗ್ತಾ ಇದೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ವೈಡ್ ಅನ್ನು ಎಸೆದ್ರು 2 ಓಟ ಲಾಭವನ್ನು ಪಡ್ಕೊಳ್ತಾ ಇದೆ. ಇಲ್ಲಿ ಮತ್ತೆ ವೈಟ್ ಬರ್ತಾ ಇದೆ. ಖಂಡಿತವಾಗ್ಲೂ ಬಹಳಷ್ಟು ಓಟವನ್ನು ಎದುರಾಳಿ ತಂಡಕ್ಕೆ ಕೊಡುಗೆಯಾಗಿ ನೀಡುವುದಾದ್ರೆ ತಾಂಡುಗಾರ ಮಾಡುವ ಕೆಲಸ ಎಸೆದಗಾರ ಮಾಡ್ತಾ ಇದೆ. ಬಹಳಷ್ಟು ಕೊಡುಗೆಯಾಗಿ ನೀಡ್ತಾ ಇದ್ದಾನೆ. ಒಂದು ಓವರ್ನಲ್ಲಿ ಒಟ್ಟಾರೆಯಾಗಿ 3 ವೈಡ್ ಎಸೆದ್ರು. ಅಂಕಾಂಶ ಪಟ್ಟಿಯಲ್ಲಿ 9 ಬಂದಾಗಿದೆ. ಮತ್ತೊಮ್ಮೆ ಕಟ್ ಮಾಡೋ ಪ್ರಯತ್ನ, ಆದರೆ ಕ್ಯಾಚ್ ಔಟ್ ಮುಖೇನವಾಗಿ ಪ್ರಥಮ ಆಘಾತ ಕಾಣಸಿಗ್ತಾ ಇದೆ. ಆರಂಭದ ಜೊತೆ ಆಟಗಾರರನ್ನು ಇಲ್ಲಿ ಖಂಡಿತವಾಗ್ಲೂ ಎಸೆದಗಾರ ಗಟ್ಟಿಯಾಗ್ತಾ ಇದ್ದಾನೆ. ಇಲ್ಲಿ ಬ್ರೇಕ್ ಥ್ರೂ ನೀಡ್ತಾ ಇದ್ದಾನೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 9 ಬಂದಾಗಿದೆ. ಮೂರನೇ ಚೆಂಡನ್ನು ಸೇಬೇಕಾಗಿದೆ. 2 ಚೆಂಡು ಇಲ್ಲಿ ಸಂಪನ್ನಗೊಳ್ಳುತ್ತಾ ಇದೆ. ಅರ್ಥ 8 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ 9 ಓಟವನ್ನು ಇಲ್ಲಿ ಬಿಟ್ಟುಕೊಟ್ಟಾಗಿದೆ. ಚಾಲೆಂಜರ್ಸ್ ತಂಡದ ಎಸೆದಗಾರರು ಒಂದು ಉದರನ್ನು ಕಬಳಿಸಿದರು. ಶಬೀರ್ ಅವರ ವೀಕ್ಷಣೆ ಮನ ಮಾಡುವಾಗ ಅವರ ಜಾಗನ್ನು ತುಂಬಲು ಜರ್ಸಿ ನಂಬರ್ 9 ಬನಿಯಂದಾರಿ ಮೋಣು ಜೊತೆಗೂಡುತ್ತಾ ಆಶೆ ಇರು ತಾಂಡುಗಾರ ಜೊತೆಯಾಟ ಇಲ್ಲಿ ಬೆಳೆಯಬಹುದೇ? ಆ ಜೊತೆಯಾಟಕ್ಕೆ ಇಲ್ಲಿ ಬ್ರೇಕ್ ಥ್ರೂ ಎಸೆದಗಾರ ನೀಡಿದಾರೋ ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 9 2 ಚೆಂಡಿಲಿ ಮುಕ್ತಾಯಗೊಳ್ಳುತ್ತಾ ಇದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ. ಹೊಸ ದಾಂಡಿಗ ಮೋಣು ತಾಂಡುಗಾರಿ ಭಾಗದಲ್ಲಿ ಶಬೀರ್ ಎಸೆದಗಾರಿಕೆ ಭಾಗದಲ್ಲಿ ಕಟ್ ಮಾಡೋ ಪ್ರಯತ್ನ. ಮೈ ಗುಡ್ನೆಸ್, ಇಲ್ಲಿ ಯಾವುದೇ ಪ್ರತಿ ಉತ್ತರ ದಾಂಡುಗಾರದ ಕಾಣ ಸಿಗ್ತಾ ಇಲ್ಲ. ಕಾಲಿಗೆ ತಗಲಿದ ಚೆಂಡು ಚುಕ್ಕಿಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 9 3 ಚೆಂಡಿಲಿ ಮುಕ್ತಾಯಗೊಳ್ಳುತ್ತಾ ಇದೆ. 4ನೇ ಬಾರಿಗೆ ಸೇಬೇಕಾಗಿದೆ. ಮೋಣು ತಾಂಡುಗಾರಿ ಭಾಗದಲ್ಲಿ ಶಬೀರ್ ಎಸೆದಗಾರಿ ಭಾಗದಲ್ಲಿ ತಂಡದಾದ ಶೈಲಿಯಲ್ಲಿ ರೈಟ್ ಹಾಕೋದ ಮಾದರಿಸಬೇಕಾಗಿದೆ. 4ನೇ ಬಾರಿಗೆ ಇಲ್ಲಿ ಒಂದು ಓಟಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು. ಆದರೆ ಗೂಟ ರಕ್ಷಕ ಮಾಡಿದಂತಹ ತಪ್ಪು ಖಂಡಿತವಾಗಲೂ ಇಲ್ಲಿ ಯಾವುದೇ ಪ್ರತಿ ಉತ್ತರ ಕಾಣಸಿಗ್ತಾ ಇಲ್ಲ. ಅಂಕಾಂಶ ಪಟ್ಟಿಯಲ್ಲಿ 9 4 ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. 4 ಚೆಂಡು ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 9 ಓಟ ಬಂದಾಗಿದೆ. 9ಕ್ಕೆ 1 ಎಂಬ ಸ್ಥಿತಿಯಲ್ಲಿ ಎಸ್ಕೆ ವಾರಿಯರ್ಸ್ ತಂಡ ಆಡುವುದಾದರೆ ಖಂಡಿತವಾಗ್ಲೂ ಲಯಕ್ಕೆ ಮರಳಿ ಬರಲೇಬೇಕಾಗಿದೆ. ಇಲ್ಲಿ ಬಹಳಷ್ಟು ಕಂಬ್ಯಾಕ್ ಅನ್ನು ಇಲ್ಲಿ ಎಸ್ಕೆ
ವಾರಿಯರ್ಸ್ ಮಾಡಲೇಬೇಕಾಗಿದೆ. ಕಾರಣ ಪ್ರತಿ ಒಂದು ಚೆಂಡು ಚುಕ್ಕಿಗೊಳಿಸಿದಲ್ಲಿ ಖಂಡಿತವಾಗ್ಲೂ ಕಷ್ಟಕರ ಆಗ್ಲಿಕ್ಕಿದೆ. ಒಂದೊಂದು ಚೆಂಡು ಕೂಡ ಪ್ರಾಮುಖ್ಯತೆ ಚೆಂಡಾಗ್ಲಿದೆ. ದಾಂಡುಗಾರರೇ ಅಂಕಾಂಶ ಪಟ್ಟಿಯಲ್ಲಿ 10 ಓಟ ಬಂದಾಗಿದೆ. ಕೊನೆಯ ಒಂದು ಚೆಂಡು ಎಸೆಯಬೇಕಾಗಿದೆ. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. 10ಕ್ಕೆ 1 ಎಂಬ ಸ್ಥಿತಿಯಲ್ಲಿ ಫೈನಲ್ 1 more to go. Comes from 10 on the board. Loss of valuable first wicket. SK Warriors. ಅವಸಾನಿತ ഒരു പന്ത് മാത്രം ഇവിടെ ബാക്കി നിൽക്കവേ ಕೊನೆಯ ಬಾರಿಗೆ ಎಸೆಯಬೇಕಾಗಿದೆ. ಲಾಸ್ಟ್ ಬಾರಿ 10 on the board. Loss of valuable first wicket. ಕೊನೆಯ ಚೆಂಡು ನಿಧಾನಗತಿಯ ಚೆಂಡು ಅಲ್ವಾ ಮಾದರಿ ಸಿದ್ಧವಾಗಿತ್ತು. ಸುಲಭ ರೀತಿಯಲ್ಲಿ ಹೊಡೆಯುವಂತ ಸನ್ನಿವೇಶ ಇತ್ತು. ಆದರೆ ಯಾವುದೇ ಪ್ರತಿ ಉತ್ತರ ನೀಡ್ತಾ ಇಲ್ಲ. ಎಂಡ್ ಆಫ್ ದಿ ಓವರ್ ನಂಬರ್ 2. ಓವರ್ ನಂಬರ್ 2 ನಾಂದಿ ಆಡ್ತಾ ಇದೆ. 12 ಚೆಂಡನ್ನು ಬಳಸಿದಂತಹ SK ವಾರಿಯರ್ಸ್ ತಂಡ ಗಳಿಸಿದಂತ ಮೊತ್ತ 10 ಓಟ. ಬಳಸಿದಂತ ಚೆಂಡು 12, ಗಳಿಸಿದಂತ ಮೊತ್ತ 10. ಇನ್ನು ಕೂಡ ಬೇಕಾಗಿದೆ ಉಳಿದಂತಹ 18 ಚೆಂಡು ಮುಂದೆ ಬೇಕಾಗಿದೆ. 19 ಓಟದ ಅನಿವಾರ್ಯತೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ ಉಳಿದಂತಹ 18 ಚೆಂಡು ಮುಂದೆ ಬೇಕಾಗಿದೆ. 19 ಓಟದ ಅನಿವಾರ್ಯತೆ. ಹುಟ್ಟಿದಾಗ ಪಾಪಿ ಅಂತಾರೆ, ಸತ್ತಾಗ ಪಾಪ ಅಂತಾರೆ. ಇಷ್ಟೇ ಜೀವನ. ಮಾತಿನೊಂದಿಗೆ ನೇರ ಪಂದ್ಯಾಕೂಟಕ್ಕೆ ಚಾಲನೆ ನೀಡುವಾಗ ಅಂಕಾಂಶ ಪಟ್ಟಿಯಲ್ಲಿ 10 ಬಂದಾಗಿದೆ. ಉಳಿದಂತಹ 18 ಚೆಂಡು ಮುಂದೆ 19 ಓಟದ ಅನಿವಾರ್ಯತೆ. ಆ ಚೆಂಡು ದಂಡು ಮದಿರುವಂತಹ ಅಂತರ ಬೆರಳ ಎಣಿಕೆಯ 1 ಓಟ ಮಾತ್ರ ಹೆಚ್ಚಳ ನೀಡ್ತಾ ಇದೆ SK ವಾರಿಯರ್ಸ್ ತಂಡ. ಖಂಡಿತವಾಗ್ಲೂ ಯಾರ ಮಡಿಲಿಗೆ ವಿಜಯದ ಮಾಲೆ. ಖಂಡಿತ ಆರಂಭದ ಪಂದ್ಯಾಕೂಟವನ್ನು ಗೆಲ್ಲುವರು ಯಾರು? 18 ಚೆಂಡು ಬಾಕಿ ಇದೆ. 19 ಓಟದ ಅನಿವಾರ್ಯತೆ. ಬಸೀರ್ ಎಸೆತಗಾರಿಕಾ ಭಾಗದಲ್ಲಿ ಓಟದೊಂದಿಗೆ 1 ಓಟದಲ್ಲಿ ಕ್ರಮಿಸುವಾಗ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 11 ಬಂದಾಗಿದೆ. ಪ್ರಥಮ ಚೆಂಡಿಗೆ ಮುಕ್ತಾಯಗೊಳ್ಳುತ್ತಾ ಇದೆ. ಬಸೀರ್ ಖಂಡಿತವಾಗ್ಲೂ ಊರಿ ಚೆಂಡಿನ ದಾಂಡುಗಾರನ್ನು ಕಟ್ಟಿ ಹಾಕಲೇಬೇಕಾಗಿದೆ. ಇಲ್ಲಿ ಖಂಡಿತವಾಗ್ಲೂ ಇದು ಆರಂಭದ ಪಂದ್ಯಾಕೂಟವನ್ನು 2 ತಂಡ ಆಡುತ್ತಾ ಇದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 11 ಆರಂಭದ ಚೆಂಡು ಮುಕ್ತಾಯ. ತೃತೀಯ ಊರಿನ ದ್ವಿತೀಯ ಚೆಂಡಿಸಬೇಕಾಗಿದೆ. ತೀರ್ಪುಗಾರ ದಾಟುತ್ತಾ ಶ್ರೇಷ್ಠ ಮಟ್ಟದ ಊರಿ ಚೆಂಡಿನ ದಾಳಿ 1 ಓಟದಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅದ್ಭುತವಾದಂತಹ ಚಿತ್ರರಕ್ಷಣೆ ಕಾಣಸಿಗ್ತಾ ಇದೆ. ಈ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 12 ಕಾಣಸಿಗ್ತಾ ಇದೆ. 2 ಚೆಂಡಿನಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ಬಸೀರ್ ಎಸೆಯಬೇಕಾಗಿದೆ. ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಚೆಂಡನ್ನು ನಿಭಾಯಿಸಬೇಕಾಗಿದೆ. ಕಾರಣ 28 ಓಟವನ್ನು ಮಾತ್ರ ಗಳಿಸಿದ್ದೀರಾ. ಎದುರಾಳಿ ತಂಡಕ್ಕೆ 29 ಓಟವನ್ನು ಬಿಟ್ಕೊಡ್ರಿ. ಇಲ್ಲಿ ನಿಧಾನಗತಿಯಲ್ಲಿ ರನ್ ಗಳಿಕೆ ಸಾಗುವುದಾದರೆ ಖಂಡಿತವಾಗಲು ಇದು 3ನೇ ಓವರ್ ಚಾಲ್ತಿಯಲ್ಲಿದೆ. 3ನೇ ಚೆಂಡು ಎಸೆಯಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ಸೊಗಸಾದ ದಾಳಿ ಕಾಟ್ ಮಾಡೋ ಪ್ರಯತ್ನ. ಲಿವರ್ಸ್ ಮುಖೇನವಾಗಿ 1 ಓಟ ಕ್ರಮಿಸುವಾಗ 13 ಓಟ ಬಂದಾಗಿದೆ. 13ಕ್ಕೆ 1 ಎಂಬ ಸ್ಥಿತಿಯಲ್ಲಿ SK ವಾರಿಯರ್ಸ್ ತಂಡ ಆಡುವುದಾದರೆ 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 4ನೇ ಬಾರಿಗೆ ಎಸೆಯಬೇಕಾಗಿದೆ. ತೀರ್ಪುಗಾರ ದಾಟುತ್ತಾ ಮತ್ತೊಮ್ಮೆ ತನ್ನದಾದ ಶೈಲಿಯಲ್ಲಿ Yes, again touch and Delaban. The last 2 more to go. A 5th and volley mark once again. Basir is the man. Right arm on the wicket. 5th arm once again. ಉಲ್ಟಾ ದಂಡಿಗೆ ಪ್ರಯತ್ನ ಪಡ್ರು. ಇಲ್ಲಿ 1 ಓಟದಲ್ಲಿ ಕಾಣಸಿಗುವಾಗ ಅಂಕಾಂಶ ಪಟ್ಟಿಯಲ್ಲಿ 14. ಕೊನೆಯ 1 ಚೆಂಡು ಬಾಕಿ ಇದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಅಂಕಾಂಶ ಪಟ್ಟಿಯಲ್ಲಿ 14 ಓಟ ಬಂದಾಗಿದೆ.
13 ಚೆಂಡು ಮುಂದೆ ಬೇಕಾಗಿದೆ 15 ಓಟದ ಅನಿವಾರ್ಯತೆ 2 ಓಟ ಹೆಚ್ಚಳ ಇದೆ ಖಂಡಿತವಾಗಲೂ ಇದು ಕೊನೆಯ ಚೆಂಡು ಎಸೆಯಬೇಕಾಗಿದೆ ದಾಂಡುಗಾರನ್ನು ಕಟ್ಟಿ ಹಾಕುವಣ ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಚೆಂಡು ಚುಕ್ಕಿ ಆಗ್ತಾ ಇದೆ ಓವರ್ ನಂಬರ್ 3 ನಾಂದಿ ಆಡ್ತಾ ಇದೆ ಎಂಡ್ ಆಫ್ ದಿ ಓವರ್ ನಂಬರ್ 3 comes up to 14 on the board required 12 to go 15 run required ಉಳಿದಂತ 12 ಚೆಂಡು ಮುಂದೆ ಬೇಕಾಗಿದೆ 15 ಓಟದ ಅನಿವಾರ್ಯತೆ ಫಲಿತಾಂಶದ ಓವರ್ ನಿರ್ಣಾಯಕ ಓವರ್ ಪಂದ್ಯಾಕೂಟದ ಎಲ್ಲ ಹಾಗು ಹೋಗುಗಳು ಈ ಒಂದು ಓವರ್ ನಲ್ಲಿ ಖಂಡಿತವಾಗಲೂ ಎಸ್ ಮುದ್ದಿನ ಪಂದ್ಯಾಕೂಟದ ನನ್ನಚ್ಚಿಕೆಯಾಗಿ ಎರಡು ತಂಡದ ನಾಯಕರನ್ನು ಬರಮಾಡ್ತಾ ಇದ್ದಾವೆ ಚಾಲೆಂಜರ್ಸ್ ಕೋಟೆಕ್ಕಾರು ವಿರುದ್ಧವಾಗಿ ಲಯನ್ಸ್ ಅಚ್ಚಿನಡಕ ತಂಡದ ನಾಯಕರನ್ನು ಕಳಿಸಿಕೊಡಬೇಕಾಗಿದೆ ನನ್ನ ಧ್ವನಿ ಕೇಳುವುದಾದರೆ ದಯವಿಟ್ಟು ಎರಡು ತಂಡದ ನಾಯಕರನ್ನು ಕಳಿಸಿಕೊಡಿ ನನ್ನಚ್ಚಿಕೆಯಾಗಿ ವಿಳಂಬ ಮಾಡಬೇಡಿ ಎರಡನೇ ಪಂದ್ಯಾಕೂಟದಲ್ಲಿ ಸಾಗಿ ಬರುವಾಗ ಮೂರನೇ ಪಂದ್ಯಾಕೂಟಕ್ಕೆ ನಾವು ಕರೆ ನೀಡ್ತಾ ಇದ್ದಾವೆ ದಯವಿಟ್ಟು ಬನ್ನಿ ನಾಣ್ಯಚ್ಚಿಕೆಗೆ ಎರಡು ತಂಡದ ನಾಯಕರನ್ನು ಕಳಿಸಿಕೊಡಬೇಕಾಗಿದೆ ಇಲ್ಲಿ ಓವರ್ ನಂಬರ್ 4 ಚಾಲ್ತಿಯಲ್ಲಿದೆ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ ದಾಂಡುಗಾರ ಭಾಗದಲ್ಲೂ ಸೈ ಎಸೆತಗಾರಿಕೆ ಭಾಗದಲ್ಲಿ ಸೈ ಈತ ಆಟಗಾರ ತಂಡದ ಭರವಸೆ ಬೆನ್ನೆಲುಬು ಜವಾಬ್ದಾರಿ ಎಲ್ಲವನ್ನು ಹೊತ್ತುಕೊಂಡು ಆಡುವಂತ ಆಟಗಾರ ಖಂಡಿತವಾಗ್ಲೂ ಇದು ಫಲಿತಾಂಶದ ಓವರ್ ಎಲ್ಲ ಪಂದ್ಯಾಕೂಟದ ಹಾಗು ಹೋಗುಗಳು ಈ ಒಂದು ಓವರ್ ನಿರ್ದೇಶಿಸಲಿಕ್ಕಿದೆ ಅಂಕಾಂಶ ಪಟ್ಟಿಯಲ್ಲಿ 14 ಬಂದಾಗಿದೆ 12 ಚೆಂಡು ಮುಂದೆ ಬೇಕಾಗಿದೆ 15 ಬೇಕಾಗಿದೆ 12 ಚೆಂಡು ಮುಂದೆ ಬೇಕಾಗಿದೆ 15 ಓಟದ ಅನಿವಾರ್ಯತೆ 3 ಓಟ ಮಾತ್ರ ಹೆಚ್ಚಳ ಕಾಣ ಸಿಗ್ತಾ ಇದೆ ಇಲ್ಲಿ ಕಟ್ ಮಾಡೋ ಪ್ರಯತ್ನ ಅದ್ಭುತವಾದಂತಹ ಎಸೆತಗಾರಿಕೆ ಇಲ್ಲಿ ಒಂದು ಓಟ ಇಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 14 ಬೇಕಾಗಿದೆ ಉಳಿದಂತ 11 ಚೆಂಡು ಮುಂದೆ ದ್ವಿತೀಯ ಚೆಂಡು ಬೇಕಾಗಿದೆ ಜೆರ್ಸಿ ನಂಬರ್ 33 ಎಸೆತಗಾರಿಕೆ ಭಾಗದಲ್ಲಿ ನಾಸೀರ್ ದಾಂಡುಗಾರನ ಎಲ್ಲ ಚಲನ ಒಳಗೊಂಡಂತಹ ಆಟಗಾರ ಖಂಡಿತವಾಗಲಿ ನೋಡಬೇಕಾಗಿದೆ ನಾಸೀರ್ ಚೆಂಡಿಗೆ ಇಲ್ಲಿ ಯಾವ ರೀತಿ ದಾಂಡುಗಾರ ಪ್ರತ್ಯುತ್ತರ ನೀಡ್ತಾನೆ ಕಾದಬೇಕಾಗಿದೆ ಇಲ್ಲಿ ಲೈನ್ಸ್ ಇಲ್ಲಿ ನಾಣ್ಯಚುಮ್ಮಿಕೊಂಡು ವಿಜಯಶಾಲಿ ಆಗ್ತಾ ಇದೆ ತಮ್ಮ ಎಲ್ಲ ಮಾತುಕತೆ ನಡೆಸಿ ಈ ಪಂದ್ಯಾಕೂಟ ಮುಗಿದ ತಕ್ಷಣ ಮೈದಾನ ಸೇರಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಚೆಂಡು ತೀರಾ ಹೊರಭಾಗ ಕಿತ್ತು ಒಂದು ಓಟ ಇಲ್ಲಿ ಲಾಭವನ್ನು ಪಡ್ಕೊಂಡ್ರೆ ಒಂದು ಓಟ ಇಲ್ಲಿ ಬೋನಸ್ ರೂಪದಲ್ಲಿ ಪಡ್ಕೊಂಡ್ರೆ ಇದೇ ರೀತಿಯಲ್ಲಿ ವೈಡ್ ಅನ್ನು ಎಸೆದ್ರೆ ಖಂಡಿತವಾಗ್ಲೂ ಎದುರಾಳಿ ತಂಡ ಲಾಭವನ್ನು ಪಡ್ಕೊಳ್ತಿದ್ರೆ ಒಂದು ಓಟ ಕೂಡ ಖಂಡಿತವಾಗ್ಲೂ ಇಲ್ಲಿ ನಿರ್ಣಾಯಕ ಓಟ ಆಗ್ಲಿಕ್ಕಿದೆ ಅಂಕಾಂಶ ಪಟ್ಟಿಯಲ್ಲಿ 16 ಬಂದಾಗಿದೆ ಮತ್ತೆ ಅದೇ ಹಾಡು ಅದೇ ರಾಗ ಖಂಡಿತವಾಗ್ಲೂ ಇದೇ ರೀತಿಯಲ್ಲಿ ಚೆಂಡನ್ನು ಎಸೆದ್ರೆ ಅನೀಫ್ ಲೈನ್ಸ್ ತಂಡದ ಅನೀಫ್ ತಂಡವನ್ನು ಸೇರಿಕೊಳ್ಳಬೇಕಾಗಿದೆ ಅಂಕಾಂಶ ಪಟ್ಟಿಯಲ್ಲಿ 16 3 ಚೆಂಡನ್ನು ಎಸೆದ್ರು 17 ಬಂದಾಗಿದೆ 3 ಚೆಂಡನ್ನು ಎಸೆದ್ರು 2 ವೈಡ್ ಒಂದು ಓಟ ಮಾತ್ರ ಇಲ್ಲಿ 3 ಓಟ ಒಟ್ಟಾರೆಯಾಗಿ ಬಿಟ್ಕೊಟ್ರು ಖಂಡಿತ ದುಬಾರಿ ಆಗ್ತಾ ಇದೆ ಖಂಡಿತವಾಗ್ಲೂ ಬಹಳಷ್ಟು ಓಟ ಇತರ ರೂಪದಲ್ಲಿ ಬಿಟ್ಕೊಡ್ತಾ ಇದೆ ಎದುರಾಳಿ ತಂಡ ಲಾಭವನ್ನು ಪಡ್ಕೊಳ್ತಾ ಇದೆ ಆ ಗೆಲುವಿನ ಹತ್ತಿರತ್ತ ತಂಡ ಬರ್ತಾ ಇದೆ ಗೆಲುವಿನ ರುಚಿಯನ್ನು ನೀಡ್ತಾ ಇದೆ ಖಂಡಿತವಾಗ್ಲೂ ಅಂಕಾಂಶ ಪಟ್ಟಿಯಲ್ಲಿ 11 ಚೆಂಡು ಮುಂದೆ ಬೇಕಾಗಿದೆ 11 ಓಟದ ಅನಿವಾರ್ಯತೆ ಒಮ್ಮೆ ಚಾಲೆಂಜರ್ ತಂಡದ ಘಂಟಘೋಷ ಮುಳುಗುತ್ತಾ ಇದೆ ಒಂದು ರೀತಿಯಲ್ಲಿ ನೋಡಿದೆ ಎಸ್ಕೆ ಓರಿಸ್ ತಂಡದಲ್ಲಿ ಕೂಡ ಘಂಟಘೋಷ ಮುಳುಗುತ್ತಾ ಇದೆ ಕಾರಣ ಇದು ಸಮಾನತೆಯಲ್ಲಿದೆ 11 ಚೆಂಡು ಮುಂದೆ ಬೇಕಾಗಿದೆ 11 ಓಟದ ಅನಿವಾರ್ಯತೆ ದಾಂಡುಗಾರ ಕಂಬ್ಯಾಕ್ ಮಾಡಲೇಬೇಕಾಗಿದೆ ಮಾಡಿದಂತ ತಪ್ಪನ್ನು ತಿದ್ದಿ ಖಂಡಿತವಾಗ್ಲೂ ಲಯಕ್ಕೆ ಬರಲೇಬೇಕಾಗಿದೆ ಎಸೆತಗಾರ ನಾಸೀರ್ ಕಾರಣ ಬಹುತೇಕವಾಗಿ 3 ಇತರ ಓಟ ಇಲ್ಲಿ ಎದುರಾಳಿಗೆ ತಂಡಕ್ಕೆ ಬಿಟ್ಕೊಟ್ಟಂತಹ ಎಸೆತಗಾರ ನಾಸೀರ್ ದುಬಾರಿ ಆಗ್ತಾ ಮತ್ತೊಮ್ಮೆ ತೀರ್ಪುಗಾರನ ದಾಟುತ್ತಾ ನಿಧಾನಗತಿಯಲ್ಲಿ ದಂಡನ್ನು ಬೀಸಿದ್ರು ಒಂದು ಓಟ ಸುಲಭ ಓಟವನ್ನು ಪಡೆದುಕೊಂಡು ಅಂಕಾಂಶ ಪಟ್ಟಿಯಲ್ಲಿ 19 ಬಂದಾಗಿದೆ ಲಯನ್ಸ್ ಅಚ್ಚಿನಡಕ ನಾಣ್ಯಚುಮ್ಮಿ ವಿಜಯಶಾಲಿಯಾಗಿ ಕ್ಷೇತ್ರ ಭಾಗದಲ್ಲಿ ಆಯ್ದುಕೊಂಡಿದೆ ಈ ಪಂದ್ಯಾಕೂಟ ಮುಗಿದ ತಕ್ಷಣ ಮೈದಾನ ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ 19 ಬಂದಾಗಿದೆ ಇಲ್ಲಿ 2 ಚೆಂಡು ಮಾತ್ರ ಮುಕ್ತಾಯಗೊಂಡಿದೆ 2 ಚೆಂಡು ಬಿಟ್ಕೊಟ್ಟಂತ ಮೊತ್ತ 6 ಓಟ ಮತ್ತೊಮ್ಮೆ ತೀರ್ಪು 5 ಓಟ ಮತ್ತೆ ಅದ್ಭುತವಾಗ್ತದೆ ಎಸೆತಗಾರಿಕೆ ಇಲ್ಲಿ ಒಂದು ಓಟಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 20 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ತಾ ಇದೆ 4ನೇ ಬಾರಿಗೆ ಸೇರಬೇಕಾಗಿದೆ 20 ಬಂದಾಗಿದೆ ಇಲ್ಲಿ ರೋಚಕತೆಯಾಗಿ ಪಂದ್ಯಾಕೂಟ
ಮತ್ತೊಮ್ಮೆ ತೀರ್ಪುಗಾರನ ಅಡ್ಡುತ್ತ ಅದ್ಭುತವಾದಂತ ಒಳ್ಳೆದು. ಮೈ ಗುಡ್ನೆಸ್, ಟಾಟಾ ಬೈ ಬೈ, ಆಮ್ಸಮ್ ಬಿಗಿ. ಇದು ಪ್ರಥಮ ಷಟಕ ದಾಖಲಾಗ್ತಾ ಇದೆ. ಖಂಡಿತವಾಗಲೂ ಇದು ಆರಂಭದ ಷಟಕ ದಾಖಲಾಗ್ತಾ ಇದೆ. ಈ ದಾಂಡುಗಾರ ದ ಬ್ಲೇಡ್ ಆಫ್ ಎಸ್ ಬ್ಯಾಕ್ ಮ್ಯಾಕ್ಸಿಮಮ್ ಆಸಿಕ್ ಆನ್ ಫೈರ್. ಅದ್ಭುತವಾದಂತ ಎಸೆತಗಾರಿಕೆ. ಟೈಮ್ ಇಸ್ ಪವರ್. ಓರ್ವ ಚಿತ್ರರಕ್ಷಕ 30 ಯಾರ್ಡ್ ಸರ್ಕಲ್ ಅಣ್ಣನ ಎಸೆತಕ್ಕೆ ತಮ್ಮ ಬಾರಿಸಿದಂತಹ ಒಂದು ಷಡ್ಕ ಖಂಡಿತವಾಗ್ಲೂ ಒಂದೇ ಬಟ್ಟೆನಲ್ಲಿ ಊಟ ಮಾಡಿದಂತಹ ಇರು ಆಟಗಾರರು. ಆದರೆ ಮೈದಾನದಲ್ಲಿ ಎದುರಾಳಿಗಳು ಖಂಡಿತವಾಗ್ಲೂ ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 26 ಒಂದಾಗಿದೆ. ಇಲ್ಲಿ ಪಂದ್ಯಾಕೂಟದ ಈ ಒಂದು ಷಡ್ಕ ಮುಖೇನವಾಗಿ ಪಂದ್ಯಾಕೂಟದ ಸ್ಥಿತಿಗತಿ, ಪಂದ್ಯಾಕೂಟದ ಎಲ್ಲ ಹಾಲು ಹೋಗುಗಳು, ಪಂದ್ಯಾಕೂಟದ ಚಿತ್ರಣ ಬದಲಾಗ್ತಾ ಇದೆ. ಈ ಒಂದು ಷಡ್ಕ ಅಂಕಾಂಶ ಪಟ್ಟಿಯಲ್ಲಿ 27. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಪಂದ್ಯಾಕೂಟದ ಹಿಡಿತಲ್ಲಿದ್ದಾರೆ ಎಸ್ಕೆ ವಾರಿಯರ್ಸ್ ತಂಡ. ಒಂದ್ ಕಡೆ ಎಸ್ಕೆ ವಾರಿಯರ್ಸ್ ತಂಡದ ಪ್ರೇಕ್ಷಕರಿಂದ ಘಂಟಾಘೋಷ ಮುಳುಗುತ್ತಾ ಇದೆ. ತಂಡದ ಮಾಲಕನ ಮುಖದಲ್ಲಿ ಮಂದಾಸ ಮುಳುಗುತ್ತಾ ಇದೆ. ಕಾರಣ ಗೆಲುವಿನ ಸನ್ನಿವೇಶದಲ್ಲಿ ತಂಡ ಕೊನೆಯ ಒಂದು ಚೆಂಡು ಬಾಕಿ ಇದೆ. ತೀರ್ಪುಗಾರ ದಾಟುತ್ತಾ ಸುಂದರ ಶೈಲಿ ಹೊಡೆಯುತ್ತಾ, ಆದರೆ ಕ್ಯಾಚ್ ಔಟ್ ಮತ್ತೆ ಕಮ್ ಬ್ಯಾಕ್ ಅನ್ನು ಇಲ್ಲಿ ನಾಸಿರ್ ನೀಡಿದ್ರು. ಇಲ್ಲಿ ಉದರಿ ನಷ್ಟವಾಗ್ತಾ ಇದೆ. ಕೊನೆಯ 6 ಚೆಂಡು ಬಾಕಿ ಇದೆ. 6 ಚೆಂಡು ಮುಂದೆ ಬೇಕಾಗಿದೆ. ಬೆರಳು ಎಣಿಕೆ 2 ಓಟ, 6ಕ್ಕೆ ಬೇಕಾಗಿದೆ 2. ಅದೆಷ್ಟೋ ಇತಿಹಾಸ ಇದೆ. 6ಕ್ಕೆ 2 ಕಟ್ಟಿ ಹಾಕಿದ ಇತಿಹಾಸ ಖಂಡಿತವಾಗ್ಲೂ ಇದೆ ಎಂದು ಮೈದಾನದಲ್ಲಿ ಆ ಇತಿಹಾಸ ಇಲ್ಲಿ ಶಿಶಿಸೋರೆ ಕಾದೋಡಬೇಕಾಗಿದೆ. 6ಕ್ಕೆ 2 ಬೇಕಾಗಿದೆ. ಈ ಪಂದ್ಯಾಕೂಟವನ್ನು ಗೆಲ್ಲುವರು ಯಾರು, ಈ ಪಂದ್ಯಾಕೂಟವನ್ನು ಸೋಲುವರು ಯಾರು? ಇನ್ನೂ ಕೂಡ ಪಂದ್ಯಾಕೂಟ ಮುಕ್ತಾಯಗೊಂಡಿಲ್ಲ. ಕಾರಣ ಕ್ಷಣ ಮಾತ್ರದಲ್ಲಿ ಬದಲಾಗುವಂತ ಕ್ರಿಕೆಟ್ ಖಂಡಿತವಾಗ್ಲೂ ನೋಡಬೇಕಾಗಿದೆ. ಯಾವ ಕ್ಷಣದಲ್ಲೂ ಬದಲಾಗುವಂತ ಹೇಳಲು ಅಸಾಧ್ಯ. ಇಲ್ಲಿ 6ಕ್ಕೆ ಬೇಕಾಗಿದೆ.
ಈ ಪಂದ್ಯಾಕೂಟ ಚಾಲ್ತಿಲಿರುವಾಗ ನಾಸೀರ್ ಅವರು 13 ಓಟವನ್ನು ಬಿಟ್ಟುಕೊಟ್ರು. ತಂಡದ ಆಟಗಾರರಿಂದ ಕೆಲವೊಂದು ಬೈಗಳು ತುಳು ಭಾಷೆಯಲ್ಲಿ ಹೇಳುವುದಾದರೆ ಮ್ಯಾಚಿನ ಗಡಿದತ್ತೆ. ಖಂಡಿತವಾಗ್ಲೂ ಕೆಲವೊಂದು ಬೈಗಳು ಕಾಣಸಿಗಬಹುದಾಗಿದೆ. ಇಲ್ಲಿ ಬೇಕಾಗಿದೆ ಉಳಿದಂತ 6 ಚೆಂಡು ಮುಂದೆ ಬೇಕಾಗಿದೆ ಬೆರಳು ಎಣಿಕೆ 2 ಓಟ ಮಾತ್ರ ಬೇಕಾಗಿದೆ. ಇಲ್ಲಿ ಖಂಡಿತವಾಗ್ಲೂ ಅದೆಷ್ಟು ಅಂಡರ್ ಆರ್ಮ್ ಕ್ರಿಕೆಟಿನಲ್ಲಿ 6ಕ್ಕೆ 1, 6ಕ್ಕೆ 2, 6ಕ್ಕೆ 3 ಕಟ್ಟಿಯಾಗಿದ ಅದೆಷ್ಟೋ ಇತಿಹಾಸ ಇದೆ. ಹಾರಕ್ಕೆ 2 ಬೇಕಾಗಿದೆ. ಕೊನೆಯ ಓವರ್ ಇಲ್ಲಿ ಚಾನ್ಮೆಯ ತಂಡಾಗಿತ್ತು. ಇಲ್ಲಿ ಇದರೊಂದಿಗೆ ಪಂದ್ಯಾಕೂಟ ಆರಂಭದ ಪಂದ್ಯಾಕೂಟದಲ್ಲಿ SK ವಾರಿಯರ್ಸ್ ತಂಡ ವಿಜಯಶಾಲಿ ಆಗ್ತಾ ಇದೆ. ಕೊನೆಯ ಗಳಿಗೆಯಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. ಇದರೊಂದಿಗೆ SK ವಾರಿಯರ್ಸ್ ತಂಡ 2 ಅಂಕದೊಂದಿಗೆ ಇಲ್ಲಿ ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಆಸಿ ಕಟ್ತಾ ಇದ್ದಾನೆ. ವೈಯಕ್ತಿಕ ಮೊತ್ತ 15 ಓಟದೊಂದಿಗೆ ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಕಟ್ತಾ ಇದ್ದಾನೆ. ಮುಂದಿನ ವೀಕ್ಷಕರಿಗಾಗಿ ಮುಂದಿನ ವಿದ್ಯಮಾನಕ್ಕಾಗಿ ಮುಸಂಬಿಲ್ ಪಂದ್ಯಾಕೂಟದ ಎಲ್ಲ ಹಾಗು ಹೋಗುಗಳನ್ನು ಬಿತ್ತರಿಸಿ ಹೇಳಿದ್ದಾರೆ. ತಮ್ಮನ್ನು ಆತ್ಮೀಯವಾದಂತಹ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಸರ್ ನೀವು ಧನ್ಯವಾದಗಳು ಅನ್ಸರ್ ಅವರೇ. ಆದಷ್ಟು ಬೇಗ ಪಂದ್ಯಾಕೂಟಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಟವು ಲಯನ್ಸ್ ಜನಕ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಗಾರು ಕದು ನೋಡೋಣ. ಲೀಗ್ ಮಾದರಿಯ 3ನೇ ಪಂದ್ಯಾಟವು ನಡೆಯುತ್ತಾ ಇದೆ. ಈ ಒಂದು ಕೆಂಸ ಮೈದಾನದಲ್ಲಿ ಪಂದ್ಯಾಕೂಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪಂದ್ಯಾಕೂಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಖಂಡಿತವಾಗಿಯೂ ಇದೀಗ ಲಯನ್ಸ್ ಅಜ್ನಡ್ಕ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಗಾರರು ಖಂಡಿತವಾಗಿಯೂ ತಂಡದ ಪ್ರತಿಯೊಬ್ಬರು ಆಟಗಾರರು
ಆದಷ್ಟು ಬೇಗ ಮೈದಾನವನ್ನು ಸೇರ್ಬೇಕಾಗಿ ಕೇಳಿಕೊಳ್ತಾ ಇದ್ದವ. ಲಯನ್ಸ್ ಅಜ್ಜಿನಡ್ಕ ನಾಣ್ಯ ಚಿಮೆಗೆಯನ್ನು ಗೆದ್ದು ಫೀಲ್ಡ್ ಅನ್ನು ಆಯ್ದುಕೊಂಡಿದೆ. ಲೀಗ್ ಮಾದರಿಯ 2025ರ APL 2025ರ ಲೀಗ್ ಮಾದರಿಯ 3ನೇ ಪಂದ್ಯಾಟಕ್ಕೆ ಚಾಲನೆಯಲ್ಲಿದೆ. ಲಯನ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಕಾರು. ಕಾದು ನೋಡೋಣ ಈ ಒಂದು ಪಂದ್ಯಾಕೂಟದ ಬಾತಿ ಅವನು ಬಿಲ್ಲ എങ്ങനെ ചൂട് മരിക്കണം ಖಂಡಿತವಾಗಿಯೂ ಕ್ರೀಡಾಭಿಮಾನಿಗಳೇ, ನನ್ನ ಬಗ್ಗೆ ನನ್ನ ಹಿಂದೆ ನೀನು ಕತೆ ಹೇಳಿದರೆ ನಿನ್ನ ಹಿಂದೆ ನಿನ್ನ ಬಗ್ಗೆ ಬೇರೊಬ್ಬರು ಕಾದಂಬರಿಯನ್ನೇ ಬರೆಯುತ್ತಾರೆ. ಖಂಡಿತವಾಗಿಯೂ ನೆನಪಿರಲಿ, ಕಾಲ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ. ಇದರೊಂದಿಗೆ ಪಂದ್ಯಾಕೂಟಕ್ಕೆ ಚಾಲನೆ ನೀಡ್ತಾ ಇದ್ದವ ಪ್ರಥಮ ಓವರಿನ ಚಾಲ್ತಿಯಲ್ಲಿದೆ. ದಾಂಡುಗಾರರು ಈಗಾಗಲೇ ಮೈದಾನವನ್ನು ಪ್ರವೇಶಿಸ್ತಾ ಇದ್ದಾರೆ. ಶೈಖರ್ ವಿಭಾಗದಲ್ಲಿ ಲೆಫ್ಟ್ ಹ್ಯಾಂಡ್ ದಾಂಡುಗಾರ, ಎಡಗೈ ದಾಂಡುಗಾರ ಸಚಿನ್ ಕಂಡುಕೊಂಡ್ರೆ. ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಪಚ್ಚು ತಂಡದ ಮಾಲಕರು ಆಗಿರುವಂತಹ ಪಚ್ಚು ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಕಂಡುಕೊಂಡ್ರೆ. ಶೈಖರ್ ವಿಭಾಗದಲ್ಲಿ ಎಡಗೈ ದಾಂಡುಗಾರ ಸಚಿನ್. ತೀರ್ಪುಗಾರರೇ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದವ. ಮತ್ತೆ ಲಯನ್ಸ್ ತಂಡದ ಅನುಭವಿ ಎಸೆತಗಾರ, ಶರವೇಗದ ಎಸೆತಗಾರ, ಮಾಂತ್ರಿಕ ಎಸೆತಗಾರ ನೌಫಲ್ ಅಜ್ಜಿನಡ್ಕ. ಖಂಡಿತವಾಗಿಯೂ ಕಾದು ನೋಡೋಣ ಯಾವ ರೀತಿ ಮತ್ತೆ ಸೊಗಸಾಗಿ ದಂಡಿಸಲು ಪ್ರಯತ್ನ. ಇಲ್ಲಿ ತೀರ್ಪುಗಾರರಿಂದ ಯಾವುದೇ ಯತ್ನ ಕಂಡು ಬರ್ತಾ ಇಲ್ಲ. ಅವಲ್ಲಿ ಓಟಕ್ಕೆ ಪ್ರಯತ್ನ. ಇಲ್ಲಿ ಅವಲಿ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. ಲೆಗ್ ಬೈಸ್ ಮೂಲಕ ಅವಲಿ ಓಟವು ಖಾತೆಯಲ್ಲಿ ಸುಲಭ ರೀತಿಯಲ್ಲಿ ಜಮೆ ಆಗುತ್ತಾ ಇದೆ. ಖಾತೆಯು ಆರಂಭಗೊಳ್ಳುತ್ತಾ ಇದೆ. 2 ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೊಮ್ಮೆ ಚೆಂಡನ್ನು ಕೈಗೆಳ್ಳುತ್ತಾ ಮತ್ತೊಮ್ಮೆ ನೌಫಲ್ ಖಂಡಿತವಾಗಿಯೂ ಯಾವ ರೀತಿ ತಮ್ಮ ತಂಡಕ್ಕೆ ಹಾಜರಾಗುತ್ತಾರೆ ಕಾದು ನೋಡೋಣ. ನೌಫಲ್ ಮುಖೇನವಾಗಿ ದ್ವಿತೀಯ ಬಾರಿ ಮತ್ತೆ ಬೀಸಿದ್ರು. ಇಲ್ಲಿ ಸಚಿನ್ ಅವರು ಯಾವುದೇ ಯತ್ನವಿಲ್ಲ. ತೀರ್ಪುಗಾರರಿಂದ ಬೈಸ್ ಮೂಲಕ ಲೆಗ್ ಬೈಸ್ ಮೂಲಕ 1 ಅಂಕವಷ್ಟೇ ಸುಲಭ ರೀತಿಯ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಾಂಟು 3-1 ಏರುತ್ತಾ ಇದೆ. ನೌಫಲ್ ಮುಖೇನವಾಗಿ ನೌಫಲ್ ರವರ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪವರ್ ಪ್ಲೇ ಚಾಲ್ತಿಯ ಪ್ರಥಮ ಓವರಿನ 3ನೇ ಎಸೆತಕ್ಕೆ ನೌಫಲ್ ರವರು ಸಜ್ಜಾಗಿದ್ದಾರೆ. ನೌಫಲ್ ಟು ಪಚ್ಚು, ಕೋಟೆಗಾರ ಪರಿಸರದ ಅನುಭವವುಳ್ಳಂತಹ ಆಟಗಾರ ಈ ಪಚ್ಚು. ಕಾದು ನೋಡೋಣ. ದಾಂಡಿಸಿದ್ರು, ಅಲ್ಲೂ ಗಾಂಡಲು ಬಿಡದೆ ಈ ನೌಫಲ್ ರವರು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಈ ನೌಫಲ್ ರವರು. ಖಂಡಿತವಾಗಿಯೂ ಆಟಗಾರನನ್ನು ಅಲುಗಾಡಲು ಬಿಡದೆ ಬಹಳ ಸುಂದರ ಶೈಲಿಯಲ್ಲಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ನೌಫಲ್ ಮುಖೇನವಾಗಿ ಚತುರ್ಥ ಬಾರಿಗೆ 4ನೇ ಎಸೆತ. ಮತ್ತೆ ಅದೇ ಹಾಡು, ಅದೇ ರಾಗ. ಆಟಗಾರನನ್ನು ಸಂಪೂರ್ಣವಾಗಿ ಕಟ್ಟಿಯಾಗುತ್ತಾ ಇದ್ದಾರೆ ಈ ನೌಫಲ್ ರವರು. ಲಯನ್ಸ್ ತಂಡದ ಓರ್ವ ಅನುಭವಿ ಎಸೆತಗಾರ. ಮತ್ತೆ ನೌಫಲ್ ಮುಖೇನವಾಗಿ ಪಂಚಮಿ ಎಸೆತ. ನೌಫಲ್ ರವರ 5ನೇ ಎಸೆತ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಮತ್ತೆ ಬೀಸಿದ್ರು. ಇಲ್ಲಿ ತೀರ್ಪುಗಾರರಿಂದ ಯಾವುದೇ ಯತ್ನವಿಲ್ಲ. ಮತ್ತೆ ಡಾಟೆಡ್ ಡೆಲಿವರಿ, ಲಯಬದ್ಧವಾದ ದಾಳಿ. ನೌಫಲ್ ರವರು ಖಂಡಿತವಾಗಿಯೂ ಸಂಪೂರ್ಣವಾಗಿ ದಾಂಡುಗಾರರನ್ನು ಕಟ್ಟಿಯಾಗುತ್ತಾ ಇದ್ದಾರೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪವರ್ ಪ್ಲೇಯ ಕೊನೆಯ 1 ಎಸೆತ ಮಾತ್ರ ಬಾಕಿ ಆಗುತ್ತಾ ಇದೆ. ಲಾಸ್ಟ್ 1 ಡೆಲಿವರಿ ಪವರ್ ಪ್ಲೇ ಚಾಲ್ತಿಯ ಕೊನೆಯ 1 ಎಸೆತ ಮಾತ್ರ ಬಾಕಿ ಆಗುತ್ತಾ ಇದೆ. ಚಾಲೆಂಜರ್ಸ್ ಕೋಟೆಕಾರ ವಿರುದ್ಧವಾಗಿ ಲಯನ್ಸ್ ಅಜ್ಜಿನಡ್ಕ. ಕಾದು ನೋಡೋಣ ಯಾರು ವಿಜಯಶಾಲಿಯಾಗುತ್ತಾರೆ ಎಂದು. ನೌಫಲ್ ಮುಖೇನವಾಗಿ ಕೊನೆಯ 1 ಎಸೆತಗಳು ಬಾಕಿ ಆಗುತ್ತಾ ಇದೆ. ಲಾಸ್ಟ್ 1 ಡೆಲಿವರಿ
ಖಂಡಿತವಾಗಿ ಈ ಒಂದು ಚೆಂಡನ್ನು ಚುಕ್ಕಿಯಾದಲ್ಲಿ ಖಂಡಿತವಾಗಿ ಮೈದಾನದ ಒಂದನೆಯ ಪ್ರಥಮವಾಗಿ ಮೇಡನ್ ಓವರ್ ಆಗಲಿದೆ. ನೌಫಲ್ ರವರ ಕಾದು ನೋಡೋಣ. ಕೊನೆಯ ಒಂದು ಎಸೆತ ಬಾಕಿ ಆಗ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ ನೌಫಲ್ ಟು ಪಚ್ಚು. ಮತ್ತೆ ಓ ಮೈ ಗುಡ್ನೆಸ್, ಖಂಡಿತವಾಗಿಯೂ ಲೆಗ್ ಬೈಸ್ ಮೂಲಕ 3 ಬಿಟ್ಟುಕೊಟ್ಟರು ಕೂಡ ಈ ಒಂದು ಪಂದ್ಯಾಕೂಟದಲ್ಲಿ ಕಾರಣ ಇವರನ್ನು ಎತ್ತಿ ಹೇಳಲೇಬೇಕು. ಈ ನೌಫಲ್ ಅನ್ನುವಂತ ಎಸೆತಗಾರ ಖಂಡಿತವಾಗಿಯೂ ಮೇಡನ್ ಓವರ್ ಮಾಡಿದ್ದಾರೆ. ಖಂಡಿತವಾಗಿಯೂ ಈ ಒಂದು ಓವರಿನ ಮುಕ್ತಾಯದೊಂದಿಗೆ ತಂಡದ ಖಾತೆಯಲ್ಲಿ ಲೆಗ್ ಬೈಸ್ ಮೂಲಕ ಪಡೆದ ಅಂಕಗಳು ಕೇವಲ 3. ಪವರ್ ಪ್ಲೇ ಚಾಲ್ತಿಯಲ್ಲಿ ಕೇವಲ 3 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಇಂಥ ಒಂದು ಪ್ರದರ್ಶನ ಈ ಮೈದಾನದಲ್ಲಿ ಬೇಕು. ಕಾರಣ 2025ರ APL ಪಂದ್ಯಾಟ ಇದು ಸುಂದರವಾಗಿ ಖಂಡಿತವಾಗಿಯೂ ಎಂದು ಕೆನ್ಸಾ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಚರಿತ್ರೆಯಲ್ಲಿ ಪ್ರಥಮ ಬಾರಿಗೆ ಈ ಒಂದು ಲೈವ್ ಟೆಲಿಕಾಸ್ಟ್ ಮಾಡುವ ಈ ಪಂದ್ಯಾಟ ಖಂಡಿತವಾಗಿಯೂ ಪೀಸ್ ಬಾಯ್ಸ್ ಅಜ್ಜನಕ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬು ಹೃದಯದ ಪ್ರೀತಿ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಇದೀಗ ಸ್ಟ್ರೈಕರ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಕೋಟೆಗಾರ ಪರಿಸರದ ಮತ್ತೊಮ್ಮೆ ಸಚಿನ್. ಖಂಡಿತವಾಗಿಯೂ ಸಚಿನ್ ರವರು ಸಜ್ಜಾಗ್ತಾ ಇದ್ದಾರೆ. ಎಸೆತಗಾರಿಕಾ ವಿಭಾಗದಲ್ಲಿ ಶಂಶೀರ್ ಯಾನಿ ಅಪ್ಪಿ, ಖಂಡಿತವಾಗಿಯೂ ಇವರು ಕೂಡ ಅನುಭವಿತ ಆಟಗಾರ. ತಂಡದಲ್ಲಿ ತಂಡದ ಮಾಲಕ ಜಮಾಲ್ ಅಜಾನ್ಕ ಇವರು ಕೂಡ ಇದ್ದಾರೆ. ಇವರಿಗೂ ಕೂಡ ತಂಡದ ಪರವಾಗಿ ಹೃತ್ಪೂರ್ವಕ ಸಲ್ಲಿಸಿದೆ. ಮತ್ತೆ ಇಲ್ಲಿ ತೀರ್ಪುಗಾರರಿಂದ ಕ್ರಮವಲ್ಲದೆ ಎಸೆತ ವೈಟ್ ಬಾಲ್ ಎಂದು ಘೋಷಣೆ ಆಗುತ್ತಾ ಇದೆ. ಖಾತೆಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗುತ್ತಾ ಇದೆ. ಸಿಂಗಲ್ ವೈಟ್ +1 2 ಅಂಕಗಳು ಖಾತೆಯಲ್ಲಿ ಜಮೆಯಾಗುತ್ತಾ ಉಂಟು. ಖಂಡಿತವಾಗಿಯೂ ಪ್ರಥಮ ಎಸೆತಕ್ಕೆ ವೈಡ್ ಅನ್ನು ಬಿಟ್ಟು ಕೊಡ್ತಾ ಇದ್ದಾರೆ ಇಲ್ಲಿ ಶಂಶೀರ್ ಅವರು. ಮತ್ತೆ ಶಂಶೀರ್ ದಾಳಿಗಾರಿಕಾ ಭಾಗದಲ್ಲಿ ಶಂಶೀರ್ ಟು ಪಚ್ಚು. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ, ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ, ಭೂಮಿ ತಾಯಿಯನ್ನು ಮುನ್ನಿಟ್ಟು ಬಂದಂತಹ ಚೆಂಡು. 1 ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ ಶಂಶೀರ್ ಯಾನಿ ಅಪ್ಪಿರವರ ಅಪ್ಪಿ ಮುಖೇನವಾಗಿ ತೃತೀಯ ಬಾರಿ ನಿಭಾಯಿಸಲು ಬಂದಂತಹ ಬಂಡಿಗ. ಮತ್ತೆ ಸೊಗಸಾದ ದಾಳಿ, ತೀರ್ಪುಗಾರರಿಂದ ಕ್ರಮವಲ್ಲದೆ ಎಸೆತ ವೈಟ್ ಬಾಲ್ ಎಂದು ಘೋಷಣೆ ಆಗುತ್ತಾ ಇದೆ. ದ್ವಿತೀಯ ಬಾರಿಗೆ ಮತ್ತೊಮ್ಮೆ ಶಂಶೀರ್ ಮುಖೇನವಾಗಿ 2ನೇ ಎಸೆತ ದಂಡಿಸಿದ್ರು. ಕ್ಷಣ ಮಾತ್ರ ಗಾಳಿಯಲ್ಲಿ ಸೀಮಾರೇಖೆ ಹೊರಭಾಗದಲ್ಲಿದೆ. ಫ್ಯಾಬುಲಸ್ ಶಾಟ್. ಖಂಡಿತವಾಗಿಯೂ ಇದು ಸಚಿನ್. ನಾನು ಹೇಳ್ತಿದ್ದೆ ಕಳೆದ ಬಾರಿ ಕೂಡ ಅದೆಷ್ಟೋ ಸಿಡಿಲ ಮರಿಯ ಹಾಗೆ ಅದೆಷ್ಟೋ ಭರ್ಜರಿ ಸಿಕ್ಸರ್ ಬಾರಿಸಿದಂತ ಈ ದಾಂಡುಗಾರ ಇದೀಗ ಈ ಒಂದು ಕೆನ್ಸಾ ಮೈದಾನದಲ್ಲಿ ಮಿಂಚುತ್ತಾ ಇದ್ದಾರೆ. APL 2025ರ 2ನೇ ಸಿಕ್ಸರ್ ಕಂಡು ಬರ್ತಾ ಇದೆ ಸಚಿನ್ ಅವರ ದಂಡುಗರಿಂದ. ಮತ್ತೊಮ್ಮೆ ಶಂಶೀರ್ ಟು ಸಚಿನ್. ತೃತೀಯ ಬಾರಿಗೆ ಮತ್ತೆ ದಂಡಿಸಿದ್ರು. ಓಟಕ್ಕೆ ಯಾವುದೇ ರೀತಿಯ ಅವಕಾಶ ಮಾಡಿಕೊಡುತ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗುತ್ತಾ ಇದೆ, ಚುಕ್ಕಿ ಆಗುತ್ತಾ ಇದೆ. ಮತ್ತೊಮ್ಮೆ ಶಂಶೀರ್ ಅವರು ಚತುರ್ಥ ಬಾರಿಗೆ ಶಂಶೀರ್ ಮುಖೇನವಾಗಿ 4ನೇ ಎಸೆತ. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ ಇಲ್ಲಿ. ಮತ್ತೆ ತೀರ್ಪುಗಾರರಿಂದ ಅದೇ ಹಾಡು ಅದೇ ರಾಗ. ಒಡ ಸ್ಟೈಲಿಶ್ ಅಂಪೈರ್ ಖಂಡಿತವಾಗಿಯೂ ತಮ್ಮ ಸೊಬಗಿನ ರೀತಿಯಲ್ಲಿ ಇಲ್ಲಿ ನಮಗೊಂದು ನಿರ್ಣಯವನ್ನು ತಿಳಿಸ್ತಾ ಇದ್ದಾರೆ ಈ ಅಂಪೈರ್ ರವರು. ಖಂಡಿತವಾಗಿಯೂ ಮತ್ತೊಮ್ಮೆ ಅದೇ ತಪ್ಪನ್ನು ಮಾಡಿದ್ರು ಇಲ್ಲಿ ಶಂಶೀರ್ ಅವರು. ಖಂಡಿತವಾಗಿಯೂ ಎಕ್ಸ್ಟ್ರಾ ಬಿಟ್ಟು ಕೊಟ್ಟರೆ ಖಂಡಿತವಾಗಿಯೂ ಮುಂದಿನ ಪಂದ್ಯಾಟದಲ್ಲಿ ಅದು ನಿಮಗೆ ಮುಳ್ಳಾಗಬಹುದು. ಖಂಡಿತವಾಗಿಯೂ ಕಾದು ನೋಡೋಣ. ಮತ್ತೊಮ್ಮೆ ಇದೀಗ ಶಂಶೀರ್ ಅವರು ಮತ್ತೆ ದಾಂಡಿಸಿದ್ರು. ಗಾಳಿಯಲ್ಲಂತೂ ಕ್ಷಣ ಮಾತ್ರ ಇಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ ಬಂದಿಟ್ಟು ಅವಳಿ ಓಟವನ್ನು ಕೂಡ ಇಲ್ಲಿ ಪೂರ್ತಿಗೊಳಿಸುತ್ತಾ ಇದ್ದಾರೆ. ಇಲ್ಲಿ ಇನ್ನು ಉಳಿದಿರುವ 2 ಚೆಂಡುಗಳು ಬಾಕಿ ಆಗ್ತಾ ಇದೆ. ಸಿಕ್ಸರ್ ದಾಂಡಿಗ 16 ಆನ್ ದಿ ಬೋರ್ಡ್. ಸ್ಕೋರ್ 2-16.
ಮತ್ತೆ ದಾಂಡಿಸಲು ಪ್ರಯತ್ನ, ಮತ್ತೆ ತೀರ್ಪುಗಾರರಿಂದ ಮತ್ತೆ ವೈಡ್ +1, ಮತ್ತೆ 2 ಅಂಕ, 2 ಅಂಕ ಜಮೆಯಾಗುತ್ತಾ ಇದೆ. ಮತ್ತೆ 2 ಅಂಕ ಖಾತೆಯಲ್ಲಿ ಸುಲಭ ರೀತಿಯಲ್ಲಿ ಜಮೆಯಾಗುತ್ತಾ ಉಂಟು. ಖಂಡಿತವಾಗಿಯೂ ಎಕ್ಸ್ಟ್ರಾ ಬಿಟ್ಟುಕೊಟ್ಟಲ್ಲಿ ತಮಗೆ ಮುಂದೆ ಕಾದಿದೆ ಕಟ್ಟಿಟ್ಟ ಬುದ್ಧಿ. ಕೊನೆಯ ಪಂಚಮಿ ಎಸೆತ ಅಪ್ಪಿ ಮುಖೇನವಾಗಿ 5ನೇ ಎಸೆತ ನಿಭಾಯಿಸುವ ದಾಂಡಿಗ ಪಚ್ಚು. ದಂಡಿಸಿದ್ರ ಪಚ್ಚು, ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ, ಭೂಮಿ ತಾಯಿಯನ್ನು ಮುಚ್ಚಿಡ್ತಾ ಇದೆ ಚೆಂಡು. ಯಾವುದೇ ಎತ್ತ ಕಂಡು ಬರ್ತಾ ಇಲ್ಲ. ಡೋಂಡೆ ಡೆಲಿವರಿ ಆಗಿದೆ. ಒಬ್ಬರಿನ ಕೊನೆಯ 1 ಎಸೆತಗಳು ಬಾಕಿ ಆಗುತ್ತಾ ಇದೆ. ಅಪ್ಪಿ ಮುಖೇನವಾಗಿ ಲಾಸ್ಟ್ 1 ಡೆಲಿವರಿ. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ, ಮತ್ತೆ ಅದೇ ಹಾಡುವುದೇ ರಾಗ. ಖಂಡಿತವಾಗಿಯೂ ಅಪ್ಪಿರವರು ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ಕೊಂಚ ಮಟ್ಟಿಗೆ ಏರಿಕೆ ಆಗುತ್ತಾ ಇದೆ ಖಾತೆಯಲ್ಲಿ. 19ಕ್ಕೆ ಏರುತ್ತಾ ಇದೆ. 19 ಆನ್ ದಿ ಬೋರ್ಡ್. 2 ಓವರ್ನ ಮುಕ್ತಾಯಗೊಳ್ಳಲಿಲ್ಲ. ಅದಕ್ಕಿಂತ ಮುಂಚೆ ಕೊನೆಯ 1 ಎಸೆತ ಬಾಕಿ ಆಗ್ತಾ ಇದೆ. 19 ಆನ್ ದಿ ಬೋರ್ಡ್. ಮತ್ತೆ ಬೀಚ್ ಹೊಡೆಯಲು ಪ್ರಯತ್ನ, ಬ್ಯೂಟಿಫುಲ್ ಡೆಲಿವರಿ, ಯಾವುದೇ ಯತ್ನವಿಲ್ಲ. ಒಬ್ಬರಿನ ಮುಕ್ತಾಯವಾಗುತ್ತಾ ಇದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 19ಕ್ಕೆ ಏರುತ್ತಾ ಇದೆ. 19 ಆನ್ ದಿ ಬೋರ್ಡ್. 2 ಓವರಿನ ಮುಕ್ತಾಯದೊಂದಿಗೆ ಖಾತೆಯಲ್ಲಿ 19 ಅಂಕ ಜಮಾವಣೆಗೊಳ್ಳುತ್ತಾ ಇದೆ. ಕ್ರಿಕೆಟ್ ಪಂದ್ಯಾಟವು ಯಾವ ಸಮಯ ಸಂದರ್ಭದಲ್ಲೂ ಕೂಡ ಬದಲಾಗಬಹುದು. ಕಾದು ನೋಡೋಣ. ಈ ಒಂದು ಪಂದ್ಯಾಕೂಟದ ವಿಜಯಶಾಲಿ ಯಾರು ಆಗುತ್ತಾರೆ ಎಂದು. ಖಂಡಿತವಾಗಿಯೂ ಈ ಒಂದು ಪಂದ್ಯಾಕೂಟದ ವಿಜಯಶಾಲಿ ಯಾರೆಂದು ಕಾದು ನೋಡೋಣ. ನೌಫಲ್ ರವರು ಪ್ರಥಮ ಓವರಿಗೆ ಕೇವಲ 3 ಅಂಕವನ್ನು ಬಿಟ್ಟುಕೊಟ್ರೆ, ತದನಂತರ ಶಂಶೀರ್ಯಾನಿ ಅಪ್ಪಿರವರು ಅಪ್ಪಿರವರು ಖಂಡಿತವಾಗಿಯೂ 17 ಅಂಕಗಳನ್ನು ಬಿಟ್ಟುಕೊಟ್ಟರು. ಈ ಒಂದು ಪಂದ್ಯಾಟದಲ್ಲಿ ಸ್ಕೋರ್ ಮುಜಾಂಟು 20 ಆನ್ ದಿ ಬೋರ್ಡ್. 20ಕ್ಕೆ ಏರುತ್ತಾ ಇದೆ. ಆರಂಭಿಕ ದಾಂಡುಗಾರರು ಇನ್ನೂ ಕೂಡ ಮೈದಾನದಲ್ಲಿ ಜೀವಂತವಾಗಿದ್ದಾರೆ. ಕಾದು ನೋಡೋಣ. ಸಚಿನ್ ಅವರ ದಂಡುಗರಿಯಿಂದ ಒಂದು ಭರ್ಜರಿ 6 ಕಂಡು ಬಂದಿದೆ. ಈಗ ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಂಡಿದ್ದ ಇದ್ದಾರೆ ಶರವೇಗದ ಎಸೆತಗಾರ ನೌಫಲ್ ಮುಳ್ಳುಗುಂಡೆ. ಕಾದು ನೋಡೋಣ. ತೃತೀಯ ಓವರಿನ ಪ್ರಥಮ ಬಾರಿ. ಮತ್ತೆ ಬೀಸಿದ್ರು. ಮತ್ತೆ ಸೊಗಸಾದ ದಾಳಿ, ಸೊಗಸಾದ ದಾಳಿ ಇದು. ಯಾವುದೇ ಎತ್ತ ಕಂಡು ಬರ್ತಾ ಇಲ್ಲ ಇಲ್ಲಿ. ಖಂಡಿತವಾಗಿಯೂ ಕ್ಲೀನ್ ಬೋರ್ಡ್ ಸೀದಾ ಹೋಗಿ ವಿಕೆಟಿಗೆ ಮುತ್ತ ನೀಡುತ್ತಾ ಇದೆ. ಸಚಿನ್ ರವರ ಉತ್ತರಿ ನಷ್ಟದಲ್ಲಿದೆ. ಸಚಿನ್ ರವರ ಉತ್ತರಿ ನಷ್ಟದಲ್ಲಿದೆ. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ, ಕೋಟೆಗಾರ ಪರಿಸರದ ಇನ್ನೋರ್ವ ಅನುಭವಿ ಆಟಗಾರ ವಿಜಯ್ ರವರನ್ನು ಕರೆತರಲಾಗಿದೆ. ಸ್ಕೋರ್ ಮುಜಾಂಟು 19 ಆನ್ ದಿ ಬೋರ್ಡ್. 19ಕ್ಕೆ ಏರುತ್ತಾ ಇದೆ. ಪ್ರಥಮ ಎಸೆತಕ್ಕೆ ತಮ್ಮ ವಿಕೆಟ್ ಅನ್ನು ಕಬಳಿಸಿಕೊಂಡ್ರು. ನೇರವಾಗಿ ವಿಕೆಟ್ಗೆ ಮುತ್ತ ನೀಡುತ್ತಾ ಇದೆ ಚೆಂಡು. ಇದೀಗ ಇವರ ಸ್ಥಾನವನ್ನು ತುಂಬಲು ವಿಜಯ್ ರವರನ್ನು ಕರೆತರಲಾಗಿದೆ. ನೌಫಲ್ ಮುಖೇನವಾಗಿ 2ನೇ ಎಸೆತ ಎದುರಿಸಲು ಬಂದಂತಹ ದಾಂಡಿಗ ವಿಜಯ್ ಕೋಟೆಗಾರ ಪರಿಸರದ ಅನುಭವಿ ಆಟಗಾರ ವಿಜಯ್ ರವರನ್ನು ಕರೆತರಲಾಗಿದೆ. ಸೊಗಸಾಗಿ ದಂಡಿಸಿದ್ರು. ಇಲ್ಲಿ ಕೊಂಚ ಮಟ್ಟಿಗೆ ಛೇತ್ರಪಾಲಕ ಕೊಂಚ ಮಟ್ಟಿಗೆ ಇಲ್ಲಿ ವಿಫಲತೆ ಪಡೆದುಕೊಳ್ತಾ ಇದ್ದಾರೆ. 1 ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಜಾಂಟು 20 ಆನ್ ದಿ ಬೋರ್ಡ್. ನೌಫಲ್ ಮುಖೇನವಾಗಿ 3ನೇ ಎಸೆತ 20 ಆನ್ ದಿ ಬೋರ್ಡ್. 20ಕ್ಕೆ ಏರುತ್ತಾ ಇದೆ. 3ನೇ ಎಸೆತ
ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ, ಯಾವುದೇ ಯತ್ನವಿಲ್ಲ. ಲೆಗ್ ಬೈ ಮೂಲಕ ಸಿಂಗಲ್ ಡಿಕ್ಲೇರಿಯಾ. ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಚಬಾವಣೆಗೊಳ್ಳುತ್ತಾ ಇದೆ. ಮತ್ತೆ ಆರಂಭಿಕ ದಾಂಡುಗಾರ ಖಂಡಿತವಾಗಿಯೂ ಯಾವುದೇ ಒಂದು ಸಫಲತೆ ಕಂಡು ಬರ್ತಾ ಇಲ್ಲ. ಆರಂಭಿಕ ದಾಂಡುಗಾರರಾಗಿ ಬಂದ ಆಟಗಾರ ಈ ಪಚ್ಚೂರವರು ಒಂದು ಸಿಕ್ಸರ್ ಹಾಗೆ ಒಂದು ಬೌಂಡರಿ ಕೂಡ ಈ ಮೈದಾನದಲ್ಲಿ ಕಂಡು ಬಂದಿಲ್ಲ. ಕಾದು ನೋಡೋಣ ಯಾವ ರೀತಿ ಈ ಒಂದು ಪಚ್ಚೂರವರು ಚಾಲೆಂಜರ್ಸ್ ಕೋಟೆಗಾರ ತಂಡಕ್ಕೆ ಹಾಜರಾಗುತ್ತಾರೆ. ಕಾದು ನೋಡೋಣ. ನೌಫಲ್ ಮುಖೇನವಾಗಿ ಚತುರ್ಥ ಬಾರಿ ಮತ್ತೆ ಮತ್ತೆ ಸೊಗಸಾದ ದಾಳಿ. ತೀರ್ಪುಗಾರರಿಂದ ವೈಡ್ ಬಾಲ್ ಎಂದು ಘೋಷಣೆ. ಪ್ರಥಮ ಅಗಲ ಚೆಂಡನ್ನು ಬಿಟ್ಟುಕೊಡ್ತಾ ಇದ್ದಾರೆ ಇಲ್ಲಿ ನೌಫಲ್ ರವರು. ಅಗಲ ಚೆಂಡಿನೊಂದಿಗೆ ಖಾತೆಯಲ್ಲಿ ಒಂದಂಕ ಏರುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ 22ಕ್ಕೆ ಇರ್ತದೆ. ಮತ್ತೆ ಸೊಗಸಾದ ಆಟ ಪಚ್ಚೂರವರು ದಂಡಿಸಿದ್ರು. ಇಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ. ಇಲ್ಲಿ ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. ಒನ್ ಶಾಟ್. ಸಾರಿ, ತೀರ್ಪುಗಾರರು ಖಂಡಿತವಾಗಿಯೂ ಹದ್ದಿನ ಕಣ್ಣಿನಂತ ಮುದ್ದಿನ ತೀರ್ಪನ್ನು ನೀಡುತ್ತಾ ಇದ್ದಾರೆ. ಒನ್ ಶಾಟ್ ಎಂದು ಮನವಿಯನ್ನು ನೀಡುತ್ತಾ ಇದ್ದಾರೆ. ಒಂದು ಅಂಕಕ್ಕೆ ಕೇವಲ ಮನವಿ ಆಗ್ತಾ ಇದೆ. ಖಂಡಿತವಾಗಿಯೂ ಒಂದು ಅಂಕವು ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ನೌಫಲ್ ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಖಂಡಿತವಾಗಿಯೂ ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ, ಜಾಣ್ಮೆಯುತವಾದ ದಾಳಿ. ಇಲ್ಲಿ ತೀರ್ಪುಗಾರರಿಂದ ಯಾವುದೇ ಉತ್ತರ ಕಂಡು ಬರ್ತಾ ಇಲ್ಲ. ದ ಬ್ಯಾಟ್ಸ್ಮನ್ ಇಸ್ ಸೇಫ್, ಪಚ್ಚು ಇಸ್ ಸೇಫ್. ಖಂಡಿತವಾಗಿಯೂ ಸೊಗಸಾಗಿ ಆಡ್ತಾ ಇದ್ದಾರೆ. ಇನ್ನು ಕೊನೆಯ ನೌಫಲ್ ಮುಖೇನವಾಗಿ ಕೊನೆಯ ಒಂದು ಎಸೆತಗಳು ಬಾಕಿ ಆಗುತ್ತಾ ಇದೆ. ಆರಂಭಿಕ ಎಸೆತದಲ್ಲಿ ಕೇವಲ 3 ಅಂಕ ಬಿಟ್ಟುಕೊಟ್ಟು ಈ ನೌಫಲ್ ಅನ್ನುವಂತ ದಾಳಿಗಾರ ಮತ್ತೆ ಅದೇ ಕೊನೆಯ ಒಂದು ಎಸೆತ ಬಾಕಿ ಆಗುತ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ ನೌಫಲ್ ಟು ಪಚ್ಚೂರವರು ಕೋಟೆಗಾರ ಪರಿಸರದ ಓರ್ವ ಅನುಭವಿ ಆಟಗಾರ. ಕಾದು ನೋಡೋಣ ಇವರ ದಂಡುಗೈಯಿಂದ ಒಂದು ಸಿಕ್ಸರ್ ಬರುತ್ತದೆ ಎಂದು. ಸಮಯ ಸಂದರ್ಭ ಎಲ್ಲವನ್ನು ನೋಡಿ ಜಾಣ್ಮೆಯಿಂದ ಸೊಗಸಾಗಿ ಆಡ್ತಾ ಇದ್ದಾರೆ ಈ ನೌಫಲ್. ಖಂಡಿತವಾಗಿಯೂ ತಂಡದ ಬೆನ್ನೆಲುಬು ಆಟಗಾರ ನೌಫಲ್ ರವರು ಕೊನೆಯ ಒಂದು ಚೆಂಡು ದಾಂಡಿಸಿದ್ರು. ಇಲ್ಲಿ ಮತ್ತೊಮ್ಮೆ ಯಾವುದೇ ಯತ್ನವಿಲ್ಲ. ಮತ್ತೊಮ್ಮೆ ಸಿಂಗಲ್. ಖಂಡಿತವಾಗಿಯೂ ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 26ಕ್ಕೆ ಏರುತ್ತಾ ಇದೆ. 26 ಆನ್ ದಿ ಬೋರ್ಡ್. 3 ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ ಎದುರಿಸಿದಂತ ಚೆಂಡು 18, ಬರಿಸಿದಂತ ಗಳಿಕೆ 26. 3 ಓವರಿನ ಮುಕ್ತಾಯಗಳೊಂದಿಗೆ ತಂಡದ ಒಟ್ಟು ಮೊತ್ತ 26ಕ್ಕೆ ಏರುತ್ತಾ ಇದೆ. ಚತುರ್ಥ ಓವರನ್ನು ಎಸೆಯಲು ಬಂದಂತ ಎಸೆತಗಾರ ದ ಟಾಲ್ ಮ್ಯಾನ್, ಅನುಭವಿ ಆಟಗಾರ ದ ಟಾಲ್ ಮ್ಯಾನ್ ರೈಫ್ ರವರನ್ನು ಕರೆತರಲಾಗಿದೆ. 4ನೇ ಓವರನ್ನು ಎಸೆಯಲು ಬಂದಂತ ಎಸೆತಗಾರ ರೈಫ್, ಜರ್ಸಿ ನಂಬರ್ 07 ರೈಫ್ ರವರನ್ನು ಕರೆತರಲಾಗಿದೆ. ಲಯನ್ಸ್ ಸಜ್ಜನಡ್ಕ ತಂಡಕ್ಕೆ ಈ ರೈಫ್ ರವರು ಯಾವ ರೀತಿ ಹಾಜರಾಗುತ್ತಾರೆ ಕಾದು ನೋಡೋಣ. ಮತ್ತೆ ಸ್ಟ್ರೈಕರ್ ವಿಭಾಗದಲ್ಲಿ ಪಚ್ಚು ದಂಡಿಸಿದ್ರು. ಗಾಳಿಯಲ್ಲಿ ಕ್ಷಣ ಮಾತ್ರ ಗಾಳಿಯಲ್ಲಿ ಸಿಂಗಲ್ ಡಿಕ್ಲೇರಿಯಾ. ಖಂಡಿತವಾಗಿಯೂ ಜೋರಾಗಿ ಹೊಡೆದರು. ಮತ್ತೆ ಸಿಂಗಲ್ ಡಿಕ್ಲೇರಿಯಾ ಸಿಂಗಲ್ ಹತ್ತ ಸಾಗಿ ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಸ್ಕೋರ್ ಮುಜಾಂಟು 27 ಆನ್ ದಿ ಬೋರ್ಡ್. 27ಕ್ಕೆ ಏರ್ತಾ ಇದೆ. ಮತ್ತೆ ಸೊಗಸಾದ ಆಟ, ಸೊಗಸಾದ ಹೊಡೆತ. ಇಲ್ಲಿ ಕೂಡ ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಂಡಿದೆ. ಇನ್ನು ರೈಫ್ ಮುಖೇನವಾಗಿ ಕೊನೆಯ 4 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ತೃತೀಯ ಬಾರಿಗೆ ರೈಫ್ ದಾಂಡಿಸಿದ್ರು. ಇಲ್ಲಿ ನೆಲಕ್ಕಚ್ಚಿ ಬಂದಂತಹ ಚೆಂಡು ಅವಳಿ ಓಟಕ್ಕೆ ಪ್ರಯತ್ನ ಪಡ್ತಾರಾ? ಇಲ್ಲ, ಖಂಡಿತವಾಗಿಯೂ ಇಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ ಪಟ್ಟಿಲ್ಲ. ಸೊಗಸಾದ ಕ್ಷೇತ್ರಕ್ಷಣೆಯೊಂದಿಗೆ ಮತ್ತೊಮ್ಮೆ ರೈಫ್ ರವರು ಇದೀಗ ಮತ್ತೊಮ್ಮೆ ಚತುರ್ಥ ಬಾರಿಗೆ 4ನೇ ಎಸೆತ. ರೈಫ್ ಮುಖೇನವಾಗಿ 4ನೇ ಎಸೆತ. ಲಯನ್ಸ್ ಸಜ್ಜನಡ್ಕ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟಿಕಾರ್
ಮತ್ತೆ ಬೀಸಲು ಪ್ರಯತ್ನ. ರೈಫ್ ಸಮ್ಯಾನ್ ಖಂಡಿತವಾಗಿಯೂ ಸೀದಾ ಹೋಗಿ ವಿಕೆಟ್ಗೆ ಮುತ್ತನ್ನು ನೀಡ್ತಾ ಇದೆ ಚೆಂಡು. ಪಚ್ಚೂರ್ ಅವರು ವಿಕೆಟ್ ನಷ್ಟದಲ್ಲಿದೆ. ಪಚ್ಚೂರ್ ಅವರು ನಿರಾಶಿತರಾಗಿ ತುಮಿಲಿನತ್ತ ಸಾಗುತ್ತಾ ಇದ್ದಾರೆ. ಇವರ ಸ್ಥಾನವನ್ನು ತುಂಬಲು 500 ಆಟಗಾರ, ಐಕಾನ್ ಆಟಗಾರ, ಜರ್ಸಿ ನಂಬರ್ 17 ಹಫೀಜ್ ಇವರನ್ನು ಕರೆತರಲಾಗಿದೆ. ಕಾದು ನೋಡೋಣ ಚಾಲೆಂಜರ್ಸ್ ಗೋಟಿಕಾರು ತಂಡಕ್ಕೆ ಹಫೀಜ್ ರವರು ಯಾವ ರೀತಿಯ ಸರಿ ಆಗುತ್ತಾರೆ ಎಂದು. ಲಾಸ್ಟ್ ಟು ಡೆಲಿವರಿ ರೈಫ್ ಮುಖೇನವಾಗಿ ಕೊನೆಯ 2 ಎಸೆತಗಳು ಬಾಕಿ ಆಗುತ್ತಾ ಇದೆ. ಖಂಡಿತವಾಗಿಯೂ ಬಾಲ್ ಬಾಯ್ಸ್ ಎಲ್ಲಿದ್ದರೂ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಸೊಗಸಾದ ಆಟ ಇಲ್ಲಿ ಒಂದು ಓಟಕ್ಕೆ ಮಾತ್ರ ಪ್ರಯತ್ನ ಪಟ್ಟರು, 1 ಅಂಕವು ಸಫಲತೆಯಾಗಿದೆ. ಖಂಡಿತವಾಗಿ 1 ಅಂಕವು ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳುತ್ತಾ ಇದೆ. ಮತ್ತೆ ರೈಫ್ ಮುಖೇನವಾಗಿ ಕೊನೆಯ 1 ಎಸೆತಗಳು ಬಾಕಿ ಆಗುತ್ತಾ ಇದೆ. ಲಾಸ್ಟ್ 1 ಡೆಲಿವರಿ. ಸೊಗಸಾದ ದಾಳಿ ತೀರ್ಪುಗಾರರಿಂದ. ಓಹೋ, ವೈಡ್ ಎಂದು ಘೋಷಣೆ, ಅಗಲ ಎಸೆತ, ವೈಡ್ ಎಂದು ಘೋಷಣೆ ಆಗುತ್ತಾ ಇದೆ. ರೈಫ್ ಮುಖೇನವಾಗಿ ಕೊನೆಯ 1 ಚೆಂಡು ಬಾಕಿ ಆಗ್ತಾ ಇದೆ. ತೀರ್ಪುಗಾರ ವ್ಯವಸ್ಥಾಪಕರ ತೀರ್ಮಾನ ಅಂತಿಮವಾಗಿರುತ್ತೆ. ಕೊನೆಯ 1 ಚೆಂಡು ದಂಡಿಸಿದ್ರು, ಗಾಳಿಯಲ್ಲೊಂದು ತೇಲಾಡ್ತಾ ಇದೆ ಚೆಂಡು. ಎಲ್ಲಿ ಉತ್ತಮವಾದ ಕ್ಷೇತ್ರಕ್ಷಣೆ, ಖಂಡಿತವಾಗಿಯೂ ಉತ್ತಮವಾದ ಕ್ಷೇತ್ರಕ್ಷಣೆ ಎಂದು ಹೇಳಿದ್ರು ಖಂಡಿತವಾಗಿ ತಪ್ಪಾಗ್ಲಿಕ್ಕಿಲ್ಲ. ತಂಡಕ್ಕೆ 2 ಅಂಕ ಸುಲಭ ರೀತಿಯಲ್ಲಿ ಸೇರ್ಪಡೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 33 ಏರುತ್ತಾ ಇದೆ. ಇದು ಚಾಲೆಂಜರ್ಸ್ ಕೋಟೆಕಾರ್. ಖಂಡಿತವಾಗಿಯೂ ಇನ್ನು ಕೂಡ 6 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ತೀರ್ಪುಗಾರರೇ, 6 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ಮುಂದಿನ ಪಂದ್ಯಾಕೂಟಕ್ಕೆ 2 ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಗೋಸ್ಕರ ಮೈಕ್ ಪಾಯಿಂಟ್ ಬಳಿ ಬರಬೇಕು. 2 ತಂಡದ ಕಪ್ತಾನರು ಮುಂದಿನ ಪಂದ್ಯಾಕೂಟಕ್ಕೆ ನಾಣ್ಯ ಚಿಮ್ಮಿಗೋಸ್ಕರ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಸೊಗಸಾದ ಆಟ ಇದು. ಲಯಬದ್ಧವಾದ ದಾಳಿ ಕೂಡ ನಡೆಸಿದ್ರು. ಒಂಟಿಗೆ ಓಟ, ಕೇವಲ 1 ಅಂಕವೇ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು ಕೂಡ 5 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ಖಂಡಿತವಾಗಿಯೂ ಸೊಗಸಾದ ಆಟವನ್ನು ಆಡ್ತಾ ಇದ್ದಾರೆ ಚಾಲೆಂಜರ್ಸ್ ಕೋಟೆಕಾರು. ಮತ್ತೆ ಸೊಗಸಾಗಿ ದಂಡಿಸಿದ್ರು ಇಲ್ಲಿ, ಸೊಗಸಾಗಿ ದಾಳಿಯನ್ನು ನಡೆಸಿದ್ರು ಇಲ್ಲಿ ಔಚಿಯವರು. ಅಗಲೈಸಿದ ತೀರ್ಪುಗಾರರಿಂದ ಕ್ರಮವಲ್ಲದೆ ಎಸೆದೊಂದು ಘೋಷಣೆ ಆಗುತ್ತಾ ಇದೆ. ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ. ಮತ್ತೆ ಕಾದು ನೋಡೋಣ. ಮತ್ತೆ ಸೊಗಸಾದ ದಾಳಿ, 1 ಅಂಕವಷ್ಟೇ ಹೋಗುತ್ತದ. ಕಾದು ನೋಡೋಣ. ಇಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ, ಇಲ್ಲಿ ಅವಳಿ ಓಟ ಕೂಡ ಸಫಲತೆಯನ್ನು ಕಂಡುಕೊಳ್ಳುತ್ತಾ ಇದೆ. ಅವಳಿ ಓಟ ಕೂಡ ಪೂರ್ತಿಗೊಳಿಸುತ್ತಾ ಇದ್ದಾರೆ ಇಲ್ಲಿ ಚಾಲೆಂಜರ್ಸ್ ಕೋಟೆಕಾರು. ಇನ್ನು ಉಳಿದಿರುವ ಟೈಮ್ ಅಪ್ ಅಲ್ಲಿ ತೀರ್ಪುಗಾರರಿಂದ ಟೈಮ್ ಅಪ್ ಒಂದು ಘೋಷಣೆ. ಖಂಡಿತವಾಗಿಯೂ ತೀರ್ಪುಗಾರರ ಅಲ್ಲಿ ಹೊರಗಡೆ ಇರುವ ತೀರ್ಪುಗಾರರಿಂದ ಟೈಮ್ ಅಪ್ ಒಂದು ಘೋಷಣೆ. ಇನ್ನು 4 ಚೆಂಡುಗಳು ಬಾಕಿ ಆಗ್ತಾ ಇದೆ. ದಂಡಿಸಿದ್ರು, ನೆಲಕ್ಕೆ ಕಚ್ಚಿ ಬಂದದ್ದು ಬೀಸಿ ಹೊಡೆದ ಚೆಂಡು. ಇಲ್ಲಿ ಸೊಗಸಾದ ಕ್ಷೇತ್ರಕ್ಷಣೆ, ಅವಳಿ ಓಟಕ್ಕೆ ಪ್ರಯತ್ನ ಬರ್ತಾರ ಇಲ್ಲಿ. ಇಲ್ಲ, 1 ಅಂಕವಷ್ಟೇ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು ನೌಶಿ ಮುಖೇನವಾಗಿ ಕೊನೆಯ 3 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ಕಾದು ನೋಡೋಣ. ಈ 3 ಚೆಂಡುಗಳ ಮುಂದೆ 1 ಸಿಕ್ಸರ್ ಕಂಡು ಬರುತ್ತದೆ. ಕಾದು ನೋಡೋಣ. ತಂಡದ ಐಕಾನ್ ಆಟಗಾರನ ಕೈಯಲ್ಲಿದೆ ದಂಡು. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ತೀರ್ಪುಗಾರರಿಂದ ಮತ್ತೆ ವೈಡ್ ಬಾಲ್ ಎಂದು ಘೋಷಣೆ ಆಗುತ್ತಾ ಇದೆ. ಖಂಡಿತವಾಗಿಯೂ ಸ್ಕೋರ್ ಮುಸಾಂಟು 39 ಆನ್ ದಿ ಬೋರ್ಡ್. ಖಂಡಿತವಾಗಿಯೂ 39ಕ್ಕೆ ಏರುತ್ತಾ ಇದೆ.
ಮುಂದಿನ ಪಂದ್ಯಾಕೂಟಕ್ಕೆ ಎರಡು ತಂಡದ ಆಟಗಾರರು ಕೂಡ ಸೈನ್ ಅಪ್ ಗೋಸ್ಕರ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎರಡು ತಂಡದ ಆಟಗಾರರು ಮುಂದಿನ ಪಂದ್ಯಾಕೂಟಕ್ಕೆ ಆದಷ್ಟು ಬೇಗ ಸೈನ್ ಅಪ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವಳಿ ಅಂಕವು ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು ಉಳಿದಿರುವ ಎರಡು ಎಸೆತಗಳು ಬಾಕಿಯಾಗುತ್ತಾ ಇದೆ. ಕೋಟಿಗಾರ ಪರಿಸರದ ಅನುಭವಿ ಆಟಗಾರ, ಐಕಾನ್ ಆಟಗಾರ ಅಪ್ಪಿರವರ ಕೈಲಿದ್ದ ದಂಡು. ಮತ್ತೆ ಮತ್ತೆ ಅದೇ ಹಾಡು ಅದೇ ರಾಗ, ಮತ್ತೆ ಕೂಡ ತಮ್ಮದೇ ಆದ ಶೈಲಿಯಲ್ಲಿ ಅಂಪೈರ್ ರವರು ವೈಟ್ ಬಾಲ್ ಎಂದು ಘೋಷಿಸ್ತಾ ಇದ್ದಾರೆ. ಮುಂದಿನ ಪಂದ್ಯಾಕೂಟಕ್ಕೆ ಎರಡು ತಂಡದ ಆಟಗಾರರು ಸೈನ್ ಅಪ್ ಗೋಸ್ಕರ ವೀಕ್ಷಕ ವಿವರಣೆಗಾರ ಕೊಟ್ಟಿಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕು. ಇನ್ನು ಮತ್ತೆ ಸೊಗಸಾದ ಆಟ ಇದು, ಸೊಗಸಾದ ಆಟ ಇದು. ಛತ್ರಪಾಲಕ ಚಿನ್ನನ್ನು ಕೈ ಚೆಲ್ಲಿದ್ದಾರೆ. ಇಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ, ಅವಳಿ ಓಟ ಕೂಡ ಸಫಲತೆಗೊಳ್ಳುತ್ತಾ ಇದೆ. ಇನ್ನು ಉಳಿದಿರುವ ಕೊನೆಯ ಒಂದು ಎಸೆತಗಳು ಬಾಕಿ ಆಗ್ತಾ ಇದೆ. ಖಂಡಿತವಾಗಿಯೂ ಮತ್ತೆ ಸೊಗಸಾದ ಆಟ ಇಲ್ಲಿ, ಸೊಗಸಾದ ಆಟ ಇಲ್ಲಿ. ಒಂದು ಅಂಕವಷ್ಟು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 45 ಗರಿಷ್ಠ ಮೊತ್ತ. APL 2025ರ ಗರಿಷ್ಠ ಮೊತ್ತ ಅಂತ ಕೂಡ ಹೇಳ್ಬಹುದು. 2025ರ ಚಾಲೆಂಜರ್ಸ್ ಕೋಟೆಕಾರ ತಂಡದ ಗರಿಷ್ಠ ಮೊತ್ತ ಇದು. ಕಾದು ನೋಡೋಣ. ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಸೈನ್ ಅಪ್ ಗೋಸ್ಕರ ಎರಡು ತಂಡದ ಆಟಗಾರರು ಮೈಕ್ ಪಾಯಿಂಟ್ ಬಳಿ ಬರಬೇಕು. ಫಸ್ಟ್ ಮ್ಯಾಚ್ ಏರ್ ವಿನ್, ಫಸ್ಟ್ ಮ್ಯಾಚ್ ಏರ್ ವಿನ್ ಜಾನ್ ವಿನ್ ಇದಡಿ ಎಸ್ಕೆ ವಿನ್, ಇದು ಎಸ್ಕೆ ವಿನ್ ಕೋಟೆಗಾರರು ಪಾಯಿಂಟ್ ಬ್ಲಾಕ್ ವಿನ್ ಜಾನ್ ಬಿಲಿ. ಮುಂದಿನ ಪಂದ್ಯಾಕೂಟಕ್ಕೆ ಬ್ಲಾಕ್ ಪ್ಯಾನ್ಸರ್ಸ್ ವಿರುದ್ಧವಾಗಿ ಜಾನ್ ಗೈಸ್ ಎರಡು ತಂಡದ ಕಪ್ತಾನ, ಅದೇ ರೀತಿಯಲ್ಲಿ ಎರಡು ತಂಡದ ಸೈನ್ ಅಪ್ ಗೋಸ್ಕರ ಎರಡು ತಂಡದ ಆಟಗಾರರು ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಕೂಟಕ್ಕೆ ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಜಾನ್ ಗೈಸ್, ಬ್ಲಾಕ್ ಪ್ಯಾಂಥ್ ವಿರುದ್ಧವಾಗಿ ಜಾನ್ ಗೈಸ್. ಇನ್ನು ನಮ್ಮೊಂದಿಗೆ ಅನ್ಸಾರ್ ಎಲ್ಲಿದ್ದರೂ ನಮ್ಮೊಂದಿಗೆ ವೀಕ್ಷಕ ವಿವರಣೆಗಾರ ಕೊಟ್ಟಿಗೆ ಬರಬೇಕು. ಓರ್ವ ಅನುಭವ ಉಳ್ಳಂತಹ ವೀಕ್ಷಕರ ವಿವರಣೆಗಾರ ಖಂಡಿತವಾಗಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳತ್ತು ಸುಂದರವಾದ ಸೊಬಗಿನ ಪದವನ್ನು ಬಳಸಿ ಹೇಳುವಂತ ಈ ಒಂದು ಕಮೆಂಟ್ ಖಂಡಿತವಾಗಿಯೂ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಕ್ರಿಕೆಟ್ ಕ್ರೀಡಾಂಗಣ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ಮತ್ತೊಮ್ಮೆ ವೀಕ್ಷಕ ವಿವರಣೆಗಾರ ಕೊಠಡಿಯಲ್ಲಿ ಅನ್ಸಾರ್. ಧನ್ಯವಾದ ಮುಜಮ್ಮಿಲ್ ಅವರೇ, ಬಹಳಷ್ಟು ಅಚ್ಚುಕಟ್ಟಾಗಿ ವೀಕ್ಷಕರನ್ನು ಮಾಡಿದರ. ಪಂದ್ಯಾಕೂಟ ಇಲ್ಲಿ ಆರಂಭದ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಇಲ್ಲಿ ಗರಿಷ್ಠ ಮೊತ್ತ ದಾಖಲಾಗ್ತಾ ಇದೆ. 45-46 ಓಟದ ನಿವಾರತೆ APL 2025 ಇದರ ಗರಿಷ್ಠ ಮೊತ್ತ ದಾಖಲಾಗ್ತಾ ಇದೆ. ಖಂಡಿತವಾಗ್ಲೂ 46-5 ಓವರ್ಗಳ ಪಂದ್ಯಾಕೂಟ ಸಾಗುವುದಾದರೆ ಆ 46 ಕಷ್ಟ ಆಗಬಹುದೇ, ಸುಲಭ ಆಗಬಹುದೇ? 46 ಓಟವನ್ನು ಬೆನ್ನಟ್ಟುವರೆ, 46 ಓಟವನ್ನು ಇಲ್ಲಿ ಕಟ್ಟಿ ಹಾಕುವರೆ, ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥ ರಚನೆ ಆಗ್ತಾ ಇದೆ. ಖಂಡಿತವಾಗ್ಲೂ
Halchi, halchi, halchi. Halchi, 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 hal. ಬ್ಯಾಕ್ ಇಟ್ಟಿದ್ರೆ ಇಂದ ಮೂವೇ ಹಾಕಿ ಬೋಲರ್ ಅಂಜಿ ಬಿಟ್ಟು ಗ್ಯಾಪ್ ಉಂಟು ಇಲ್ಲಿ ಬಂದು ಕೆಟ್ಟಿರ ಬೇಲ್ ಬೋಲ್ಡ್ ಭಯಂಕರ ಟಾಸ್ಕ್ Yes, and up to over number 1 is comes to 2 on the board. Last 3 to go. Let's get Polimark, Mr. Vijay into the attack. Once again, 4-time Polimark. All right, about the wicket. Nice delivery, outstanding delivery. Added 1 run, added to comes up to and 3 on the board. Last 2 more to go. Final 2 left. Over number 1 progress. Over number 1 ಚಾಲ್ತಿಯಲ್ಲಿದೆ. ಅಂಕಂಶ ಪಟ್ಟಿಯಲ್ಲಿ 3 ಓಟ ಮಾತ್ರ ಬಂದಾಗಿದೆ. ಇಲ್ಲಿ ಬೃಹತ್ ಮೊತ್ತ ಇಲ್ಲಿ ಬೆನ್ನಟ್ಟಲೇಬೇಕಾಗಿದೆ ತಂಡ. 40 Ora.
is end of the over number 1 comes up to 5 on the board without loss of valuable first wicket. Lions Arjun Adika loss of valuable big 2 wicket. End of the over number 1 comes up to 5 on the board valuable big 2 wicket, and over number 2 progress into the attack. ಈ ಸದ್ಯಕಾರಿಕ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. Yes, back to the bats. ಸ್ಕೋರ್ ಉರಿಬಾಳ ಇಲ್ಲ ಅದಲ್ಲ ಟೇಬಲ್ ಬೇಕು ನೀ ಕೈ ಇಡ್ಲ ಬಾಸಿಲ್ಲ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಆರಂಭದ ಚೆಂಡು ತೀರಾ ಹೊರಭಾಗಕ್ಕೆ ಚೆಂಡು ಒಂದು ಒಟ್ಟಲ್ಲಿ ಚಲಿಸುವಾಗ ಬಹುತೇಕವಾಗಿ 2 ಓಟ ಕೊಡುಗೆಯಾಗಿ ಯಾವುದೇ ಎಸೆತ ಬಿಟ್ಟುಕೊಡದೆ ನೀಡುವುದಾದರೆ ಅಂಕಾಂಶ ಪಟ್ಟಿಯಲ್ಲಿ ನಿಧಾನಗತಿಯಲ್ಲಿ ರನ್ ಗಳಿಕೆ ಸಾಗುವುದಾದರೆ 8 ಯಾವುದೇ ಎಸೆತ ಬಿಟ್ಟುಕೊಡದೆ 3 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾನೆ ಎಸೆತಗಾರ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ನೇರ ಗುರಿ ಬಿದ್ದಲ್ಲಿ ಅಪಾಯ ಬಿತ್ತು, ಮತ್ತೆ ಅದೇ ಆಡು. ತೀರ್ಪುಗಾರಿಗೆ ಬಹಳಷ್ಟು ಕೆಲಸವನ್ನು ಇಲ್ಲಿ ಎಸೆತಗಾರ ನೀಡುತ್ತಾ ಇದ್ದಾನೆ. ಖಂಡಿತವಾಗಲೂ ಬಹುತೇಕವಾಗಿ 4 ಓಟವನ್ನು ಕೊಡುಗೆಯಾಗಿ ಈ ಎಸೆತಗಾರ 5 ಓಟ ಕೊಡುಗೆಯಾಗಿ ಈ ಎಸೆತಗಾರ ನೀಡುವುದಾದರೆ ಒಂದು ರೀತಿಯಲ್ಲಿ ಖಂಡಿತವಾಗಲೂ ದುಬಾರಿ ಆಗಬಹುದೇ ಎಂದು ಓವರ್ ಖಂಡಿತ ಇಲ್ಲಿ ಎಲ್ಲ ಕೂಡ ಪ್ರಶ್ನಾರ್ಥರ್ಷಣೆ ಆಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 10 ಓಟ ಬಂದಾಗಿದೆ. ಪ್ರಥಮ ಚೆಂಡು ಸೇಬೇಕಾಗಿದೆ. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. 46 ಸವಾಲು ಮತ್ತೆ ಲಯವನ್ನು ಕಳ್ಕೊಳ್ತಾ ಇದ್ದಾನೆ ಎಸೆತಗಾರ. ಪದೇ ಪದೇ ಇದರ ರೂಪದಲ್ಲಿ ಪ್ರತಿ ಒಂದು ಚೆಂಡು ಕೂಡ ಅಲಿತಪ್ತಾ ಇದೆ. ಚೆಂಡು ಬಹಳಷ್ಟು ಓಟ ಇಲ್ಲಿ ಎಸೆತಗಾರ ಕೊಡುಗೆಯಾಗಿ ನೀಡುತ್ತಾ ಇದ್ದಾನೆ. ಬಹಳಷ್ಟು ಲಾಭವನ್ನು ಇಲ್ಲಿ ದಾಂಡುಗಾರರು ಪಡ್ಕೊಳ್ತಾ ಇದ್ದಾರೆ. ಖಂಡಿತವಾಗಲೂ ಒಂದು ರೀತಿಯಲ್ಲಿ ಎಸೆತಗಾರ ತಪ್ಪನ್ನು ಮಾಡ್ತಾ ಇದ್ದಾನೆ. ಅದ್ಭುತವಾದಂತಹ ಎಸೆತಗಾರಿಕೆ ಜಾನ್ ಎಸೆತವಾಗಿತ್ತು. ಇಲ್ಲಿ ಡಾಟ್ ಹ್ಯಾಂಡಲ್ ಬರಿ ಒಂದು ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 11 ತನ್ಕೂಡದ ತನ್ನದ ಶೈಲಿಯಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಮತ್ತೆ ವೈಡ್ ಬರ್ತಾ ಇದೆ ತೀರ್ಪುಗಾರಿಕೆ ಭಾಗದಲ್ಲಿ. ಖಂಡಿತವಾಗ್ಲೂ ಬಹಳಷ್ಟು ಓಟವನ್ನು ಇತರ ರೂಪದಲ್ಲಿ ಕೊಡುಗೆಯಾಗಿ ದಾಂಡುಗಾರರಿಗೆ ನೀಡುವುದಾದರೆ ಇಲ್ಲಿ ದೊಡ್ಡ ಬೇಟೆಯನ್ನು ಖಂಡಿತವಾಗಲೂ ಭೇದಿಸುವರೆ ಕಾದು ನೋಡಬೇಕಾಗಿದೆ. ಅಂಕಾಂಶ ಪಟ್ಟಿಯಲ್ಲಿ 12 ಬಂದಾಗಿದೆ. ಒಂದು ಚೆಂಡು ಮಾತ್ರ ಮುಕ್ತಾಯಗೊಂಡಿದೆ. ದ್ವಿತೀಯ ಚೆಂಡನ್ನು ಸೇಬೇಕಾಗಿದೆ. ತೀರ್ಪುಗಾರ ದಾಡುತ್ತಾ ತನ್ನದಾದ ಶೈಲಿಯಲ್ಲಿ ರೈಟ್ ಹೋದ ಮಾತ್ರ ಸೇಬೇಕಾಗಿದೆ. ದಾಂಡುಗಾರಿಗೆ ಯಾವುದೇ ಕೆಲಸ ಇಲ್ಲ. ಕಾರಣ ಆ ಎಸೆತಗಾರ ಮಾಡುವಂತ ತಪ್ಪಿಗೆ ಖಂಡಿತವಾಗಲೂ ಇಲ್ಲಿ ದಾಂಡುಗಾರರು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರತಿ ಒಂದು ಚೆಂಡು ಕೂಡ ಇತರ ರೂಪದಲ್ಲಿ ಈ ಎಸೆತಗಾರ ಎಸೆಯುವುದಾದರೆ ಖಂಡಿತವಾಗಲೂ ಲಯಕ್ಕೆ ಬರಲೇಬೇಕಾಗಿದೆ. ಎಸೆತಗಾರ ಪ್ರತಿ ಒಂದು ಚೆಂಡು ಕೂಡ ಪ್ರಾಮುಖ್ಯತೆ ಚೆಂಡಾಗಲಿದೆ. ಕಾರಣ ಇಲ್ಲಿ ಗಳಿಸಿದಂತ ಮೊತ್ತ 45, 46 ಓಟದ ನಿವಾರತೆ. ಇಲ್ಲಿ 7 ಚೆಂಡು ಮುಕ್ತಗೊಂಡಾಗ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 12 ಓಟ ಗಳಿಸಿಯಾಗಿದೆ. ಒಂದು ಚೆಂಡು ಮಾತ್ರ ಮುಕ್ತಾಯಗೊಂಡಿದೆ. ಇಲ್ಲಿ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಆ ಎಸೆತಗಾರನಿಗೆ ಕೆಲವೊಂದು ಕಿವಿ ಮಾತಿನೊಂದಿಗೆ ಖಂಡಿತವಾಗ್ಲೂ ಆ ಕಿವಿ ಮಾತು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು, ಆ ಕಿವಿ ಮಾತು ಇಲ್ಲಿ ಲಾಭವನ್ನು ಪಡ್ಕೊಳ್ತಾರೋ ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥರ್ಷಣೆ ಆಗ್ತಾ ಇದೆ. ಇಲ್ಲಿ ಸೊಗಸಾದ ಆದರೆ ಬಹುತೇಕವಾಗಿ ಖಂಡಿತವಾಗ್ಲೂ ಎಸೆತಗಾರಿಕೆ ಭಾಗದಲ್ಲಿ ದುಬಾರಿ ಆಗ್ತಾ ಇದೆ. ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ನೋಡಿದ್ರೆ ಎಸೆತಗಾರ ಆಗಿದಂತ ಎಲ್ಲ ಚೆಂಡು ಕೂಡ ಅಂಕಣದ ಹೊರಭಾಗಕ್ಕೆ ಚೆಂಡನ್ನು ಎಸೆಯುತ್ತಾ ಇದ್ದಾನೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದ್ರೆ 13
7 ಚೆಂಡು ಮಾತ್ರ ಮುಕ್ತಾಯಗೊಂಡಿದೆ. ದ್ವಿತೀಯ ಬಾರಿಗೆ ಸೆಬೇಕಾಗಿದೆ. ರೈಟ್ ಆರ್ಮ್ ಹೋದ ಮಾದರಿ ಸೆಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ಸೊಗಸಾದ ದಾಳಿ. ಲಿವರ್ಸ್ ಬಿಗೆ ಪ್ರಯತ್ನ. 1 ಓಟ 2 ಚೆಂಡು ಸಂಪನ್ನಗೊಳ್ಳುತ್ತಾ ಇದೆ. ಖಂಡಿತವಾಗ್ಲೂ ಆ ತಪ್ಪನ್ನು ತಿದ್ದಿಕೊಂಡು ಖಂಡಿತವಾಗ್ಲೂ ಇಲ್ಲಿ ಕಂಬ್ಯಾಕ್ ಅನ್ನು ಮಾಡಲೇಬೇಕಾಗಿದೆ ಎಸೆತಗಾರಿಕೆ ಭಾಗದಲ್ಲಿ. ಉನೈಸ್ 3ನೇ ಎಸೆತನ್ನು ಎಸೆಯಬೇಕಾಗಿದೆ. ಅದ್ಭುತವಾದಂತಹ ಎಸೆತಗಾರಿಕೆ. ನೇರ ಗುರಿ ಬಿದ್ದಲ್ಲಿ ಅಪಾಯ ಬಿತ್ತು. ಅವಸರವೇ ಅಪಘಾತಕ್ಕೆ ಕಾರಣ. ಖಂಡಿತವಾಗ್ಲೂ ಇಲ್ಲಿ 1 ಓಟ ವಿಕೆಟ್ ಮತ್ತೆ ಚೂರಿಕಿನ ಓಡಾಟ. ಈ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 15 ಬಂದಾಗಿದೆ. 3 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಕೊನೆಯ 3 ಚೆಂಡು ಬಾಕಿ ಇದೆ. ಅದೆಷ್ಟು ಓಟಗಳಿಗೆ ಇಲ್ಲಿ ಎಸೆತಗಾರ ಓಟವನ್ನು ನೀಡುತ್ತಾನೋ ಇಲ್ಲಿ ದಾಂಡುಗಾರರ ಜೊತೆಯಾಟ ಇಲ್ಲಿ ಮುರಿತಾಣಕ್ಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. 1 ಓಟ ಮಾತ್ರ ಕಾಣಸಿಗ್ತಾ ಇದೆ. 1 ಬೌನ್ಸ್ ಆದ ಚೆಂಡು ಇಲ್ಲಿ ಚೇತ್ರಾಕ್ಷನ ವಿಭಾಗದಲ್ಲಿ ಕೈ ಸೇರುವಾಗ 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದ್ರೆ 16 ಬಂದಾಗಿದೆ. 2 ಚೆಂಡು ಬಾಕಿ ಇದೆ. ಕೊನೆ 2 ಚೆಂಡು ಬಾಕಿ ಇದೆ. ಅದ್ಭುತವಾದಂತ ಹೊಡೆತ. ಆದರೆ ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಪಡ್ಕೊಂಡ್ರು. ಕಾದು ಕುಳಿತ ಗಿಡುಗನಂತೆ ಚೆಂಡನ್ನು ಪಡ್ಕೊಂಡ್ರು. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 16ಕ್ಕೆ 3 ಎಂಬ ಸ್ಥಿತಿಯಲ್ಲಿ ಕಾಣಸಿಗ್ತಾ ಇದೆ. ಖಂಡಿತವಾಗ್ಲೂ ಸಂಕಷ್ಟದ ಸ್ಥಿತಿಯಲ್ಲಿದೆ ಲಯನ್ಸ್ ಅಚ್ಚಿನಡ್ಕ ತಂಡ. ಕಾರಣ ಪ್ರಮುಖ 3 ಉದರಿ ಆಟಗಾರರು. ಆರಂಭದ 3 ಉದರಿ ಖಂಡಿತವಾಗ್ಲೂ ತುಂಬಲಾರದ ನಷ್ಟವಾಗ್ತಾ ಇದೆ ಲಯನ್ಸ್ ಅಚ್ಚಿನಡ್ಕ ತಂಡಕ್ಕೆ. ಕಾರಣ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಆಡುವಂತ ಆಟಗಾರ. 3 ಪ್ರಮುಖ ಉದರಿ ಇಲ್ಲಿ ನೆಲಪಾಲಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 16. ಕೊನೆಯ 1 ಚೆಂಡನ್ನು ಎಸೆಯಬೇಕಾಗಿದೆ. ಬಹಳಷ್ಟು ಓಟವನ್ನು ಇತರ ರೂಪದಲ್ಲಿ ಬಿಟ್ಕೊಟ್ರು. ಖಂಡಿತವಾಗ್ಲೂ ಬಹಳಷ್ಟು ಕಂಬ್ಯಾಕ್ ಅನ್ನು ಕೂಡ ಇಲ್ಲಿ ನೀಡ್ತಾ ಇದ್ದೇನೆ ಉನೈಸ್. ಅದರ ಬಳಿಕ 1 ಓಟಗಳಿಗೆ ಮಾತ್ರ ಅವಕಾಶ ನೀಡುತ್ತಾ ಇಲ್ಲಿ ಆ ತಪ್ಪನ್ನು ಕಿತ್ತಿಕೊಂಡು ಲಯಕ್ಕೆ ಮತ್ತೆ ಇಲ್ಲಿ ಈ ಎಸೆತಗಾರ ದಾಳಿಗಾರ ಬರುವುದಾದರೆ ಖಂಡಿತವಾಗ್ಲೂ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ತೀರ್ಪುಗಾರ ದಾಟುತ್ತಾ ಅದ್ಭುತವಾದಂತಹ ಎಸೆತ. ಆಫ್ ಸೈಡ್ ಗೆ ಚೆಂಡನ್ನು ತಳ್ಳಿದ್ರು. 1 ಓಟಲ್ಲಿ ಕ್ರಮಿಸುವಾಗ ಅವಳಿ ಓಟಕ್ಕೆ ಅವಕಾಶ ನೀಡುತ್ತಾ ಇಲ್ಲ. ಓವರ್ ನಂಬರ್ 2 ನಾಂದಿ ಆಡುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 17ಕ್ಕೆ 3 ಎಂಬ ಸ್ಥಿತಿಯಲ್ಲಿ ಲಯನ್ಸ್ ಅಜ್ಜಿನಡಕ ತಂಡ ಆಡುವುದಾದರೆ 2 ಓವರ್ ಮುಕ್ತಾಯಗೊಂಡಿದೆ. ಎಂಡ್ ಆಫ್ ದಿ ಓವರ್ ನಂಬರ್ 2. ಸ್ಕೋರ್ ಸಮ್ ಟು 17 loss of valuable big 3 wicket. ಕೊನೆಯ 18 ಚೆಂಡು ಬಾಕಿ ಇದೆ. ಬಹುದೂರ ಇದೆ ರನ್ ಗಳಿಕೆ. ಆದರೆ ಖಂಡಿತವಾಗ್ಲೂ ಇಲ್ಲಿ ಎಸೆತಗಾರರು ಕಡಿವಾಣ ಹಾಕುವರೆ. 18 ಚೆಂಡು ಮುಂದೆ ಬೆಟ್ಟದಷ್ಟು ಇದೆ ರನ್ ಗಳಿಕೆ. ಇಲ್ಲಿ ಆ ಬೆಟ್ಟದಷ್ಟು ರನ್ ಗಳಿಕೆಯನ್ನು ಭೇದಿಸುವರೆ ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥರಚನೆಯಾಗ್ತಾ ಇದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ ಊರಿ ಚೆಂಡಿನ ದಾಳಿಗಾರ, ಸರವೇಗದ ದಾಳಿಗಾರ. ಇಲ್ಲಿ ಆ ಜೊತೆಯಾಟ ಇಲ್ಲಿ ಮುರಿಯುವರೆ ಕಟ್ಟಿ ಹಾಕುವರೆ ನೋಡಬೇಕಾಗಿದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. 2 ಓವರ್ ಇಲ್ಲಿ ಮುಕ್ತಾಯಗೊಂಡಿದ್ದ ಅರ್ಧ 12 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 17. ತನ್ಕೂಟದ ದ್ವಿತೀಯ ಓವರ್ ಎಸೆಯಬೇಕಾಗಿದೆ ಎಸೆತಗಾರ ವಿಜಯ್. ಆರಂಭದ ಓವರಿನಲ್ಲಿ 5 ಓಟವನ್ನು ಮಾತ್ರ ಬಿಟ್ಕೊಟ್ರು. 2 ಉದರಿ ಕಬಳಿಸಿತು. ಅದ್ಭುತ ಓವರ್ ಆಗಿತ್ತು. ಆದರೆ ಅದೇ ಶೈಲಿಯ ಎಸೆತಗಾರಿಕೆ ಭಾಗದಲ್ಲಿ ಈ ಎಸೆತಗಾರ ಖಂಡಿತವಾಗ್ಲೂ ಭರವಸೆ ಅಂತೂ ಇರಬಹುದಾಗಿದೆ. ಖಂಡಿತವಾಗ್ಲೂ ಆ ಮಾಲಕನ ಭರವಸೆ ಆಟಗಾರ, ನಾಯಕನ ನಾವಿಕ ಎಲ್ಲ ಕೂಡ ಇಲ್ಲಿ ಖಂಡಿತವಾಗ್ಲೂ ವಿಜಯ್ ಅವರ ಮೇಲಿದ್ದ ಒತ್ತಡ. 1 ಓಟ ಇಲ್ಲಿ ಕ್ರಮಿಸುವಾಗ ಅವಳಿ ಓಟಕ್ಕೆ ಕರೆ ನೀಡಿದ್ರು. ಚೇತ್ರಕ್ಷರ ಮಾಡಿದಂತ ತಪ್ಪು. ಇಲ್ಲಿ 2 ಓಟ ಇಲ್ಲಿ ಪಡ್ಕೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 18 ಬಂದಾಗಿದೆ. 1 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 3 ಉದರಿ ನಷ್ಟವಾಗ್ತಾ ಇದೆ ಲಯನ್ಸ್ ಅಚ್ಚಿನಡ್ಕ ತಂಡಕ್ಕೆ. ಲಯಕ್ಕೆ ಮರಳಿ ಬರಲೇಬೇಕಾಗಿದೆ. ಪ್ರತಿ 1 ಚೆಂಡಿಗೂ ಬಿಚ್ಚಿ ಹೊಡೆಯುವಂತ ಸನ್ನಿವೇಶ ಕಾಡುತ್ತಾ ಇದೆ ತಂಡಕ್ಕೆ. ಆದರೆ 1 ಓಟಗಳಿಗೆ ಖಂಡಿತವಾಗ್ಲೂ ಲಯನ್ಸ್ ಅಚ್ಚಿನಡ್ಕ ತಂಡದ ಆಟಗಾರರೇ 1 ಚೆಂಡಿಗೆ ಬೆಲೆನೇ ಇಲ್ಲ. ಕಾರಣ ದೊಡ್ಡ ಮೊತ್ತ ಇಲ್ಲಿ ದಾಖಲಿಸಿದ್ದಾರೆ. 45-46 ಸವಾಲಿದೆ. ದೊಡ್ಡ ಹೊಡೆತಗಳಿಗೆ ಇಲ್ಲಿ ಮನಸ್ಸು ಮಾಡಬೇಕಾಗಿದೆ. ದೊಡ್ಡ ಹೊಡೆತಗಳಿಗೆ ಇಲ್ಲಿ ಖಂಡಿತವಾಗ್ಲೂ ನೋಟನ್ನು ಇಡಲೇಬೇಕಾಗಿದೆ ದಾಂಡುಗಾರ.
ಈ ಒಂದೊಂದು ಓಟಗಳಿಗೆ ಖಂಡಿತವಾಗ್ಲೂ ಬೆಲೆನೇ ಇಲ್ಲ. ಕಾರಣ ಒಂದೊಂದು ಚೆಂಡು ಕೊಡಿಲೆ ಪ್ರಾಮುಖ್ಯತೆ ಚೆಂಡಾಗ್ಲಿಕ್ಕೆ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 20-20 ಆನ್ ದಿ ಬೋರ್ಡ್. 3 ಚೆಂಡು ಕ್ಷಮಿಸಿ, ತಪ್ಪು ಮಾಡುವುದು ಸಹಜ, ತಿದ್ದುಕೊಳ್ಳುವನೇ ಮನುಜ. ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 21. 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 4ನೇ ಬಾರಿಗೆ ಎಸೆಯಬೇಕಾಗಿದೆ ತಿರುಗಾರ ದಾಟುತ್ತಾ. ಇಲ್ಲಿ ಬೈ ಲೆಗ್ ಬೈ ಮುಖೇನವಾಗಿ 1 ಓಟ ಬರುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 22 ಬಂದಾಗಿದೆ. 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂತಿಮ 2 ಚೆಂಡನ್ನು ಎಸೆಯಬೇಕಾಗಿದೆ. ತನ್ಗೂಟದ ಪಂಚಮ ಬಾರಿಗೆ ತನ್ನದಾದ ಶೈಲಿಯಲ್ಲಿ ರೈತ ಮೊದಮಾದ ಎಸೆಯಬೇಕಾಗಿದೆ. ಲೋಲ್ಟಾ ದಂಡಿಗೆ ಪ್ರಯತ್ನ. 1 ಓಟ ಇಲ್ಲಿ ಪಡ್ಕೊಳ್ತಾ ಇದೆ. 5 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 23 ಓಟ ಬಂದಾಗಿದೆ. ಕೊನೆಯ 1 ಚೆಂಡನ್ನು ಎಸೆಯಬೇಕಾಗಿದೆ. 3ನೇ ಓವರ್ ಚಾಲ್ತಿಯಲ್ಲಿದೆ. 17 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 23 ಬಂದಾಗಿದೆ. 3 ಉದರಿ ನಷ್ಟವಾಗ್ತಾ ಇದೆ ತಂಡ. ಲಯನ್ಸ್ ಅಜ್ಜಿನಡಕ ತಂಡ ಖಂಡಿತವಾಗಲೂ ದೊಡ್ಡ ಹೊಡೆತಗಳಿಗೆ ಇಲ್ಲಿ ಖಂಡಿತವಾಗಲೂ ನೋಟು ನೀಡಲೇಬೇಕಾಗಿದೆ. ದಾಂಡುಗಾರ ಸಮಯ ಸಂದರ್ಭ ಅರಿತುಕೊಂಡು ಇಲ್ಲಿ ದಂಡನ್ನು ಬೀಸಬೇಕಾಗಿದೆ. ಕಾರಣ ಗರಿಷ್ಠ ಮೊತ್ತ ದಾಖಲಿಸಿದಂತ ತಂಡ 46 ಓಟದ ಅನಿವಾರ್ಯತೆ ಇದೆ. ಲಯನ್ಸ್ ಅಜ್ಜಿನಡಕ ತಂಡ ವಿಜಯಶಾಲಿ ಆಗಲು. ಆದರೆ ಇಲ್ಲಿ ಗೆಲ್ಲುವಂತ ತಂಡ ಯಾವುದು, ಸೋಲುವಂತ ತಂಡ ಯಾವುದು, ಖಂಡಿತವಾಗಲೂ ಇಲ್ಲಿ ಎಸೆತಗಾರರು ದಾಂಡುಗಾರನ್ನು ಕಡಿವಾಣ ಹಾಕುವರೆ, ಎಸೆತಕ್ಕೆ ತಕ್ಕ ದಂಡನ ವೀಸಬಹುದೇ, ಎಲ್ಲೂ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇದೆ. ಓವರ್ ನಂಬರ್ 4 ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ അടുത്ത മത്സരത്തിന്റെ ടോസിനായി ജാൻ ഗൈസ് അതുപോലെ തന്നെ ബ്ലാക്ക് പാന്തേഴ്സ് അജ്നടുക ഇരു ടീമിന്റെ ക്യാപ്റ്റൻ എത്ര പെട്ടെന്ന് മൈക്കുമായി ബന്ധപ്പെടുക ടോസിനായി. അംകാംശ പട്ടികയിലിದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. 23 ಬಂದಾಗಿದೆ. 4ನೇ ಓವರ್ ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಕ್ಯಾಚ್ಗಾಗಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದೆ. 4ನೇ ಉದರಿ ನಷ್ಟವಾಗ್ತಾ ಇದೆ. ಫೈಸಲ್ ಎಸೆತಗಾರಿಕೆ ಭಾಗದಲ್ಲಿ ಪಂದ್ಯಾಕೂಟದ ಚಿತ್ರಣ ಈ 1 ಓವರ್ನಲ್ಲಿದೆ. ಪಂದ್ಯಾಕೂಟದ ಹಾಗು ಹೋಗುಗಳು ಈ 1 ಓವರ್ನಲ್ಲಿದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 23 ಬಂದಾಗಿದೆ. 3 ಓವರ್ ಮುಕ್ತಾಯಗೊಂಡು 3.1 ಚೆಂಡಿಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅರ್ಥ 19 ಚೆಂಡಿಲಿ ಮುಕ್ತಾಯಗೊಳ್ಳುತ್ತಾ ಇದೆ. ನೂತನ ಕ್ರಮಾಂಕದಲ್ಲಿ ಬಂದಂತಹ ದಾಂಡುಗಾರ 77 ಬಣಿಯಂದಾರಿ ಫಲ್ಲುಲು ದಾಂಡುಗಾರ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಫಲ್ಲುಲು ಸಮಯ ಸಂದರ್ಭ ಅರಿತುಕೊಂಡು ದಂಡನ್ನು ಬೀಸಬೇಕಾಗಿದೆ. ಕಾರಣ ಪ್ರತಿಯೊಂದು ಚೆಂಡಿಗೂ ದೊಡ್ಡ ಹೊಡೆತ ಬರಲೇಬೇಕಾಗಿದೆ ದಾಂಡುಗಾರರೇ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 23. ಪ್ರಥಮ ಚೆಂಡಿಗೆ ಉದರನ್ನು ಕಬಳಿಸಿದ ಆಟಗಾರ ಫೈಸಲ್. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಫಲ್ಲುಲು ಜರ್ಸಿ ನಂಬರ್ 77 ಬಣಿಯಂದಾರಿ ಸ್ಟ್ರೈಕ್ ಆನ್ ಭಾಗದಲ್ಲಿ ಕಾಣಸಿಗುವಾಗ ದ್ವಿತೀಯ ಚೆಂಡು ರೈಟ್ ಆರ್ಮ್ ಓದ ಮಾದರಿಸಬೇಕಾಗಿದೆ. ಮತ್ತೊಮ್ಮೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಆದರೆ ಕ್ಯಾಚಿಗಾಗಿ ಬಹಳಷ್ಟು ಪ್ರಯತ್ನ ಪಡ್ಕೊಂಡ್ರು. ಆದರೆ ತಂಡಕ್ಕೋಸ್ಕರ ತಂಡದ ದೇಹವನ್ನು ಲೆಕ್ಕಿಸಿದೆ. ತಂಡಕ್ಕೋಸ್ಕರ ಆಡ್ತಾ ಇದ್ದೀನಿ ಆಟಗಾರ. ಬಹಳಷ್ಟು ಪ್ರಯತ್ನ ಪಡ್ಕೊಂಡ್ರು ಚಿತ್ರರಕ್ಷಕ. ಆದರೆ ಇಲ್ಲಿ ವಿಫಲವಾಗ್ತಾ ಇದೆ. ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾನೆ. ಅಂಕಾಂಶ ಪಟ್ಟಿಯಲ್ಲಿ 24. 2 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಫೈಸಲ್ ತನ್ಕೂಟದ 3ನೇ ಚೆಂಡು ಸೊಗಸಾದ ಚೆಂಡು ವೈಡ್ ಬರ್ತಾ ಇದೆ. 1 ಓಟ ಕೊಡುಗೆಯಾಗಿ ನೀಡುತ್ತಾ ಇದೆ ಎಸೆತಗಾರ ಫೈಸಲ್. ಅಂಕಾಂಶ ಪಟ್ಟಿಯಲ್ಲಿ 25. ಕಾಲು ಶತಕ ಪೂರೈಸ್ತಾ ಇದೆ ತಂಡ ಲಯನ್ಸ್ ಅಜ್ಜಿನಡಕ ತಂಡ. 3ನೇ ಬಾರಿಗೆ ಮತ್ತೊಮ್ಮೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಯಾವುದೇ ಪ್ರತಿ ಉತ್ತರ ದಾಂಡುಗಾರದ ಕಾಣಸಿಗ್ತಾ ಇಲ್ಲ. ಚೆಂಡು ದಂಡು ಮಧ್ಯೆ ಯಾವುದೇ ಸಂಪರ್ಕ ಕಾಣಸಿಗ್ತಾ ಇಲ್ಲ. ದಾಂಡುಗಾರದ ಯಾವುದೇ
ಪ್ರತಿ ಉತ್ತರ ನೀಡ್ತಾ ಇಲ್ಲ. 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಫೈಸಲ್ 4ನೇ ಬಾರಿಗೆ ಎಸೆಯಬೇಕಾಗಿದೆ. ಮತ್ತೆ ಇಲ್ಲಿ ಅಲ್ಲಿ ತಪ್ತಾ ಇದೆ ಚೆಂಡು. ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಪಡ್ಕೊಂಡ್ರು. ಇಲ್ಲಿ ಅದ್ಭುತವಾದಂತಹ ಗೂಟ ರಚನೆ ಆಗಿತ್ತು. ಆದರೆ ತೀರ್ಪುಗಾರರಿಂದ ಬರ್ತಾ ಇದೆ ಇದು ವೈಡ್ ಅರ್ಧ ಚೆಂಡು. ಅಂಕಾಂಶ ಪಟ್ಟಿಯಲ್ಲಿ 26. 3 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಂಡಿದೆ. ಕೊನೆಯ 3 ಚೆಂಡನ್ನು ಎಸೆಯಬೇಕಾಗಿದೆ. ಬ್ಲಾಕ್ ಪ್ಯಾಂಥರ್ಸ್ ಅರ್ಜೆಂಟೀನಾ ವಿರುದ್ಧವಾಗಿದೆ. ಜಾನ್ ಗೈಸ್ ನಡುವೆ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ದಯವಿಟ್ಟು ನನ್ನ ಧ್ವನಿ ಕೇಳುವುದಾದರೆ ವೀಕ್ಷಣೆ ಹತ್ರ ಬನ್ನಿ. ನಾಣ್ಯಚ್ಚಿಕೆಗೆ 2 ತಂಡದ ನಾಯಕರನ್ನು ಕಳಿಸಿಕೊಡಬೇಕಾಗಿದೆ. ವಿಳಂಬ ಮಾಡಬೇಡಿ. ಇದು 4ನೇ ಪಂದ್ಯಾಕೂಟ ಸಾಗಿ ಬರಲಿದೆ. ಇನ್ನು ಹಲವು ಪಂದ್ಯಾಕೂಟ ಈ ಮೈದಾನ ಸಾಕ್ಷಿಗೊಳ್ಳಲಿದೆ. ದಯವಿಟ್ಟು ಮುಂದುವರಿಸಬೇಕಾಗಿದೆ. ಸಮಯ ಬಹಳಷ್ಟು ಕಡಿಮೆ ಇದೆ. ಅಂಕಾಂಶ ಪಟ್ಟಿಯಲ್ಲಿ 26. ಇಸ್ ವೈಡ್ ಬರ್ತಾ ಇದೆ. ಒಂದು ಒಟ್ಟಿಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 27. 4ನೇ ಬಾರಿಗೆ ಸೇಬೇಕಾಗಿದೆ. ಚುಕ್ಕಿ ಆಗ್ತಾ ಇದೆ ಚೆಂಡು. ವಂಚನೆಯ ಚೆಂಡು. ಇಲ್ಲಿ ಡಾಟ್ ಅಂಡ್ ಡೆಲಿವರಿ 4 ಚೆಂಡು ಮುಕ್ತಾಯ ಕಾಣಸಿಗ್ತಾ ಇದೆ. ಮತ್ತೆ ವೈಡ್ ಬರ್ತಾ ಇದೆ. ಬಹಳಷ್ಟು ಇತರ ರೂಪದಲ್ಲಿ ಎದುರಾಳಿ ತಂಡಕ್ಕೆ ಕೊಡುಗೆಯಾಗಿ ಬಹಳಷ್ಟು ಓಟವನ್ನು ಇಲ್ಲಿ ಫೈಸಲ್ ನೀಡುವುದಾದರೆ 4 ಚೆಂಡು ಮಾತ್ರ ಮುಕ್ತಾಯಗೊಂಡಿದೆ. ಅಂತಿಮ 2 ಚೆಂಡು ಬಾಕಿ ಇದೆ. ದೊಡ್ಡ ಹೊಡೆತವಾಗಿತ್ತು. ಮೈ ಗುಡ್ನೆಸ್. ದಂಡಂ ದಸಗುಣಂ ಶೈಲಿ ಹೊಡೆತವಾಗ್ತಾ ಇದೆ. ಇದು ಅದ್ಭುತವಾಗ್ತಾ ಇದೆ ಹೊಡೆತ. ಇದು ಕೊನೆಯ ಗಳಿಗೆಯಲ್ಲಿ ದಂಡು ಗುಡುಗುತ್ತಾ ಇದೆ. ಇಲ್ಲಿ ಪ್ರಥಮ ಷಟಕ ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಬರೋಬರಿ 33. ಕೊನೆಯ ಚೆಂಡು ಬಾಕಿ ಇದೆ. 33 ಬಂದಾಗಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಅಂಕಾಂಶ ಪಟ್ಟಿಯಲ್ಲಿ 33. ಬಹುದೊಡ್ಡ ಷಟಕ ಬಾರಿಸಿದ ಆಟಗಾರ. 58 ಮೀಟರ್ ಷಟಕ ಬಾರಿಸಿದ ಆಟಗಾರ. ಇಲ್ಲಿ ಮತ್ತೊಮ್ಮೆ ತೀರ್ಪುಗಾರ ದಾಡುತ್ತಾ ಒಂದು ಓಟಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅವಳಿ ಓಟಕ್ಕೆ ಕರೆ ನೀಡುತ್ತಾ ಇಲ್ಲ, ಮನಸ್ಸು ಮಾಡ್ತಾ ಇಲ್ಲ ಇರುವ ದಾಂಡುಗಾರರು. ಒಂದು ಓಟ ಮಾತ್ರ ಇಲ್ಲಿ ಕಾಣಸಿಗುವಾಗ ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ ಬರೋಬರಿ 34 ಬಂದಾಗಿದೆ. ಉಳಿದಂತ 6 ಚೆಂಡು ಮುಂದೆ ಬೇಕಾಗಿದೆ. ಪಂದ್ಯಾಕೂಟ ಮುಕ್ತಾಯಗೊಂಡಿಲ್ಲ. 46 ಗಳಿಸಿದ್ದೀರಾ, 45 ಗಳಿಸಿದ್ದೀರಾ, 46 ಓಟದ ಅನಿವಾರ್ಯತೆ. ಆದರೆ ಎದುರಾಳಿ ತಂಡ ಖಂಡಿತವಾಗಲೂ ಕಿಂಚಿತ್ತು ಅವಕಾಶ ನೀಡ್ತಾ ಇಲ್ಲ. ಲಯನ್ಸ್ ಅಚ್ಚಿನಡ್ಕ ತಂಡ ಮತ್ತೆ ಲಯಕ್ಕೆ ಮರಳಿ ಬರ್ತಾ ಇದೆ. ಇಲ್ಲಿ ಕಂಬ್ಯಾಕ್ ಅನ್ನು ಮಾಡ್ತಾ ಇದೆ. ಕಾರಣ 6ಕ್ಕೆ 12 ಈ ಪಂದ್ಯಾಕೂಟವನ್ನು ಗೆಲ್ಲುವವರು ಯಾರು? 6 to go, 12 to get. ಕೊನೆಯವರು ಫಲಿತಾಂಶದವರು ಚಾಲ್ತಿಯಲ್ಲಿದೆ. 6 ಚೆಂಡು ಬಾಕಿ ಇದೆ. 12 ಓಟದ ಅನಿವಾರ್ಯತೆ. ಕಂಪ್ಯೂಟರ್ ಮಾದರಿಯ ಅಂಕೆ ಬರಹಗಾರರು ಇವರು. ಖಂಡಿತವಾಗ್ಲೂ ಯಾವುದೇ ಕಪ್ಪು ಚುಕ್ಕಿ ಬರಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಂಪೂರ್ಣಗೊಳ್ಳುತ್ತಾ ಇದೆ. ಅವಳಿ ಓಟಕ್ಕೆ ಮಿಸ್ ಅಂಡರ್ಸ್ಟ್ಯಾಂಡ್ ಇರು ದಾಂಡುಗಾರರ ಮಧ್ಯೆ ಒಂದು ಓಟ ಸಂಪೂರ್ಣಗೊಂಡಾಗ ಅವಳಿ ಓಟಕ್ಕೆ ಕರೆ ನೀಡಿದ್ರು. ಆದರೆ ನೋ ಸ್ಟ್ರೈಕ್ ಭಾಗದಲ್ಲಿ ಇದ್ದಂತಹ ದಾಂಡುಗಾರ ಮನಸೋಳಿಲ್ಲ. ಆದರೆ ಇದು ರನ್ಔಟ್ ಬರ್ತಾ ಇದೆ. 5 ಚೆಂಡು ಮುಂದೆ ಬೇಕಾಗಿದೆ. 11 ಓಟದ ಅನಿವಾರ್ಯತೆ. ಇಲ್ಲಿ ದೊಡ್ಡ ಹೊಡೆತಂದು ಬರಲೇಬೇಕಾಗಿದೆ. ಒಂದು ಷಟಕ ಬಂದಲ್ಲಿ ಪಂದ್ಯಾಕೂಟದ ಚಿತ್ರ ಬದಲಾಗಲಿಕ್ಕಿದೆ. ಖಾಲಿ ಜಾಗ ತುಂಬುತ್ತಾ ಇದೆ. ನೋಡಿ ಪ್ರೇಕ್ಷಕರನ್ನು ಮನರಂಜಿಸ್ತಾ ಇದೆ. ಖಂಡಿತವಾಗ್ಲೂ ಕೈ ಕಟ್ಟಿದ ಪ್ರೇಕ್ಷಕರನ್ನು ಕೈ ತಟ್ಟುವಂತ ಮಾಡುತ್ತಾ ಇದೆ. ಖಂಡಿತವಾಗ್ಲೂ ಇಲ್ಲಿ
ಸಮಯ ಕೈ ಮೀರಿ ಹೋಗ್ತಾ ಇದೆ. ಕೊಟ್ಟಂತ ಸಮಯ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಇಲ್ಲಿ ಕೂಡ ಆ ಚಿತ್ರಕ್ಷಕ್ಕೆ ಮುಳ್ಳಾಗ್ತಾ ಇದೆ. ಕಾರಣ ಸಮಯ ಬಹಳಷ್ಟು ಪಡ್ಕೊಳ್ತಾ ಇದ್ದೀರಾ. ಬರುವ ಚಿತ್ರಕ್ಷಕ 36 ಸರ್ಕಲ್ ಒಳಗೆ ಹಾಕಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ, ಇದು ಎಷ್ಟರ ಮಟ್ಟಿಗೆ ತಪ್ಪು? ಈ ಒಂದು ಚಿತ್ರಕ್ಷಕ 36 ಸರ್ಕಲ್ ಒಳಗೆ ಬಂದದ್ದಕ್ಕೆ ಖಂಡಿತವಾಗಲೂ ಇಲ್ಲಿ ದಾಂಡುಗಾರರು ಲಾಭವನ್ನು ಪಡ್ಕೊಳ್ತಾರೆ. ಕಾದುನುಪಿಗಾಗಿದೆ. ಎಲ್ಲೂ ಕೂಡ ಇಲ್ಲಿ ಪ್ರಶ್ನಾರ್ಥರ್ಶಿನಿ ಆಗ್ತಾ ಇದೆ. ಈ ಬೌಂಡರಿ ಬಳಿಕ ಕಾಣಿಸ್ತಾ ಇದೆ ಪಟ್ಟಿಯಲ್ಲಿ 39 ಉಳಿದಂತ 4 ಚೆಂಡು ಮುಂದೆ ಬೇಕಾಗಿದೆ. 7 ಓಟದ ಅನಿವಾರ್ಯತೆ. ಒಮ್ಮೆ ಹತ್ತ ಕಡೆ, ಒಮ್ಮೆ ಹಿತ್ತ ಕಡೆ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಕೊನೆಯಲ್ಲಿ ಹೆತ್ತ ಕಡೆ ಪಂದ್ಯಾಕೂಟ ಸಾಗಿ ಬರಬಹುದೇ? ಹೇಳಿದೆ ಪದೇ ಪದೇ ಹೇಳುವಂತಂದು ಮಾತು, ಹತ್ತೆಗೊಂದು ಕಾಳ ಸೊಸೆಗೊಂದು ಕಾಳ. ಹತ್ತೆ ಕಾಳ ಇಲ್ಲಿ ಮುಕ್ತಾಯಗೊಂಡು ಸೊಸೆ ಕಾಳದಲ್ಲಿರುವಾಗ ಪಂದ್ಯಾಕೂಟ ರೋಚಕತೆಯಾಗಿ ಸಾಗಿ ಬರ್ತಾ ಇದೆ. ಕೊನೆಯ ಓವರ್, ಕೊನೆಯ ಕ್ಷಣ 4ಕ್ಕೆ ಬೇಕು 7. ಈ ಪಂದ್ಯಾಕೂಟ ಗೆಲ್ಲುವರು ಯಾರು? ದೊಡ್ಡ ವರ್ತಕ್ಕೆ ಪ್ರಯತ್ನ. ಮೈ ಗಾಡ್ನೆಸ್, ಕ್ಯಾಚ್. ಇಲ್ಲಿ ತೀರ್ಪುಗಾರ ತೀರ್ಮಾನ ಯಾವ ತೀರ್ಪು ನೋಡಬೇಕಾಗಿದೆ. ಇಲ್ಲಿ ಆಟಗಾರರಂತೂ ನೋ ಬಾಲ್ ಕೂಗುವ ಶಬ್ದಗಳು ಕೇಳಿ ಬರ್ತಾ ಇದೆ. ಆದರೆ ದಪ್ಪರಲ್ಲ ಅದು ಈ ಮೊತ್ತಲ ಸ್ಟ್ರೈಟ್ ಇಲ್ಲ, ಈ ಮೊತ್ತ ಅದು ಕ್ರಾಸ್ಲ ಅವಡು ಕ್ರಾಸ್ಲ ದುಪ್ಪಡ ಇದೆ ಬೋಲೆ ಕ್ರಾಸ್ಲ ಅಪ್ಪರ್ ತಿರ್ಲಿಲ್ಲ മൂന്ന് വള്ളാറാ അല്ല ഒരു ബസ് ഡബിൾ ಕೊನೆಯ ಕ್ಷಣ, ಕೊನೆಯ 3 ಚೆಂಡು ಬಾಕಿ ಇದೆ. 7 ಓಟದ ಅನಿವಾರ್ಯತೆ. ಒಂದೇ ಒಂದು ದೊಡ್ಡ ಹೊಡೆತ. ಪಂದ್ಯಾಕೂಟದ ಸ್ಥಿತಿಗತಿ, ಪಂದ್ಯಾಕೂಟದ ಎಲ್ಲ ಹಾಗು ಹೋಗುಗಳು ಈ 3 ಚೆಂಡಿನ ಮೇಲಿದೆ. 3ಕ್ಕೆ ಬೇಕಾಗಿದೆ 7. ಈ ಪಂದ್ಯಾಕೂಟ ಗೆಲ್ಲುವರು ಯಾರು? ಖಂಡಿತವಾಗ್ಲೂ 3ಕ್ಕೆ ಬೇಕಾಗಿದೆ 7. ಒಂದೇ ಒಂದು ದೊಡ್ಡ ಹೊಡೆತ. ಪಂದ್ಯಾಕೂಟದ ಸ್ಥಿತಿಗತಿ, ಪಂದ್ಯಾಕೂಟದ ಮುಖವನ್ನು ಬದಲಾಯಿಸಬಹುದೇ? ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥರ್ಶಿನಿ ಆಗ್ತಾ ಇದೆ. 3 to go, 7 to get. ಒಂದು ದೊಡ್ಡ ಹೊಡೆತ ಗಳಿಸುವ ನೀಡುವ ಇಲ್ಲಿ ಕಾನೂನುಗಾಗಿದೆ. ವೈಡ್ ಬರ್ತಾ ಇದೆ. ಇಲ್ಲಿ ಖಂಡಿತವಾಗಲೂ 3 to go, 6 to get. ಒಂದು ಸೂಪರ್ ಸೊಡಕದ ಅನಿವಾರ್ಯತೆ. 3 to go, 6 to get. ಮತ್ತೆ ವೈಡ್ ತಪ್ಪು ಚೆಂಡು. ತೀರ್ಪುಗಾರರಿಂದ ಬರ್ತಾ ಇದೆ. ಇದು ತಪ್ಪು ಚೆಂಡು. ವೈಡ್ ಕ್ರಮವಲ್ಲದ ಎಸೆತ ಬೋನಸ್ ರೂಪದಲ್ಲಿ ಪಡ್ಕೊಳ್ತಾ ಇದೆ. ಖಂಡಿತವಾಗ್ಲೂ ಪಂದ್ಯಾಕೂಟದ ತಿರುವು ಕಾಣಸಿಗ್ತಾ ಇದೆ. 3 ಚೆಂಡು 5 ಓಟದ ಅನಿವಾರ್ಯತೆ. ಕಟ್ ಮಾಡೋ ಪ್ರಯತ್ನ. ಒಂದು ಓಟ ಸಂಪೂರ್ಣ. ಅವಳಿ ಓಟಕ್ಕೆ ಕರೆ ನೀಡಿದ್ರು. ಇದರ ಮಧ್ಯೆ ರನ್ಔಟ್ ರೂಪದಲ್ಲಿ ಪಂದ್ಯಾಕೂಟದ ತಿರುವು ಕಾಣಸಿಗ್ತಾ ಇದೆ. ಮತ್ತೊಂದು ಮಗದೊಂದು ಉದರಿ ನಷ್ಟವಾಗ್ತಾ ಇದೆ. ಇಲ್ಲಿ 2 ಚೆಂಡು ಬಾಕಿ ಇದೆ. 4 ಓಟದ ಅನಿವಾರ್ಯತೆ. ಖಂಡಿತವಾಗಲೂ ಎಲ್ಲೋ ಇದ್ದ ಪಂದ್ಯಾಕೂಟ ಆ ಒಂದು ಬೌಂಡರಿ ಖಂಡಿತವಾಗಲೂ ತಂಡಕ್ಕೆ ಲಾಭವನ್ನು ಪಡೆದುಕೊಳ್ತಾ ಇದೆ. 18 ಬನಿಯಂದಾರಿ ಅನಸ್ ದಾಂಡುಗಾರಿ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಖಂಡಿತವಾಗ್ಲೂ 18 ಬನಿಯಂದಾರಿ ಅನಸ್ ದಾಂಡುಗಾರಿ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಒತ್ತಡ ಇರಬಹುದಾಗಿದೆ. ಆ ಮಾಲಕನ ಕಿವಿ ಮಾತು, ಕೆಲವೊಂದು ಕಿವಿ ಮಾತುಗಳು ಇರಬಹುದಾಗಿದೆ. ಇಲ್ಲಿ 2 ಚೆಂಡು ಬಾಕಿ ಇದೆ. 4 ಓಟದ ಅನಿವಾರ್ಯತೆ. ಫಲಿತಾಂಶದ ಚೆಂಡು. ಪಂದ್ಯಾಕೂಟದ ಎಲ್ಲ ಫಲಿತಾಂಶ ಈ ಒಂದು ಚೆಂಡಿನ ಮೇಲಿದೆ. ಒಂದು ಓಟ ಸಂಪೂರ್ಣ. ಅವಳಿ ಓಟಕ್ಕೆ ಕರೆ ನೀಡಿದ್ರು ಅವಕಾಶ ಕ್ಷೇತ್ರರಕ್ಷಕರು ನೀಡುತ್ತಾ ಇಲ್ಲ. ಕೊನೆಯ ಒಂದು ಚೆಂಡು ಮುಂದೆ 3 ಓಟದ ಅನಿವಾರ್ಯತೆ. ಒಂದು ಚೆಂಡು ಮುಂದೆ 3 ಓಟದ ಅನಿವಾರ್ಯತೆ. ಕೊನೆಯ ಕ್ಷಣ, ಕೊನೆಯ ಗಳಿಗೆ 1 to go, 3 to get. ಇಲ್ಲಿ ಅದ್ಭುತವಾಗ್ತಾ ಇದೆ ಪಂದ್ಯಾಕೂಟ. ಒಂದು ಚೆಂಡು 2 ಓಟದ ಅನಿವಾರ್ಯತೆ. ಒಂದು ವೇಳೆ Yes. 1 to go, 2 to get.
ಇದರೊಂದಿಗೆ ಪ್ರೇಕ್ಷಕರನ್ನ ಮನರಂಜಿಸುವ ಪಂದ್ಯಾಕೂಟ ಸಾಗಿ ಬಂತು. ಇದರೊಂದಿಗೆ ಪಂದ್ಯಾಕೂಟ ವಿಜಯಶಾಲಿ ಆಗ್ತಾ ಇದೆ. ಆರಂಭದ ಪಂದ್ಯಾಕೂಟದ ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ಶಂಶೀರ್ ಪಾಲಾಗ್ತಾ ಇದೆ. ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ಶಂಶೀರ್ ಅವರ ಪಾಲಾಗ್ತಾ ಇದೆ. ದಯವಿಟ್ಟು ಬನ್ನಿ, ಆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಬ್ಬಾಸ್ ಅವರು ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಂಶೀರ್ ಅವರ ಆರಂಭದ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ಧನ್ಯವಾದ. ಮುಂದಕ್ಕೆ ದ್ವಿತೀಯ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ಎಸ್ಕೆ ವಾರಿಯರ್ಸ್ ತಂಡದ ಆಶಿಕ್ ಅವರಿಗೆ ಪಾಲಾಗ್ತಾ ಇದೆ ದ್ವಿತೀಯ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್. ಬನ್ನಿ, ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಎಸ್, ಮುಂದಿನ ವೀಕ್ಷಕರಿಗಾಗಿ ಮುಸಂಬಿಲ್ ಅವರನ್ನು ಬರಮಾಡ್ತಾ ಇದ್ದಾವೆ. ಎಸ್ಕೆ ವಾರಿಯರ್ಸ್ ತಂಡದ ಹಾಜೀರ್ ಅವರು ಇಲ್ಲಿದ್ದರು, ನಮ್ಮೊಂದಿಗೆ ಸಹಕರಿಸಬೇಕು. ಇವರಿಗಿದು ಮ್ಯಾನ್ ಆಫ್ ದಿ ಮ್ಯಾಚ್ ಹೋಗ್ತಾ ಇದೆ. ಖಂಡಿತವಾಗಿಯೂ ಒಂದು ಸಿಕ್ಸರ್ ಅನ್ನು ಕೂಡ ಬಾರಿಸಿದ್ರು. ವಿಜಯ್ ಎಲ್ಲಿದ್ದರು, ನಮ್ಮೊಂದಿಗೆ ಸಂಪರ್ಕಿಸಬೇಕು. ವಿಜಯ್ ಎಲ್ಲಿದ್ದರು, ನಮ್ಮೊಂದಿಗೆ ಸಂಪರ್ಕಿಸಬೇಕು. ನಿಮಗೂ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೊಡಲಿದೆ. ವೀಕ್ಷಕ ಬರಣಗಾರ ಕೊಟ್ಟು ಬರಬೇಕು. ವಿಜಯ್ ಚಾಲೆಂಜರ್ಸ್ ಕೋಟೆಗಾರ ತಂಡದ ವಿಜಯ್ ರವರು ಎಲ್ಲಿದ್ದರು, ನಮ್ಮೊಂದಿಗೆ ಸಂಪರ್ಕಿಸಬೇಕು. ಎಸ್ಕೆ ವಾರಿಯರ್ಸ್ ತಂಡದ ಖಂಡಿತವಾಗಿಯೂ ಚಾಲೆಂಜರ್ಸ್ ಸಜ್ಜನಡ್ಕ ತಂಡದ ವಿಜಯ್ ಇವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಹೋಗ್ತಾ ಇದೆ. ಖಂಡಿತರು ಎಲ್ಲರೂ ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಾಕೂಟವು ಜಾನ್ ಗಾಯ್ಸ್ ವಿರುದ್ಧವಾಗಿ
ಬ್ಲಾಕ್ ಪ್ಯಾಂಥರ್ಸ್ ಖಂಡಿತವಾಗಿಯೂ ಎರಡು ತಂಡದ ನಡುವೆ ಜಿದ್ದಾಜಿದ್ದಿನ ಪಂದ್ಯಾಟವು ನಡೆಯಲಿಕ್ಕಿದೆ. ವಿಜಯ್ ಇವರಿಗೆ ಅಬ್ಬೈಚಾ ಇವರು ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಆಟಗಾರರು ಚಾಲೆಂಜರ್ಸ್ ಕೋಟೆಗಾರ ತಂಡದ ಆಟಗಾರರು ಎಲ್ಲರೂ ಕೈಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಖಂಡಿತವಾಗಿಯೂ ಚಾಲೆಂಜರ್ಸ್ ಕೋಟೆಗಾರ ತಂಡದ ಆಟಗಾರರು ಅವರನ್ನು ಪ್ರೋತ್ಸಾಹಿಸಬೇಕು. ಕೈ ಚಪ್ಪಾಳೆಯ ಮೂಲಕ ಅವರನ್ನೆಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅಬ್ಬೈಚಾ ಇವರು ವಿಜಯರವರಿಗೆ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಚಾಲೆಂಜರ್ಸ್ ಅಜ್ರಡ್ಕ ತಂಡದ ದಾಂಡುಗಾರರು ನಿಜ ಜರ್ಸಿ ನಂಬರ್ 17. ಅದೇ ರೀತಿಯಲ್ಲಿ ಬ್ಲಾಕ್ ಬೇರ್ಸ್ ತಂಡದ ಎರಡು ದಾಂಡುಗಾರರು ಈಗಾಗಲೇ ಮೈದಾನವನ್ನು ಪ್ರವೇಶಿಸ್ತಾ ಇದ್ದಾರೆ. ಶೈಖರ್ ವಿಭಾಗದಲ್ಲಿ ನಿಜ ಕಂಡುಕೊಂಡ್ರೆ, ನೌಶೈಕ್ ವಿಭಾಗದಲ್ಲಿ ಇಸಾಕ್ ಅನುಭವವುಳ್ಳಂತ ಆಟಗಾರ, ನೌಶೈಕ್ ವಿಭಾಗದಲ್ಲಿ ಇಸಾಕ್ ಕಂಡುಕೊಂಡ್ರೆ ಹುಸೈಫಾ, ಅದೇ ರೀತಿಯಲ್ಲಿ ಶೈಖರ್ ವಿಭಾಗದಲ್ಲಿ ನಿಜ. ಬ್ಯಾಟಿಂಗ್ Start the match. ಪ್ರಥಮ ಓವರಿನ ಚಾಲ್ತಿಯಲ್ಲಿ ಬಲವಾದ ಹೊಡೆತ ನಿಜಾರವರು ದಂಡಿಸಿದ್ರು. ಸೊಗಸಾದ ಹೊಡೆತ. ಪ್ರಥಮ ಎಸೆತಕ್ಕೆ ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ತಾ ಇದೆ. ನಿಜಾರವರ ಹೊಡೆತದಿಂದ ಖಾತೆಯು ಆರಂಭಗೊಳ್ಳುತ್ತಾ ಇದೆ. ದಂಡಿಸಿದ್ರು ಇಲ್ಲಿ ಹುಸೈಫಾ. ಇಲ್ಲಿ ಕೊಂಚ ಮಟ್ಟಿಗೆ ಎಡವಟ್ಟು ಮಾಡ್ತಾರ. ಇಲ್ಲ, ಯಾವುದೇ ಯತ್ನ ಕಂಡು ಬರ್ತಾ ಇಲ್ಲ. ಡಾಟ್ ಡೆಲಿವರಿ ಚುಕ್ಕಿ ಆಗ್ತಾ ಇದೆ. ಸಿದ್ದೀಕ್ ಮುಖೇನವಾಗಿ ಸಿದ್ದೀಕ್ ರವರು ಪ್ರಥಮ ಓವರನ್ನು ಎಸೆಯಲು ಚೆಂಡನ್ನು ಕೈಗೆತ್ತಿಕೊಂಡ್ರು. ಪ್ರಥಮ ಓವರಿನ ಚಾಲ್ತಿಯಲ್ಲಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪವರ್ ಪ್ಲೇ ಕಾದು ನೋಡೋಣ. ಪವರ್ ಪ್ಲೇಯ ಎಲ್ಲ ಲಾಭವನ್ನು ಈ ಬ್ಲಾಕ್ ಪ್ಯಾಂಥರ್ಸ್ ಬಳಸುತ್ತದೋ. ಮತ್ತೆ ದಾಂಡಿಸಲು ಪ್ರಯತ್ನ, ಮತ್ತೆ ಒಂಟಿ ಒಟ್ಟಿಗೆ ಪ್ರಯತ್ನ, ಮತ್ತೆ ನಿಜಾರವರು ಸ್ಟ್ರೈಕ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಲೆಗ್ ಬೈಸ್ ಮೂಲಕ ಒಂದಂಕ ಖಾತೆಯಲ್ಲಿ ಸುಲಭ ರೀತಿಯಲ್ಲಿ ಜಮೆಯಾಗಿದೆ. ಮತ್ತೊಮ್ಮೆ ನಿಜ ಖಂಡಿತವಾಗಿಯೂ ಓರ್ವ ಅನುಭವ ಉಳ್ಳಂತಹ ಆಟಗಾರ ನಿಜಾರವರು ದಂಡಿಸಿದ್ರು. ಇಲ್ಲಿ ನಿಜಾರವರು ಸೊಗಸಾದ ಹೊಡೆತ. ಇಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ ಪಡ್ತಾರ. ಇಲ್ಲಿ ಇಲ್ಲಿ ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. ನಿಜ ಇಸ್ ಅ ಮ್ಯಾನ್. ಖಂಡಿತವಾಗಿಯೂ ನಿಜ ಕೂಡ ಒಂದು ಕಾಲದಲ್ಲಿ ಅದೆಷ್ಟೋ ಮೈದಾನದಲ್ಲಿ ಆಡಿ ಪಳಗಿದಂತ ಆಟಗಾರ ಈ ನಿಜಾರವರು ಇದೀಗ ಕ್ಯಾನ್ಸ ಮೈದಾನದಲ್ಲಿ ಕಾದು ನೋಡೋಣ. ಮತ್ತೊಮ್ಮೆ ನಿಜ. ಮತ್ತೆ ಸೊಗಸಾದ ದಂಡನೆ ನಿಜಾರವರಿಂದ. ನಾ ಹೇಳ್ತಿದ್ದೆ, ಖಂಡಿತವಾಗಿಯೂ ಸೊಗಸಾಗಿ ಆಡ್ತಾ ಇದ್ದಾರೆ ಇಲ್ಲಿ ನಿಜಾರವರು. ಇನ್ನು ಉಳಿದಿರುವ ಕೊನೆಯ ಒಂದು ಎಸೆತ ಬಾಕಿ ಆಗ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಚಾನ್ ಗಾಯ್ಸ್. ಮತ್ತೆ ದಂಡಿಸಲು ಪ್ರಯತ್ನ. ಇಲ್ಲಿ ಒಂಟಿ ಓಟ ಕೂಡ ಸಫಲತೆಯಾಗದೆ. ಇಲ್ಲಿ ತೀರ್ಪುಗಾರರಿಂದ ಯಾವುದೇ ಯತ್ನವಿಲ್ಲ. ಒಂದು ಅಂಕವೇ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಪವರ್ ಪ್ಲೇ ಚಾಲ್ತಿ ಮುಕ್ತಾಯಗೊಳ್ಳಲಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ
ಆರಕ್ಕೇರುತ್ತಾ ಇದೆ. 6 on the board. ಮತ್ತೊಮ್ಮೆ ಹುಸೈಫಾ ಆರಂಭಿಕ ದಾಂಡುಗಾರರಾಗಿ ಹುಸೈಫಾ ನಿಜ 2 ಶ್ರೇಷ್ಠ ಮಟ್ಟದ ದಾಂಡುಗಾರರು ಈ ಒಂದು ಕೆಲ್ಸ ಮೈದಾನದಲ್ಲಿದ್ದಾರೆ. ಕಾದು ನೋಡೋಣ ಇಜ್ಜ ಅಥವಾ ಹುಸೈಫಾ ಇವರ ಇಬ್ಬರು ಕೂಡ ಅಂತಿಂತ ಆಟಗಾರಲ್ಲ. ಕಾದು ನೋಡೋಣ ಯಾರ ದಾಂಡುಗರಿಂದ ಒಂದು ಭರ್ಜರಿ 6 ಬರ್ತದೆ ಅಂತ ಕಾದು ನೋಡೋಣ. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಜಾನ್ ಗಾಯ್ ಮತ್ತೊಮ್ಮೆ ದ್ವಿತೀಯ ಓವರನ್ನು ಎಸೆಯಲು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಶಬೀರ್ ತಂಡದ ಅನುಭವಿ ಎಸೆತಗಾರ ಶಬೀರ್ ಅವರ ಕೈಯಲ್ಲಿದೆ ಚೆಂಡು. ಜರ್ಸಿ ನಂಬರ್ 01 ಡೈಮಂಡ್ ಫ್ರೆಂಡ್ಸ್ ಕೆಸಿ ರೋಡ್ ನಲ್ಲಿ ಆಡಿ ಹಲವಾರು ವರ್ಷಗಳ ಕಾಲ ಆಡಿ ಪಳಗಿದಂತ ಈ ಆಟಗಾರ ಮತ್ತೊಮ್ಮೆ ಈ ಕಿಯಾನ್ಸಾ ಮೈದಾನದಲ್ಲಿ 2ನೇ ಓವರ್ನ ಚಾಲ್ತಿ ನಡೆಯಲಿದೆ. ಇನ್ನು ಕೆಲವೇ ಕ್ಷಣ ಮಾತ್ರಗಳಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ ಶಬೀರ್. ಮತ್ತೊಮ್ಮೆ ಬ್ಲಾಕ್ ಪ್ಯಾಂಥರ್ಸ್ ತಂಡದ ಓರ್ವ ದಿಗ್ಗಜ ಆಟಗಾರ ಹುಸೈಫಾ ಇಂಟು ದ ಮಿಡಲ್ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ನಿಜ ಜರ್ಸಿ ನಂಬರ್ 17 ಎಬಿಡಿ ವಿಲಿಯರ್ಸ್ ಮಾಂತ್ರಿಕಂತಹ ಜರ್ಸಿ ನಂಬರ್ ಅಂಕಿಯನ್ನು ಪಡೆದಂತಹ ನಿಜಾರ್ ಅವರು ನಾನ್ ಸ್ಟ್ರೈಕ್ ಅಲ್ಲಿ ಕಂಡುಕೊಂಡ್ರೆ ಸ್ಟ್ರೈಕರ್ ವಿಭಾಗದಲ್ಲಿ ಹುಸೈಫಾ. ಕಾದು ನೋಡೋಣ ಯಾವ ರನ್ ಅನ್ನು ಕಳಪಿ ಕಂಡುಬಿಟ್ಟು ಆಡ್ತಾರಂತ. ಕಾದು ಎಷ್ಟು ಅಂಕವನ್ನು ಕಳಚಿ ಆಗುತ್ತಾರೆಂದು ಕಾದು ನೋಡೋಣ. ಸ್ಟ್ರೈಕರ್ ವಿಭಾಗದಲ್ಲಿ ಹುಸೈಫಾ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ನಿಜ. ಇದು ಬಹಳ ರೋಮಾಂಚನಕಾರಿಯಾಗಿ ಸಾಗಲಿದೆ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ ತಂಡದ ಕಪ್ತಾನ ಶಬೀರ್ ಅವರು. ಇದೀಗ ಮತ್ತೊಮ್ಮೆ ಶಬೀರ್ ಟು ಹುಸೈಫಾ. ಪ್ರಥಮ ಎಸೆತ ದಾಂಡಿಸಿದ್ರು ಇಲ್ಲಿ ಹುಸೈಫಾ. ಯಾವುದೇ ಯತ್ನವಿಲ್ಲ, ನೇರವಾಗಿ ಎಸೆತಗಾರನ ಕೈಗೆ ಹೋಗುತ್ತಾ ಇದೆ. ಯಾವುದೇ ಯತ್ನವಿಲ್ಲ, ಚುಕ್ಕಿಯಾಗಿದೆ ಇಲ್ಲಿ. ಮತ್ತೊಮ್ಮೆ ಶಬೀರ್ ಟು ಹುಸೈಫಾ. ದ್ವಿತೀಯ ಬಾರಿಗೆ ಮತ್ತೆ ದಾಂಡಿಸಿದ್ರು ಬಲವಾಗಿ ಇಲ್ಲಿ ನೇರವಾಗಿ. ಉತ್ತಮವಾದ ಕ್ಷೇತ್ರಕ್ಷಣೆಯಲ್ಲಿ ಸೊಗಸಾದ ಕ್ಷೇತ್ರಕ್ಷಣೆ. ಖಂಡಿತವಾಗಿಯೂ ಒಂದು ಅಂಕವನ್ನು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ. ಸೊಗಸಾದ ಕ್ಷೇತ್ರ ಬಾಲಗೌಡ ಅಂತ ಹೇಳ್ಬಹುದು. ಮತ್ತೊಮ್ಮೆ ಇದೀಗ ಸ್ಟ್ರೈಕರ್ ಪಡೆದುಕೊಳ್ತಾ ಇದ್ದಾರೆ ನಿಜ ಇಂಟು ದ ಮಿಡಲ್. ಶಬೀರ್ ಮುಖೇನವಾಗಿ ತೃತೀಯ ಎಸೆತ. ಶಬೀರ್ ಟು ನಿಜ. ದಾಂಡಿಸಿದ್ರು ನಿಜ. ಗಾಳಿಯಲ್ಲಿದ್ದ ಚೆಂಡು ಇಲ್ಲಿ ಕ್ಯಾಚ್ ಔಟ್. ನಿಜಾರವರ ಉತ್ತರಿ ನಷ್ಟದಲ್ಲಿದೆ. ಖಂಡಿತವಾಗಿಯೂ ಉತ್ತಮವಾದ ಚಿತ್ರಪಾಲ ಕೂಡ ಅಂತ ಹೇಳ್ಬೋದು. ನಿಜಾರವರ ಉತ್ತರಿ ನಷ್ಟದಲ್ಲಿದೆ. ಖಂಡಿತವಾಗಿಯೂ ಓರ್ವ ಬೆನ್ನೆಲುಬು ಆಟಗಾರ ನಿಜಾರವರು ತಮ್ಮ ಉತ್ತರಿಯನ್ನು ಕಳೆದುಕೊಂಡು ಇದೀಗ ನಿರಾಶಿತರಾಗಿ ಪಿಮಿಲಿನತ್ತ ಸಾಗುತ್ತಾ ಇದ್ದಾರೆ. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಇವರ ಸ್ಥಾನವನ್ನು ತುಂಬಲು ಖಂಡಿತವಾಗಿಯೂ ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಜರ್ಸಿ ನಂಬರ್ 20 ಅಜೀಜ್ ರವರನ್ನು ಕರೆತರಲಾಗಿದೆ. ಅಜೀಜ್ ರವರು ಬ್ಲಾಕ್ ಪ್ಯಾಂಥರ್ಸ್ ತಂಡಕ್ಕೆ ಯಾವ ರೀತಿ ಆಸರಾಗುತ್ತಾರೆ ಕಾದು ನೋಡೋಣ. ಶಬೀರ್ ಮುಖೇನವಾಗಿ ಕೊನೆಯ ಚತುರ್ಥ ಬಾರಿಗೆ 4ನೇ ಎಸೆತ. ಸೊಗಸಾಗಿ ದಾಂಡಿಸಿದ್ರು ಇಲ್ಲಿ ಅಜೀಜ್ ರವರು. ಚೆಂಡನ್ನು ಕೈ ಚೆಲ್ಲಿದ್ದಾರೆ. ಇಲ್ಲಿ ಒಂದು ಅಂಕವಷ್ಟೇ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಶಬೀರ್ ರವರ ಕೊನೆಯ 2 ಎಸೆತಗಳ ಬಾಕಿಯಾಗುತ್ತಾ ಇದೆ. ಶಬೀರ್ ಮುಖೇನವಾಗಿ ಲಾಸ್ಟ್ ಟು ಡೆಲಿವರಿ. ದಂಡಿಸಿದ್ರು ಮತ್ತೊಮ್ಮೆ ಇಲ್ಲಿ ಸೊಗಸಾದ ಕ್ಷೇತ್ರಕ್ಷಣೆ. ಇಲ್ಲಿ ಖಂಡಿತವಾಗಿಯೂ ಬ್ಯಾಟ್ಸ್ಮನ್ ಇಸ್ ಸೇಫ್. ಕೊನೆಯ 1 ಎಸೆತ ಬಾಕಿಯಾಗ್ತಾ ಇದೆ. ಇದರೊಂದಿಗೆ ಸ್ಕೋರ್ ಮುಸಾನ್ ಟು 9 ಆನ್ ದಿ ಬೋರ್ಡ್. 9ಕ್ಕೆ ಏರುತ್ತಾ ಇದೆ. ಲಾಸ್ಟ್ 1 ಡೆಲಿವರಿ.
ಮತ್ತೆ ಇಲ್ಲಿ ಓಹೋ ಇಲ್ಲಿ ರನ್ ಔಟ್ ಆಗುವ ಚಾನ್ಸ್ ಇತ್ತು, ಇಲ್ಲಿ ಖಂಡಿತವಾಗಿಯೂ ವಿಫಲತೆಗೊಳ್ಳುತ್ತಾ ಇದೆ. ಇದೀಗ ಬೊಬರಿನ ಮುಕ್ತಾಯಗೊಳ್ತಾ ಇದೆ. ಬೊಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 10ಕ್ಕೆ ಏರ್ತಾ ಇದೆ. 10 on the board. ಡೈರೆಕ್ಟ್ ಕಲ್ಚೋ ಮನಿ ಇಲ್ಲ ರಸ್ಟ್ ಇಲ್ಲ ದೀಪ ನಂಗೆ ಜೋರ ಐತೆ ಜಂಡು ಮೇಲೆ ನಂಗೆ ಫ್ರೀ ಇಲ್ಲ. ತಂಡದ ಭರವಸೆ ಆಟಗಾರ ಬ್ಲಾಕ್ ಬ್ಯಾನ್ಸರ್ ವಿರುದ್ಧವಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಅಜೀಜ್ ರವರು ಕಂಡುಕೊಂಡ್ರೆ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಆರಂಭಿಕ ದಾಂಡಿಗಾರ ಹುಸೈಫಾ. ಖಂಡಿತವಾಗಿಯೂ ಎರಡು ತಂಡದ ಇಬ್ಬರು ಕೂಡ ಬಲಿಷ್ಠವಾದ ಆಟಗಾರರು. ಜಾನ್ ಗಾಯ್ಸ್ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್. ಗಾಜರೋಡ ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಂಡ್ರು ಸಿದ್ದಿ. ಮತ್ತೆ ಸೊಗಸಾಗಿ ಸ್ವೀಪ್ ಮಾಡಿದ್ರು. ಇಲ್ಲಿ ಸ್ವೀಪ್ ಮೂಲಕ ಖಂಡಿತವಾಗಿಯೂ ಸಿಂಗಲ್ ಡಿಕ್ಲೇರ್. ಒಂದು ಅಂಕ ಖಾತೆಯಲ್ಲಿ, ಖಾತೆ ಪಟ್ಟಿಯಲ್ಲಿ ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಹೆಚ್ಚುತ್ತಾ ಇದೆ. ಇದರೊಂದಿಗೆ ಸ್ಕೋರ್ ಮುಸಂಟು 11 on the board. 11ಕ್ಕೆ ಏರ್ತಾ ಇದೆ. 11ಕ್ಕೆ ಏರ್ತಾ ಇದೆ. ಮತ್ತೆ ಅಜೀಜ್ ಅವರು ಸೊಗಸಾದ ಆಟ. ಇಲ್ಲಿ ಸೊಗಸಾದ ಡೆಲಿವರಿಯನ್ನು ಮಾಡ್ತಾ ಇದ್ದಾರೆ. ಲಯಬದ್ಧವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಸಿದ್ದೀಕ್ ರವರು. ಖಂಡಿತವಾಗಿಯೂ ಜವಾಬ್ದಾರಿಯುತ ಎಸೆತ, ಜಾಣ್ಮೆಯುತ ಎಸೆತ. ಖಂಡಿತವಾಗಿಯೂ ಪಂದ್ಯದ ತಿರುವನ್ನೇ ಬದಲಿಸ್ತಾರ ನೋಡೋಣ ಈ ಸಿದ್ದೀಕ್ ರವರು. ಮತ್ತೊಮ್ಮೆ ತೀರ್ಪುಗಾರರಿಂದ ಮೌನವಷ್ಟೇ ಉತ್ತರ. ತೀರ್ಪುಗಾರರಿಂದ ಯಾವುದೇ ನಿಶಾನೆ ಕಂಡು ಬರ್ತಾ ಇಲ್ಲ. ವಂಚನೆಯಿಂದ ಬಂದಂತಹ ಚೆಂಡು ಚುಕ್ಕಿ ಆಗ್ತಾ ಇದೆ. ಮತ್ತೊಮ್ಮೆ ಚತುರ್ಥ ಬಾರಿ. ಮತ್ತೊಮ್ಮೆ ಸೊಗಸಾದ ಆಟ. ಸೊಗಸಾದ ಆಟ. ದಂಡನ್ನು ತಿರುಗಿಸಿದ್ರು, ಮನವಿ ಸಿಗ್ತಾ ಇದೆ. ಸಿಂಗಲ್ ಡಿಕ್ಲೇರ್. ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ತಾ ಇದೆ. ಒಂದು ಅಂಕವು ಸುಲಭ ರೀತಿಯಲ್ಲಿ ಕಬಳಿಸ್ತಾ ಇದ್ದಾರೆ. ಇನ್ನು 2 ಎಸೆತಗಳು ಬಾಕಿಯಾಗುತ್ತಾ ಇದೆ. ಸಿದ್ದೀಕ್ ಮುಖೇನವಾಗಿ ಕೊನೆಯ 2 ಎಸೆತಗಳು ಬಾಕಿಯಾಗುತ್ತಾ ಇದೆ. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಜಾನ್ ಗಾಯ್ಸ್ 2 ಎಸೆತ ಬಾಕಿ ಆಗ್ತಾ ಇದೆ. ದಂಡಿಸಲು ಪ್ರಯತ್ನ, ಯಾವುದೇ ಯತ್ನವಿಲ್ಲ. ಮತ್ತೆ ಅದೇ ಹಾಡು, ಅದೇ ರಾಗ. ಸಿದ್ದೀಕ್ ರವರ ಮತ್ತೊಂದು ವಂಚನೆಯ ಚೆಂಡು. ಖಂಡಿತವಾಗಿಯೂ ಜಾಣ್ಮೆಯುತ ಎಸೆತ. ಖಂಡಿತವಾಗಿಯೂ ಹುಸೈಫಾ ರವರನ್ನು ಗಟ್ಟಿಯಾಗುತ್ತಾ ಇದೆ ಈ ಚೆಂಡು. ಮತ್ತೆ ಕೊನೆಯ 1 ಎಸೆತ ಬಾಕಿ ಆಗುತ್ತಾ ಇದೆ. ಮತ್ತೊಮ್ಮೆ ಓಹೋ ಸೀದಾ ವಿಕೆಟ್ಗೆ ಮುತ್ತ ನೀಡುತ್ತಾ ಇದೆ. ಸೊಗಸಾದ ದಾಳಿ. ಸಿದ್ದೀಕ್ ರವರು ಪಂದ್ಯದ ತಿರುವೇ ಬದಲಿಸ್ತಾರ ನಾ ಹೇಳ್ತಿದ್ದೆ. ಸಿದ್ದೀಕ್ ರವರು ಖಂಡಿತವಾಗಿಯೂ ಸೀದಾ ವಿಕೆಟ್ಗೆ ಮುತ್ತ ನೀಡುತ್ತಾ ಇದೆ. ಇದೀಗ ಮತ್ತೊಂದು ವಿಕೆಟ್ ನಷ್ಟದಲ್ಲಿದೆ. ಮತ್ತೆ ಇವರ ಸ್ಥಾನವನ್ನು ತುಂಬಲು ಕೋಟೆಗಾರು ಪರಿಸರದ ಓರ್ವ ಅನುಭವಿ ಆಟಗಾರ ಇಸಾಕ್. ದಟ್ ಕಾಲ್ ಮಿ ಇಸಾಕ್ ಇಸ್ ದ ಮ್ಯಾನ್. ಖಂಡಿತವಾಗಿಯೂ ಚಿನ್ನದ ಹುಂಡಿನ ಚಿಲ್ಲರೆ ಕಾಸು ಹಾಕ್ಲಿಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಕಾರಣ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಗಮಿಸಿದ ಈ ಆಟಗಾರ ಇಸಾಕ್. ಸ್ಕೋರ್ ಮುಸಂಟು 12 on the board. 12ಕ್ಕೆ ಏರ್ತಾ ಇದೆ. ಇಸಾಕ್ ರವರು ಖಂಡಿತವಾಗಿ ಆರಂಭಿಕ ದಾಂಡಿಗರಲ್ಲಿ ಬರಬೇಕಿತ್ತು. ಈಗ ಕೊಂಚ ಮಟ್ಟಿಗೆ ಬದಲಾವಣೆಯೊಂದಿಗೆ ಇಸಾಕ್ ರವರು ಖಂಡಿತವಾಗಿ ಆಗಮಿಸ್ತಾ ಇದ್ದಾರೆ. ಕಾದು ನೋಡೋಣ ಬ್ಲಾಕ್ ಪ್ಯಾಂಥರ್ಸ್ ತಂಡಕ್ಕೆ ಯಾವ ರೀತಿ ಇಸಾಕ್ ರವರು ಆಸರೆ ಆಗುತ್ತಾರೆ ಎಂದು. ಚತುರ್ಥ ಓವರನ್ನು ಎಸೆಯಲು ಸಜ್ಜಾಗಿದ್ದಾರೆ. ದಾಂಡಿಸಿದ್ರು. ಇಲ್ಲಿ ಅಜೀಜ್ ರವರು ಸೊಗಸಾದ ಹೊಡೆತ. ಇಲ್ಲಿ ಬೌಂಡರಿ ದಾಖಲಾಗುತ್ತದ. ಇಲ್ಲಿ ಸಿಂಗಲ್. ತೀರ್ಪುಗಾರರಿಂದ 1 ಅಂಕವಷ್ಟೇ ಜಮೆಯಾಗ್ತಾ ಉಂಟು. ಕೊಂಚ ಮಟ್ಟಿಗೆ ಅನ್ಲಕ್ಕಿ ಕೂಡ ಅಂತ ಹೇಳ್ಬೋದು. ಖಂಡಿತವಾಗಿ ಅಜೀಜ್ ರವರು ಬಲವಾಗಿ ಹೊಡೆದ್ರು. ಇಲ್ಲಿ ಸಿಂಗಲ್. 1 ಅಂಕವಷ್ಟೇ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ.
ಮುನೀರ್ ಅವರ ದ್ವಿತೀಯ ಬಾರಿಗೆ ಅಜೀಜ್ ಟು ಮುನೀರ್. ಮತ್ತೆ ಬಲವಾಗಿ ಬೀಸಿ ಒಡೆಯಲು ಪ್ರಯತ್ನ, ಯಾವುದೇ ವಿಫಲತೆ ಕಂಡು ಬರ್ತಾ ಇಲ್ಲ, ಸಫಲತೆ ಕೂಡ ಕಂಡು ಬರ್ತಾ ಇಲ್ಲ. ಖಂಡಿತವಾಗಿಯೂ ಮುನೀರ್ ರವರು ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಮುನೀರ್ ಚೆಂಡನ್ನು ಕೈಗೆತ್ತಿಕೊಂಡು ತೃತೀಯ ಬಾರಿಗೆ ಅಜೀಜ್ ಟು ಮುನೀರ್. ಮೂರನೇ ಎಸೆತ ಮತ್ತೆ ದಾಂಡಿಸಿದ್ರು, ಸೊಗಸಾದ ಹೊಡೆತ. ಇಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ. ಇಲ್ಲಿ ಓ ಮೈ ಗಾಡ್, ಇಸಾಕ್ ಬ್ಯಾಕ್ ಟು ಫೆಮಿಲಿಯನ್. ಖಂಡಿತವಾಗಿಯೂ ಓರ್ವ ಬೆನ್ನೆಲುಬು ಆಟಗಾರ ಇಸಾಕ್ ರವರ ವಿಕೆಟ್ ನಷ್ಟದಲ್ಲಿದೆ. ಈ ಸಮಯದಲ್ಲಿ ನಿಂತು ಆಡಬೇಕಿತ್ತು. ಜವಾಬ್ದಾರಿಯುತ ಆಟಗಾರ ಇಸಾಕ್, ಜವಾಬ್ದಾರಿಯುತ ಕಪ್ತಾನ ಕೂಡ ಹೌದು. ಖಂಡಿತವಾಗಿ ಸಮಯದಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಗೆ ಒಂದು ಹುರಿದುಂಬಿಸುವ ಆಟವನ್ನು ಆಡಬೇಕಿತ್ತು. ಆದರೆ ಖಂಡಿತವಾಗಿ ಏನ್ ಮಾಡುದು ಹೇಳಿ. ಖಂಡಿತವಾಗಿಯೂ ಸಮಯ ಸಂದರ್ಭ ಯಾವ ರೀತಿ ಏನು ಬೇಕಾದ್ರೂ ಮಾಡಬಹುದು. ಸಮಯ ಸಂದರ್ಭವನ್ನು ಎಲ್ಲವನ್ನು ಅರಿತುಕೊಂಡು ಆಡುವುದೇ ಕ್ರಿಕೆಟ್ ಪಂದ್ಯಾಟ. ಖಂಡಿತವಾಗಿಯೂ ಸುತ್ತಲೂ ಇರುವವರು ನಮ್ಮವರಂತೆ ಕಂಡರು ಖಂಡಿತವಾಗಿಯೂ ನಮ್ಮ ಸೋಲಿಗಾಗಿ ಕಾಯುತ್ತಿರುತ್ತಾರೆ. ಯಾರು ಮರೆಯಬೇಡಿ, ತಮ್ಮ ತಲೆಯಲ್ಲಿರಲಿ. ಸುತ್ತಲೂ ಇರುವವರು ನಮ್ಮರಿದ್ರು ನಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಾರೆ. ಮತ್ತೊಮ್ಮೆ ಮುನೀರ್. ಇದೀಗ ಮುನೀರ್ ರವರ ಚತುರ್ಥ ಬಾರಿಗೆ ನಾಲ್ಕನೇ ಎಸೆತ ಅಜೀಜ್ ಟು ಮುನೀರ್. ಮತ್ತೆ ದಾಂಡಿಸಿದ್ರು. ಇಲ್ಲಿ ಸೊಗಸಾದ ಆಟ. ಇಲ್ಲಿ ಖಂಡಿತವಾಗಿಯೂ ಒಂದು ಕ್ಯಾಚ್ ಆಗ್ತಿದ್ರೆ ಖಂಡಿತವಾಗಿಯೂ ಉತ್ತಮವಾದ ಚೇತರಿಸಣೆ ಕೂಡ ಹೇಳ್ಬಹುದು. ಒಂದು ಕ್ಯಾಚ್ ಆದಲ್ಲಿ ಕ್ಯಾಲ್ಬಲ್ ಕಮಾಲ್ ಕ್ಯಾಚ್ ಕೂಡ ಅಂತ ಹೇಳ್ಬಹುದು. ಉತ್ತಮವಾದ ಎಫರ್ಟ್ ಅನ್ನು ಕೂಡ ಹಾಕಿದ್ರು. ಖಂಡಿತವಾಗಿಯೂ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಮುನೀರ್ ಮುಖೇನವಾಗಿ ಕೊನೆಯ ಪಂಚಮಿ ಎಸೆತ, ಐದನೇ ಎಸೆತ. ಮುನೀರ್ ಮುಖೇನವಾಗಿ ಐದನೇ ಎಸೆತ. ಐದನೇ ಎಸೆತ ಜಾಯಿ ತಂಡದ ಮಾಲಕ ಜಾಯಿರವರು ಸ್ಟ್ರೈಕರ್ ವಿಭಾಗದಲ್ಲೇ ತಂಡಿಸಿದ್ರು. ಇಲ್ಲಿ ಜಾಯಿರವರು ಸೊಗಸಾದ ಹೊಡೆತ. ಒಂದಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಮುನೀರ್ ರವರ ಕೊನೆಯ ಒಂದು ಚೆಂಡು ಬಾಕಿ ಆಗುತ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ. ಸ್ಕೋರ್ ಬುಜಾನ್ ಟು 16 on the board. ದಂಡಿಸಿದ್ರು. ಗಾಳಿಯಲ್ಲಂತೂ ಹೋಗಿದೆ. ಇಲ್ಲಿ ಕ್ಯಾಚ್ ಔಟ್ ಆಗ್ತದ. ಇಲ್ಲಿ ಕೈ ಚೆಲ್ಲಿದ್ರು. ಜೀವದಾನವನ್ನು ನೀಡಿದ್ರು ಅಜೀಜ್ ರವರಿಗೆ ಜೀವದಾನ ನೀಡಿದ್ರು. ಇನ್ನು ಉಳಿದಿರುವ 6 ಚೆಂಡುಗಳಲ್ಲಿ ಯಾವ ರೀತಿ ಬ್ಲಾಕ್ ಪ್ಯಾಂಥರ್ಸ್ ತಂಡವು ಅದೆಷ್ಟು ಗರಿಷ್ಠ ಮೊತ್ತವನ್ನು ಗಳಿಸ್ತದೋ ಕಾದು ನೋಡೋಣ. ಇನ್ನು 6 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ಸ್ಕೋರ್ ಮುಸಾನ್ ಟು 17 on the board. 17ಕ್ಕೆ ಏರುತ್ತಾ ಇದೆ. ಮತ್ತೆ ಅಜೀಜ್ ಕೂಡ ಅಂತಿಂತ ಆಟಗಾರಲ್ಲ. ಅದೆಷ್ಟೋ ಮೈದಾನದಲ್ಲಿ ಆಡಿ ಪಳಗಿದಂತ ಆಟಗಾರ ಈ ಅಜೀಜ್ ರವರು. ಇನ್ನು 6 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ಕಾದು ನೋಡೋಣ. ತಂಡದ ತಂಡಕ್ಕೆ ಯಾವ ರೀತಿ ಆಸರಾಗುತ್ತಾರೆ ಈ ಅಜೀಜ್ ರವರು. ಖಂಡಿತವಾಗಿ ನೋಡೋಣ. ಬ್ಲಾಕ್ ಪ್ಯಾಂಥರ್ಸ್ ನ ಓರ್ವ ಅನುಭವಿ ಆಟಗಾರ ಅಜೀಜ್ ರವರು ಯಾವ ಅಂಕಿಗಳನ್ನು ಕಳಚಿ ಹಾಕ್ತಾರೆ ಅಂತ ಕಾದು ನೋಡೋಣ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಂಡು ತಂಡದ ಮಾಲಕ ಶಂಶೀರ್, ಜರ್ಸಿ ನಂಬರ್ 7. ಶಂಶೀರ್ ಅವರ 6 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಅಜೀಜ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಜಾಯ್. ಪಂಚಮಿ ಓವರ್ನ ಪ್ರಥಮ ದಾಂಡಿಸಿದ್ರು. ವಾಟ್ ಎ ಶಾಟ್. ಇಲ್ಲಿ ಕೈ ಚೆಲ್ಲಿದ್ರು. ಇಲ್ಲಿ ಅಜೀಜ್ ಅವರಿಗೆ ಮತ್ತೊಂದು ಜೀವದಾನ. ಖಂಡಿತವಾಗಿ ಮತ್ತೊಂದು ಜೀವದಾನ ಬಿಟ್ಟು ಕೊಡ್ತಾ ಇದ್ದಾರೆ. ಕ್ಯಾಚ್ ಪಗಡು, ಮ್ಯಾಚ್ ಪಗಡು. ಅಜೀಜ್ ರವರು ಮುಳ್ಳಾಗುತ್ತಾರ. ಕಾದು ನೋಡೋಣ. ಮತ್ತೊಮ್ಮೆ ಪಂಚಮಿ ಓವರಿನ ದ್ವಿತೀಯ ಬಾರಿಗೆ ಕ್ಯಾಚ್ ಅನ್ನು ಬಿಟ್ಟಿದ್ದಾರೆ. ಇಲ್ಲಿ ಖಂಡಿತವಾಗಿ ಅಜೀಜ್ ರವರಿಗೆ ಮುಳ್ಳಾಗುತ್ತಾರ. ಕಾದು ನೋಡಬೇಕಾಗಿದೆ.
ದಂಡಿಸಿದ್ರು ಇಲ್ಲಿ ಜಾಗಿರವರು ದಂಡಿಸಲು ಪ್ರಯತ್ನ. ಸ್ಟಂಪ್ ಔಟ್, ಖಂಡಿತವಾಗಿಯೂ ಸೊಗಸಾದ ಸ್ಟಂಪ್ ಔಟ್ ಕೂಡ ಹೇಳ್ಬೋದು. ಜಾಗಿರವರ ವಿಕೆಟ್ ನಷ್ಟದಲ್ಲಿದೆ. ಜಾಗಿರವರ ವಿಕೆಟ್ ನಷ್ಟದಲ್ಲಿದೆ. ಮತ್ತೋರ್ವ ಆಟಗಾರ ಜರ್ಸಿ ನಂಬರ್ ಸ್ಕೋರ್ ಮುಸಂಟು 18 ಆನ್ ದಿ ಬೋರ್ಡ್, 18ಕ್ಕೆ ಏರುತ್ತಾ ಇದೆ. ಮತ್ತೆ ಇನ್ನೂ ಕೂಡ 4 ಚೆಂಡುಗಳು ಬಾಕಿ ಆಗುತ್ತಾ ಇದೆ. 4 ಚೆಂಡು ಇನ್ನೂ ಕೂಡ ಬಾಕಿ ಆಗುತ್ತಾ ಇದೆ. ಪಂದ್ಯಾಟವು ಕೊನೆಗೊಳ್ಳಲು 4 ಚೆಂಡು ಬಾಕಿ ಆಗುತ್ತಾ ಇದೆ. ಮುಜಮ್ಮಿಲ್ ಖಂಡಿತವಾಗಿಯೂ ಜರ್ಸಿ ನಂಬರ್ 22 ಮುಜ್ಜಾರ್ ಅವರನ್ನು ಕರೆತರಲಾಗಿದೆ. ಮುಜ್ಜಾರ್ ಅವರು ಯಾವ ರೀತಿ ಆಡ್ತಾರೆ ಕಾದು ನೋಡೋಣ. ಲಾಸ್ಟ್ 4 ಡೆಲಿವರಿ ಸೊಗಸಾಗಿ ದಂಡಿಸಿದ್ರು ಇಲ್ಲಿ ಮುಜ್ಜಾರ್ ಅವರು. ಇಲ್ಲಿ ಖಂಡಿತವಾಗಿಯೂ ಡೈರೆಕ್ಟ್ ಹಿಟ್. ಇದು ಶಂಶೀರ್ ಖಂಡಿತವಾಗಿಯೂ ಡೈರೆಕ್ಟ್ ಹಿಟ್ ಆಗಿದೆ. ಜವಾಬ್ದಾರಿಯುತ ಆಟಗಾರ ಈ ಶಂಶೀರ ಡೈರೆಕ್ಟ್ ಹಿಟ್ ಆಗಿದೆ. ಖಂಡಿತವಾಗಿಯೂ ಸೊಗಸಾದ ಆಟವನ್ನು ಆಡ್ತಾ ಇದ್ದಾರೆ ಇಲ್ಲಿ. ಬ್ಲಾಕ್ ಪ್ಯಾಂಥರ್ಸ್ ತಂಡವು ಸಂಕಷ್ಟದಲ್ಲಿದೆ. ಈ ಸಂಕಷ್ಟದಲ್ಲಿರುವ ಸಮಯದಲ್ಲಿ ಯಾರು ಪಂದ್ಯದ ತಿರುವು ಬದಲಿಸ್ತಾರೋ ಅದೆಷ್ಟೋ ಪಂದ್ಯಾಟದಲ್ಲಿ ತಮ್ಮ ಅಮೂಲ್ಯವಾದ ವಿಕೆಟ್ ಅನ್ನು ಕಳೆದುಕೊಂಡ್ರು ಕೂಡ ಹಿಂದೆ ಬರುವ ದಾಂಡುಗಾರ ಕೂಡ ಹುರಿ ತುಂಬಿಸ್ತಾ ಇದ್ರು. ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ಆಗುತ್ತದ ಕಾದು ನೋಡೋಣ. ಮತ್ತೆ 3 ಚೆಂಡು ಬಾಕಿ ಆಗ್ತಾ ಇದೆ. ಇವರ ಸ್ಥಾನವನ್ನು ತುಂಬಲು 500 ಆಟಗಾರ ಜರ್ಸಿ ನಂಬರ್ 11 ಮುನೀರ್ ಅವರನ್ನು ಕರೆತರಲಾಗಿದೆ. ಶಂಶೀರ್ ಮುಖೇನವಾಗಿ ಚತುರ್ಥ ಬಾರಿ 4ನೇ ಎಸೆತ ದಾಂಡಿಸಿದ್ರು ಅಜೀಜ್ ರವರು. ಸೊಗಸಾದ ಆಟ ಇಲ್ಲಿ, ಸೊಗಸಾದ ಕ್ಷೇತ್ರಕ್ಷಣೆ ಅಷ್ಟೇ ಉತ್ತಮವಾದ. ಅವಳಿ ಓಟಕ್ಕೆ ಪ್ರಯತ್ನ. ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸ್ತಾ ಇದ್ದಾರೆ ಇಲ್ಲಿ. ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸ್ತಾ ಇದ್ದಾರೆ. ಸೊಗಸಾದ ಕ್ಷೇತ್ರಕ್ಷಣೆಯಲ್ಲಿ ಚೆಲ್ಲೂರವರಿಂದ ಖಂಡಿತವಾಗಿಯೂ ಬಂದ ಪ್ರತಿ ಚೆನ್ನನ್ನು ಕೂಡ ಕ್ಷೇತ್ರಕ್ಷಣೆ ಉತ್ತಮವಾದ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ ಇಲ್ಲಿ. ಕೊನೆಯ 2 ಎಸೆತಗಳು ಬಾಕಿ ಆಗುತ್ತಾ ಇದೆ. ಲಾಸ್ಟ್ 2 ಡೆಲಿವರಿ. ಉಲ್ಟಾ ದಂಡಿಗೆ ಪ್ರಯತ್ನ ವಿಫಲತೆಯಾಗುತ್ತಾ ಇದೆ. ಖಂಡಿತವಾಗಿಯೂ ಅಜಿತ್ ರವರ ವಿಕೆಟ್ ಕೂಡ ನಷ್ಟದಲ್ಲಿದೆ. ಇದೀಗ ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಮಂಚೂರ್ ಅವರನ್ನು ಕರೆತರಲಾಗಿದೆ. ಸ್ಕೋರ್ ಮುಸಂಟು 20 ಆನ್ ದಿ ಬೋರ್ಡ್, 20ಕ್ಕೆ ಏರುತ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಆಗುತ್ತಾ ಇದೆ. ಜರ್ಸಿ ನಂಬರ್ 1, ಜರ್ಸಿ ನಂಬರ್ ಸಿಂಗಲ್ ಖಂಡಿತವಾಗಿಯೂ ಮಂಚೂರ್ ಅವರನ್ನು ಕರೆತರಲಾಗಿದೆ. ಲಾಸ್ಟ್ 1 ಡೆಲಿವರಿ ಶಂಶೀರ್ ಮುಖೇನವಾಗಿ ಕೊನೆಯ 1 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ಲಾಸ್ಟ್ 1 ಡೆಲಿವರಿ. ಮತ್ತೆ ದಾಂಡಿಸಿದ್ರು. ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ ಶಂಶೀರ. ಇದರೊಂದಿಗೆ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 21 ಟಾರ್ಗೆಟ್. 30 ಎಸೆತಗಳ ಮುಂದೆ 21ರ ಗುರಿ ಬೆನ್ನಟ್ಟಬೇಕಾಗಿದೆ. ಕಾದು ನೋಡೋಣ. ಜಾನ್ ಗಾಯ್ಸ್ ತಂಡವು ಅತ್ಯದ್ಭುತ ರೀತಿಯಲ್ಲಿ ಪ್ರದರ್ಶನವನ್ನು ತೋರಿಸಿದೆ. ಮುಂದಿನ ವೀಕ್ಷಕ ವಿವರಣೆಗಾರರಿಗೆ ಅನ್ಸಾರ್ ರವರನ್ನು ಆಹ್ವಾನಿಸ್ತಾ ಇದ್ದೇನೆ. ಪ್ರೀತಿಪೂರ್ವಕವಾಗಿ ಅನ್ಸಾರ್ ರವರು ಎಲ್ಲಿದ್ದರೂ ನಮ್ಮೊಂದಿಗೆ ಸಂಪರ್ಕಿಸಬೇಕು. ನಿಮ್ಮನ್ನು ಇದು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಚೋರು ಕಲ್ಚಿ
ಕೈ ಕೊಡು ಜೊತೆನಲ್ಲಿ ಕೈ ಅಲ್ಲ ಕೊಡಂಗೈ ಎಂದು ಕೊಂಡಂಗೈ ಅಲ್ಲ ಕೊಡಂಗೈ ಕೆ ಓ ಡಿ ಎನ್ ಜಿ ಐಪಿಎಲ್ ಸೀಸನ್ 6 ಪೂರಿಯಾಗಿ ಅಜ್ಜೋಡ್ಕ ಮೈದಾನದಲ್ಲಿ ನಡೀತಾ ಇದೆ. ಜಿದ್ದಿನ ಪಂದ್ಯಾಟ ಕೂಡ ಇಲ್ಲಿ ನಡೀತಾ ಇದೆ. ನಮ್ಮೊಂದಿಗೆ ವೀಕ್ಷಣೆಯಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಬೆಳಿಗ್ಗೆಯಿಂದ ನಮ್ಮ ಅಚ್ಚುಮೆಚ್ಚಿನ ನಮ್ಮ ಸ್ನೇಹಿತರಾದಂತಹ ಮುಜಮ್ಮಿಲ್ ಅವರಿಗೆ ಕೂಡ ಈ ಪಂದ್ಯಾಕೂಟದ ಪರವಾಗಿ ಅಭಿನಂದನೆಗಳು. ಯಾವ ಪಂದ್ಯಾಕೂಟವು ಆಯೋಜಿಸಿದಲ್ಲಿ ನಮ್ಮೊಂದಿಗೆ ಸಹಕರಿಸುವಂತಹ ಸ್ಕೋರ್ ಆಗಿ ಕೂಡ ಎಲ್ಲಾ ರೀತಿಯಲ್ಲಿ ಕೂಡ ಸಹಕರಿಸುವಂತಹ ನಮ್ಮ ನಿಸ್ಸಾರ್ ನವರಿಗೆ ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿಯಲ್ಲಿ ತೀರ್ಪುಗಾರರಾಗಿ ನಮ್ಮೊಂದಿಗೆ ಈ ಸುಟ್ಟು ಬಿಸಿಲಿನಲ್ಲಿ ಬೆಳಿಗ್ಗೆಯಿಂದ ನಮ್ಮೊಂದಿಗೆ ಹದ್ದಿನ ಕಣ್ಣಿನಂತಹ ಮುತ್ತಿನ ತೀರ್ಪನ್ನು ಕೊಡ್ತಾ ಇದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರಂತ ನಮ್ಮ ನೌಶಾದ್. ಬರೀ ತೀರ್ಪುಗಾರರಲ್ಲ, ಸಿಕ್ಸರ್ನ ಸುರಿಮಳೆಯನ್ನೇ ಸುರಿಸುವಂತ ಆಟಗಾರ ಮಿಸ್ಟರ್ ನೌಶಾದ್ ನಮ್ಮೊಂದಿಗೆ ಇಲ್ಲಿ ತೀರ್ಪುಗಾರರಾಗಿ ಸಹಕರಿಸ್ತಾ ಇದ್ದಾರೆ. ಈಗ ನಮ್ಮೊಂದಿಗೆ ವೀಕ್ಷಣೆಯಲ್ಲಿದ್ದಾರೆ ನಮ್ಮ ಅನ್ಸಾರ್ ಕೊಂಡಗೆ. ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದ. ಬ್ಯಾಕ್ ಟು ದ ಮ್ಯಾಚ್. ನಂಬರ್ 2 and Skumsam 2 20 out of 30 delivery, 21 run required. Innings number Hall. ನಾನಿಗೆ ಬಾಲ್ ಬರ್ನಿ ಅದು ಒಂದು ಆಫ್ ಆಗ ಅದು ಕಾರ್ಡ್ಲೆಸ್ ಹಂಗನ್ನೇ ಇಸ್ ಆರಂಭದ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಇಲ್ಲಿ ಚಾಲ್ತಿಯಲ್ಲಿರುವಾಗ ಸುಲಭದ ಗುರಿಯನ್ನು ಬೆನ್ನಡ್ತಾ ಇದೆ ತಂಡ. 30 ಚೆಂಡನ್ನು ಬಳಸಿದಂತಹ ತಂಡ. ಎರಡು ತಂಡದ ಆಟಗಾರರನ್ನು ಕಳಿಸಿಕೊಡಬೇಕಾಗಿದೆ. ಸೈನಿಕಗಾಗಿ ಎಸ್ಕೆ ವಾರಿಯರ್ಸ್ ವಿರುದ್ಧವಾಗಿ ಆಜಾದ್ ಬೆಂಗಳೂರು ಎರಡು ತಂಡದ ಆಟಗಾರರನ್ನು ಕಳಿಸಿಕೊಡಿ ತಮ್ಮ ಸೈನ್ಯವನ್ನು ಪೂರ್ತಿಗೊಳಿಸಿ ಅದರ ಬಳಿಕ ನಾಣ್ಯ ಚುಕ್ಕಿ ನಡೆಸಿ ನೇರ ಮೈದಾನ ಸೇರಿಕೊಳ್ಳಬೇಕಾಗಿದೆ. ಈ ಪಂದ್ಯಾಕೂಟ ಮುಗಿದ ಬಳಿಕ ತಾವು ಸಿದ್ಧಲಿರಬೇಕಾಗಿದೆ. ಎಸ್, ಪಂದ್ಯಾಕೂಟ ಚಾಲ್ತಿಯಲ್ಲಿದೆ. ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತ ಸಮಯ ಆರಂಭಗೊಂಡಿದೆ. ದ್ವಿತೀಯ ಇನ್ನಿಂಗ್ಸ್ ಇಲ್ಲಿ ಪ್ರಥಮ ಚೆಂಡಿಗೆ ಚುಕ್ಕಿ ಆಗ್ತಾ ಇದೆ. ಚೆಂಡು 21ರ ಸುಲಭದ ಗುರಿಯನ್ನು ಬೆನ್ನಡ್ತಾ ಇದೆ ತಂಡ. ಜಾನ್ ಗೈಸ್ ತಂಡ ಎದುರಾಳಿ ತಂಡವನ್ನು ಕಟ್ಟಿ ಹಾಕಿತ್ತು. ಕಾರಣ 30 ಚೆಂಡು ಮುಂದೆ ಗಳಿಸಿದಂತ ಮೊತ್ತ 21ರ ಸವಾಲಿದೆ ಎದುರಾಳಿ ತಂಡಕ್ಕೆ. ಖಂಡಿತವಾಗ್ಲೂ ಇಲ್ಲಿ ದಾಂಡುಗಾರರು ಕಡಿವಾಣ ಹಾಕುವರೆ ಇಲ್ಲಿ ಎಸೆತಕ್ಕೆ ತಕ್ಕ ದಂಡನ ಬೀಸಬಹುದು. ಇಲ್ಲಿ ದಂಡುಗಾರರು ಸೊಗಸಾದ ದಾಳಿ, ಅದ್ಭುತವಾದಂತಹ ಎಸೆತಗಾರಿಕೆ, ಊರಿ ಚೆಂಡಿನ ದಾಳಿಯನ್ನು ಇಲ್ಲಿ ಸಂಘಟಿಸ್ತಾ ಇದ್ದಾರೆ. ಕಿಂಚಿತ್ತು ಅವಕಾಶ ಇಲ್ಲಿ ದೊಡ್ಡ ಹೊಡೆತಗಳಿಗೆ ಇಲ್ಲಿ ನೀಡ್ತಾ ಇಲ್ಲ. ಒಂದು ರೀತಿಯಲ್ಲಿ ನೋಡಿದ್ರೆ ದಾಂಡುಗಾರ ದೊಡ್ಡ ಹೊಡೆತಗಳಿಗೆ ಖಂಡಿತವಾಗ್ಲೂ ನೋಟವನ್ನು ಇಡ್ತಾ ಇಲ್ಲ. ಕಾರಣ ಕೆಲವೊಂದು ಓಟಗಳು ಮಾತ್ರ ಆ ಸುಲಭದ ಗುರಿಯನ್ನು ಬೆನ್ನಡ್ತಾ ಇದೆ. ಒಂದೊಂದು ಓಟಗಳಿಗೆ ಮಾತ್ರ ಇಲ್ಲಿ ಖಂಡಿತವಾಗ್ಲೂ ದಾಂಡುಗಾರರು ನೋಟವನ್ನು ಇಟ್ರೆ ನಿಧಾನಗತಿಯಲ್ಲಿ ರನ್ಗಳಿಗೆ ಸಾಗಿ ಬರ್ತಾ ಇದೆ. ಅದ್ಭುತವಾದಂತಹ ಎಸೆತಗಾರಿಕೆ, ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣ ಸಿಗ್ತಾ ಇಲ್ಲ. ಆ ಚೆಂಡು ದಂಡು ಮಧ್ಯೆಯಿರುವ ಖಂಡಿತವಾಗ್ಲೂ ಆ ಚೆಂಡು ದಂಡು ಮಧ್ಯೆ ಇರುವಂತಹ ಅಂತರ ಇಲ್ಲಿ ಖಂಡಿತವಾಗಲು ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣ ಸಿಗ್ತಾ ಇಲ್ಲ. ಸೊಗಸಾದ ಚೆಂಡಾಗಿದ್ದು ಒಂದು ಓಟ ಇಲ್ಲಿ ಕ್ರಮಿಸುವಾಗ ಈ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ ನೋಡುವುದಾದರೆ 3 ಓಟ ಇಲ್ಲಿ ಬಂದಾಗಿದೆ. 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂತಿಮ 2 ಚೆಂಡು ಬಾಗಿದೆ. ಈ ಒಂದು ಓವರ್ ನಲ್ಲಿ 1 ಓಟ ಇತರ ರೂಪದಲ್ಲಿ ಬಿಟ್ಟುಕೊಟ್ರು. ಇದರ ಬಳಿಕ ಬಹಳಷ್ಟು ಕಂಬ್ಯಾಕ್ ಅನ್ನು ಇಲ್ಲಿ ಎಸೆತಗಾರ ಎಸೆತಗಾರಿಕೆ ಭಾಗದಲ್ಲಿ ಅಂತಿಮ 2 ಚೆಂಡು ಬಾಕಿ ಇದೆ. ಖಾಲಿ ಜಾಗ ಇತ್ತು. 1ರ ಬಳಿಕ 2 ಓಟ ಸಂಪೂರ್ಣ. ಬಹುತೇಕ ಬಹಳಷ್ಟು
3-2+1 ಒಟ್ಟಾರೆಯಾಗಿ 3 ಓಟಲ್ಲಿ ಕಾಣ ಸಿಗ್ತಾ ಇದೆ. ವಿಕೆಟ್ ನ ಮಧ್ಯೆ ಜಿಂಕೆ ಮರಿ ಓಟ, ಚೂರಿಕಿನ ಓಡಾಟ. ಇಲ್ಲಿ 3 ಓಟ ಕಾಣ ಸಿಗುವಾಗ ಅಂಕಾಂಶ ಪಟ್ಟಿಯಲ್ಲಿ 6 ಓಟ ಬಂದಾಗಿದೆ. 4 ಚೆಂಡಿನಲ್ಲಿ ಮುಕ್ತಾಯಗೊಂಡಿದೆ. 21ರ ಸವಾಲು. 4 ಚೆಂಡು ಮುಂದೆ 6 ಓಟವನ್ನು ಇಸಾಕ್ ಬಿಟ್ಟುಕೊಟ್ಟಾಗಿದೆ. ಪಂಚಮ ಬಾರಿಗೆ ಸೇಬೇಕಾಗಿದೆ ತೀರ್ಪುಗಾರ ದಾಟುತ್ತಾ. ಮತ್ತೆ ಒಂದು ಓಟ ಲೆಗ್ ಮೈ ಮುಖೇನ ಬರ್ತಾ ಇದೆ. ಒಂದು ಓಟ. ಈ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 7 ಓಟ. ಕೊನೆಯ ಒಂದು ಚೆಂಡನ್ನು ಸೇಬೇಕಾಗಿದೆ. ಕೊನೆಯ ಚೆಂಡು, ಲಾಸ್ಟ್ ಬಾಲ್, ಕಡೆತ ಬಾಲ್. ಅವಸಾನ ಹುರಿ ಪಂದು ಮಾತ್ರ ಬಡಬಾಗಿ ನೆಲ್ಕುವೆ. ಆಖರಿ ಏಕ್ ಗೇಂದ್ ತಯಾರ್. ಕೊನೆಯ ಚೆಂಡನ್ನು ಸೇವೆ. ಒಂದು ನಿಮಿಷ. ಒಂದು ಜಂಡು 3-4 ಓವರ್ ಇಲ್ಲಿ ಮುಕ್ತಾಯಗೊಂಡಿದೆ. ಕೊಂಚ ಮಟ್ಟಿಗೆ ಓವರ್ ನಂಬರ್ 1 ಮುಕ್ತಾಯಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 7 ಓಟ ಬರ್ತಾ ಇದೆ. ಆರಂಭದ 6 ಚೆಂಡನ್ನು ಎಸೆದಗಾರ ಇಸಾಕ್ ಗಳಿಸಿದಂತ ಮೊತ್ತ 7 ಓಟ. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ ಎಸೆದಗಾರಿಕೆ ಭಾಗದಲ್ಲಿ. ಆ ಪವರ್ ಪ್ಲೇ ಲಾಭವನ್ನು ಇಲ್ಲಿ ಪಡ್ಕೊಳ್ತಾ ಇಲ್ಲ. ಯಾವುದೇ ದೊಡ್ಡ ಹೊಡೆತಗಳಿಗೆ ಅವಕಾಶ ನೀಡಿದೆ. ಒಂದೊಂದು ಓಟಗಳಿಗೆ ಅವಕಾಶ ನೀಡುತ್ತೆ. ಒಂದು ರೀತಿಯಲ್ಲಿ ದಾಂಡುಗಾರರಿಗೆ ಕಿಂಚಿತ್ತು ಅವಕಾಶ ಇಸಾಕ್ ನೀಡ್ತಾ ಇಲ್ಲ. ಆರಂಭದ ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಪ್ರಥಮ ಓವರಿನ ಪವರ್ ಪ್ಲೇ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 7. ದ್ವಿತೀಯ ಓವರಿನ ಆರಂಭದ ಚೆಂಡನ್ನು ಎಸೆಯಬೇಕಾಗಿದೆ. ಮುಜ್ಜಾ ಖಂಡಿತವಾಗ್ಲೂ ದಾಂಡುಗಾರನ್ನು ಕಡಿವಾಣ ಹಾಕಲೇಬೇಕಾಗಿದೆ. ಕಾರಣ ಜಾನ್ ಗೈಸ್ ತಂಡದ ಎಸೆದಗಾರರು ಎದುರಾಳಿ ತಂಡದ ಬ್ಲಾಕ್ ತಂಡವನ್ನು ಖಂಡಿತವಾಗ್ಲೂ ಕಡಿವಾಣ ಹಾಕಿದ್ರು. ಆದರೆ ಖಂಡಿತವಾಗ್ಲೂ ಇಲ್ಲಿ ದಾಂಡುಗಾರನ್ನು ಕಡಿವಾಣ ಹಾಕುವರೆಕಾದ್ರೂ ಇಲ್ಲಿ ಎದುರಾಳಿ ತಂಡ ಬ್ಲಾಕ್ ತಂಡದ ಎಸೆದಗಾರರು ಉರಿ ಚೆಂಡಿನ ದಾಳಿಯನ್ನು ಇಲ್ಲಿ ಸಂಘಟಿಸಲೇಬೇಕಾಗಿದೆ. ಕಾರಣ ಸುಲಭದ ಗುರಿಯನ್ನು ಬೆನ್ನಡ್ತಾ ಇದೆ ತಂಡ. ಮೈ ಗುಡ್ನೆಸ್, ಈ ಬಾರಿ ನೋ ಬಾಲ್. ತಪ್ಪು ಚೆಂಡು, ಖಂಡಿತವಾಗ್ಲೂ ನೋ ಬಾಲ್. ಫ್ರೀ ಹಿಟ್, ಉಚಿತ ಚೆಂಡು. ಆ ಫ್ರೀ ಹಿಟ್ ಚೆಂಡಿಗೆ ಇಲ್ಲಿ ದಂಡುಗಾರರು ಲಾಭವನ್ನು ಪಡ್ಕೊಳ್ತಾರೆ ಕಾದುಕೊಳ್ಳಬೇಕಾಗಿದೆ. ಕಾರಣ ಸುಲಭ ರೀತಿಯಲ್ಲಿ ಹೊಡೆಯುವಂತ ಸನ್ನಿವೇಶ ಕಾಡುತ್ತಾ ಇದೆ ದಾಂಡುಗಾರರಿಗೆ. ಖಂಡಿತವಾಗ್ಲೂ ಆ ಫ್ರೀ ಹಿಟ್ಟಿಗೆ ಲಾಭವನ್ನು ಪಡ್ಕೊಳ್ತಾರೆ ಕಾದುಕೊಳ್ಳಬೇಕಾಗಿದೆ. ಬೌಂಡರಿ ಬಾರಿಸುವಣೆ, ಷಡ್ಕ ಬಾರಿಸುವಣೆ, ಚುಕ್ಕಿಗೊಳಿಸುವಣೆ ಎಲ್ಲ ಕೂಡ ಇಲ್ಲಿ ಪ್ರಶ್ನೆ ಆಗ್ತಾರೆ, ಚಿನಿಯ ಆಗ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಪಂದ್ಯಾಕೂಟ ಇಲ್ಲಿ ಫ್ರೀ ಹಿಟ್ ಚಾಲ್ತಿಯಲ್ಲಿರುವಾಗ ಖಂಡಿತವಾಗ್ಲೂ ದೊಡ್ಡ ಹೊಡೆತಕ್ಕೆ ಇಲ್ಲಿ ನೋಟವನ್ನು ಇಲ್ಲಿ ದಾಂಡುಗಾರ ಇಡ್ತಾನೆ ಕಾದುಕೊಳ್ಳಬೇಕಾಗಿದೆ. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ಆರಂಭದ ಚೆಂಡು ಕ್ಯಾಚಿಗಾಗಿ ಬಹಳಷ್ಟು ಪ್ರಯತ್ನ ಪಡ್ಕೊಂಡ್ರು. ಒಂದು ಓಟಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 10 ಓಟ ಬಂದಾಗಿದೆ. 11 ಬೇಕಾಗಿದೆ. 21ರ ಸವಾಲಿದೆ. Yes. Catch of the match. Catch of the match. ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಪಡ್ಕೊಂಡು ಅದ್ಭುತವಾದಂತಹ ಚಿತ್ರಕ್ಷಣೆ. ಮಾತ್ರ ಜಾಲಿ ಇಲ್ಲ, ಒನ್ ಡೇ ಅಲ್ಲ, ಜಾಲಿ. ಫಸ್ಟ್ ಸಿಗ್ನೇಚರ್ ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ಆಸಿಕ್ ಪಾಲಾಗ್ತಾ ಇದೆ. ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಆಸಿಕ್ ಅವರೇ ಪಂದ್ಯಾಕೂಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇವೆ. ಮುಬಾರಕ್ ಅವರು ಕೊಟ್ಟು ಸಹಕರಿಸಬೇಕಾಗಿದೆ. ಆಸಿಕ್ ಅವರಿಗೆ ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ 11 ಓಟದ ಅನಿವಾರ್ಯತೆ.
ದೊಡ್ಡ ಬಡತಕ್ಕೆ ಪ್ರಯತ್ನ ಒಂದು ಓಟದಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಈ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 11-10 ಬೇಕಾಗಿದೆ. 3 ಚೆಂಡಿಯಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 4ನೇ ಬಾರಿಗೆ ಸೇಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ಯಾವುದೇ ಓಟಗಳಿಗೆ ಅವಕಾಶ ನೀಡುತ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. 4 ಚೆಂಡಿಯಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 11 ಓಟಲ್ಲಿ ಬಂದಾಗಿದೆ. 10 ಬೇಕಾಗಿದೆ. ಕೊನೆ 2 ಚೆಂಡು ಬಾಕಿಯಾಗಿದೆ. ಗಳಿಸಿದಂತ ಮೊತ್ತ 20. ನಾಣ್ಯಚುಮಿಕೆಯಾಗಿ ಎಸ್ಕೆ ವಾರಿಯರ್ಸ್ ವಿರುದ್ಧವಾಗಿ ಆಜಾದ್ ಬೆಂಗಳೂರು 2 ತಂಡದ ನಾಯಕರನ್ನು ಕಳಿಸಿಕೊಡಿ. ನಾಣ್ಯಚುಮಿಕೆಯಾಗಿ the heartily welcome the next match between tossing ceremony SK Warriors take again ആസാദ് ബംഗളൂർ. the two captain immediately mike by tossing ceremony. അടുത്ത മത്സരത്തിന് ടോസിനായി ആസാദ് ബംഗളൂർ അതുപോലെ തന്നെ SK Warriors ഇരു ടീമിന്റെ ക്യാപ്റ്റൻ എത്ര പെട്ടെന്ന് മൈക്ക് ബൈ ബന്ധപ്പെടുക. അടുത്ത മത്സരത്തിന്റെ ടോസിനായി ಅಂಕಾಂಶ ಪಟ್ಟಿಯಲ್ಲಿ 13 ಬಂದಾಗಿದೆ. ಕೊನೆಯ 18 ಚೆಂಡು ಇನ್ನು ಬಾಕಿ ಇದೆ. ಬೇಕಾಗಿದೆ ಉಳಿದಂತ 18 ಚೆಂಡು ಮುಂದೆ 8 ಓಟದ ಅನಿವಾರ್ಯತೆ. ಗೆಲುವಿನ ಹೆಜ್ಜೆಯನ್ನು ಇಲ್ಲಿ ನೀಡುತ್ತಾ ಇದೆ. ಗೆಲುವಿನ ಸನ್ನಿವೇಶದಲ್ಲಿದೆ ತಂಡ. ಆದರೆ 18 ಚೆಂಡು ಮುಂದೆ 8 ಬೇಕಾಗಿದೆ. ಆ ಚೆಂಡು ದಂಡು ಮಧ್ಯೆ ಇರುವಂತಹ ಅಂತರ ಇಲ್ಲಿ 10 ಚೆಂಡು ಹೆಚ್ಚಳವಿದೆ. ಆದರೆ ಇಲ್ಲಿ ಖಂಡಿತವಾಗ್ಲೂ ಕಡಿವಾಣ ಹಾಕುವಬೇಕಾದ್ರೂ 8 ರನ್ ರಿಕ್ವೈರ್ಡ್. ಅಗೇನ್ ಎಸೆತಗಾರಿಕೆ ಭಾಗದಲ್ಲಿ ಓವರ್ ನಂಬರ್ 2 ಚಾಲ್ತಿಯಲ್ಲಿ ಇಸಾಕ್ ಫಸ್ಟ್ ಓವರ್ ಪಡ್ತೀನಿ. ಇಂಡಿಯಾ ಬ್ಯಾಟಿಂಗ್ ನ್ಯೂಜಿಲೆಂಡ್ ಬೌಲಿಂಗ್ ಪ್ರಥಮ ಚೆಂಡಿಯಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 17ಕ್ಕೆ 7 ಬೇಕಾಗಿದೆ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಇಸಾಕ್ 2ನೇ ಓವರ್ ಚಾಲ್ತಿಯಲ್ಲಿ ಆರಂಭದವರೆಗೆ 7 ಓಟವನ್ನು ಬಿಟ್ಟುಕೊಟ್ರು. ಕ್ಲೀನ್ ಬಾಲ್ಟ್. 2 ಚೆಂಡು ಮುಂದೆ ಇಸಾಕ್ 1 ಓಟವನ್ನು ಬಿಟ್ಟುಕೊಟ್ರೆ ಇಲ್ಲಿ 14 ಓಟ ಇಲ್ಲಿ ಬಂದಾಗಿದೆ. ಇಲ್ಲಿ ಖಂಡಿತವಾಗೂ ಲಯಕ್ಕೆ ಮರಳಿ ಬರಲೇಬೇಕಾಗಿದೆ. ಎಸೆತಗಾರರು ನೂತನ ಕ್ರಮಾಂಕದ ಆಟಗಾರ ಜೆರ್ಸಿ ನಂಬರ್ 08 ಪನಿಯಂದಾರಿ ನಸೀರ್ ಅವರ ಕುಡುವಿಕೆ. ತೃತೀಯ ಬಾರಿಗೆ ಸೇವೆಗಾಗಿದೆ. ಮತ್ತೆ ತಿರುಬುಗಾರನಾಡುತ್ತಾ ತನ್ನದಾದ ಶೈಲಿಯಲ್ಲಿ ತೃತೀಯ ಚೆಂಡು ಸೇಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ದಾಂಡುಗಾರ ನಾಸೀರ್. ದಾಂಡುಗಾರ ಭಾಗದಲ್ಲಿ ನಾಸೀರ್. ಮತ್ತೊಮ್ಮೆ ಇಸಾಕ್ ಎಸೆಯಬೇಕಾಗಿದೆ. 1 ಓಟದಲ್ಲಿ ಕ್ರಮಿಸುವಾಗ ನಸೀರ್ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 15. 3 ಚೆಂಡಿಯಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 4ನೇ ಬಾರಿಗೆ ಎಸೆಯಬೇಕಾಗಿದೆ. ಇಸಾಕ್ ತನ್ನದಾದ ಶೈಲಿಯಲ್ಲಿ ಭೂಮಿ ತಾಯಿಗೆ ಚೆಂಡನ್ನು ಬಡಿಯುತ್ತಾ 4ನೇ ಬಾರಿಗೆ ಎಸೆಯಬೇಕಾಗಿದೆ. ಮತ್ತೊಮ್ಮೆ ಅದ್ಭುತವಾದಂತಹ ಎಸೆತಗಾರಿಕೆ. 1 ಓಟದಲ್ಲಿ ಕ್ರಮಿಸುವಾಗ 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿದೆ 16. ಕೊನೆ 2 ಚೆಂಡು ಬಾಕಿ ಇದೆ. അവസാനത്തെ 2 പന്ത് മാത്രം ഇവിടെ ബാക്കി നിൽക്കവേ സ്കോർ നില 16 എന്ന നിലയിൽ അഞ്ചാമത്തെ പന്തുമായി 5 ചെന്നിസಬೇಕಾಗಿದೆ. 5 ವಿಕೆಟ್.
ಇಲ್ಲಿ ಒಂದು ಓಟದೊಂದಿಗೆ ಕೊನೆಯ ಒಂದು ಚೆಂಡು ಬಾಕಿ ಇದೆ ಅಂಕಾಂಶ ಪಟ್ಟಿಯಲ್ಲಿ 18. ಕಂಜೂಸ್ ದಾಳಿಗಾರ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. 5 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ತೀರ್ಪುಗಾರನ್ ದಾಟುತ್ತಾ ಇಲ್ಲಿ ಡಾಟ್ ಅಂಡ್ ಡೆಲಿವರಿ ಖಂಡಿತವಾಗ್ಲೂ ಇಶಾಕ್ ಒಬ್ಬ ಕಂಜೂಸ್ ದಾಳಿಗಾರ. ಕಾರಣ 6 ಚೆಂಡು ಮುಂದೆ ಕೇವಲ 4 ಓಟ ಮಾತ್ರ ಬಿಟ್ಟುಕೊಟ್ರು, 1 ಉದರನ್ನು ಕಬಳಿಸಿದ್ರು. ಇಲ್ಲಿ ಅದ್ಭುತ ಓವರ್ ಸಾಬೀತಾಗ್ತಾ ಇದೆ. ಉಳಿದಂತಹ 12 ಚೆಂಡು ಮುಂದೆ ಬೇಕಾಗಿದೆ 4 ಓಟದ ನಿವಾರತೆ. ಬೆರಳು ಎಣಿಕೆ ಓಟ ಮಾತ್ರ ಇಲ್ಲಿ ಬೇಕಾಗಿದೆ. ಸುಲಭದ ಗುರಿಯನ್ನು ಬೆನ್ನಡೆದ ತಂಡ 17-21 ಸವಾಲಿದೆ. ಬೇಕಾಗಿದೆ 4 ಉಳಿದಂತ 12 ಚೆಂಡು ಮುಂದೆ. 12 to go, 4 run required. 12 ಚೆಂಡು ಮುಂದೆ ಬೇಕಾಗಿದೆ 4 ಓಟದ ನಿವಾರತೆ. ಮತ್ತೆ ಡಾಟ್ ಅಂಡ್ ಡೆಲಿವರಿ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಅಜೀಜ್ ಎಸೆತಗಾರಿಕೆ ಭಾಗದಲ್ಲಿ ಅಜೀಜ್ 11 ಚೆಂಡು ಬಾಕಿ ಇದೆ 4 ಓಟದ ನಿವಾರತೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಖಾಲಿ ಜಾಗ ಇತ್ತು ಆದರೆ ಖಾಲಿ ಜಾಗ ತುಂಬುತ್ತಾ ಇದೆ. ಬೌಂಡರಿ ದಾಖಲೆ ಆಗ್ತಾ ಇದೆ. ಇದರೊಂದಿಗೆ ಪಂದ್ಯಾಕೂಟ ವಿಜಯಶಾಲಿ ಆಗ್ತಾ ಇದೆ. ಜಾನ್ ಗೈಸ್ ತಂಡ ವಿಜಯಶಾಲಿ ಆಗ್ತಾ ಇದೆ. ಎದುರಾಳಿ ತಂಡ ಬ್ಲಾಕ್ ತಂಡಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಈ ಒಂದು ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ಸಿದ್ದಿಕ್ ಅವರ ಪಾಲಾಗ್ತಾ ಇದೆ. ದಯವಿಟ್ಟು ಆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ. ಸಿದ್ದಿಕ್ ಅವರ ಬನ್ನಿ, ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಕಟ್ಟಿದ್ದೀರಾ. ನಣ್ಣುಚ್ಚುಮಿ ನಡೆಯಬೇಕಾಗಿದೆ. ಆಜಾದ್ ಬೆಂಗಳೂರು ವಿರುದ್ಧವಾಗಿ ಎಸ್ಕೆ ವಾರಿಯರ್ಸ್ ತಂಡಗಳ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯಾಕೂಟ ಈ ಮೈದಾನ ಸಾಕ್ಷಿಗೊಳ್ಳಲಿದೆ. ಜುಬೇರ್ ಅವರು ಕೊಟ್ಟು ಸಾಗರ ನೀಡಬೇಕಾಗಿದೆ. ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಜುಬೇರ್ ಅವರು ಕೊಟ್ಟು ಸಾಗಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಮುಂದಿನ ಪಂದ್ಯಾಕೂಟದ ವೀಕ್ಷಕರಿಗಾಗಿ ಮುಸಮ್ಮಿಲ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಬನ್ನಿ ಮುಸಮ್ಮಿಲ್ ಅವರೇ. ಮುಂದಿನ ವಿದ್ಯಮಾನಕ್ಕಾಗಿ ತಮ್ಮನ್ನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚಿಲ್ಲು ಎಲ್ಲಿದ್ದರೆ ನಮ್ಮೊಂದಿಗೆ ಸಂಪರ್ಕಿಸಬೇಕು.
ಚಿಲ್ಲೂರವರು ಎಲ್ಲಿದ್ದರೂ ನಮ್ಮೊಂದಿಗೆ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಅದೀಗ ಎಸ್ಕೆ ವಾರಿಯರ್ಸ್ ವಿರುದ್ಧವಾಗಿ ಜಾನ್ ಗೈಸ್ ಎರಡು ತಂಡದ ನಡುವೆ ಇದೀಗಾಗಲೇ ಮತ್ತೊಮ್ಮೆ ಜಿದ್ದಾಜಿದ್ದಿನ ಪಂದ್ಯಾಟವು ನಡೆಯಲಿದೆ. ಪ್ರಥಮ ಪಂದ್ಯವು ಬಿಟ್ಟುಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಮತ್ತೊಮ್ಮೆ ಆಜಾದ್ ಬ್ಯಾಂಗ್ಳೂರು ವಿರುದ್ಧವಾಗಿ ಎಸ್ಕೆ ವಾರಿಯರ್ಸ್ ಈ ಎರಡು ತಂಡದ ಮಧ್ಯೆ ಇದೀಗ ಪಂದ್ಯಾಟ ನಡೆಯಲಿದೆ. ದಾಂಡುಗಾರರು ಈಗಾಗಲೇ ಮೈದಾನವನ್ನು ಪ್ರವೇಶಿಸ್ತಾ ಇದ್ದಾರೆ. ಜರ್ಸಿ ನಂಬರ್ 7 ಆಚೆ ಕಂಡುಕೊಂಡ್ರೆ ನಾಶೈಕ್ ವಿಭಾಗದಲ್ಲಿ ರಿಫಾಜ್. ಎರಡು ತಂಡದ ದಾಂಡುಗಾರರು ಈಗಾಗಲೇ ಮೈದಾನವನ್ನು ಪ್ರವೇಶಿಸ್ತಾ ಇದ್ದಾರೆ. ಆಜಾದ್ ಬ್ಯಾಂಗ್ಳೂರು ವಿರುದ್ಧವಾಗಿ ಎಸ್ಕೆ ವಾರಿಯರ್ಸ್. ಆಜಾದ್ ಬ್ಯಾಂಗ್ಳೂರು ವಿರುದ್ಧವಾಗಿ ಎಸ್ಕೆ ವಾರಿಯರ್ಸ್ ಪ್ರಥಮ ಪಂದ್ಯದಲ್ಲಿ ಪ್ರಥಮ ಪಂದ್ಯದಲ್ಲಿ ಸೋಲನ್ನು ಪಡೆದು ಕಂಡುಕೊಂಡಂತಹ ತಂಡ ಈ ಆಜಾದ್ ಬೆಂಗಳೂರು. ಈ ಪಂದ್ಯಾಟದಲ್ಲಿ ಅದು ಯಾವ ರೀತಿ ಪ್ರದರ್ಶನವನ್ನು ತೋರಿಸಿದ ಕಾದು ನೋಡೋಣ. ಅದೇ ರೀತಿಯಲ್ಲಿ ಓರ್ವ ಸಿಕ್ಸರ್ ದಾಂಡಿಗ ಆಚೆ ಇಂಟು ದ ಮಿಡಲ್. ಅದೇ ರೀತಿಯಲ್ಲಿ ನಾಶೈಕ್ ವಿಭಾಗದಲ್ಲಿ ರಿಫಾಜ್. ಅಂಪೈರ್ ಸ್ಟಾರ್ಟ್ ದ ಮ್ಯಾಚ್. ಪ್ರಥಮ ಓವರ್ನ ಚಾಲ್ತಿಯಲ್ಲಿದೆ. ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ ಆಜಾದ್ ಬ್ಯಾಂಗ್ಳೂರು ತಂಡದ ಓರ್ವ ಅನುಭವಿ ಎಸೆತಗಾರ ಅಮೀರ್ ಅವರು. ಚೆಂಡನ್ನು ಕೈಗೆತ್ತಿಕೊಂಡು ಸ್ಟ್ರೈಕರ್ ವಿಭಾಗದಲ್ಲಿ ಸಿಕ್ಸರ್ ದಾಂಡಿಗ ಆಚಿ. ಸೊಗಸಾದ ದಂಡನೆ. ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಖಾತೆಯು ಆರಂಭಗೊಳ್ಳುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ ಒಂದಕ್ಕೆ ಇರುತ್ತಾ ಇದೆ. ಮತ್ತೆ ರಿಫಾಜ್ ಮತ್ತೆ ಅಮ್ಮಿ. ಶೇಖರ್ ವಿಭಾಗದಲ್ಲಿ ಓರ್ವ ಅನುಭವಿ ಆಟಗಾರ ರಿಫಾಜ್ ಕಂಡುಕೊಂಡ್ರೆ ನಾಶೈಕ್ ವಿಭಾಗದಲ್ಲಿ ಆಚಿ. ಸೊಗಸಾಗಿ ದಂಡನ್ನು ತಿರುಗಿಸಿದ್ರು. ಇಲ್ಲಿ ಕ್ಷಣ ಮಾತ್ರ ಗಾಳಿಯಲ್ಲಿ ಸಿಂಗಲ್ ಡಿಕ್ಲೇರಿಯ. ಒಂದು ಅಂಕವು ಖಾತೆಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆಯಾಗುತ್ತಾ ಇದೆ. ತೃತೀಯ ಬಾರಿಗೆ ಮೂರನೇ ಎಸೆತ ಅಮ್ಮಿ ಮುಖೇನವಾಗಿ ತೃತೀಯ ಎಸೆತ. ರಿವರ್ಸ್ ಸಿಪಿಗೆ ಮನವಿ. ಯಾವುದೇ ಯತ್ನ ಕಂಡು ಬರುತ್ತಾ ಇಲ್ಲ. ಅದ್ಭುತ ಶೈಲಿಯಲ್ಲಿ ದಾಳಿಯನ್ನು ನಡೆಸ್ತಾ ಇದ್ದಾರೆ ಈ ದಾಳಿಗಾರ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಂಡ್ರು ಅಮ್ಮಿ. ಚತುರ್ಥ ಬಾರಿಗೆ ಅಮ್ಮಿ ಟು ರಿಫಾಜ್. ದಂಡಿಸಿದ್ರು ರಿಫಾಜ್ ಅವರು. ಸೊಗಸಾದ ಹೊಡೆದಲ್ಲಿ ಕ್ಷಣ ಮಾತ್ರ ಚೆಂಡಲ್ಲಿ ಉತ್ತಮವಾದ ಕ್ಷೇತ್ರಕ್ಷಣೆ ಉಕುಡ ನಿಜಾಮ್ನವರಿಂದ. ಖಂಡಿತವಾಗಿಯೂ ಸೊಗಸಾದ ಕ್ಷೇತ್ರ ಪಾಲಕ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪವರ್ ಪ್ಲೇಯ ಕೊನೆಯ 2 ಎಸೆತಗಳು ಬಾಕಿಯಾಗುತ್ತಾ ಇದೆ. ಅಮ್ಮಿ ಮುಖೇನವಾಗಿ ಕೊನೆಯ 2 ಎಸೆತಗಳು ಬಾಕಿಯಾಗುತ್ತಾ ಇದೆ. ಲಾಸ್ಟ್ ಡೆಲಿವರಿ. ಎರಡು ಎಸೆತಗಳು ಬಾಕಿಯಾಗುತ್ತಾ ಇದೆ. ತೀರ್ಪುಗಾರ ಅಲ್ಲಿ ಯಾವುದೋ ರೀತಿಯಲ್ಲಿ ಸಿಗ್ನಲ್ ಮಾಡ್ತಾ ಇದ್ದಾರೆ. ಇಲ್ಲಿ ತೀರ್ಪುಗಾರ ತಮ್ಮ ನಿರ್ಣಯವನ್ನು ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದ.
ಖಂಡಿತವಾಗಿಯೂ ಕ್ರಿಕೆಟ್ ಪಂದ್ಯಾಟ ನಾ ಹೇಳ್ತಿದ್ದೆ, ತಮ್ಮ ಸುರಕ್ಷಿತವಾಗಿ ಆಡಿ. ಕಾರಣ ನಮಗಿದು ಕ್ರಿಕೆಟ್ ಪಂದ್ಯಾಟ ಇವತ್ತು ಮಾತ್ರ ಅಲ್ಲ, ನಾಳೆ ನಮ್ಮ ಮನೆಗೂ ಕೂಡ ದುಡಿದು ಕೊಡಬೇಕಾಗಿದೆ. ಖಂಡಿತವಾಗಿಯೂ ಎಲ್ಲರೂ ಈ ಕ್ರಿಕೆಟ್ ಪಂದ್ಯಾಟವೇ ನಮ್ಮ ಜೀವನ ಎಂದು ಭಾವಿಸಬೇಡಿ. ಖಂಡಿತವಾಗಿಯೂ ಎಲ್ಲರೂ ಸುರಕ್ಷಿತವಾಗಿ ಆಡಿ ಎಂದು ಹೇಳುತ್ತಾ ತಮಗೆ ಮನವಿ ಮಾಡಿಕೊಡ್ತಾ ಇದ್ದೇನೆ. ಇದೀಗ ಪಂಚಮ ಬಾರಿ ಸೊಗಸಾದ ದಾಳಿ ತೀರ್ಪುಗಾರರಿಂದ ಯಾವುದೇ ತೀರ್ಪುಗಾರರಿಂದ ನೋ ಬಾಲ್ ಎಂದು ಘೋಷಣೆ. ಖಂಡಿತವಾಗಿಯೂ ನೋ ಬಾಲ್, ಫ್ರೀ ಹಿಟ್ ಚಾಲ್ತಿಯಲ್ಲಿದೆ, ಫ್ರೀ ಹಿಟ್ ಡೆಲಿವರಿ ಚಾಲ್ತಿಯಲ್ಲಿದೆ. ಜರ್ಸಿ ನಂಬರ್ 7 ಆಚಿ ದೇಹಬಲಾಢ್ಯ ದಾಂಡಿಗ, ಜರ್ಸಿ ನಂಬರ್ 7 ಇವರ ಕೈಯಲ್ಲಿದೆ ದಂಡು. ಮತ್ತೊಮ್ಮೆ ಫ್ರೀ ಹಿಟ್ ಡೆಲಿವರಿ ಚಾಲ್ತಿಯಲ್ಲಿದೆ. ಮತ್ತೆ ದಾಂಡಿಸಲು ಪ್ರಯತ್ನ, ಯಾವುದೇ ಯತ್ನವಿಲ್ಲ, ಚುಕ್ಕಿಯಾಗುತ್ತಾ ಇದೆ. ಖಂಡಿತವಾಗಿಯೂ ಆಟಗಾರನು ಅಳುಗಾಡಲು ಬಿಡದೆ ಲಯಬದ್ಧವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಅಮ್ಮೀರವರು. ಅಮ್ಮಿ ಮುಖೇನವಾಗಿ ಕೊನೆಯ ಒಂದು ಚೆಂಡು ಬಾಕಿ ಆಗುತ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ. ಲಾಸ್ಟ್ ಒನ್ ಡೆಲಿವರಿ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪವರ್ ಪ್ಲೇಯ ಕೊನೆಯ ಒಂದು ಎಸೆತಗಳು ಬಾಕಿ ಆಗುತ್ತಾ ಇದೆ. ಆಚೀರವರ ಕೈಯಲ್ಲಿದೆ ದಂಡು. ಮತ್ತೆ ಬಲವಾದ ಹೊಡೆತ ಇಲ್ಲಿ ಮತ್ತೊಮ್ಮೆ ಅದೇ ಕ್ಷೇತ್ರ ಪಾಲಕನ ಕೈಗೆ ಕೊಂಚ ಮಟ್ಟಿಗೆ ವಿಫಲತೆ ಇಲ್ಲಿ ಖಂಡಿತವಾಗಿಯೂ ನೋಡಿಕೊಂಡಾಡಿ, ಸುರಕ್ಷಿತವಾಗಿ ಆಡಿ. ನಾನು ಆಗಲೇ ಹೇಳ್ತಾ ಇದ್ದೆ, ಇದರೊಂದಿಗೆ ಬೊಬರಿನ ಮುಕ್ತಾಯವಾಗುತ್ತಾ ಇದೆ. ಬೊಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 5ಕ್ಕೆ ಏರುತ್ತಾ ಇದೆ. 5 ಆನ್ ದಿ ಬೋರ್ಡ್. ಪವರ್ ಪ್ಲೇ ಚಾಲ್ತಿಯಲ್ಲಿ ಸೊಗಸಾದ ದಾಳಿಯನ್ನು ನಡೆಸಿ ಕೇವಲ 5 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ ಈ ಅಮ್ಮೀರವರು. ಕೇವಲ 5 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. ಶೈಕರ್ ವಿಭಾಗದಲ್ಲಿ ಆಚಿ ಕಂಡುಕೊಂಡ್ರೆ, ನಾನ್ ಶೈಕ್ ವಿಭಾಗದಲ್ಲಿ ರಿಫಾಜ್ ಆರಂಭಿಕ ದಾಂಡುಗಾರರಾಗಿ ಇಬ್ಬರು ಕ್ರೀಡಾಂಗಣದಲ್ಲಿ ಇನ್ನೂ ಕೂಡ ಜೀವಂತವಾಗಿದ್ದಾರೆ. ಅದೆಷ್ಟು ಸಿಕ್ಸರ್, ಅದೆಷ್ಟು ಬೌಂಡರಿಗಳು ಬರುತ್ತದೋ ಕಾದು ನೋಡೋಣ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ ಅನುಭವಿ ಎಸೆತಗಾರ ತನಾಜ್ರವರ ಕೈಯಲ್ಲಿದೆ ಚೆಂಡು. ಆಜಾದ್ ಬೆಂಗಳೂರು ತಂಡದ ಅನುಭವಿ ಆಟಗಾರ ತನ್ನೂರವರಿದ ಕೈಯಲ್ಲಿದೆ ಚೆಂಡು. ಕಾದು ನೋಡೋಣ. ಸ್ಕೋರ್ ಮುಸಾಂಟು 5 ಆನ್ ದಿ ಬಾಲ್. ಅಮ್ಮೀರವರು ಕೇವಲ ಪವರ್ ಪ್ಲೇ ಚಾಲ್ತಿಯಲ್ಲಿ ಕೇವಲ 5 ಅಂಕವನ್ನು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ ಇಲ್ಲಿ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಂಡ್ರು ತನಾಜ್ ಯಾನಿ ತನ್ನು. ಇದೀಗ ತನ್ನು ಮುಖೇನವಾಗಿ ಪ್ರಥಮ ಎಸೆತ. ಓಕೆ, ಸಾರಿ, ಸ್ಕೋರ್ ಮುಸಾಂಟು 6 on the ball. Score Musanto 6 on the board. ಪ್ರಥಮ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ದಂಡಿಸಿದ್ರು. ಸೊಗಸಾದ ಆಟ ಇಲ್ಲಿ. ನೆಲಕ್ಕಚ್ಚಿ ಬಂದಂತಹ ಚೆಂಡು. ಉತ್ತಮವಾದ ಚಿಂತಕ್ಷಣೆ ಕೂಡ ಅಲ್ಲಿ ಸುಫೈಲ್ ರವರಿಂದ ಉತ್ತಮವಾದ ಚಿಂತಕ್ಷಣೆ. ಇದರೊಂದಿಗೆ 1 ಅಂಕವು ಸುಲಭ ರೀತಿಯಲ್ಲಿ ಒಂಟಿ ಓಟದ ಮೂಲಕ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೊಮ್ಮೆ ತನ್ನೂರವರ ಚೆಂಡನ್ನು ಕೈಗೆತ್ತಿಕೊಂಡ್ರು ದಾಂಡಿಗ ರಿಫಾಜ್. ಎದುರಿಸಿದ ದಾಂಡಿಗಾರ ರಿಫಾಜ್. ಮತ್ತೊಮ್ಮೆ ಇಲ್ಲಿ ಓಹೋ, ಖಂಡಿತವಾಗಿಯೂ ತಮ್ಮ ಯುಕ್ತಿಯನ್ನು ಬಳಸಿಕೊಂಡು ಇಲ್ಲಿ ರಿಫಾಜ್ ರವರು ತೀರ್ಪುಗಾರರಿಂದ ವೈಡ್ ಬಾಲ್ ಎಂದು ಘೋಷಣೆಯಾಗುತ್ತಾ ಇದೆ. ಕ್ರಮವಲ್ಲದೆ ಎಸೆತ. ತೀರ್ಪುಗಾರರಿಂದ ವೈಡ್ ಬಾಲ್ ಎಂದು ಘೋಷಣೆಯಾಗುತ್ತಾ ಇದೆ. ದ್ವಿತೀಯ ಬಾರಿಗೆ ತನಾಜ್ ಟು ರಿಫಾಜ್.
ಮತ್ತೊಮ್ಮೆ ದಂಡಿಗೆ ತಿರುಗಿಸಿದ್ರು ಯಾವುದೇ ಮನವಿ ಇಲ್ಲ. ಖಂಡಿತವಾಗಿಯೂ ಮತ್ತೆ ಮತ್ತೆ ದಂಡನ್ನು ತಿರುಗಿಸ್ತಾ ಇದ್ದಾರೆ. ಇಲ್ಲಿ ರಿಫಾಜ್ ರವರು ಯಾವುದೇ ಒಂದು ಉತ್ತರ ಕಂಡು ಬರುತ್ತಾ ಇಲ್ಲ. ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ತನ್ನೂರವರು ತನ್ನು ಮುಖೇನವಾಗಿ ಮೂರನೇ ಎಸೆತ, ತನ್ನು ಮುಖೇನವಾಗಿ ಮೂರನೇ ಎಸೆತ ರಿಫಾಜ್ ದಂಡಿಸಿದ್ರು. ರಿಫಾಜ್ ರವರು ಸೊಗಸಾದ ಆಟ, ಕೇವಲ ಒಂದು ಅಂಕವು ಸಿಂಗಲ್ ಡಿಕ್ಲೇರ್ ಮೂಲಕ ಒಂದು ಅಂಕವು ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಜಾಂಟು 9 on the board, 9ಕ್ಕೆ ಏರುತ್ತಾ ಇದೆ. ಚತುರ್ಥ ಬಾರಿಗೆ 4ನೇ ಎಸೆತ ರಿಫಾಜ್ ಟು ತನ್ನು ದಂಡಿಸಲು ಮತ್ತೆ ಪ್ರಯತ್ನ, ಮತ್ತೆ ಸಂಪೂರ್ಣವಾಗಿ ತನ್ನೂರವರು ಆಜಾದ್ ಬೆಂಗಳೂರು ವಿರುದ್ಧವಾಗಿ ಬಹಳಷ್ಟು ರೀತಿಯಲ್ಲಿ ಜಾಣ್ಮೆಯುತವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ತನಾಜಿರ್ ಅವರು ಮತ್ತೆ ಪಂಚಮ ಬಾರಿಗೆ ತನ್ನು ಟು ರಿಫಾಜ್, ಮತ್ತೆ ಸೊಗಸಾದ ಆಟ ಇಲ್ಲಿ ಮತ್ತೆ ಓಹೋ ಇಲ್ಲಿ ಒಂದು ಅಂಕವು ವೇಗವಾಗಿ ಓಡಿ ಒಂದು ಅಂಕವನ್ನು ಸುಲಭ ರೀತಿಯಲ್ಲಿ ಪೂರ್ಣಗೊಳಿಸ್ತಾ ಇದ್ದಾರೆ. ಮತ್ತೊಮ್ಮೆ ಸ್ಕೋರ್ ಮುಸಾಂಟು 10 on the board. ತನ್ನು ಮುಖ್ಯವಾಗಿ ಕೊನೆಯ ಒಂದು ಎಸೆತ ಬಾಕಿಯಾಗುತ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ, ಲಾಸ್ಟ್ ಒನ್ ಮೋರ್ ಟು ಗೋ. ದಾಂಡಿಸಿದ್ರು ಇಲ್ಲಿ ಆಚೀರವರು, ಯಾವುದೇ ಯತ್ನವಿಲ್ಲ. ಮತ್ತೊಮ್ಮೆ ಚುಕ್ಕಿಯಾಗುತ್ತಾ ಇದೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 10ಕ್ಕೆ ಏರುತ್ತಾ ಇದೆ. 10 on the board. ಖಂಡಿತವಾಗಿಯೂ ಆಜಾದ್ ಬೆಂಗಳೂರು ಕೂಡ ಗುಡ್ ಕಮ್ ಬ್ಯಾಕ್ ಕೂಡ ಅಂತ ಹೇಳ್ಬೋದು. ಪ್ರಬಲ ದಾಂಡಿಗ ಇನ್ನೂ ಕೂಡ ಜೀವಿತಾವಧಿಯಲ್ಲಿದ್ದಾರೆ. ಖಂಡಿತವಾಗಿಯೂ ರಿಫಾಜ್ ರವರು ಕ್ರೀಡಾಂಗಣದಲ್ಲಿ ಇಷ್ಟರ ಮಟ್ಟಿಗೆ ಇರುತ್ತಾರೋ, ಎದುರಾಳಿಗಳಿಗೆ ಅಷ್ಟರ ಮಟ್ಟಿಗೆ ಗಟ್ಟಿದ್ದ ಬುದ್ಧಿ. ರಿಫಾಜ್ ಅಂತಿದ್ದ ಆಟಗಾರಲ್ಲ, ಈತ ಕೂಡ ಹಲವಾರು ಮೈದಾನದಲ್ಲಿ ಆಡಿ ಪಳಗಿದಂತ ಆಟಗಾರ. ರಿಫಾಜ್ ರವರು ಎಷ್ಟರ ಮಟ್ಟಿಗೆ ಕ್ರೀಡೆಯಲ್ಲಿ ಇರ್ತಾರೋ ಅಷ್ಟರ ಮಟ್ಟಿಗೆ ಅಪಾಯ ಕಟ್ಟಿದ್ದ ಬುದ್ಧಿ. ಇದು ರಿಫಾಜ್. ಮತ್ತೊಮ್ಮೆ ಅಮ್ಮಿ ಟು ರಿಫಾಜ್. What an outstanding shot of ರಿಫಾಜ್. ಖಂಡಿತವಾಗಿ ಇಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ, ಇಲ್ಲಿ ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ರು. ಬಹಳ ಪ್ರಬಲವಾಗಿ ಬಾರಿಸಿದ್ರು. ಇಲ್ಲಿ ಅವಳಿ ಓಟ ಸಂಪೂರ್ಣಗೊಳಿಸಿ ಖಾತೆಯಲ್ಲಿ 12ಕ್ಕೆ ಏರುತ್ತಾ ಇದೆ. 12 on the board. ಮತ್ತೊಮ್ಮೆ ರಿಫಾಜ್ ಇಂಟು ದ ಮಿಡಲ್, ರಿಫಾಜ್ ಟು ಅಮ್ಮಿ. ಮತ್ತೆ ರಿಫಾಜ್ ರವರು ಅತಿ ಹಾಡು ಅದೇರಾಗ ಇಲ್ಲಿ ತಂಡದ ಬೆನ್ನೆಲುಬು ಆಟಗಾರರ ವಿಕೆಟ್ ನಷ್ಟದಲ್ಲಿದೆ. ರಿಫಾಜ್ ಖಂಡಿತವಾಗಿಯೂ ಕೊಂಚ ಮಟ್ಟಿಗೆ ವಿಫಲತೆ ಕಂಡು ಬರ್ತಾ ಇದೆ. ಇಲ್ಲಿ ರಿಫಾಜ್ ರವರ ಕಾದು ನೋಡೋಣ. ಇದೀಗ ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ತಂಡದ ಕಪ್ತಾನ ರಿಫಾಜ್ ಅವರ ಸ್ಥಾನವನ್ನು ತುಂಬಲು ಮೋನೂರ್ ಅವರನ್ನು ಕರೆತರಲಾಗಿದೆ. ಮತ್ತೊಮ್ಮೆ ಚೆಂಡು ಅಮೀರ್ ಅವರ ಕೈಯಲ್ಲಿದೆ. ಕಾದು ನೋಡೋಣ. ಅಮೀರ್ ಅವರು ಖಂಡಿತವಾಗಿಯೂ ಕಳೆದ ಪಂದ್ಯಾಟದಿಂದ ಈಗ ನೋಡಿದ್ರೆ ಖಂಡಿತವಾಗಿಯೂ ಆಜಾದ್ ಬೆಂಗಳೂರು ಖಂಡಿತವಾಗಿಯೂ ಒಡ ಗುಡ್ ಕಮ್ ಬ್ಯಾಕ್ ಕೂಡ ಅಂತ ಹೇಳ್ಬೋದು. ಸೊಗಸಾದ ರೀತಿಯಲ್ಲಿ ಪಂದ್ಯಾಟವನ್ನು ಸಾಗಿಸ್ತಾ ಇದ್ದಾರೆ. 2025ರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಲೈವ್ ಟೆಲಿಕಾಸ್ಟ್ ಮಾಡುವ ಪಂದ್ಯಾಟವಾಗಿದೆ. ಖಂಡಿತವಾಗಿಯೂ ಪೀಸ್ ಬಾಯ್ಸ್ ಅಂಜಿನಡ್ಕ ಇವರಿಗೆ ಈ ಒಂದು ಕ್ರೀಡಾಂಗಣದ ಪರವಾಗಿ ತಮ್ಮೆಲ್ಲರ ಪರವಾಗಿ ಪ್ರೀತಿ ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಮತ್ತೊಮ್ಮೆ ಚೆನ್ನನ್ನು ಕೈಗೆತ್ತಿಕೊಂಡು ಅಮ್ಮೀರ್ ಅವರ ತೃತೀಯ ಬಾರಿಗೆ ಮೂರನೇ ಎಸೆತ. ಅಮ್ಮೀರ್ ಅವರ ಮೂರನೇ ಎಸೆತ. ಅಮ್ಮಿ ಚುಮೋನು ಮತ್ತೆ ಅಮ್ಮೀರ್ ಅವರು ಹೇಳ್ತಿದ್ದಂಗೆ ಅಗಲ ಎಸೆತ. ತೀರ್ಪುಗಾರರೆಂದು ವೈಟ್ ಬಾಲ್ ಎಂದು ಘೋಷಣೆ ಆಗ್ತಾ ಇದೆ. ಖಾತೆ ಪಟ್ಟಿಯಲ್ಲಿ 1ಕ್ಕೆ ಏರುತ್ತಾ ಇದೆ. ಕೊಂಚ ಮಟ್ಟಿಗೆ 13 on the board.
ಮತ್ತೆ ಮತ್ತೆ ವೈಡ್ ಬಾಲ್, ಮತ್ತೆ ಅದೇ ಹಾಡು ಅದೇ ರಾಗ. ಖಂಡಿತವಾಗಿಯೂ 2 ಅಂಕವನ್ನು ಬಿಟ್ಟುಕೊಟ್ರು. ಇಲ್ಲಿ ಎಕ್ಸ್ಟ್ರಾ ಪಡೆದುಕೊಂಡಲ್ಲಿ ಖಂಡಿತವಾಗಿಯೂ ಸುಲಭ ರೀತಿಯಲ್ಲಿ 14 ಜಮೆಯಾಗಿದೆ ಇಲ್ಲಿ ಖಾತೆಯಲ್ಲಿ. ಮತ್ತೆ ಸೊಗಸಾದ ಆಟ, ಇಲ್ಲಿ ಸೊಗಸಾದ ಆಟ. ಮೋನೂರವರು ಖಂಡಿತವಾಗಿಯೂ ಶಕ್ತಿಗಿಂತ ಯುಕ್ತಿಯ ಮೇಲೂ ಎನ್ನುವ ಹಾಗೆ ಲಯಬದ್ಧವಾದ ಆಟವನ್ನು ಆಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅಮ್ಮೀರವರು ಕೂಡ ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅಮ್ಮಿ ಮುಖೇನವಾಗಿ ಚತುರ್ಥ ಎಸೆತ, 4ನೇ ಎಸೆತ. ಮತ್ತೆ ಮತ್ತೆ ತೀರ್ಪುಗಾರರಿಂದ ಅಗಲ ಎಸೆತ, ವೈಡ್ ಬಾಲ್. ಖಂಡಿತವಾಗಿಯೂ ಇಲ್ಲಿ ಅಮ್ಮೀರವರು ಸೊಗಸಾದ ದಾಳಿ ನಡೆಸ್ತಾ ಇದ್ರು. ಚತುರ್ಥ ಬಾರಿಗೆ 4ನೇ ಎಸೆತ. ಆಚಿ ದ ಬಿಗ್ ಹಿಟ್ಟರ್ ಆನ್ ದಿ ಕ್ರೀಸ್. ಆಚಿ ಇಸ್ ಅ ಮ್ಯಾನ್. ಖಂಡಿತವಾಗಿ ಬಲವಾಗಿ ಹೊಡೆದ್ರು. ಇಲ್ಲಿ ಬೌಂಡರಿ ದಾಖಲಾಗ್ತಾ ಇಲ್ಲ. ಉತ್ತಮವಾದ ಚಿತ್ರಕ್ಷಣೆ, ಸೊಗಸಾದ ನಾಚಿಕೆಯಿಂದ ಬಂದಂತ ಚೆಂಡು. ಖಂಡಿತವಾಗಿಯೂ ಇದು ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಬ್ಯಾಡ್ ಲಕ್ ಕೂಡ ಅಂತ ಹೇಳ್ಬೋದು. ಆಚಿರವರ ಖಂಡಿತವಾಗಿಯೂ ಬೌಂಡರಿ ಹೋಗುವ ಸಮಯದಲ್ಲಿ ಚೆಂಡನ್ನು ತಡೆದು ಮತ್ತೆ ಅಲ್ಲಿ ರನ್ಔಟ್ ಕೂಡ ಮಾಡಿದ್ದಾರೆ. ಖಂಡಿತವಾಗಿಯೂ ಉತ್ತಮವಾದ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ ಆಜಾದ್ ಬೆಂಗಳೂರು. ಇದರೊಂದಿಗೆ ಸ್ಕೋರ್ ಮುಸಾಟು 17 ಆನ್ ದಿ ಬೋರ್ಡ್. ಮತ್ತೆ ಕೊನೆಯ ಪಂಚಮ ಬಾರಿ 5ನೇ ಎಸೆತ. ಚಮ್ಮೂರವರ ಆಗಮನವಾಗುತ್ತಾ ಇದೆ. 5ನೇ ಎಸೆತ ಅಮ್ಮಿ ಮುಖೇನವಾಗಿ. 5ನೇ ಎಸೆತ ಅಮ್ಮಿ ಟು ಮೋನು. ಬಲವಾಗಿ ದಂಡಿಸಿದ್ರು. ಸೊಗಸಾದ ಹೊಡೆತ. ಖಂಡಿತವಾಗಿಯೂ ಅದ್ಭುತವಾದ ಆಟ. ನಾ ಹೇಳ್ತಿದ್ದೆ, ಬಹಳ ಯುಕ್ತಿಯುತವಾಗಿ ಆಡ್ತಾ ಇದ್ದಾರೆ ತಂಡದ ಜವಾಬ್ದಾರಿಯುತ ಆಟಗಾರ. ಅಮ್ಮೀರವರ ಕೊನೆಯ ಚೆಂಡನ್ನು ಎದುರಿಸಲು ಬಂದಿದ್ದಾರೆ ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ ಅಂತ ಮಾದರಿ ಆಟಗಾರ. ಕಾದು ನೋಡೋಣ ಈ ಚಮ್ಮು ಯಾವ ರೀತಿ ಸಿಡಿಸ್ತಾರೆ ಎಂದು. ಹೇಳ್ತಿದ್ದಂಗೆ ಸೊಗಸಾದ ಆಟ. ಇಲ್ಲಿ ಮತ್ತೊಮ್ಮೆ ಚಮ್ಮೂರವರು 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುವುದರೊಂದಿಗೆ ಓವರ್ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 19ಕ್ಕೆ ಏರುತ್ತಾ ಇದೆ. 19 ಆನ್ ದಿ ಬೋರ್ಡ್. ಸ್ಕೋರ್ ಮೂವ್ಸ್ ಆನ್ ಟು 19. ಉದಯೋನ್ಮುಖ ಆಟಗಾರ, SK ವಾರಿಯರ್ಸ್ ತಂಡದ ಜವಾಬ್ದಾರಿಯುತ ಆಟಗಾರ. ನಾ ಹೇಳ್ತಿದ್ದೆ, ವಿರಾಟ್ ಕೊಹ್ಲಿ ಅವರ ಬಹಳ ಹತ್ತಿರದ ಅಭಿಮಾನಿಯಾಗಿರುವಂತಹ ಚಮ್ಮೂರವರು ಇದೀಗ ಕೆಲ್ಸ ಮೈದಾನದಲ್ಲಿ ಸ್ಟ್ರೈಕರ್ ವಿಭಾಗವನ್ನು ಪಡೆದುಕೊಳ್ತಾ ಇದ್ದಾರೆ. ಕಾದು ನೋಡೋಣ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಂಡ್ರು ಉಕ್ಕುಡ ಪರಿಸರದ ನಿಜಾಮ್ ರವರ ಕೈಯಲ್ಲಿದೆ ಚೆಂಡು. ಕಾದು ನೋಡೋಣ. SK ವಾರಿಯರ್ಸ್ ತಂಡದ ದಾಂಡುಗಾರ ರಿವರ್ಸ್ ಸ್ವೀಪಿಗೆ ಮನವಿಯನ್ನಿಟ್ಟು ಯಾವುದೇ ಉತ್ತರವಿಲ್ಲ. ಚುಕ್ಕಿಯಾಗಿದೆ. ರಿವರ್ಸ್ ಸ್ವೀಪಿಗೆ ಮನವಿ ಇಟ್ಟು ತೀರ್ಪುಗಾರ ತೀರ್ಮಾನವು ಅಂತಿಮವಾಗಿರುತ್ತೆ. ತೀರ್ಪುಗಾರ ಹಾಗೂ ವ್ಯವಸ್ಥಾಪಕರ ತೀರ್ಮಾನವು ಅಂತಿಮವಾಗಿರುತ್ತೆ. ಯಾವುದೇ ಚರ್ಚೆಗೆ ಆಸ್ಪದವನ್ನು ಕೊಡಬೇಡಿ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತುತ್ತಾ ನಿಜಾಮ್ ಟು ಚಮ್ಮು. ಮತ್ತೆ ಸೊಗಸಾದ ಹೊಡೆತ. ಇಲ್ಲಿ ಒಂದೊಂದು ಒಂಟೆ ಅಂತ ಬರುತ್ತಾ ಇದೆ. ಖಂಡಿತವಾಗಿಯೂ ಒಂಟೆಯ ನಡೆದಂತೆ ಒಂದೊಂದು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಾಟು 20 ಆನ್ ದಿ ಬೋರ್ಡ್. 20ಕ್ಕೆ ಏರ್ತಾ ಇದೆ. ಬಲವಾಗಿ ದಾಂಡಿಸಿದ್ರು ಇಲ್ಲಿ ಮೋನೂರವರು. ಮತ್ತೆ 1 ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಬಹಳ ಅದ್ಭುತವಾದಂತಹ ಆಟಗಾರ ಈ ಮೋನೂರವರು. ಖಂಡಿತವಾಗಿ ಕಾದೋಣ ಭರ್ಜರಿ ಸಿಕ್ಸರ್ ಕಂಡು ಬರುತ್ತದೆ ಎಂದು. ನಿಜಾಮ್ ಮುಖೇನವಾಗಿ 4ನೇ ಎಸೆತ. ಮತ್ತೆ ಬೀಸಿ ಬಡಿಯಲು ಪ್ರಯತ್ನ. ಸೊಗಸಾದ ದಾಳಿ, ಅದ್ಭುತವಾದ ದಾಳಿ.
ಬೈಸ್ ಮೂಲಕ ಒಂದು ಅಂಕವು ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ನಿಜಾಮರವರ ಕೊನೆಯ 2 ಎಸೆತಗಳು ಬಾಕಿ ಆಗ್ತಾ ಇದೆ. ಎಸ್ಕೆ ವಾರಿಯರ್ಸ್ ಜವಾಬ್ದಾರಿಯುತ ಆಟಗಾರ ಬಲವಾಗಿ ದಂಡಿಸಿದ್ರು ಚಮ್ಮೂರವರು, ಯಾವುದೇ ಯತ್ನವಿಲ್ಲ, ಮತ್ತೆ ಚುಕ್ಕಿಯಾಗುತ್ತಾ ಇದೆ. ವಡ ಗುಡ್ ಕಮ್ ಬ್ಯಾಕ್ ಆಜಾದ್ ಬೆಂಗಳೂರು. ಕೊನೆಯ 1 ಎಸೆತ ಬಾಕಿ ಆಗುತ್ತಾ ಇದೆ. ಮತ್ತೆ ಬೀಸಿದ್ರು ಇಲ್ಲಿ ಚಮ್ಮೂರವರು, ಮತ್ತೆ ಕೂಡ ವಾಟ್ ಎ ಬ್ಯೂಟಿಫುಲ್ ಡೆಲಿವರಿ ನಿಜಾಮ್. ಇದರೊಂದಿಗೆ ಓವರ್ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 22 ಆನ್ ದಿ ಬೋರ್ಡ್. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಆಚೂರವರು ತೀರ್ಪುಗಾರರಿಂದ ವೈಟ್ ಬಾಲ್ ಎಂದು ಘೋಷಣೆ. ಅಶ್ಫಾಕ್ ರವರು ಎಸೆದ ಮೊದಲನೇ ಚೆಂಡಿಗೆ ಅಡ್ಡ ಚೆಂಡು ಬಿಟ್ಟುಕೊಟ್ಟಿದ್ದಾರೆ. ಮತ್ತೆ ಮೋನು. ಓಹೋ, ಬ್ಯೂಟಿಫುಲ್ ಶಾಟ್ ಮೋನು. ಓಹೋ, ಇಲ್ಲಿ ಚೆಂಡನ್ನು ಕೈ ಚೆಲ್ಲಿದ್ದಾರೆ. ಮತ್ತೆ ಚೆಂಡನ್ನು ಕೈ ಚೆಲ್ಲಿದ್ರು. ಕ್ಯಾಚ್ ಬಗಡು, ಮ್ಯಾಚ್ ಬಗಡು. ಉತ್ತಮವಾದ ರಕ್ಷಣೆ ಕೂಡ ಅಂತ ಹೇಳ್ಬೋದು. 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಸೇರಿಕೊಂಡಿದೆ. ಸ್ಕೋರ್ ಮುಜಾಂಟು 24 ಆನ್ ದಿ ಬೋರ್ಡ್. ಮತ್ತೆ ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಚೆಂಡಿಗೂ ದಾಂಡಿಗೂ ಯಾವುದೇ ಸಂಪರ್ಕವಿಲ್ಲ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ಹದ್ದಿನ ಕಣ್ಣಿನಂತ ಮುದ್ದಿನ ತೀರ್ಪು ನೀಡ್ತಾ ಇದ್ದಾರೆ. ಓಹೋ, ಇಲ್ಲಿ ಸೈಡ್ ಅಂಪರ್ ಈಗಾಗಲೇ ಔಟ್ ಎಂದು ಘೋಷಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಚಮ್ಮೂರವರ ಉತ್ತರಿ ನಷ್ಟದಲ್ಲಿದೆ. ಇದೀಗ ಚಮ್ಮೂರವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಜರ್ಸಿ ನಂಬರ್ 33 ಆಶೀಕ್. ಖಂಡಿತವಾಗಿಯೂ ಆಶೀಕ್ ರವರು ಈ ಪಂದ್ಯಾಟಕ್ಕೆ ಕಾಸರಗೋಡಿನಿಂದ ಬಂದು ಈ ಪಂದ್ಯಾಕೂಟಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಕಾದು ನೋಡೋಣ ಎಸ್ಕೆ ವಾರಿಯರ್ಸ್ ತಂಡಕ್ಕೆ ಆಶೀಕ್ ರವರು ಯಾವ ರೀತಿ ಆಸರೆ ಆಗುತ್ತಾರೆ ಎಂದು. ಮತ್ತೊಮ್ಮೆ ಆಶೀಕ್ ರವರನ್ನು ಕರೆತರಲಾಗಿದೆ. ಈ ಒಂದು ಮೈದಾನದಲ್ಲಿ ಯಾವ ರೀತಿ ಎಸ್ಕೆ ವಾರಿಯರ್ಸ್ ತಂಡಕ್ಕೆ ಇವರು ಆಸರೆ ಆಗುತ್ತಾರೆ ಎಂದು ಕಾದು ನೋಡೋಣ. ಮಾತ್ರ ಬೀಸಿದ್ರು ಆಶೀಕ್ ರವರು. ಸೊಗಸಾದ ಹೊಡೆತ. ಇಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ ಬಿಡ್ತಾರ. ಇಲ್ಲಿ ಓಹೋ, ಅವಳಿ ಓಟಕ್ಕೆ ಪ್ರಯತ್ನವನ್ನಿಟ್ಟು ಅವಳಿ ಓಟ ಕೂಡ ಫಲಿಸಿದೆ. ನಾನು ಹೇಳ್ತಿದ್ದೆ ಆಶೀಕ್, ಖಂಡಿತವಾಗಿಯೂ ಆಶೀಕ್ ರವರು ಕೂಡ ಒಳ್ಳೆ ಅನುಭವವುಳ್ಳಂತಹ ಆಟಗಾರ ಈ ಆಶೀಕ್. ಮತ್ತೊಮ್ಮೆ ಚತುರ್ಥ ಬಾರಿಗೆ 3 ಎಸೆತಗಳು ಬಾಕಿ ಆಗ್ತಾ ಇದೆ. ಆಶೀಕ್ ರವರ 3 ಎಸೆತಗಳು ಬಾಕಿ ಆಗ್ತಾ ಇದೆ. ಕಾದು ನೋಡೋಣ. ಮತ್ತೊಮ್ಮೆ ಅಚ್ಚೂರವರು ಚತುರ್ಥ ಬಾರಿಗೆ ಪಂಚಮ ಓವರಿನ ಚತುರ್ಥ ಬಾರಿ. ಅಚ್ಚು ಟು ಆಶೀಕ್. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಮತ್ತೆ ತೀರ್ಪುಗಾರರಿಗೆ ಸಿಗ್ನಲ್ ತೋರಿಸ್ತಾ ಇದ್ದಾರೆ ತನ್ನೂರವರು. ಮೌನವಷ್ಟೇ ಉತ್ತರ ಬರ್ತಾ ಇದೆ. ಸೊಗಸಾದ ದಾಳಿ. ಇನ್ನು 2 ಎಸೆತಗಳು ಬಾಕಿ ಆಗುತ್ತಾ ಇದೆ. ಆಶೀಕ್ ಟು ಅಚ್ಚು, ಅಚ್ಚು ಟು ಆಶೀಕ್. ಅದು ನೋಡೋಣ 2 ಎಸೆತಗಳ ಮುಂದೆ ಯಾವ ರೀತಿ. ಓಹೋ, ಆಶೀಕ್ ಬಾರಿಸಿದ್ರು. ಇಲ್ಲಿ ಖಂಡಿತವಾಗಿಯೂ ಕ್ಯಾಚ್ ಔಟ್ ಆಗ್ತಾ ಇದ್ದಾರೆ. ಖಂಡಿತವಾಗಿಯೂ ಆಶೀಕ್ ರವರು ಬಾರಿಸಿದ ಒಂದು ಹೊಡೆತ ಬಹಳಷ್ಟು ರೋಮಾಂಚನಕಾರಿಯಾಗಿತ್ತು. ಆಶೀಕ್ ರವರು ಕೂಡ ನಿರಾಶಿತರಾಗಿ ಫೆಮಿನಿಯನ್ನತ್ತ ಸಾಗುತ್ತಾ ಇದ್ದಾರೆ. ಇದೀಗ ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನ ಅತಿ ಶೀಘ್ರದಲ್ಲಿ ಆಗಲಿದೆ. ಕಾದು ನೋಡೋಣ ಯಾರೆಂದು.
ಆಶೀಕರವರು ಖಂಡಿತವಾಗಿಯೂ ಒಂದು ಸ್ವಲ್ಪ ಒಂದು ಬಲಿಷ್ಠದಿಂದ ಹೊಡೆದ್ರೆ ಖಂಡಿತವಾಗಿಯೂ ಸೀಮಾರೇಖೆ ಹೊರಬೀಳುವ ಎಲ್ಲಾ ಲಕ್ಷಣಗಳಿತ್ತು. ಕಾರಣ ಬ್ಯಾಡ್ ಲಕ್ ಕೂಡ ಅಂತ ಹೇಳ್ಬೋದು. ಇದೀಗ ಆಶೀಕರವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಸದಕಾರವರನ್ನು ಕರೆತರಲಾಗಿದೆ. ಸದಕಾರವರು SK ವಾರಿಯರ್ಸ್ ತಂಡಕ್ಕೆ ಯಾವ ರೀತಿ ಆಸರೆಯಾಗುತ್ತಾರೋ ಕಾದು ನೋಡೋಣ. ಜರ್ಸಿ ನಂಬರ್ 11 ಒಬ್ಬರಿನ ಕೊನೆಯ ಒಂದು ಎಸೆತ ಚಾಲ್ತಿಯಲ್ಲಿದೆ. ಅಚ್ಚು ಮುಖೇನವಾಗಿ ಕೊನೆಯ ಒಂದು ಎಸೆತ ಬಾಕಿಯಾಗುತ್ತಾ ಇದೆ. ಅಲ್ಲಿ ಪಂದ್ಯಾಟದಲ್ಲಿ ಕೊಂಚ ಮಟ್ಟಿಗೆ ಬದಲಾವಣೆ ಕಾಣಸಿಗುತ್ತಾ ಇದೆ. ಸದಕಾರವರು ಹಿಂತಿರುಗ್ತಾ ಇದ್ದಾರೆ. ಅಂಪೈರ್ ರವರು ಔಟ್ ಅನ್ನು ಘೋಷಿಸ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಸದಕಾರವರು ಎಡವಟ್ಟು ಮಾಡಿಕೊಂಡ್ರೆ ಇಲ್ಲಿ ಇದೀಗ ಯಾವುದೋ ಒಂದು ರೀತಿ ಖಂಡಿತವಾಗಿಯೂ ಅದೃಷ್ಟ ನಮ್ಮ ಬಳಿ ಇರಲಿಲ್ಲ ಅಂತ ಕೂಡ ಹೇಳ್ಬೋದು. ಇದೀಗ ಇವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಆಟಗಾರ ಬಚ್ಚೂರವರನ್ನು ತರಲಾಗಿದೆ. ಸ್ಕೋರ್ ಮುಸಂಟು ಸೊಗಸಾದ ಆಟ. ಇಲ್ಲಿ ಲೆಗ್ ಬೈ ಮೂಲಕ ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಇದೀಗ ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 27 30 ಎಸೆತಗಳ ಮುಂದೆ 28ರ ಗುರಿ ಬೆನ್ನಟ್ಟಬೇಕಾಗಿದೆ. ಮತ್ತೆ ವೀಕ್ಷಕ ವಿವರಣೆಗಾರ ಕೊಠಡಿಗೆ ಪ್ರೀತಿಪೂರ್ವಕವಾಗಿ ಅನ್ಸಾರ್ ರವರನ್ನು ಆಹ್ವಾನಿಸ್ತಾ ಇದ್ದೇನೆ. ಓರ್ವ ಅನುಭವವುಳ್ಳಂತಹ ಕಮೆಂಟೇಟರ್ ಖಂಡಿತವಾಗಿಯೂ ವೀಕ್ಷಕ ವಿವರಣೆಗಾರ ಅತ್ಯದ್ಭುತ ವಿಷಯ ವಿವರಣೆಗಾರ ನಿಮಗೆ ಈ ಪೀಸ್ ಬಾಯ್ಸ್ ಅಜೆಂಡಕ ಪರವಾಗಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಪ್ರೀತಿಪೂರ್ವಕವಾದ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ ಮುಸಂಬಲ್ ಅವರೇ, ಬಹಳಷ್ಟು ಅರ್ಥಪೂರ್ಣವಾದಂತಹ ವೀಕ್ಷಣೆಗಳನ್ನು ಮಾಡಿದ್ದೀರಾ. ಪಂದ್ಯಾಗುಟ್ಟ ಇಲ್ಲಿ ಪ್ರಥಮ ಇನ್ನಿಂಗ್ಸ್ ನಾಂದಿ ಆಡ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಪಂದ್ಯಾಗುಟ್ಟ ಇಲ್ಲಿ ಆರಂಭದ ಇನ್ನಿಂಗ್ಸ್ ಮುಕ್ತಗೊಳ್ಳುವಾಗ 30 ಚೆಂಡು ಮುಂದೆ ಗಳಿಸಿದಂತ ಮೊತ್ತ 27-28 ಓಟದ ಅನಿವಾರ್ಯತೆ. ಇಲ್ಲಿ ಬೆಂಗಳೂರು ತಂಡ ವಿಜಯಶಾಲಿಯಾಗಲು ಎದುರಾಳಿ ತಂಡ SK ವಾರಿಯರ್ಸ್. ಬೆಂಗಳೂರು ತಂಡ ಚೇತ್ರಕ್ಷ ಭಾಗದಲ್ಲಿ ಎದುರಾಳಿ ತಂಡ SK ವಾರಿಯರ್ಸ್ ನಾಣ್ಯ ಚುಂಬಿ ಗೆದ್ದಂತಹ ಬೆಂಗಳೂರು ತಂಡ ಆಜಾದ್ ಬೆಂಗಳೂರು ತಂಡ ಕ್ಷೇತ್ರಕ್ಷ ಭಾಗದ ಆಯ್ದುಕೊಂಡು ಎದುರಾಳಿ ತಂಡಕ್ಕೆ SK ತಂಡ 27 ಓಟವನ್ನು ಬಿಟ್ಟುಕೊಟ್ರು. ಇಲ್ಲಿ ಎದುರಾಳಿ ತಂಡ ಆಜಾದ್ ತಂಡ ವಿಜಯಶಾಲಿಯಾಗಲು 28 ಓಟದ ಅನಿವಾರ್ಯತೆ. 30 ಚೆಂಡುಗಳ ಮಧ್ಯೆ 28 ಓಟದ ಅನಿವಾರ್ಯತೆ. ಆದರೆ ಇಲ್ಲಿ ಪಂದ್ಯಾಕೂಟದ ಗೆಲುವು ಯಾರಿಗೆ ಎಲ್ಲ ಕೂಡ ಲೆಕ್ಕಾಚಾರದ ಪಂದ್ಯಾಕೂಟ ಸಾಗಿ ಬೆಳಗಿದೆ. ದ್ವಿತೀಯ ಇನ್ನಿಂಗ್ಸ್ ನಾವು ತಮಗೆ ಸ್ಪಷ್ಟ ಉತ್ತರ ನೀಡಲಿದ್ದೇವೆ. ಆದರೆ ಗೆಲ್ಲುವಂತ ತಂಡ ಯಾವುದು, ಸೋಲುವಂತ ತಂಡ ಯಾವುದು ಎಲ್ಲ ಕೂಡ ಈ ಒಂದು ಪಂದ್ಯಾಕೂಟದಲ್ಲಿ ಫಲಿತಾಂಶ ನಾವು ನೀಡಲಿದ್ದೇವೆ. ಆದರೆ ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸಿನ ಆರಂಭದ ಚೆಂಡು ಎಸೆಯಬೇಕಾಗಿದೆ. ದಯವಿಟ್ಟು ಸ್ಕೋರ್ ಕಾರ್ಡಿನಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸಂಘಟಕರು ದಯವಿಟ್ಟು ನಮ್ಮೊಂದಿಗೆ ಆ ಸ್ಕೋರ್ ಬೋರ್ಡ್ನಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಪಂದ್ಯಾಕೂಟ ವಿಳಂಬ ಮಾಡಬೇಡಿ. ನಿರಂತರವಾಗಿ ಈ ಪಂದ್ಯಾಕೂಟ ಈ ಮೈದಾನದಲ್ಲಿ ಪಂದ್ಯಾಕೂಟ ಸಾಗಿ ಬರಲೇಬೇಕಾಗಿದೆ. ಕಾರಣ ಬಹಳಷ್ಟು ಸಮಯ ಕಡಿಮೆ ಇದೆ. 3 ಗಂಟೆ 10 ನಿಮಿಷವಾಗಿದೆ. ಇನ್ನು ಕೂಡ ಹಲವು ಲೀಗ್ ಹಂತದ ಪಂದ್ಯಾಕೂಟ ಇನ್ನು ಕೂಡ ಬಾಕಿ ಇದೆ. Back to the match. Innings number 2, jersey number 77 and Mr. jersey number 66. ಫಿನಾಸ್ ಜಿತ್ತುಗುಡುತ್ತಾ
ಇನ್ನು ಆರಂಭದ ಕ್ರಮಾಂಕ ದಾಂಡುಗಾರಾಗಿ ಆಜಾದ್ ಬೆಂಗಳೂರು ಪರವಾಗಿ ಕಾಣುವುದಾದರೆ ಇಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ರಿಫಾಸ್ ಜರ್ಸಿ ನಂಬರ್ 12 ಬೆನಿಂದಾರಿ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಎಸೆತಗಾರ ಭಾಗದಲ್ಲಿ ಹುರಿ ಚೆಂಡಿನ ದಾಳಿಯನ್ನು ಸಂಘಟಿಸುವ ಕಾದು ನೋಡಬೇಕಾಗಿದೆ. ಇಲ್ಲಿ ಆರಂಭದ ಎಸೆತಗಾರ ಸರವೇಗದ ಹುರಿ ಚೆಂಡಿನ ದಾಳಿಗಾರ. ಪ್ರಥಮ ಚೆಂಡಿಗೆ ಪ್ರತಿ ಉತ್ತರ ಇಲ್ಲಿ ಒಂದು ಒಟ್ಟಲ್ಲಿ ಕ್ರಮಿಸುವಾಗ ಖಾತೆ ಇಲ್ಲಿ ಶುಭಾರಂಭಗೊಳ್ಳುತ್ತಾ ಇದೆ. ಆರಂಭದ ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 30 ಚೆಂಡು ಮುಂದೆ ಗಳಿಸಿದಂತ ಮೊತ್ತ 28ರ ಸವಾಲಿದೆ. 30 ಚೆಂಡು ಮುಂದೆ ಆಜಾದ್ ಬೆಂಗಳೂರು ತಂಡಕ್ಕೆ ಆದರೆ ತಡೆ ಹಿಡಿಯುವರೆ ಎಲ್ಲ ಕೂಡ ಇಲ್ಲಿ ಪ್ರಶ್ನೆ ಆಗ್ತಾರೆ, ಚಿನಿ ಆಗ್ತದೆ, ಹಿರಿಯ ಬಾರಿಗೆ ಸಬೇಕಾಗಿದೆ. ಜಾನ್ಮೆಯ ದಂಡನೆ ಖಂಡಿತವಾಗ್ಲೂ ದೊಡ್ಡ ಹೊಡೆತಕ್ಕೆ ಮನಸ್ಸು ಮಾಡಿದಂತ ದಾಂಡುಗಾರ ಖಂಡಿತವಾಗ್ಲೂ ದೊಡ್ಡ ಹೊಡೆತಕ್ಕೆ ನೋಟವನ್ನು ಇಟ್ಟು ಕಾರಣ ಪವರ್ ಪ್ಲೇಗೆ ಲಾಭವನ್ನು ಪಡೆದುಕೊಳ್ಳುವಂತಹ ರನ್ ಅನ್ನು ಕದಿಯಲು ಬಹಳಷ್ಟು ಪ್ರಯತ್ನ ಪಟ್ಟರು ದಾಂಡುಗಾರ. ಆದರೆ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಮುಳ್ಳಾಗ್ತಾ ಇದೆ. ಪ್ರಥಮ ಆಘಾತ ಕಾರಣ ಸಿಗ್ತಾ ಇದೆ ತಂಡದ ಭರವಸೆ ಆಟಗಾರ ಇಲ್ಲಿ ಆಜಾದ್ ಬೆಂಗಳೂರು ತಂಡದ ಬಿಡು ಟೈಮ್ ಔಟ್. ನಾವು ಸೀದಾ ಬ್ಯಾಟಿಗೆ ಸೀದಾ ಬಂದಿನಿ ಔಟ್ ಆಗಿ. ತಂಡಗಾರರು ಕೆಲವೊಂದು ತಪ್ಪುಗಳು ಮಾಡಿದ್ರೆ ಖಂಡಿತವಾಗ್ಲೂ ತಂಡಕ್ಕೆ ಅದು ಮುಳ್ಳಾಗ್ಲಿಕ್ಕಿದೆ. ಆದರೆ ಖಂಡಿತವಾಗ್ಲೂ ಇಲ್ಲಿ ಪ್ರಥಮ ಆಘಾತ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಬೆರಳಿ ಎಣಿಕೆಯ ಒಂದು ಮಾತ್ರ ಕಾಣಸಿಗ್ತಾ ಇದೆ. ಇಲ್ಲಿ ಖಾತೆಂದು ಶುಭಾರಂಭಗೊಳ್ತಾ ಇದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ರಿಫಾಸ್ ಹುರಿ ಚೆಂಡಿನ ದಾಳಿಗಾರ ತಡ ಹಿಡಿಯುವರೆ ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ. ಶ್ರೇಷ್ಠ ಹುರಿ ಚೆಂಡಿನ ದಾಳಿ ವೈಡ್ ಬರ್ತಾ ಇದೆ. ತೀರಾ ಹೊರಭಾಗಕ್ಕೆ ಚೆಂಡು ಒಂದು ಓಟ ಸುಲಭ ರೀತಿಯಲ್ಲಿ ಪಡ್ಕೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿದೆ 2 ಬಂದಾಗಿದೆ. 26 ಬೇಕಾಗಿದೆ. 28ರ ಸವಾಲ್ ಆಜಾದ್ ಬೆಂಗಳೂರು ತಂಡ ವಿಜಯಶಾಲಿಯಾಗಲು ಗೆಲುವಿಗಾಗಿ 2 ತಂಡಕ್ಕೂ ಬಹಳಷ್ಟು ಪ್ರಯತ್ನ ಪಡ್ಕೊಳ್ತಾ ಇದೆ. ಕಾರಣ ಲೀಗ್ ಹಂತದ ಪಂದ್ಯಾಕೂಟ ಯಾರು ಅತಿ ಹೆಚ್ಚು ಅಂಕವನ್ನು ಪಡ್ಕೊಳ್ತಾರೆ ಅವರು ಖಂಡಿತವಾಗ್ಲೂ ಅಗ್ರ ಸ್ಥಾನದಲ್ಲಿದ್ದಾರೆ. ಆದರೆ ಆ ಅಗ್ರ ಸ್ಥಾನದಲ್ಲಿ ಇರುವಂತಹ ತಂಡ ಯಾವುದು ಎಲ್ಲ ಕೂಡ ನಾಳೆ ದಿವಸ ನಾವು ಎಲ್ಲ ಲೆಕ್ಕಾಚಾರ ನಾವು ನೀಡಲಿಕ್ಕಿದ್ದೇವೆ. ಅವರು ಸೋತರೆ ನಾವೊಳಗೆ, ನಾವು ಗೆದ್ದರೆ ಅವರವರೆಗೆ ಕೆಲವೊಂದು ಲೆಕ್ಕಾಚಾರದ ಪಂದ್ಯಾಕೂಟ ನಾವು ನಾಳೆ ಅದಕ್ಕೆ ಎಲ್ಲದಕ್ಕೂ ನಾವು ಉತ್ತರ ನಾಳೆ ನೀಡಲಿಕ್ಕಿದ್ದೇವೆ. ಅಂಕಾಂಶ ಪಟ್ಟಿಯಲ್ಲಿ 4 ಓಟ ಬಂದಾಗಿದೆ. ಇಲ್ಲಿ ಸೊಗಸಾದ ದಾಳಿ ನೇರ ಗುರಿ ಬರ್ತಾ ಇದೆ. ತೀರ್ಪುಗಾರ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಅದ್ದಿನ ಮುದ್ದಿನ ತೀರ್ಪುಗಾರು ಅದೆಷ್ಟು ಮೈದಾನದಲ್ಲಿ ಅನುಭವವುಳ್ಳಂತ ತೀರ್ಪುಗಾರ, ಅದೆಷ್ಟು ಮೈದಾನದಲ್ಲಿ ತೀರ್ಪುಗಾರ ಮಾಡಿದಂತ ಅನುಭವ ಇದೆಯೋ ತೀರ್ಪುಗಾರರಿಗೆ ಔಟ್ ಬರ್ತಾ ಇದೆ. ನೇರ ಗುರಿ ಬರ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 4 2 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಂಡಿದೆ. ಅಂತಿಮ 4 ಚೆಂಡು ಬಾಕಿ ಇದೆ. ಇಲ್ಲಿ ಖಂಡಿತವಾಗಲೂ ಲಯವನ್ನು ಕಳ್ಕೊಳ್ತಾ ಇದ್ದಾನೆ ಎಸೆತಗಾರ. ಕಮ್ ಬ್ಯಾಕ್ ಅನ್ನು ಮಾಡಲೇಬೇಕಾಗಿದೆ. ಖಂಡಿತವಾಗ್ಲೂ ಮಾಡಿದ ತಪ್ಪನ್ನು ತಿದ್ದಿಕೊಂಡು ಖಂಡಿತವಾಗ್ಲೂ ಆ ತಪ್ಪಿಗೆ ಖಂಡಿತವಾಗ್ಲೂ ಪ್ರತಿ ಉತ್ತರ ಎಸೆತಗಾರ ನೀಡಬೇಕಾಗಿದೆ. ಇಲ್ಲಿ ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ಎಸೆತಗಾರಿಕೆ ಭಾಗ ತೀರ್ಪುಗಾರ ರನ್ಔಟ್ ಆದಂತ ಅದು ವೈಡಾ ಚೆಂಡು ತಿಳಿಸ್ಬಿಡಿ.
ಡಾಟ್ ಅಂಡ್ ಡೆಲಿವರಿ. 3 ಚೆಂಡಿಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಎಸ್ 3 ಚೆಂಡಿಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 4. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ಆಫ್ ಸೈಡ್ ಗೆ ಚೆಲ್ಲಿದು ಖಾಲಿ ಜಾಗ ಇತ್ತು, ಆದರೆ ಖಾಲಿ ಜಾಗ ತುಂಬುತ್ತಾ ಇದೆ. ಜಾನ್ಮಿಯ ದಂಡನೆ. ಆ ಆಫ್ ಸೈಡ್ ಗೆ ಬಂದಂತ ಚೆಂಡಿಗೆ ಕಲಾತ್ಮಕ ಶೈಲಿ ದಂಡನ್ನು ಬೀಸಿದ್ರು. ಇಲ್ಲಿ ಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ ದಂಡು ಮುಖೇನವಾಗಿ. ಇಲ್ಲಿ അവസാനത്തെ ഒരു പന്ത് മാത്രം ബാക്കി നിൽക്കുകയും സ്കോർ നില 9-8 എന്ന നിലയിൽ. ഇവിടെ അവസാനത്തെ പന്ത് ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. 12 ಬಣಿಯಂದಾರ ಅಂಕಾಂಶ ಪಟ್ಟಿಯಲ್ಲಿ 8 ಬಂದಾಗಿದೆ. ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ತೀರ್ಪುಗಾರ ದಾಟುತ್ತಾ ಸೊಗಸಾದ ವೈಡ್ ಬರ್ತಾ ಇದೆ. ತೀರಾ ಹೊರಭಾಗಕ್ಕೆ ಚೆಂಡು. ಖಂಡಿತವಾಗ್ಲೂ ಎಸೆದಗಾರರು ಇದೇ ರೀತಿಯಲ್ಲಿ ತಪ್ಪನ್ನು ಮಾಡಿದ್ರೆ ಖಂಡಿತವಾಗ್ಲೂ ಎದುರಾಳಿ ತಂಡದ ಆಟಗಾರ ಪ್ರೇಕ್ಷಕರ ಗಂಟಘೋಷ ಮುಳುಗುತ್ತಾ ಇದೆ. ಪ್ರತಿಯೊಂದು ಚೆಂಡು ಕೂಡ ಖಂಡಿತವಾಗ್ಲೂ ಲಾಭವನ್ನು ಪಡ್ಕೊಳ್ತಾ ಇದೆ ಎದುರಾಳಿ ತಂಡ. ಇಲ್ಲಿ ಚುಕ್ಕಿಯಾಗ್ತಾ ಇದೆ ಚೆಂಡು. ಅಂಕಾಂಶ ಪಟ್ಟಿಯಲ್ಲಿ 9 ಬಂದಾಗಿದೆ. ಓವರ್ ನಂಬರ್ 1 ನಾಂದಿ ಆಡುತ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 1. ಇಲ್ಲಿ ಆರಂಭದ ಪವರ್ ಪ್ಲೇ ಲಾಭವನ್ನು ಪಡ್ಕೊಳ್ತಾ ಇದೆ. 6 ಚೆಂಡು ಮುಂದೆ 9 ಓಟ ಇಲ್ಲಿ ಬಂದಾಗಿದೆ. ಕೊನೆಯ 24 ಚೆಂಡು ಬಾಗಿದೆ. 5 ಓವರ್ಗಳ ಪಂದ್ಯಾಕೂಟ, 30 ಚೆಂಡುಗಳ ಪಂದ್ಯಾಕೂಟ, 6 ಚೆಂಡುಗಳ ಪಂದ್ಯಾಕೂಟ ಮಾತ್ರ ಇಲ್ಲಿ ಮುಕ್ತಾಯಗೊಂಡಿದೆ. 24 ಚೆಂಡುಗಳ ಪಂದ್ಯಾಕೂಟ ಇನ್ನೂ ಕೂಡ ಜೀವಂತವಾಗಿದೆ. ಇಲ್ಲಿ ಖಂಡಿತವಾಗ್ಲೂ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಎಸ್ಕೆ ಬ್ರದರ್ಸ್ ಪರವಾಗಿ ಆರಂಭದ ಚೆಂಡಿಸಬೇಕಾಗಿದೆ. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ಇನ್ನಿಂಗ್ಸ್ ನಂಬರ್ 2 ಚಾಲ್ತಿಯಲ್ಲಿದೆ. ತಿರುಪುಗಾರ ಸಮ್ಮತಿ ಪಡೆದುಕೊಂಡು ದ್ವಿತೀಯ ಊರಿನ ಆರಂಭದ ಚೆಂಡಿಸಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಮೋನು ಪರಿಚಯವಾಗ್ತಾ ಇದೆ. ತನ್ಕೂಟದ ಆರಂಭದ ಚೆಂಡು ತಿರುಪುಗಾರ ಸಮ್ಮತಿ ಪಡೆದುಕೊಂಡು ದ್ವಿತೀಯೂರಿನ ಆರಂಭದ ಚೆಂಡಿಸಬೇಕಾಗಿದೆ. ದಾಂಡುಗಾರ ಭಾಗದಲ್ಲಿ ತನಾಸ್ ದಾಂಡುಗಾರ ಭಾಗದಲ್ಲಿ ದಾಂಡುಗಾರ ಕೈ ಚಲಕ ಮಾಡುವನೆ. ಎಸೆತಗಾರಿಕೆ ಭಾಗದಲ್ಲಿ ಮೌನು ಕೈ ಚಲಕ ಮಾಡುವನೆ. ಕಾದು ನೋಡಬೇಕಾಗಿದೆ. ಎಲ್ಲೂ ಕೂಡ ಇಲ್ಲಿ ಪ್ರಶ್ನಾರ್ಥನೆ ಆಗ್ತಾ ಇದೆ. ತೀರಾ ಹೊರಭಾಗಕ್ಕೆ ಚೆಂಡು. ಬಹಳಷ್ಟು ಓಟಗಳು ಎದುರಾಳಿ ತಂಡಕ್ಕೆ ಕೊಡುಗೆಯಾಗಿ ಎಸ್ಕೆ ವಾರಿಯರ್ಸ್ ತಂಡದ ಎಸೆತಗಾರರು ಖಂಡಿತವಾಗಲು ನೀಡುತ್ತಾ ಇದೆ. ಬಹಳಷ್ಟು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ತಂಡ. ಮುಂದಿನ ಪಂದ್ಯಾಕೂಟದ ಸೈನ್ ಅಪ್ ಅನ್ನು ಪೂರ್ತಿಗೊಳಿಸಬೇಕಾಗಿದೆ. ಲಯನ್ಸ್ ಅಚ್ಚನಡಿಕ ವಿರುದ್ಧವಾಗಿ ಚಾಲೆಂಜರ್ಸ್ ಅಚ್ಚನಡಿಕ. 2 ತಂಡದ ಆಟಗಾರರು ತಮ್ಮ ಸೈನ್ ಅಪ್ ಅನ್ನು ಪೂರ್ತಿಗೊಳಿಸಬೇಕಾಗಿದೆ. ವೇದಿಕೆ ಹತ್ರ ಬರಮಾಡ್ತಾ ಇದ್ದಾವೆ. ಅಂಕಾಂಶ ಪಟ್ಟಿಯಲ್ಲಿ 12 ಬಂದಾಗಿದೆ. 2 ಚೆಂಡಿಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಶ್ರೇಷ್ಠ ಮಟ್ಟದ ಉರಿ ಚೆಂಡಿನ ದಾಳಿ. ಮನವಿ ಬಹಳ ಜೋರಾಗಿತ್ತು, ಆದರೆ ಯಾವುದೇ ಪ್ರತಿ ಉತ್ತರ ತೀರ್ಪುಗಾರದಿಂದ ಬರ್ತಾ ಇದೆ. ಇಲ್ಲಿ ಡಾಟ್ ಅಂಡ್ ಚೆಂಡು ಚುಕ್ಕಿ ಆಗ್ತಾ ಇದೆ. 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 12 ಗಳಿಸಿದಂತ ಮೊತ್ತ 27. 28ರ ಸವಾಲು ಇಲ್ಲಿ ವಿಜಯಶಾಲಿ ಆಜಾದ್ ಬೆಂಗಳೂರು ತಂಡಕ್ಕೆ. ಇಲ್ಲಿ 1.3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 12ಕ್ಕೆ 1 ಎಂಬ ಸ್ಥಿತಿಯಲ್ಲಿ ಕಾಣಸಿಗ್ತಾ ಇದೆ ಆಜಾದ್ ಬೆಂಗಳೂರು. ಲಯಕ್ಕೆ ಬರಲೇಬೇಕಾಗಿದೆ ದಾಂಡುಗಾರರೇ. ಸಮಯ ಸಂದರ್ಭ ಎಲ್ಲವನ್ನ ಅರಿತುಕೊಂಡು ಇಲ್ಲಿ ದಂಡನ್ನು ಬಿಸಬೇಕಾಗಿದೆ. ಕಾರಣ ಗೆಲುವು ಪ್ರಾಮುಖ್ಯತೆ. ಲೀಗ್ ಹಂತದ ಪಂದ್ಯಾಕೂಟ ಖಂಡಿತವಾಗ್ಲೂ ಶ್ರೇಷ್ಠ ಮಟ್ಟದ ದಾಂಡುಗಾರಿಕೆಯಲ್ಲಿ 1 ಓಟಲ್ಲಿ ಕ್ರಮಿಸುವಾಗ ಕಟ್ ಮಾಡುವ ಪ್ರಯತ್ನ, ಆದರೆ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿದೆ 13. 4 ಚೆಂಡಿಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಖಂಡಿತವಾಗ್ಲೂ ಸುಸೈಡ್ ರೂಪದಲ್ಲಿ ಉದ್ದರಿ ನಷ್ಟವಾಗ್ತಾ ಇದೆ. ಖಂಡಿತವಾಗ್ಲೂ ಬೇಡದ ಓಟಕ್ಕೆ ಇಲ್ಲಿ ಮನಸ್ಸು ಮಾಡಿದ್ರು. ಖಂಡಿತ ಆ ಸ್ಟ್ರೈಕ್ ಔಟ್ ಭಾಗದಲ್ಲಿ ಆಟಗಾರನ ಮನಸ್ಸು ಮಾಡಲಿಲ್ಲ, ಆದರೆ ಮಿಸ್ ಅಂಡರ್ಸ್ಟ್ಯಾಂಡ್ ಇರು ದಾಂಡುಗಾರ ಮಧ್ಯೆ ಇತ್ತು. ಇಲ್ಲಿ ಉದರಿ ನಂಬರ್ 2 ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 13. 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂತಿಮ 2 ಚೆಂಡು ಎಸೆಯಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ನಿಜಾಮ್ ಜೆರ್ಸಿ ನಂಬರ್ 4 ಬನಿಯನ್ ದಾರಿ ಕಾಣುವುದಾಗಿ
ಕಾಣುವುದಾದರೆ ಹೊಸ ದಾಂಡಿಗನ ಆಗಮವಾಗಿದೆ. ಖಂಡಿತವಾಗಲೂ ಸಮಯಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ದಂಡನ್ನು ಬೀಸಬೇಕಾಗಿದೆ. ಸುಲಭದ ಗುರಿಯನ್ನು ಖಂಡಿತವಾಗಲೂ ಎದುರಾಳಿ ತಂಡ ನೀಡುತ್ತಾ ಇದೆ. ಆದರೆ ಖಂಡಿತವಾಗಲೂ ಆ ದಾಂಡುಗಾರನ್ನು ಎಸೆದಗಾರ ಒಂದು ರೀತಿಯಲ್ಲಿ ಕಟ್ಟಿ ಹಾಕ್ತಾ ಇದೆ. ಕಿಂಚಿತ್ತು ಅವಕಾಶ, ಹೊಡೆತಗೆಲಿಗೆ ಅವಕಾಶ ಇಲ್ಲಿ ಎಸೆದಗಾರ ನೀಡುತ್ತಾ ಇಲ್ಲ. 2 ಚೆಂಡು ಬಾಕಿ ಇದೆ. 1.4 ಚೆಂಡು ಇಲ್ಲಿ 3 ಚೆಂಡು ಬಾಕಿ ಇದೆ. 1.3 ಚೆಂಡು ಬಾಕಿ ಇದೆ. 13 ಓಟ ಗಳಿಸಿಯಾಗಿದೆ. 4ನೇ ಬಾರಿಗೆ ಎಸೆಯಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರನ್ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ 3 ಚೆಂಡಿಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 4ನೇ ಬಾರಿಗೆ ತನ್ನದಾದ ಶೈಲಿಯಲ್ಲಿ ಎಸೆಯಬೇಕಾಗಿದೆ. APL 2025 ಬಹಳಷ್ಟು ಅಚ್ಚುಕಟ್ಟಾಗಿ ಪಂದ್ಯಾಕೂಟ ಮೂಡಿ ಬರುವಾಗ ಇಲ್ಲಿ ಬಂದಿರತಕ್ಕಂತ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ವಹಿಸ್ತಾ ಇದ್ದಾವೆ. ಇಲ್ಲಿ ಮತ್ತೆ 1 ಓಟಲ್ಲಿ ಕ್ರಮಿಸುವಾಗ ಈ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 14 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅವಸಾನದ 2 ಪಂದ್ಯ ಮಾತ್ರ ಇವರ ಬಾಕಿ ನಿಲ್ಕವೆ. 5ನೇ ಚೆಂಡು ಎಸೆಯಬೇಕಾಗಿದೆ. 5ನೇ ಚೆಂಡು ಎಸೆಯಬೇಕಾಗಿದೆ. ಆ ಕೊನೆಯ 2 ಚೆಂಡುಗಳ ಮಧ್ಯೆ ಬೆಸ್ಟ್ ಓಟ ಇಲ್ಲಿ ಆಜಾದ್ ಬೆಂಗಳೂರು ತಂಡದ ದಾಂಡುಗಾರ ನೀಡುತ್ತಾರೆ. ಕೊನೆಯ 2 ಚೆಂಡು ಬಾಕಿ ಇದೆ. 5ನೇ ಚೆಂಡು ಎಸೆಯಬೇಕಾಗಿದೆ. ಇಲ್ಲಿ ಎಸೆದುಗಾರಿಕೆ ಭಾಗದಲ್ಲಿ 2 ಚೆಂಡು ಮುಂದೆ ಎಷ್ಟು ಓಟವನ್ನು ಬಿಟ್ಟುಕೊಡುತ್ತಾರೆ. 1 ಬೌನ್ಸ್ ಆದ ಚೆಂಡು ಕ್ಷೇತ್ರರಕ್ಷಣೆ ಅದ್ಭುತವಾಗಿತ್ತು. ಆದರೆ 1 ಓಟಕ್ಕೆ ಮಾತ್ರ ಸೀಮಿತಗೊಳ್ಳುತ್ತಾ ಇದೆ. ಈ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 15ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಆಜಾದ್ ಬೆಂಗಳೂರು ತಂಡ ಆಡುವುದಾದರೆ ಕೊನೆಯ ಚೆಂಡು ಬಾಕಿ ಇದೆ. ಶ್ರೇಷ್ಠ ಮಟ್ಟದ ಚೆಂಡಿನ ದಾಳಿ ಕ್ಷೇತ್ರರಕ್ಷಣೆ ಭಾಗದಲ್ಲಿ ಕೊಂಚ ಮಟ್ಟಿಗೆ ಎಡಬಿಟ್ರು. 1ರ ಬಳಿಕ ಹವಳಿ ಓಟಕ್ಕೆ ಕರೆ ನೀಡಿದ್ರು ಕೂಡ ಇಲ್ಲಿ ಎಸೆತಗಾರ ಭಾಗದಲ್ಲಿ ಓರಿ ಚೆಂಡಿನ ದಾಳಿಯನ್ನು ಸಂಘಟಿಸುವಾಗ ಇಲ್ಲಿ ಓವರ್ ನಂಬರ್ 2 ನಾಂದಿ ಆಡುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 12 ಬಳಸಿದಂತಹ 16 ಬಂದಾಗಿದೆ. ಇಲ್ಲಿ ಬಳಸಿದಂತಹ 12 ಚೆಂಡು ಮುಂದೆ ಗಳಿಸಿದಂತ ಮೊತ್ತ ಆಜಾದ್ ಬೆಂಗಳೂರು ತಂಡ 16 ಗಳಿಸಿಯಾಗಿದೆ. 12 ಚೆಂಡು ಮುಂದೆ ಉಳಿದಂತಹ 18 ಚೆಂಡು ಮುಂದೆ ಬೇಕಾಗಿದೆ. 18 ಚೆಂಡು ಮುಂದೆ ಬೇಕಾಗಿದೆ. 12 ಓಟದ ನಿವಾರತೆ ಫಲಿತಾಂಶದ ಓವರ್. ಈ ಓವರ್ನಲ್ಲಿ 1-2 ಓಟ ಬಿಟ್ಕೊಟ್ಟಲ್ಲಿ ಪಂದ್ಯಾಕೂಟ ಮತ್ತಷ್ಟು ರೋಚಕತೆಯಾಗಲಿಕ್ಕಿದೆ. ಆದರೆ ದಾಂಡುಗಾರನ್ನು ಕಡಿವಾಣ ಹಾಕುವರೆ ಕಾರಣವಾಗಿದೆ. ಕಡಿವಾಣ ಹಾಕಲೇಬೇಕಾಗಿದೆ. ಕಾರಣ ಇಲ್ಲಿ ಬೇಕಾಗಿದೆ 12 ಉಳಿದಂತ 18 ಚೆಂಡು ಮುಂದೆ. ಆದರೆ ಇಲ್ಲಿ ದಾಂಡುಗಾರನ್ನು ಕಡಿವಾಣ ಹಾಕುವರೆ ಖಂಡಿತವಾಗಲೂ ಎಸೆತಕ್ಕೆ ತಕ್ಕ ದಂಡನೆ ಬೀಸಬಹುದೇ ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇದೆ. ಎರಡು ತಂಡ ಕೂಡ ಬಲಿಷ್ಠವಾಗಿತ್ತು. ಆದರೆ ಕಿಂಚಿತ್ತು ಅವಕಾಶ ಇಲ್ಲಿ ಖಂಡಿತವಾಗಲೂ ದಾಂಡುಗಾರರ ರೀತಿಯಲ್ಲ. ನಿರಂತರವಾಗಿ 1 ಓಟಗಳಿಗೆ ಮಾತ್ರ ಇಲ್ಲಿ ದಾಂಡುಗಾರ ದಂಡನ್ನು ಬೀಸ್ತಾ ಇದ್ದಾರೆ. ಕಾರಣ ಗೆಲುವು ಪ್ರಾಮುಖ್ಯತೆ, ಗೆಲ್ಲಲೇಬೇಕಾದಂತಹ ಒತ್ತಡ ಇರಬಹುದಾಗಿದೆ. ಆ ಮಾಲಕ ಕೆಲವೊಂದು ಕಿವಿ ಮಾತು ನೀಡುತ್ತಾ ಇದ್ರು. ವೈಡ್ ಬರ್ತಾ ಇದೆ. 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 17ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಪ್ರಥಮ ಚೆಂಡು ವೈಡ್ ಇತರ ರೂಪದಲ್ಲಿ ಎಸೆದ್ರು. ಬಹಳಷ್ಟು ಓಟವನ್ನು ಕೊಡುಗೆಯಾಗಿ ಎದುರಾಳಿ ತಂಡಕ್ಕೆ SK ವಾರಿಯರ್ಸ್ ತಂಡದ ಎಸೆತಗಾರರು ಎಸೆದ್ರು. ಖಂಡಿತವಾಗಲೂ ಲೈಕ್ಕೆ ಮರಳಲೇಬೇಕಾಗಿದೆ ಎಸೆದರು. ಕಾರಣ ಸಾಧಾರಣ ಮತ್ತು 28 ಓಟವನ್ನು ಗಳಿಸಿದ ಇದೇ ರೀತಿಯಲ್ಲಿ 1 ಓಟಗಳಿಗೆ ತಾವು ಬಿಟ್ಕೊಟ್ರೆ ಖಂಡಿತ ಎದುರಾಳಿ ತಂಡ ಲಾಭವನ್ನು ಪಡೆದುಕೊಳ್ತಾ ಇದೆ. 1 ಚೆಂಡು ಕೂಡ ಇಲ್ಲಿ ಪ್ರಾಮುಖ್ಯತೆ ಆಗಲಿಕ್ಕಿದೆ. ಪ್ರಥಮ ಚೆಂಡು ಸೊಗಸಾದ ದಂಡನೆ. 1 ಓಟ ಬರ್ತಾ ಇದೆ. 1 ಓಟದೊಂದಿಗೆ ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 18 ಪ್ರಥಮ ಚೆಂಡು ಇಲ್ಲಿ ಮಾತ್ರ ಮುಕ್ತಾಯಗೊಂಡಿದೆ. ಆರಂಭದ ಚೆಂಡು ಮುಕ್ತಾಯಗೊಂಡಿದೆ. 5 ಚೆಂಡುಗಳ ಮಧ್ಯೆ 1-2 ಓಟ ಬಿಟ್ಕೊಟ್ರೆ ಮತ್ತಷ್ಟು ಪಂದ್ಯಾಕೂಟ ನೋಡುವರ ಕಣ್ಮನ ಸೆಳೆಯುವಂತ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ತೀರ್ಪುಗಾರನ ದಾಟುತ್ತಾ ಮತ್ತೊಮ್ಮೆ ಸರವೇಗಾದ ಚೆಂಡಿಗೆ ಬರ್ತಾ ಇದೆ. ಕ್ಯಾಚ್ ಔಟ್ ಮುಖೇನವಾಗಿ ಮತ್ತೊಂದು ಮಗದೊಂದು ಇಲ್ಲಿ ಪಂದ್ಯಾಕೂಟಕ್ಕೆ ಬ್ರೇಕ್ ಥ್ರೂ ನೀಡುತ್ತಾ ಇದ್ದೇನೆ ಎಸೆತಗಾರ. ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಪಡ್ಕೊಂಡ್ರು. ನೂತನ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ಇಲ್ಲಿ ಜರ್ಸಿ ನಂಬರ್ 33 ಬಣಿಯನ್ ದಾರಿ. ವೃಕ್ಷ
ನೂತನ ಕ್ರಮಾಂಕದಲ್ಲಿ ಬಂದಂತಹ ವೃಕ್ಷ ತಾಂಡುಗಾರಿ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 18 2 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಮತ್ತೊಮ್ಮೆ ತೀರ್ಪುಗಾರದಾಟದ ತನ್ನದಾದ ಶೈಲಿಯಲ್ಲಿ ಸೇಬೇಕಾಗಿದೆ. ಖಂಡಿತವಾಗಲೂ ಈ 4 ಚೆಂಡು ಇಲ್ಲಿ ಚುಕ್ಕಿಗೊಳಿಸಿದಲ್ಲಿ ಖಂಡಿತ ಒಂದು ರೀತಿಯಲ್ಲಿ ಪಂದ್ಯಾಕೂಟದ ಸ್ಥಿತಿಗತಿ ಬದಲಾಗಲಿಕ್ಕಿದೆ. ಪಂದ್ಯಾಕೂಟದ ಹಿಡಿತವನ್ನು ಸಾಗಿಸಬಹುದಾಗಿದೆ. ಈ ಓವರ್ನಲ್ಲಿ ಪಂದ್ಯಾಕೂಟದ ಫಲಿತಾಂಶ ಇದೆ. ಆದರೆ ಇಲ್ಲಿ ಖಂಡಿತವಾಗಲೂ ಎಸೆತಗಾರಿಕೆ ಭಾಗದಲ್ಲಿ ಎಸೆತಗಾರ ಕೈಚಲಕ ಮಾಡುವ ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗ್ತಾ ಇದೆ. ಜರ್ಸಿ ನಂಬರ್ 18 ಬನಿದ್ದಾರೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಚಮ್ಮು ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಇಲ್ಲಿ 3 ಚೆಂಡನ್ನು ಎಸೆದ್ರು, 2 ಓಟವನ್ನು ಬಿಟ್ಕೊಟ್ರು. ಇಲ್ಲಿ 2 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ತೃತೀಯ ಬಾರಿಗೆ ಎಸೆಬೇಕಾಗಿದೆ. ಮತ್ತೊಮ್ಮೆ ಚಮ್ಮು ಎಸೆಬೇಕಾಗಿದೆ. ತೃತೀಯ ಬಾರಿಗೆ ಎಸೆಬೇಕಾಗಿದೆ. ಮತ್ತೊಮ್ಮೆ ಜಾನ್ಮಿಯ ದಂಡನೆ 1 ಓಟ ಸಂಪೂರ್ಣ. ಖಂಡಿತವಾಗ್ಲೂ ಇಲ್ಲಿ ಆ ಮೈದಾನದ ಕೊರತೆವು, ಆ ಕ್ಷೇತ್ರ ರಕ್ಷಣೆ ಕೊರತೆಯು ಖಂಡಿತವಾಗ್ಲೂ ಇಲ್ಲಿ ಕಾಣ ಸಿಗ್ತಾ ಇಲ್ಲ. 2 ಓಟ ಇಲ್ಲಿ ಸಂಪೂರ್ಣ, 3 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಈ 3 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 21 ಓಟ ಬಂದಾಗಿದೆ. 7 ಓಟದ ನಿವಾರತೆ. ಇಲ್ಲಿ 3 ಚೆಂಡು ಮುಕ್ತಾಯಗೊಂಡಿದೆ. 4ನೇ ಬಾರಿಗೆ ಎಸೆಬೇಕಾಗಿದೆ. ತೀರ್ಪುಗಾರ ದಾಟುತ್ತಾ ಜಾನ್ಮೆಯ ದಂಡನೆ 1 ಓಟ. ಅವಳಿ ಓಟಕ್ಕೆ ಕರೆ ನೀಡಿದ್ರು. ವಿಕೆಟ್ ನ ಮಧ್ಯೆ ಚೂರಿಕಿನ ಓಡಾಟ. ಖಂಡಿತವಾಗಲು ಎಸ್ಕೆ ವಾರಿಯರ್ಸ್ ತಂಡದಲ್ಲಿ ಬಹಳಷ್ಟು ಕ್ಷೇತ್ರರಕ್ಷಣೆಯಲ್ಲಿ ಕೊರತೆ ಕಾಣ ಸಿಗ್ತಾ ಇದೆ. ಇದೇ ರೀತಿಯಲ್ಲಿ ಆ ಕ್ಷೇತ್ರರಕ್ಷಣೆ ಕೊರತೆ ಕಂಡು ಬಂದಲ್ಲಿ ಎದುರಾಳಿ ತಂಡ ಆ ವಿಜಯದ ಪತಾಕೆಯನ್ನು ಖಂಡಿತವಾಗಲೂ ಹಾರಿಸ್ತಾ ಇದ್ದಾರೆ. ಇಲ್ಲಿ 1 ಓಟ ಇಲ್ಲಿ ಕಾಣಸಿಗುವಾಗ ಅಂಕಾಂಶ ಪಟ್ಟಿಯಲ್ಲಿ 24 ಬಂದಾಗಿದೆ. 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 5 ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಅವಸಾನದ ಚೆಂಡು, ಅವಸಾನದ ಒಂದು ಮಾತ್ರ ಬಾಕಿ ನಿಲ್ಕಾವೆ. ಕ್ಯಾಚ್ಗಾಗಿ ಬಹಳಷ್ಟು ಪ್ರಯತ್ನ ಪಡ್ಕೊಂಡ್ರು. ಅದರಲ್ಲಿ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 25 ಓವರ್ ಮುಕ್ತಾಯಗೊಳ್ಳುತ್ತಾ ಇದೆ. 12 ಚೆಂಡು ಮುಂದೆ ಬೇಕಾಗಿದೆ. 3 ಓಟದ ನಿವಾರತೆ. 12 to go, 3 to get. ಲಯನ್ಸ್ ಅಜ್ಜಿನಡ್ಗ ಅದೇ ರೀತಿ ಚಾಲೆಂಜರ್ಸ್ ಅಜ್ಜಿನಡ್ಗ 2 ತಂಡದ ನಾಯಕರನ್ನು ಕಳಿಸಿಕೊಡಿ. ನಾಣ್ಯಚುಮಿಗೆಯಾಗಿ ವಿಳಂಬ ಮಾಡಬೇಡಿ. 1 ಓಟಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅವಳಿ ಓಟಕ್ಕೆ ಕರೆ ನೀಡಿದ್ರು. ಇಲ್ಲಿ ಬೌಂಡರಿ ಮುಖೇನವಾಗಿ ಪಂದ್ಯಾಕೂಟ ಗೆದ್ದುಕೊಳ್ತಾ ಇದೆ. ವಿಜಯಶಾಲಿ ಆಗ್ತಾ ಇದೆ ಆಜಾದ್ ಬೆಂಗಳೂರು. ನಾಣ್ಯಚುಮಿಕೆಗೆ ಬನ್ನಿ. ಲಯನ್ಸ್ ಅಜ್ಜಿನಡ್ಗ ವಿರುದ್ಧವಾಗಿ ಚಾಲೆಂಜರ್ಸ್ ಅಜ್ಜಿನಡ್ಗ 2 ತಂಡದ ನಾಯಕರನ್ನು ಕಳಿಸಿಕೊಡಿ. 2 ಟೀಮಿನ ಕ್ಯಾಪ್ಟನ್ ಇತರ ಬೆಟ್ಟದ ಮೈಕ್ ಬಾಯ್ ಬಂದಪಡುಗ അടുത്ത മത്സരത്തിന് ടോസിനായി. ಮುಂದಿನ ಪಂದ್ಯಾಕೂಟದ ವೀಕ್ಷಕರಿಗಾಗಿ ಮುಸಂಬಿಲ್ ಅವರನ್ನು ಆತ್ಮೀಯವಾದ ಸ್ವಾಗತವನ್ನು ನಾವು ಬಯಸಿದ್ದೇನೆ. ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ನಿಸಾಮ್ ಪಾಲಾಗ್ತಾ ಇದೆ. ದಯವಿಟ್ಟು ಬನ್ನಿ. ಆ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಓವರ್ ಟು ಮುಸಂಬಿಲ್.
ಮ್ಯಾನ್ ಆಫ್ ದ ಮ್ಯಾಚ್ ಖಂಡಿತವಾಗಿಯೂ ಅಮೀರ್ ಆಜಾದ್ ಬೆಂಗಳೂರು ಖಂಡಿತವಾಗಿಯೂ ತಮಗೆಂದು ಇವರಿಗೆ ನಿಜಾಮ್ ರವರು ಇಲ್ಲಿದ್ದರೆ ನಮ್ಮೊಂದಿಗೆ ಸಂಪರ್ಕಿಸಬೇಕು. ನಿಜಾಮ್ ಕೂಡ ಪರಿಸರದ ಹೆಸರುವಾಸಿ ಆಟಗಾರ. ಇವರಿಗೆ ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಹೋಗ್ತಾ ಇದೆ. ಆಜಾದ್ ಬೆಂಗಳೂರು ತಂಡದ ಆಟಗಾರರು ಕೈಚಪ್ಪಾಳೆಯೊಂದಿಗೆ ಇವರಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇವರಿಗೆ ರಜಾಕ್ ಇವರು ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೊಟ್ಟು ಈ ಒಂದು ಮ್ಯಾನ್ ಆಫ್ ದಿ ಪ್ರೈಸ್ ನಿಜಾಮ್ ಆಜಾದ್ ಬೆಂಗಳೂರು ಇವರಿಗೆ ಹೋಗ್ತಾ ಇದೆ. ಅಭಿನಂದನೆಗಳು ನಿಜಾಮ್ ರವರೇ. ಖಂಡಿತವಾಗಿಯೂ ಕ್ರೀಡಾಭಿಮಾನಿಗಳೇ, ನಾಳೆ ಎಂಬುದು ಶತ್ರು, ಇವತ್ತು ಎಂಬುದು ಸಂಬಂಧಿಕರು, ಈಗ ಎಂಬುದು ಮಿತ್ರ, ಈ ಕ್ಷಣ ಎಂಬುದೇ ಜೀವನವಾಗಿದೆ. ಇದೇ ತರಹ ಇದು ಕೂಡ ಕ್ರಿಕೆಟ್ ಆಗಿದೆ. ಖಂಡಿತವಾಗಿಯೂ ಯಾರು ಕೂಡ ಜಾತಿ ಭೇದ ಮತ ಇವೆಲ್ಲವನ್ನು ಮರೆತುಕೊಂಡು ಬದಿಗಿಟ್ಟು ಆಡುವ ಆಟವಾಗಿದೆ ಈ ಕ್ರಿಕೆಟ್ ಪಂದ್ಯಾಟ. ಇದರೊಂದಿಗೆ APL 2025ಕ್ಕೆ ಮತ್ತೆ ಚಾಲೆಂಜರ್ಸ್ ಅಜ್ಜನಡ್ಕ ವಿರುದ್ಧವಾಗಿ ಲಯನ್ಸ್ ಅಜ್ಜನಡ್ಕ ಖಂಡಿತವಾಗಿಯೂ ಆರನೇ ಪಂದ್ಯಾಟ ಲೀಗ್ ಮಾದರಿಯ 6ನೇ ಪಂದ್ಯಾಟಕ್ಕೆ ಚಾಲನೆಯನ್ನು ನೀಡುತ್ತಾ ಇದ್ದಾವೆ. ಪ್ರಥಮ ಕ್ರಮಾಂಕದ ದಾಂಡುಗಾರರಾಗಿ ಜರ್ಸಿ ನಂಬರ್ 33 ನಾಸೀರ್ ಅವರನ್ನು ಕರೆತರಲಾಗಿದೆ. ನಾನ್ ಸ್ಟ್ರೈಕ್ ವಿಭಾಗದಲ್ಲಿ KC ನಗರ, ಅದೇ ರೀತಿಯಲ್ಲಿ ಡೈಮಂಡ್, ಅದೇ ರೀತಿಯಲ್ಲಿ ಅದೆಷ್ಟೋ ತಂಡಗಳಲ್ಲಿ ಆಡಿ ಪಳಗಿದ ಆಟಗಾರ ಈ ಬಶೀರ್. ಖಂಡಿತವಾಗಿಯೂ ಕಾದು ನೋಡೋಣ. 2 ದಾಂಡುಗಾರರು ಈಗಾಗಲೇ ಮೈದಾನವನ್ನು ಪ್ರವೇಶಿಸಿದ್ದಾರೆ. ನಾಸೀರ್ ಹಲವು ಪಂದ್ಯಗಳನ್ನು ಆಡಿ ಅನುಭವವುಳ್ಳಂತಹ ಆಟಗಾರ. ಅದೇ ರೀತಿ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಬಶೀರ್. ಲಯನ್ಸ್ ತಂಡದ ವಿರುದ್ಧವಾಗಿ ಇದೀಗ ಚಾಲೆಂಜರ್ಸ್ ಅಜ್ಜನಡ್ಕ ಕಾದು ನೋಡೋಣ. ಅದೇ ರೀತಿಯಲ್ಲಿ ಗುಟ್ಟಕ್ಷಣ ವಿಭಾಗದಲ್ಲಿ ಹನೀಫ್ ರವರಿದ್ದಾರೆ. ಖಂಡಿತವಾಗಿ ಕಾಸರಗೋಡು ಪರಿಸರದಲ್ಲಿ ಓರ್ವ ಶ್ರೇಷ್ಠ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡ ಈ ಆಟಗಾರ ಖಂಡಿತವಾಗಿ ಹನೀಫ್ ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದ ಒಂದು ಪಂದ್ಯಾಟದಲ್ಲಿ ಕೂಡ ತಿರುವು ಬದಲಿಸುವ ಸಂದರ್ಭದಲ್ಲಿ ಕೊಂಚ ಮಟ್ಟಿಗೆ ಎಳಬಿದ್ರು ಈ ಹನೀಫ್ ರವರು. ಖಂಡಿತವಾಗಿಯೂ ಕಾಸರಗೋಡು ಪ್ರದೇಶದ ಓರ್ವ ಹೆಸರುವಾಸಿ, ಓರ್ವ ಶ್ರೇಷ್ಠ ಮಟ್ಟದ ಆಟಗಾರ ಇದೀಗ ಹನೀಫ್ ರವರು ಈ ಕೆಲ್ಸ ಮೈದಾನದಲ್ಲಿ ಪ್ರಥಮವಾಗಿ ಚಾಲನೆ ನೀಡ್ತಾ ಇದ್ದೇವೆ. ಸ್ಟಾರ್ಟ್ ದ ಮ್ಯಾಚ್. ಪ್ರಥಮ ಓವರ್ನ ಚಾಲ್ತಿಯಲ್ಲಿದೆ. ಚೆಂಡನ್ನು ಕೈಗೆತ್ತಿಕೊಂಡ್ರು ಲಯನ್ಸ್ ತಂಡದ ಆಟಗಾರ ನೌಫಲ್. ಚೆಂಡನ್ನು ಕೈಗೆತ್ತಿಕೊಂಡ್ರೆ ಸ್ಟ್ರೈಕರ್ ವಿಭಾಗದಲ್ಲಿ ನಾಸೀರ್ ತಂಡನ್ನು ಹಿಡಿದುಕೊಂಡ್ರೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಬಶೀರ್. ಪ್ರಥಮ ಓವರ್ನ ಚಾಲ್ತಿಯಲ್ಲಿದೆ. ಚೆಂಡನ್ನು ಕೈಗೆತ್ತಿಕೊಂಡೆ ನೌಫಲ್ ರವರು. ಪ್ರಥಮ ಓವರಿನ ಚಾಲ್ತಿಯಲ್ಲಿದೆ. ಪ್ರಥಮ ಓವರನ್ನು ಸ್ಟ್ರೈಕರ್ ವಿಭಾಗದಲ್ಲಿ ನಾಸೀರ್ ಕಂಡುಕೊಂಡ್ರೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಬಶೀರ್. ನಾಸೀರ್ ತಂಡ ನೀಡಿದ್ರು. ಸ್ಟ್ರೈಕರ್ ವಿಭಾಗದಲ್ಲಿ ನಾಸೀರ್. ಮತ್ತೆ ಬಲವಾಗಿ ದಂಡಿಸಿದ್ರು ಇಲ್ಲಿ ನಾಸೀರ್ ಅವರು. ಸೊಗಸಾದ ಆಟ. ಖಾತೆಯು ಆರಂಭಗೊಳ್ಳುತ್ತಾ ಇದೆ. 1 ಅಂಕ ಓಡಿ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಖಾತೆಯು ಆರಂಭಗೊಳ್ಳುತ್ತಾ ಇದೆ. ಮತ್ತೆ ಸ್ಟ್ರೈಕರ್ ನ ಪಡೆದುಕೊಂಡು ಬಶೀರ್ ಅವರು ನೌಫಲ್ ತಂಡಗುಡಿದ 2ನೇ ಬಾರಿ. ಬೀಸಿ ಒಡೆಯಲು ಪ್ರಯತ್ನ. ಇಲ್ಲಿ
ತೀರ್ಪುಗಾರರಿಂದ ಯಾವುದೇ ಫಲ ಕಂಡು ಬರುತ್ತಾ ಇಲ್ಲ. ಡಾಟ್ ಡೆಲಿವರಿ ಆಗುತ್ತಾ ಇದೆ, ಚುಕ್ಕಿ ಆಗುತ್ತಾ ಇದೆ. ಮತ್ತೆ ಸೊಗಸಾದ ದಾಳಿ. ಮೂಲಕ ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ನೌಫಲ್ ಮುಖೇನವಾಗಿ ಕೊನೆಯ 3 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ನೌಫಲ್ ಟು ನಾಸೀರ್. ಬಿಸಿ ಒಡೆಯಲು ಪ್ರಯತ್ನ. ಚೆಂಡಿಗೂ ದಾಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಶರವೇಗದಲ್ಲಿ ಬಂದಂತಹ ಚೆಂಡು. ಮತ್ತೆ ನೌಫಲ್ ಪಂಚಮ ಬಾರಿಗೆ ಪವರ್ ಪ್ಲೇ ಚಾಲ್ತಿಯ 5ನೇ ಎಸೆತ ಚಾಲ್ತಿಯಲ್ಲಿ ದಂಡಿಸಿದ್ರು ನಾಸೀರ್ ಅವರ ಗಾಳಿಯಲ್ಲಂತೂ ಹೋಗಿದೆ ಚೆಂಡು. ಇಲ್ಲಿ ಅವಲಿ ಓಟಕ್ಕೆ ಪ್ರಯತ್ನ. ನಾಸೀರ್ ಸಂಪೂರ್ಣವಾಗಿ ಬಳಕೆ ಮಾಡುತ್ತಾ ಇದ್ದಾರೆ. ಇಲ್ಲಿ ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. ಇನ್ನು ಉಳಿದಿರುವ 1 ಚೆಂಡು ಮಾತ್ರ ಬಾಕಿ ಆಗುತ್ತಾ ಇದೆ. ಪವರ್ ಪ್ಲೇಯ ಕೊನೆಯ 1 ಎಸೆತ ಬಾಕಿ ಆಗ್ತಾ ಇದೆ. ಪವರ್ ಪ್ಲೇ ಕೂಡ ಇನ್ನು 1 ಎಸೆತ ಚಾಲ್ತಿಯಲ್ಲಿದೆ. ಎದುರಿಸಲು ಬಂದಂತಹ ದಾಂಡಿಗ ನಾಸೀರ್. ದಂಡಿಸಿದ್ರು ನಾಸೀರ್ ಅವರು. ಸೊಗಸಾದ ಆಟ ಇಲ್ಲಿ. ಓಹೋ, ಬ್ಯಾಟ್ಸ್ಮನ್ ಇಸ್ ಸೇಫ್. ಖಂಡಿತವಾಗಿಯೂ ಶರವೇಗದಲ್ಲಿ ಓಡಿ ಬಂದಂತಹ ಓವರಿನ ಮುಕ್ತಾಯವಾಗ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 5ಕ್ಕೆ ಏರುತ್ತಾ ಇದೆ. ಖಂಡಿತವಾಗಿಯೂ ಪವರ್ ಪ್ಲೇಯ ಒಂದು ಸಂಪೂರ್ಣ ಬಳಕೆ ಇಲ್ಲಿ ಕಂಡು ಬಂದಿಲ್ಲ. ಕಾರಣ ನೌಫಲ್ ನಂತ ಮಾಂತ್ರಿಕ ಎಸೆತಗಾರ ಇರುವವರೆಗೂ ಕಾರಣ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಅಂತಿಮ ಎಸೆತಗಾರ ಅಲ್ಲ ಈ ನೌಫಲ್. ಮತ್ತೆ ಕಾದು ನೋಡೋಣ, 2ನೇ ಓವರನ್ನು ಎಸೆಯಲು ಯಾರು ಸಜ್ಜಾಗುತ್ತಾರೆ ಎಂದು. ಲಯನ್ಸ್ ತಂಡದ ವಿರುದ್ಧವಾಗಿ 2ನೇ ಓವರನ್ನು ಎಸೆಯಲು ಬಂದಂತೆ ಎಸೆತಗಾರ ದ್ವಿತೀಯ ಓವರನ್ನು ಎಸೆಯಲು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ ನಾಸೀರ್ ಅವರು. ದಂಡುಗಾರಿಕಾ ವಿಭಾಗದಲ್ಲಿ ಅನುಭವಿ ದಂಡುಗಾರ ನಾಸೀರ್. ದ್ವಿತೀಯ ಓವರ್ನ ಪ್ರಥಮ ಬಾರಿಗೆ ಪ್ರಥಮ ಎಸೆತ ತೀರ್ಪುಗಾರರಿಂದ ಆಗಲ ಎಸೆತ 1 ರನ್ ಆಡೆಡ್. ಖಂಡಿತವಾಗಿಯೂ 2 ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಖಾತೆ ಪಟ್ಟಿಯಲ್ಲಿ 7ಕ್ಕೆ ಏರುತ್ತಾ ಇದೆ. 7 ಆನ್ ದಿ ಬೋರ್ಡ್. ಮತ್ತೆ ಅದಿ ಹಾಡು ಒಂದೇ ರಾಗ. ಮತ್ತೆ ಅಗಲ ಎಸೆತ ತೀರ್ಪುಗಾರರಿಂದ ಕ್ರಮವಲ್ಲದೆ ಎಸೆತ. ಜಾನ್ಮೆ ಅಂತ ತೀರ್ಪುಗಾರ. ಇದು ಖಂಡಿತವಾಗಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊಗಸಾದ ತೀರ್ಪನ್ನು ನೀಡುತ್ತಾ ಇದ್ದಾರೆ ನಮ್ಮೊಂದಿಗೆ ಈ ಇಬ್ಬರು ತೀರ್ಪುಗಾರರು. ಇದೀಗ ಮತ್ತೊಮ್ಮೆ ನೌಶೀರ್ ಅವರು ಉಲ್ಟಾ ದಂಡಿಗೆ ಮಾನವಿ. ಇಲ್ಲಿ ಖಂಡಿತವಾಗಿಯೂ ದ ಬ್ಯಾಟ್ಸ್ಮನ್ ಇಸ್ ಸೇಫ್. ಉಲ್ಟಾ ದಂಡಿಗೆ ಮನವಿ ಪಟ್ಟು ಅದೃಷ್ಟ, ಖಂಡಿತವಾಗಿಯೂ ಅದೃಷ್ಟ ಚಾಲೆಂಜರ್ಸ್ ಅಜ್ಜನಡ್ಕ ಪಾಲಾಗಿತ್ತು. ಅದಕ್ಕೆ ಬಲಿಕೊಂಡ್ರು ಇಲ್ಲಿ ಬಶೀರ್ ಅವರು. ಮತ್ತೆ ನಾಸೀರ್ ದಂಡನ್ನು ಹಿಡಿದುಕೊಂಡ್ರು. ಕಾದು ನೋಡೋಣ. ನೌಶೀರ್ ಅವರ 2ನೇ ಎಸೆತ ಚಾಲ್ತಿಯಲ್ಲಿದೆ. ದ್ವಿತೀಯ ಓವರಿನ 2ನೇ ಎಸೆತ. ಬಲವಾಗಿ ದಾಂಡಿಸಿದ್ರು ಇಲ್ಲಿ ನಾಸೀರ್ ಅವರು. ಇಲ್ಲಿ ಖಂಡಿತವಾಗಿ ಅವಳಿ ಓಟಕ್ಕೆ ಪ್ರಯತ್ನವನ್ನು ನೀಡ್ತಾ ಇದ್ದಾರೆ ನಾಸೀರ್ ಅವರು. ಖಂಡಿತವಾಗಿಯೂ ಸೊಗಸಾದ ಆಟವನ್ನು ತೋರ್ಪಡಿಸಿಕೊಳ್ಳುತ್ತಾ ಇದ್ದಾರೆ.
ಮುಂದಿನ ಪಂದ್ಯಾಕೂಟಕ್ಕೆ ಚಾಲೆಂಜರ್ಸ್ ಕೋಟೆಗಾರ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಎರಡು ತಂಡದ ಆಟಗಾರರು ಸೈನ್ಯಕ್ಕೋಸ್ಕರ ತಮ್ಮ ವೀಕ್ಷಕರ ಕೋಟೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಸಜ್ಜನಡ್ಕ ಮುಂದಿನ ಪಂದ್ಯಾಕೂಟಕ್ಕೆ ಆದಷ್ಟು ಬೇಗ ನಮ್ಮೊಂದಿಗೆ ಇಲ್ಲಿ ಬಂದು ಸೈನ್ ಅಪ್ ಮಾಡಿ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಓಜಿ ಅವರು ಮೂರನೇ ಎಸೆತ ನಾಸೀರ್ ಅವರು ಬಹಳ ಸೊಗಸಾಗಿ ಆಡ್ತಾ ಇದ್ದಾರೆ ಈ ಮೈದಾನದಲ್ಲಿ. ಮತ್ತೆ ದಂಡಿಸಲು ಪ್ರಯತ್ನ ಇಲ್ಲಿ ಮತ್ತೊಮ್ಮೆ ಖಂಡಿತವಾಗಿಯೂ ಎಡವಟ್ಟು ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಎಸೆತಗಾರ. 2 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಸ್ಕೋರ್ ಮುಸಾಂಟು 13 ಆನ್ ದಿ ಬೋರ್ಡ್ 13ಕ್ಕೆ ಏರುತ್ತಾ ಇದೆ. ಮತ್ತೆ ಬಶೀರ್ ದಾಂಡಿಸಿದ್ರು. ಬಶೀರ್ ಅವರು ಸೊಗಸಾದ ಆಟ ಇಲ್ಲಿ ಅವಲಿ ಒಟ್ಟಿಗೆ ಪ್ರಯತ್ನ ಬರ್ತಾರಾ ಇಲ್ಲ, ಒಂದು ಓಟದ ಮೂಲಕ ಖಾತೆ ಪಟ್ಟಿಯಲ್ಲಿ 1 ಅಂಕ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ನೌಶಿ ಅವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಸ್ಕೋರ್ ಮುಸಾಂಟು 14 ಆನ್ ದಿ ಬೋರ್ಡ್. ಚತುರ್ಥ ಬಾರಿಗೆ 4ನೇ ಎಸೆತ ನಾಸೀರ್ ದಿಗ್ಗಜ ಆಟಗಾರ ದಾಂಡಿಸಿದ್ರು. ನಾಸೀರ್ ಅವರು ಖಂಡಿತವಾಗಿ ಸೊಗಸಾದ ಆಟವನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ ಇಲ್ಲಿ. ಅವಳಿ ಓಟಕ್ಕೆ ಪ್ರಯತ್ನ ಇಲ್ಲಿ ಅವಳಿ ಓಟ ಕೂಡ ಸಫಲತೆಯಾಗುತ್ತಾ ಇದೆ. ಅತ್ಯದ್ಭುತ ರೀತಿಯಲ್ಲಿ ಉತ್ತಮವಾದ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. 2025ರ ಕೆಪಿಎಲ್ ಕೆನ್ಸಾ ಮೈದಾನದಲ್ಲಿ ಬಹಳ ರೋಮಾಂಚನಕಾರಿಯಾಗಿ ಪಂದ್ಯಾಟವು ನಡೆಯುತ್ತಾ ಇದೆ. ಕಾದು ನೋಡೋಣ ಮತ್ತೊಮ್ಮೆ. ಮತ್ತೆ ಸೊಗಸಾದ ಆಟ, ರಿವರ್ಸ್ ಇಪ್ಪಿಗೆ ದಂಡನೆ, ಖಂಡಿತವಾಗಿಯೂ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಓಚಿಯವರ ನೌಶಿಯವರ ಕೊನೆಯ 1 ಎಸೆತ ಬಾಕಿ ಆಗ್ತಾ ಇದೆ. ಸ್ಕೋರ್ ಮುಸಾಂಟು 17 ಆನ್ ದಿ ಬೋರ್ಡ್ 17ಕ್ಕೆ ಏರುತ್ತಾ ಇದೆ. ಲಾಸ್ಟ್ 1 ಡೆಲಿವರಿ ಔಷಿ ಟು ಬಶೀರ್. ದಾಂಡಿಸಿದ್ರು ಇಲ್ಲಿ ಯಾವುದೇ ಎತ್ತವಿಲ್ಲ, ಇಲ್ಲಿ ಚುಕ್ಕಿಯಾಗಿದೆ. ಖಂಡಿತವಾಗಿಯೂ ಇದರೊಂದಿಗೆ ಓವರ್ ಕೂಡ ಮುಕ್ತಾಯವಾಗಲಿದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 17ಕ್ಕೆ ಏರುತ್ತಾ ಇದೆ. 2025ರ ಕೆಪಿಎಲ್ ಪಂದ್ಯಾಟವು ಬಹಳಷ್ಟು ರೋಮಾಂಚನಕಾರಿಯಾಗಿ ಮೈದಾನದಲ್ಲಿ ನಡೆಯುತ್ತಾ ಪೀಸ್ ಬಾಯ್ಸ್ ಸಜ್ಜನಡ್ಕ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಮುಂದಿನ ಪಂದ್ಯಾಕೂಟಕ್ಕೆ ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಸಜ್ಜನಡ್ಕ ಎಲ್ಲ ಆಟಗಾರರು ತಮ್ಮ ಸೈನ್ಯವನ್ನು ಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ 2 ತಂಡದ ಕಪ್ತಾನರು ಕೂಡ ನಾಣ್ಯ ಚಿನ್ನಗೋಸ್ಕರ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ತೃತೀಯ ಓವರಿನ ಚಾಲ್ತಿಯಲ್ಲಿದೆ. ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ ಅಪೀರವರು. ಖಂಡಿತವಾಗಿಯೂ ಬಹಳಷ್ಟು ರೀತಿಯಲ್ಲಿ ಸುಂದರವಾಗಿ ವೀಕ್ಷಣೆ ನೀಡುತ್ತಾ ಇದ್ದಾರೆ ನಮ್ಮ ಮೀಡಿಯಾ. ಈ ಪಂದ್ಯಾಕೂಟದ ಪರವಾಗಿ ನಿಮಗೂ ಕೂಡ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಖಂಡಿತವಾಗಿಯೂ ಇದೀಗ ಮತ್ತೊಮ್ಮೆ ತೃತೀಯ ಓವರ್ನ ಚಾಲ್ತಿಯಲ್ಲಿದೆ. ತೃತೀಯ ಓವರ್ನ ಪ್ರಥಮ ಬಾರಿ ಮತ್ತೆ ನಾಸೀರ್ ಅವರು ದಂಡಿಸಲು ಪ್ರಯತ್ನ. ಇಲ್ಲಿ ಒಂದು ಒಂಟಿ ಲೆಗ್ ಬೈಸ್ ಮೂಲಕ ಒಂಟಿ ಓಟವನ್ನು ಪೂರ್ತಿಗೊಳಿಸಿದ್ದಾರೆ. ಒಂಟಿ ಓಟವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಸ್ಕೋರ್ ಮುಸಾಂಟು 18 ಆನ್ ದಿ ಬೋರ್ಡ್ 18ಕ್ಕೆ ಏರುತ್ತಾ ಇದೆ.
ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ ತೀರ್ಪುಗಾರರಿಂದ ವೈಟ್ ಬಾಲ್ ಎಂದು ಘೋಷಣೆ ಆಗುತ್ತಾ ಇದೆ. ಕೊಂಚ ಮಟ್ಟಿಗೆ ಎಡವುತ್ತಾ ಇದ್ದಾರೆ ಇಲ್ಲಿ ಅಪ್ಪೀರವರು ಕೊಂಚ ಮಟ್ಟಿಗೆ ಎಡವುತ್ತಾ ಇದ್ದಾರೆ. ಮತ್ತೊಮ್ಮೆ ಸ್ಟ್ರೈಕರ್ ವಿಭಾಗದಲ್ಲಿ ಬಶೀರ್ ಆರಂಭಿಕ ದಾಂಡುಗಾರರಾಗಿ ನಾಸೀರ್ ಮತ್ತು ಬಶೀರ್ ಅವರು ಈಗಲೂ ಕೂಡ ಜೀವಿತಾವಧಿಯಲ್ಲಿದ್ದಾರೆ. ದಾಂಡಿಸಿದ್ರು, ಗಾಳಿಯೆಲ್ಲ ಹೋಗಿದೆ. ಇಲ್ಲಿ ಚೆಂಡು, ಎಲ್ಲಿ ತೀರ್ಪುಗಾರರ ತೀರ್ಮಾನವನ್ನು ನಾವು ಕೇಳಲೇಬೇಕು ಖಂಡಿತವಾಗಿ. ಅಲ್ಲಿ ಯಾವುದೇ ಚರ್ಚೆಗೆ ಆಸ್ಪದ ಕೊಡಬೇಡಿ. ಯಾವತ್ತು ಖಂಡಿತವಾಗಿಯೂ ತಾವು ನಮ್ಮ ಊರಿನ ಪಂದ್ಯಾಟವಾಗಿರುತ್ತದೆ. ತಾವೆಲ್ಲರೂ ನಮ್ಮೊಂದಿಗೆ ಸಹಕರಿಸಿ, ಕಾರಣ ನಮ್ಮ ಊರಿನ ಪಂದ್ಯಾಟ, ಯಾವುದೇ ಚರ್ಚೆಗೆ ಆಸ್ಪದ ಕೊಡಬೇಡಿ. ಪ್ರತಿಯೊಬ್ಬ ಆಟಗಾರರು ಖಂಡಿತವಾಗಿಯೂ ಯಾವುದೇ ಚರ್ಚೆಗೆ ಆಸ್ಪದ ಕೊಡಬೇಡಿ ಅಂತ ಕೇಳಿಕೊಳ್ತಾ ಇದ್ದಾವೆ. ಮತ್ತೊಮ್ಮೆ ಬಶೀರ್ ರವರು ಸ್ಟ್ರೈಕರ್ ಪಡೆದುಕೊಳ್ತಾ ಇದ್ದಾರೆ. ತೀರ್ಪುಗಾರರಿಂದ ಮೌನವಷ್ಟೇ ಉತ್ತರ, ಯಾವುದೇ ನಿರ್ಣಯ ಕೂಡ ಇಲ್ಲಿ ತಿಳಿಸ್ತಾ ಇಲ್ಲ. ಖಂಡಿತವಾಗಿ ಪಂದ್ಯಕ್ಕೆ ಮುಂದಕ್ಕೆ ಚಾಲನೆ ನೀಡ್ತಾ ಇದ್ದಾವೆ. ಮತ್ತೊಮ್ಮೆ ಅಪ್ಪಿರವರ ಕೈಯಲ್ಲಿದೆ ಚೆಂಡು, ಮೂರನೇ ಎಸೆತ. ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅಪ್ಪೀರವರು. ಖಂಡಿತವಾಗಿಯೂ ಮತ್ತೊಮ್ಮೆ ವೈಟ್ ಬಾಲ್ ಎಂದು ಘೋಷಣೆ ಆಗುತ್ತಾ ಇದೆ. ಕ್ರಮವಲ್ಲದ ಎಸೆತ, 1 ರನ್ ಆಡೆಡ್. ಖಂಡಿತವಾಗಿಯೂ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಜಾನ್ ಟು 21. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಇಲ್ಲಿ ಚೆಂಡನ್ನು ವೇಗದಲ್ಲಿ ಎಸೆದರು. ಖಂಡಿತವಾಗಿಯೂ ಯಾವುದೇ ಎತ್ತವಿಲ್ಲ. ಬ್ಯಾಟ್ಸ್ಮನ್ ಇಸ್ ಸೇಫ್. 1 ಅಂಕ ಮತ್ತೊಮ್ಮೆ ಖಾತೆಯಲ್ಲಿ ಜಮೆಯಾಗಲಿದೆ. ಸ್ಕೋರ್ ಮುಜಾನ್ ಟು 21 ಆನ್ ದಿ ಬೋರ್ಡ್. 21ಕ್ಕೆ ಏರ್ತಾ ಇದೆ. ನಾಲ್ಕನೇ ದಾಂಡಿಸಿದ್ರು ಬಲವಾಗಿ ನಾಸೀರ್ ಅವರು. ಗಾಳಿಯೆಲ್ಲ ತೂಗಿದ ಚೆಂಡು, ಇಲ್ಲಿ ನಾಚಿಕೆ ಎಂದು ಬಂದಂತಹ ಚೆಂಡು. ಖಂಡಿತವಾಗಿಯೂ ಕೈ ಚೆಲ್ಲಿದ ಚೆಂಡು. ಮತ್ತೊಮ್ಮೆ ಇಲ್ಲಿ ಖಂಡಿತವಾಗಿಯೂ ಸ್ವಲ್ಪ ಮಟ್ಟಿಗೆ ಇಲ್ಲಿ ಖಂಡಿತವಾಗಿಯೂ ಎರಡು ಆಟಗಾರರು ಕೂಡ ನರ್ವಸ್ ಕೂಡ ಅಂತ ಹೇಳ್ಬೋದು. ಇಲ್ಲಿ ಖಂಡಿತವಾಗಿಯೂ 2 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ನಾಸೀರ್ ಅವರು ತಂಡನ್ನು ಕೈಗೆತ್ತಿಕೊಳ್ಳುತ್ತಾ ಪಂಚಮಿ ಎಸೆತ. ಮತ್ತೆ ಬೀಸಿದ್ರು ನಾಸೀರ್ ಅವರು. ಮತ್ತೆ ಸೊಗಸಾದ ಆಟ, ಸಿಂಗಲ್ ಡಿಕ್ಲೇರಿಯಾ. 1 ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಜಾನ್ ಟು 24 ಆನ್ ದಿ ಬೋರ್ಡ್. ಕೊನೆಯ ಅಪ್ಪಿಮುಖ್ಯವಾಗಿ ಕೊನೆಯ 1 ಎಸೆತ ಬಾಕಿ ಆಗ್ತಾ ಇದೆ. ಲಾಸ್ಟ್ 1 ಡೆಲಿವರಿ ಲಯನ್ಸ್ ವಿರುದ್ಧವಾಗಿ ಈ ಚಾಲೆಂಜರ್ ಸಜ್ಜನಡ್ಕ ಆರಂಭಿಕ ದಾಂಡಿಗಾರ ನಾಸೀರ್ ಇಸ್ ಅಲೈವ್. ಮತ್ತೆ ಅಂಪೈರ್ ದಾಟಿ ಇದೀಗ ಬಲವಾಗಿ ದಂಡಿಸಿದ್ರು ನಾಸೀರ್ ಅವರು. ಇಲ್ಲಿ ಕ್ಯಾಚ್ ಔಟ್. ದ ಟಾಲ್ ಮ್ಯಾನ್ ರೈಫ್ ರವರ ಕೈಗೆ ನೇರವಾಗಿ ಚೆಂಡು. ನಾಸೀರ್ ಅವರ ಉತ್ತರಿ ನಷ್ಟದಲ್ಲಿದೆ. ನಾಸೀರ್ ಅವರ ಸ್ಥಾನವನ್ನು ತುಂಬಲು ಇನ್ನೊಬ್ಬ ಆಟಗಾರ ಕಾದು ನೋಡೋಣ. ನಾಸೀರ್ ಅವರು ಖಂಡಿತವಾಗಿ ಒಳ ಗುಡ್ ಇನ್ನಿಂಗ್ಸ್ ಕೂಡ ಅಂತ ಹೇಳ್ಬೋದು. ಉತ್ತಮ ರೀತಿಯಲ್ಲಿ ಕಂಬ್ಯಾಕ್ ಮಾಡಿದ್ರು ಈ ನಾಸೀರ್ ಅನ್ನುವಂತಹ ಆಟಗಾರ. ಇನ್ನೂ ಕೂಡ 6 ಚೆಂಡುಗಳು, ಇನ್ನೂ ಕೂಡ 12 ಚೆಂಡುಗಳು ಬಾಕಿಯಾಗಿದೆ. ಕಾದು ನೋಡೋಣ. ಇದೀಗ ನಾಸೀರ್ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರರ ಆಗಮನವಾಗುತ್ತಾ ಇದೆ. ಆರಂಭಿಕ ದಾಂಡಿಗಾರರಾಗಿ ಬರುತ್ತಿದ್ದ ಕೊಂಚ ಮಟ್ಟಿಗೆ ಬದಲಾವಣೆಯಾಗಿ ಜರ್ಸಿ ನಂಬರ್ 01 ನೂರೀಶ್ ರವರನ್ನು ಕರೆತರಲಾಗಿದೆ. ಕಾದು ನೋಡೋಣ ಯಾವ ರೀತಿ ಚಾಲೆಂಜರ್ಸ್ ತಂಡಕ್ಕೆ ನೂರೀಶ್ ರವರ ಆಸರೆ ಆಗುತ್ತಾರೆ ಎಂದು ಕಾದು ನೋಡೋಣ. ಮತ್ತೊಮ್ಮೆ ಬಶೀರ್ ರವರು ಸ್ಟ್ರೈಕರ್ ಪಡೆದುಕೊಳ್ಳುತ್ತಾ ಇದ್ದಾರೆ.
ಚತುರ್ಥ ಓವರನ್ನು ಎಸೆಯಲು ಬಂದಿದ್ದಾರೆ. ಕಾಸರಗೋಡು ಪರಿಸರದ ಓರ್ವ ಪ್ರಶಸ್ತಿಗೆ ಒಳಗಾದ ಓರ್ವ ಅನುಭವಿ ಆಟಗಾರ ಈ ಹನೀಫ್. ಪಂದ್ಯದ ತಿರುವು ಯಾವ ಸಮಯದಲ್ಲೂ ಬದಲು ಮಾಡಬಹುದಂತ ಆಟಗಾರ ಈ ಹನೀಫ್ ರವರು ಮತ್ತೊಮ್ಮೆ ಚೆನ್ನನ್ನು ಕೈಗೆತ್ತಿಕೊಂಡಿದ್ದಾರೆ. ಶೈಕರ್ ವಿಭಾಗದಲ್ಲಿ ಮತ್ತೊಮ್ಮೆ ಬಶೀರ್. ಲೆಗ್ ಸ್ಪಿನ್ ಮಾಂತ್ರಿಕ ಎಸೆತಗಾರ ಹನೀಫ್, ಜಾದುಗಾರದಂತ ಎಸೆತಗಾರ ಈ ಹನೀಫ್. ಕಾದು ನೋಡ ಮತ್ತೊಮ್ಮೆ ರಿವರ್ಸ್ ಸ್ವೀಪಿಗೆ ಮಾನವಿ. ಓಹೋ, ಇಲ್ಲಿ ತೀರ್ಪುಗಾರರಿಂದ ಮೌನವಷ್ಟೇ ಉತ್ತರ, ಯಾವುದೇ ಉತ್ತರ ಕಂಡು ಬರ್ತಾ ಇಲ್ಲ. ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ ಮಿಸ್ಟರ್ ಹನೀಫ್. ಸೊಗಸಾದ ಎಸೆತ, ಸೊಗಸಾದ ದಾಳಿ ಹನೀಫ್ ರವರಿಂದ. ಮತ್ತೊಮ್ಮೆ ಬಶೀರ್. ದಂಡ ನೀಡಿದ ಬಶೀರ್. ಬೀಸಿ ಹೊಡೆಯಲು ಪ್ರಯತ್ನ, ಬೀಸಿ ಹೊಡೆಯಲು ಪ್ರಯತ್ನ. ಇಲ್ಲಿ ಓಹೋ, ಇಲ್ಲಿ ಓಹೋ, ನಾನು ಹೇಳ್ತಿದ್ದೆ ಈ ಹನೀಫ್ ರವರು ಓರ್ವ ಜಾದುಗಾರನಂತ ಎಸೆತಗಾರ. ಹನೀಫ್ ರವರ ಎಸೆದ ಈ ಒಂದು ಎಸೆತಕ್ಕೆ ತಮ್ಮ ಒಂದು ವಿಕೆಟ್ ಅನ್ನು ಕಬಳಿಸ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಬಶೀರ್ ರವರ ವಿಕೆಟ್ ನಷ್ಟದಲ್ಲಿದೆ. ತಂಡದ ಅನುಭವಿ ಆಟಗಾರ ಮೈದಾನದಿಂದ ಹಿಂದಿರುಗುತ್ತಾ ಇದ್ದಾರೆ. ಇದೀಗ ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಜರ್ಸಿ ನಂಬರ್ 07 ಜಾಕೀರ್ ಇವರನ್ನು ಕರೆತರಲಾಗಿದೆ. ಸ್ಟ್ರೈಕ್ ಅನ್ನು ಇದೀಗ ಮತ್ತೊಮ್ಮೆ ಪಡೆದುಕೊಳ್ಳಲಿದ್ದಾರೆ. ಕಾಸರಗೋಡು ಪರಿಸರದ ಹೆಸರುವಾಸಿ ಆಟಗಾರ ನೌರೀಶ್. ನೌರೀಶ್ ಇಂಟು ದ ಮಿಡಲ್. ಯಾವ ರೀತಿ ಚಾಲೆಂಜರ್ಸ್ ತಂಡಕ್ಕೆ ಹೆಸರಾಗುತ್ತಾರೆ ಕಾದು ನೋಡೋಣ. ಸ್ಕೋರ್ ಮುಜಾಂಟು 24 ಆನ್ ದಿ ಬೋರ್ಡ್, 24. ಉಲ್ಟ ದಂಡೆಗೆ ಮನವಿಯಲ್ಲಿ ಯಾವುದೇ ಯತ್ನವಿಲ್ಲ. ನಾಚಿ ಬಂದಂತಹ ಚೆಂಡು ಖಂಡಿತವಾಗಿಯೂ ಚುಕ್ಕಿಯಾಗುತ್ತಾ ಇದೆ. ಹನೀಫ್ ಮುಖೇನವಾಗಿ ಕೊನೆಯ 3 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ಹನೀಫ್ ಮುಖೇನವಾಗಿ ಕೊನೆಯ 3 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ಲಾಸ್ಟ್ 3 ಡೆಲಿವರಿ. ಮತ್ತೆ ದಂಡಿಸಲು ಪ್ರಯತ್ನ. ಇಲ್ಲಿ ಸಪೋರ್ಟ್ ಖಂಡಿತವಾಗಿಯೂ ಜಾದುಗಾರನಂತೆ ಎಸೆತಗಾರ ಹನೀಫ್. ಖಂಡಿತವಾಗಿಯೂ ಹನೀಫ್ ರವರು ಹಸನ್ಮುಖಿಯಿಂದ ಓರ್ವ ಹಸನ್ಮುಖಿ ಎಸೆತಗಾರ ಕೂಡ ಅಂತ ಹೇಳ್ಬೋದು. ಖಂಡಿತವಾಗಿ ಹನೀಫ್ ರವರು ಲಯಬದ್ಧವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಈ ಮೈದಾನದಲ್ಲಿ. 2025ರ KPL ಪಂದ್ಯಾಟವು ಬಹಳಷ್ಟು ರೋಮಾಂಚನಕಾರಿಯಾಗಿ ನಡೆಯುತ್ತಾ ಇದೆ. ಇದೀಗ ಇವರ ಸ್ಥಾನವನ್ನು ತುಂಬಲು ನೌರೀಶ್, ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ವಿನೋದ್ ಕೋಟಿಗಾರ್ ಇವರನ್ನು ಕರೆತರಲಾಗಿದೆ. ಪಂಚಮ ಬಾರಿಗೆ 5ನೇ ಎಸೆತ ಹನೀಫ್ ಮುಖೇನವಾಗಿ 5ನೇ ಎಸೆತ. ಮುಂದಿನ ಪಂದ್ಯಾಕೂಟಕ್ಕೆ ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಸಜ್ಜನಡ್ಕ 2 ತಂಡದ ಆಟಗಾರರು ಸೈನ್ಯಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. 2 ತಂಡದ ಕಪ್ತಾನರು ಕೂಡ ನಾಣ್ಯ ಚಿಮ್ಮಿಗೋಸ್ಕರ ವೀಕ್ಷಕ ವಿವರಣೆಗಾರ ಕೊಟ್ಟಿಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮತ್ತೆ ಹನೀಫ್ ರವರ ಪಂಚಮ ಬಾರಿ 5ನೇ ಎಸೆತ. ಸೊಗಸಾಗಿ ಹೊಡೆದರು. ಇಲ್ಲಿ ಸೊಗಸಾಗಿ ಹೊಡೆದರು. ಖಂಡಿತವಾಗಿಯೂ 1 ಅಂಕವಷ್ಟೇ ಒಂಟಿ ಓಟದ ಮೂಲಕ 1 ಅಂಕವಷ್ಟೇ ಸುಲಭ ರೀತಿಯಲ್ಲಿ ಖಾತೆಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಹನೀಫ್ ಮುಖೇನವಾಗಿ ಜಾದುಗಾರನ ಎಸೆತ ಕೊನೆಯ 1 ಎಸೆತ ಬಾಕಿ ಆಗುತ್ತಾ ಇದೆ. ಲಾಸ್ಟ್ 1 ಡೆಲಿವರಿ ಹನೀಫ್ ಮುಖೇನವಾಗಿ ಕೊನೆಯ 1 ಎಸೆತ ಬಾಕಿ ಆಗುತ್ತಿದೆ.
ಮತ್ತೆ ಸೊಗಸಾದ ಆಟ ಸಿಂಗಲ್ ಡಿಕ್ಷನರಿಯೊಂದಿಗೆ ಒಂದು ಅಂಕವು ಸುಲಭ ರೀತಿಯಲ್ಲಿ ಓಡಿಕೊಂಡು ಪಡೆದುಕೊಂಡು ಇದರೊಂದಿಗೆ ಒಬ್ಬರಿನ ಮುಕ್ತಾಯವಾಗ್ತಾ ಇದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 26ಕ್ಕೆ ಏರ್ತಾ ಇದೆ. 26 ಆನ್ ದಿ ಬೋರ್ಡ್. ಮುಂದಿನ ಪಂದ್ಯಾಕೂಟವು ಚಾಲೆಂಜರ್ಸ್ ಕೋಟೆಕಾರು ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್. ಎರಡು ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಸೈನಪ್ಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕು. ಎರಡು ತಂಡದ ಕಪ್ತಾನರು ಕೂಡ ನಾಣ್ಯ ಚಿನ್ನಗೋಸ್ಕರ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗಾಗಲೇ ನಿಮಗಾಗಲೇ ಕಾಯ್ತಾ ಇದ್ದಾರೆ ಬ್ಲಾಕ್ ಪ್ಯಾಂಥರ್ಸ್ ತಂಡದ ನಾಯಕರು. ಆದಷ್ಟು ಬೇಗ ನಮ್ಮೊಂದಿಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ನೌಫಲ್ ಸೊಗಸಾದ ದಾಳಿ. ನೌಫಲ್ ರವರು ಖಂಡಿತವಾಗಿಯೂ ಅನುಭವ ಎಸೆತಗಾರ. ಆಟಗಾರನನ್ನು ಅಲುಗಾಡಲು ಕೂಡ ಬಿಡದೆ ಲಯಬದ್ಧವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಪ್ರಥಮ ಎಸೆತ ಚುಕ್ಕಿಯಾಗುತ್ತಾ ಇದೆ. ಮತ್ತೊಮ್ಮೆ ಇದೀಗ ನೌಫಲ್ ದ್ವಿತೀಯ ಬಾರಿಗೆ ಮತ್ತೆ ಬೀಸಲು ಪ್ರಯತ್ನ. ಮತ್ತೆ ಅದೇ ಹಾಡು ಅದೇ ರಾಗ. ಮತ್ತೆ ನೌಫಲ್ ವಾಟ್ ಎ ಗುಡ್ ಕಮ್ ಬ್ಯಾಕ್. ಲಯನ್ಸ್ ತಂಡದ ಓಕೆ ಟೈಮ್ ಅಪ್. ಖಂಡಿತವಾಗಿಯೂ ಅಂಪೈರ್ ರವರು ಟೈಮ್ ಅಪ್ ಎಂದು ಘೋಷಿಸ್ತಾ ಇದ್ದಾರೆ. ಇಲ್ಲಿ ಬದಲಾವಣೆ ಕೊಂಚ ಮಟ್ಟಿಗೆ ಮೈದಾನ ಒಳಾಂಗಣದಲ್ಲಿ ಕೊಂಚ ಮಟ್ಟಿಗೆ ಬದಲಾವಣೆ ಆಗುತ್ತಾ ಇದೆ. ನೌಫಲ್ ಮುಖೇನವಾಗಿ 4 ಚೆಂಡುಗಳು ಬಾಕಿಯಾಗುತ್ತಾ ಇದೆ. ಲಯನ್ಸ್ ತಂಡದ ಅನುಭವಿ ಎಸೆತಗಾರ ಚಾಲೆಂಜರ್ಸ್ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ವೀಕ್ಷಕ ವರ್ಣಗಾರ ಗುಡಿ ಬಂದು ತಮ್ಮ ಸೈನ್ ಅಪ್ ಮಾಡಬೇಕು. ಅದೇ ರೀತಿಯಲ್ಲಿ ಎರಡು ತಂಡದ ಕಪ್ತಾನರು ಕೂಡ ನಾಣ್ಯ ಚಿನ್ನಗೋಸ್ಕರ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತೃತೀಯ ಬಾರಿ ದಾಂಡಿಸಿದ್ರೆ ಮತ್ತೊಮ್ಮೆ ಜಾಕೀರ್ ಅವರು ಯಾವುದೇ ಯತ್ನವಿಲ್ಲ. ಬೈಸ್ ಮೂಲಕ ಒಂದು ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ಇದರೊಂದಿಗೆ ಖಾತೆಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗುತ್ತಾ ಇದೆ. ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ನೌಫಲ್ ರವರು ಸಜ್ಜಾಗಿದ್ದಾರೆ. ಖಂಡಿತವಾಗಿಯೂ ಈ ಪರಿಸರದ ಕಂಡಂತಹ ಈ ಅಜ್ಜಿನಡ್ಕ ಮುಳ್ಳುಗುಡ್ಡೆ ಪರಿಸರ ಕಂಡಂತಹ ಓರ್ವ ಅನುಭವಿ ಎಸೆತಗಾರ ಈ ನೌಫಲ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತವಾಗಿಯೂ ನೌಫಲ್ ರವರು ಚೆಂಡನ್ನು ಮತ್ತೆ ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಇದೀಗ ಚತುರ್ಥ ಬಾರಿಗೆ 4ನೇ ಎಸೆತ. ಡೆಡ್ ಬಾಲ್. ತೀರ್ಪುಗಾರರಿಂದ ಡೆಡ್ ಬಾಲ್ ಎಂದು ಘೋಷಣೆ ಆಗ್ತಾ ಇದೆ. ತೀರ್ಪುಗಾರರ ತೀರ್ಮಾನವನ್ನು ಪಾಲಿಸಿ ಎಸೆತಗಾರರು ಎಸೆಯಬೇಕಾಗಿ ಕೇಳಿಕೊಳ್ತಾ ಇದೆ. ತಮ್ಮ ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರ್ತಲ್ಲಿ ಮತ್ತೊಮ್ಮೆ ನೌಫಲ್ ರಬ್ಬರ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ನೌಫಲ್ ರಬ್ಬರ ಕೊನೆಯ 2 ಎಸೆತ ಬಾಕಿ ಆಗ್ತಾ ಇದೆ. ಸೊಗಸಾದ ಆಟ. ಇಲ್ಲಿ ಮತ್ತೆ ನೇರವಾಗಿ ನೌಫಲ್ ರವರ ಕೈಗಂತೂ ಬಂದಿತ್ತು ಚೆಂಡು. ಖಂಡಿತವಾಗಿಯೂ ಒಂದು ಓಟದ ಮೂಲಕ ಸುಲಭ ರೀತಿಯಲ್ಲಿ ಮುಂದಂಕು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು ನೌಫಲ್ ಮುಖೇನವಾಗಿ ಕೊನೆಯ 2 ಎಸೆತಗಳು ಬಾಕಿಯಾಗುತ್ತಾ ಇದೆ. ಲಾಸ್ಟ್ 2 ಡೆಲಿವರಿ. ನೌಫಲ್ ಟು ಜಾಕೀರ್ ಬಲವಾಗಿ ದಾಂಡಿಸಿದ್ರು. ಯಾವುದೇ ಯತ್ನವಿಲ್ಲ. ಬೈಸ್ ಮೂಲಕ ತೀರ್ಪುಗಾರರು ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಬೈಸ್ ಮೂಲಕ ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು ಕೆಲವು ಒಂದು ಎಸೆತ ಬಾಕಿ. ಸೊಗಸಾದ ಎಸೆತ. ಖಂಡಿತವಾಗಿ ನೌಫಲ್ ರವರ ಸೊಗಸಾದ ಎಸೆತ. ಇಲ್ಲಿ ಅದರೊಂದಿಗೆ ವೈಡ್. ಖಂಡಿತವಾಗಿಯೂ ಮತ್ತೊಮ್ಮೆ ಅಗಲ ಎಸೆತದ ಮೂಲಕ ಒಂದು ಅಂಕವು ಹೆಚ್ಚಳವಾಗುತ್ತಾ ಇದೆ. 2 ಅಂಕವು ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗುತ್ತಾ ಇದೆ. ಸ್ಕೋರ್ ಮುಸಾಂಟು 31-31 ಇರುತ್ತಾ ಇದೆ. ಇನ್ನು ಕೊನೆಯ 1 ಎಸೆತಗಳು ಬಾಕಿಯಾಗುತ್ತಾ ಇದೆ. ಮತ್ತೆ ಇಲ್ಲಿ ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ ನೌಫಲ್ ರವರು. ಖಂಡಿತವಾಗಿ ಮತ್ತೊಮ್ಮೆ ಓಡ್ತಾ ಇದ್ದಾರೆ. ಇಲ್ಲಿ ಕ್ಷೇತ್ರಪಾಲಕ ಚೆಂಡನ್ನು ಕೈ ಚೆಲ್ಲುತ್ತಾ ಸತತವಾಗಿ 3 ಅಂಕವನ್ನು ಸುಲಭ ರೀತಿಯಲ್ಲಿ ಕಬಳಿಸ್ತಾ ಇದ್ದಾರೆ. ಇಲ್ಲಿ ಖಂಡಿತವಾಗಿಯೂ ಚಾಲೆಂಜರ್ಸ್
ಅಜ್ಜಿನಡ್ಕ ಮತ್ತೆ ಮತ್ತೆ ಇನ್ನೂ ಕೂಡ ನೌಫಲ್ ರವರು ಸ್ವಲ್ಪ ಮಟ್ಟಿಗೆ ಎಡವುತ್ತಾ ಇದ್ದಾರೆ. ಇಲ್ಲಿ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇದೆ. ಸ್ಕೋರ್ ಮುಸಂಟು 34 ಆನ್ ದಿ ಬೋರ್ಡ್, 34ಕ್ಕೆ ಏರ್ತಾ ಇದೆ. ಮತ್ತೆ 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 ವೈಡ್, ಮತ್ತೆ ಅದೇ ಹಾಡು ಅದೇ ರಾಗ, ಸತತವಾಗಿ 3 ವೈಡ್ ಅನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಇಲ್ಲಿ ವೈಡ್ +1 ಖಾತೆಯಲ್ಲಿ ಜಮೆಯಾಗುತ್ತಾ ಉಂಟು. ಟೈಮ್ ಅಲ್ಲಿ ಟೈಮ್ ಅಪ್ ಆಗ್ತಾ ಇದೆ. ಕೊಂಚ ಮಟ್ಟಿಗೆ ಮೈದಾನದಲ್ಲಿ ಬದಲಾವಣೆ ಆಗಲಿದೆ. ನೌಫಲ್ ಮುಖೇನವಾಗಿ ಕೊನೆಯ 1 ಎಸೆತ ಬಾಕಿ ಆಗ್ತಾ ಇದೆ. ಮತ್ತೆ ದಾಂಡಿಸಲು ಪ್ರಯತ್ನ, ಸೊಗಸಾದ ಎಸೆತ. ಇಲ್ಲಿ ಹಬಲಿ ಓಟಕ್ಕೆ ಪ್ರಯತ್ನ. ಇಲ್ಲಿ ತ್ರಿಬಲಿ ಓಟಕ್ಕೆ ಪ್ರಯತ್ನ. ಇಲ್ಲಿ ಖಂಡಿತವಾಗಿಯೂ ರನ್ಸ್ ಮೂಲಕ ಇವರು ಖಂಡಿತವಾಗಿಯೂ ಗುಡ್ ಕಮ್ ಬ್ಯಾಕ್ ಕೂಡ ಅಂತ ಹೇಳ್ಬೋದು. ಇದರೊಂದಿಗೆ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 38ಕ್ಕೆ ಇರ್ತಾ ಇದೆ. 39 ಟಾರ್ಗೆಟ್. ಖಂಡಿತವಾಗಿಯೂ ನೌಫಲ್ ರವರು ಕೊಂಚ ಮಟ್ಟಿಗೆ ತಪ್ಪನ್ನು ಮಾಡಿದ್ರಿಂದ ಇವರಿಗೆ ಕೊಂಚ ಮಟ್ಟಿಗೆ ರನ್ ಕೂಡ ಆಡ್ ಆಯಿತು. ಖಂಡಿತವಾಗಿಯೂ ಕಾದು ನೋಡೋಣ. ಇನ್ನು ಈ ಒಂದು ಮುಂದಿನ ವೀಕ್ಷಕ ವಿವರಣೆಗಾರ ಕೊಠಡಿಗೆ ಪ್ರೀತಿಪೂರ್ವಕವಾಗಿ ಅನ್ಸಾರ್ ಕೊಡಗ್ಗೆ ಇವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದಾರೆ. ಧನ್ಯವಾದ ಮುಸಂಬಿಲ್. ಪ್ರಥಮ ಇನ್ನಿಂಗ್ಸ್ ನಾದಿ ಆಡ್ತಾ ಇದೆ. ಗೌರವಾನ್ವಿತ ಮುಕ್ತ ದಾಖಲಾಗ್ತಾ ಇದೆ. ಇಲ್ಲಿ 39 ವಿಜಯಶಾಲಿಗಳು 38 ಓಟವನ್ನು ಗಳಿಸಿದಂತ ತಂಡ 39 ಓಟದ ಅನಿವಾರ್ಯತೆ. ಚಾಲೆಂಜರ್ಸ್ ಅಚ್ಚನಡ್ಕ ಗಳಿಸಿದಂತಹ ಮೊತ್ತ 38, 39 ಓಟದ ಇಲ್ಲಿ ಗುರಿಯನ್ನು ಲಯನ್ಸ್ ಅಚ್ಚನಡ್ಕ ತಂಡ ವಿಜಯಶಾಲಿಯಾಗಲು ಬೇಕಾಗಿದೆ. ಆದರೆ ಇಲ್ಲಿ ಮುಂದಿನ ಪಂದ್ಯಾಕೂಟದ ನಾಣ್ಯಸ್ಪಿಕೆ ಚಾಲೆಂಜರ್ಸ್ ಬ್ಲಾಕ್ ಪ್ಯಾಂಥರ್ಸ್ ಅಚ್ಚನಡ್ಕ ಚಾಲೆಂಜರ್ಸ್ ಕೋಟೆಕಾರು ಎರಡು ತಂಡದ ನಾಯಕರನ್ನು ಕಳಿಸಿಕೊಡಬೇಕಾಗಿದೆ. ಈ ಮುಂದಿನ ಪಂದ್ಯಾಕೂಟದ ನಾಣ್ಯಸ್ಪಿಕೆ ನಡೆಯಲಿದೆ. ಎರಡು ತಂಡದ ನಾಯಕರು ಬನ್ನಿ. ಆರಂಭದ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯಗೊಂಡು ಅಂಕಾಂಶ ಪಟ್ಟಿಯಲ್ಲಿ 38-39 ಸವಾಲಿದೆ. ದ್ವಿತೀಯ ಇನ್ನಿಂಗ್ಸ್ ಇಲ್ಲಿ ಆರಂಭಗೊಳ್ಳುತ್ತಾ ಇದೆ. ಕ್ಷೇತ್ರಕ್ಷ ಭಾಗದಲ್ಲಿ ಸಜ್ಜುಗೊಳ್ತಾ ಇದೆ. ಚಾಲೆಂಜರ್ಸ್ ತಂಡ ಆರಂಭದ ಕ್ರಮಾಂಕ ದಾಂಡುಗಾರಾಗಿ ರೌಫ್ ಜೊತೆಗೂಡುತ್ತಾ ಲಯನ್ಸ್ ಅಚ್ಚನಡ್ಕ ತಂಡ ದಾಂಡುಗಾರ ಭಾಗದಲ್ಲಿ ಕಾಣುವುದಾದರೆ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುತ್ತಾ ಇದೆ. 30 ಚೆಂಡು ಮುಂದೆ ಬೇಕಾಗಿದೆ. 39 ಓಟದ ಅನಿವಾರ್ಯತೆ. 30ಕ್ಕೆ 39 ಓಟದ ಅನಿವಾರ್ಯತೆ. 9 ಓಟದ ಅಂತರ ಇದೆ. 9 ಓಟ ಹೆಚ್ಚುವರಿ ಇದೆ. ಆದರೆ ಇಲ್ಲಿ ಖಂಡಿತವಾಗಲೂ ಆರಂಭದ ಪವರ್ ಪ್ಲೇ ಇಲ್ಲಿ ಲಾಭವನ್ನು ಪಡ್ಕೊಂಡ್ರೆ ಒಂದು ರೀತಿಯಲ್ಲಿ ಪಂದ್ಯಾಕೂಟದ ಹಿಡಿತವನ್ನು ಸಾಗಿಸಬಹುದಾಗಿದೆ. ಆದರೆ ಇಲ್ಲಿ ಆರಂಭದ ಪವರ್ ಪ್ಲೇಯ ಎಸೆತಗಾರರು ತಡೆ ಹಿಡಿಯುವರೆ ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗ್ತಾ ಇದೆ. 30ಕ್ಕೆ 39 ಬೇಕಾಗಿದೆ. ಇಲ್ಲಿ ಪವರ್ ಪ್ಲೇಯಲ್ಲಿ ಖಂಡಿತವಾಗ್ಲೂ ಲಾಭವನ್ನು ಪಡೆದುಕೊಳ್ಳಬೇಕಾಗಿದೆ. ಇಲ್ಲಿ ಆರಂಭದ ಓವರ್ ಚಾಲ್ತಿಯಲ್ಲಿ ದ್ವಿತೀಯ ಆರಂಭದ ಚೆಂಡು ಎಸೆತಗಾರಿಕೆ ಭಾಗದಲ್ಲಿ ಬಸೀರ್ ಪರಿಚಯವಾಗ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿ ರೌಫ್ ಮೈದಾನದ ಮುಕ್ಕು ಮೂಲೆಗೂ ಬಿಚ್ಚು ಹೊಡೆಯುವಂತ ಆಟಗಾರ. ರಾಯಿಫ್ ದಾಂಡುಗಾರ ಭಾಗದಲ್ಲಿ ಖಂಡಿತವಾಗ್ಲೂ ಆರಂಭದ ಓವರ್ ಪವರ್ ಪ್ಲೇ ದಾಂಡುಗಾರಿಗೆ ಒಂದು ರೀತಿಯಲ್ಲಿ ನೋಡಿಗೆ ಸ್ವರ್ಗ ತಾಣಬಹುದಾಗಿದೆ. ಸುಲಭ ರೀತಿಯಲ್ಲಿ ಹೊಡೆಯುವಂತ ಸನ್ನಿವೇಶ ಕಾಣುವಾಗ ಆ ಪವರ್ ಪ್ಲೇ ಲಾಭವನ್ನು ಇಲ್ಲಿ ಪಡ್ಕೊಳ್ತಾರೆ. ಕಾದು ನೋಡಬೇಕಾಗಿದೆ.
ಲಯನ್ಸ್ ಅಜ್ಜನಡ್ಕ ತಂಡ ತಾಂಡುಗಾರ್ ಭಾಗದಲ್ಲಿ ಕಾಣುವುದಾದರೆ ಇಲ್ಲಿ ಆರಂಭದ ಪವರ್ ಪ್ಲೇ ಇಲ್ಲಿ ಖಂಡಿತವಾಗ್ಲೂ ದಾಂಡುಗಾರಿಗೆ ಅನುಕೂಲ ಆಗಬಹುದೇ, ಎಸೆತಗಾರಿಗೆ ಅನುಕೂಲವಾಗುವುದೇ ಈ ಒಂದು ಆರಂಭದ ಓವರ್ ಎಲ್ಲ ಕೂಡ ಲೆಕ್ಕಾಚಾರದ ಪಂದ್ಯಾಕೂಟ ಇಲ್ಲಿ ಸಾಗಿ ಬರುವಾಗ ಖಂಡಿತವಾಗ್ಲೂ ಲಯನ್ಸ್ ಅಜ್ಜಿನಡ್ಕ ತಂಡ ಆರಂಭದ ಪಂದ್ಯಾಕೂಟದಲ್ಲಿ ಸೋಲನ್ನುಪ್ಪಿಕೊಂಡು ದ್ವಿತೀಯ ಪಂದ್ಯಾಕೂಟ ಆಡುವಾಗ ಗೆಲುವಿಗಾಗಿ ಬಹಳಷ್ಟು ಪ್ರಯತ್ನ ಪಡೆದುಕೊಳ್ಳಬೇಕಾಗಿದೆ. ಕಾರಣ ಇಲ್ಲಿ 39ರ ಸವಾಲಿದೆ. ಲಯನ್ಸ್ ಅಜ್ಜಿನಡ್ಕ ವಿಜಯಶಾಲಿಯಾಗುವುದು. ಎರಡು ತಂಡಕ್ಕೂ ಮಾಡು ಇಲ್ಲವೇ ಮಾಡಿ ಚಾಲೆಂಜರ್ಸ್ ತಂಡ ಕೂಡ ಒಂದು ಸೋಲು ಒಂದು ಗೆಲುವು. ಲಯನ್ಸ್ ಅಜ್ಜಿನಡ್ಕ ಒಂದು ಸೋಲು ಒಂದು ಗೆಲುವು. ಎರಡು ತಂಡಕ್ಕೂ ಮಾಡು ಇಲ್ಲವೇ ಮಾಡಿ ಪಂದ್ಯಾಕೂಟ ಗೆಲುವು ಪ್ರಾಮುಖ್ಯತೆ, ಗೆಲ್ಲಲೇಬೇಕಾದಂತಹ ಒತ್ತಡ ಇರಬಹುದಾಗಿದೆ. ಆದರೆ ಎಲ್ಲಿ ಆ ಗೆಲುವು ಯಾರಿಗೆ, ಸೋಲು ಯಾರಿಗೆ, ಎರಡು ತಂಡ ಕೂಡ ಖಾತೆ ಇನ್ನು ಇದುವರೆಗೂ ತೆರೆದಿಲ್ಲ. ಆದರೆ ಇಲ್ಲಿ ಆರಂಭದ ಖಾತೆಯನ್ನು ತೆರೆಯುವಂತ ತಂಡ ಯಾವುದು, ಎರಡು ಅಂಕವನ್ನು ಪಡೆದುಕೊಳ್ಳುವಂತ ತಂಡ ಯಾವುದು, ಯಾರಿಗೆ ವಿಜಯ, ಯಾರಿಗೆ ಸೋಲು, ಯಾರಿಗೆ ಗೆಲುವು ಎಲ್ಲ ಕೂಡ ಕೊನೆಯ ಕ್ಷಣದಲ್ಲಿ ನಾವು ಉತ್ತರ ನೀಡಲಿಕ್ಕಿದ್ದಾವೆ. ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದ್ರೆ ಒಂದು ಇಲ್ಲಿ ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ, 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಪವರ್ ಪ್ಲೇಯಲ್ಲಿ ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ದಾಂಡುಗಾರನ್ನು ಕಡಿವಾಣ ಆಗ್ತಾ ಇದ್ದಾನೆ ಎಸೆತಗಾರ ಬಸೀರ್. ಕಿಂಚಿತ್ತು ಅವಕಾಶ ಎಸೆತಗಾರ ನೀಡ್ತಾ ಇಲ್ಲ, ತೀರ್ಪುಗಾರನ್ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ವಲ್ಲದಿಸಿದ ವೈಟ್ ಬಾಲ್ ಎಂದು ಘೋಷಣೆ ಆಗುತ್ತಾ ಇದೆ. ಮುಂದಿನ ಪಂದ್ಯಾಕೂಟಕ್ಕೆ ಜಾನ್ ಗೈಸ್ ವಿರುದ್ಧವಾಗಿ ಎಸ್ಕೆ ವಾರಿಯರ್ಸ್ ವಿರುದ್ಧವಾಗಿ ಜಾನ್ ಗೈಸ್ ಎರಡು ತಂಡದ ಕಪ್ತಾನರು ನಾಣ್ಯ ಚಿನ್ನಗೋಸ್ಕರ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದವ. ಜಾನ್ ಗೈಸ್ ವಿರುದ್ಧವಾಗಿ ಎಸ್ಕೆ ವಾರಿಯರ್ಸ್ ಮತ್ತೊಮ್ಮೆ ಮುನಿರವರ ಚಿನ್ನನ್ನು ಕೈಗೆತ್ತಿಕೊಂಡು ಮತ್ತೊಮ್ಮೆ ಸೊಗಸಾದ ಹೊಡೆತಕ್ಕೆ ಪ್ರಯತ್ನ. ತೀರ್ಪುಗಾರರಿಂದ ಲೆಗ್ ಬೈಸ್ ಮೂಲಕ ಒಂದು ಅಂಕಕ್ಕೆ ಕೇವಲ ಮನವಿಯನ್ನು ನೀಡುತ್ತಾ ಇದ್ದಾರೆ. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆಯಾಗುತ್ತಾ ಇದೆ. ಸ್ಕೋರ್ ಮುಜಾಂಟು 28 ಆನ್ ದಿ ಬೋರ್ಡ್. ಕೊನೆಯ 3 ಎಸೆತಗಳು ಬಾಕಿಯಾಗ್ತಾ ಇದೆ. ಲಾಸ್ಟ್ 3 ಡೆಲಿವರಿ ಮತ್ತೆ ಬಲವಾಗಿ ದಂಡಿಸಿದ್ರು ಇಲ್ಲಿ ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಇನ್ನು ಉಳಿದಿರುವ ಚೆಂಡುಗಳು ಕೇವಲ 2. ಈ 2 ಎಸೆತಗಳ ಮುಂದೆ ಶಂಶೀರ್ ಅವರು ಒಂದು ಭರ್ಜರಿ 6 ಅನ್ನು ಬಾರಿಸ್ತಾರ. 2 ಎಸೆತಗಳು ಬಾಕಿಯಾಗುತ್ತಾ ಇದೆ. ಮತ್ತೆ ಬಲವಾಗಿ ಹೊಡೆಯಲು ಪ್ರಯತ್ನ ಚುಕ್ಕಿಯಾಗುತ್ತಾ ಇದೆ. ಬ್ಯೂಟಿಫುಲ್ ಡೆಲಿವರಿ ಮುನೀರ್. ಕೊನೆಯ 1 ಎಸೆತ ಮಾತ್ರ ಬಾಕಿಯಾಗುತ್ತಾ ಇದೆ. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಲಾಸ್ಟ್ 1 ಡೆಲಿವರಿ ಮುನೀರ್ ಟು ಶಂಶೀರ್. ಬಲವಾಗಿ ದಂಡಿಸಿದ್ರು, ಗಾಳಿಯಲ್ಲಂದು ಹೋಗಿದೆ ಚೆಂಡು. ಕ್ಯಾಚ್ ಔಟ್. ಎಲ್ಲಿ ನೇರವಾಗಿ ಮುಚ್ಚಾರ್ ಅವರ ಕೈಗೆ ಹೋಗಿದೆ ಚೆಂಡು. ಮತ್ತೆ ಶಂಶೀರ್ ವಿಕೆಟ್ ನಷ್ಟದಲ್ಲಿ. ಇದರೊಂದಿಗೆ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 29ಕ್ಕೆ ಏರ್ತಾ ಇದೆ. 30 ಎಸೆತಗಳ ಮುಂದೆ 30ರ ಗುರಿ ಮೆಟ್ಟಬೇಕಾಗಿದೆ. ಕಾದು ನೋಡೋಣ. ಮುಂದಿನ ವೀಕ್ಷಕ ವಿವರಣೆಗಾರ ಕೊಠಡಿಗೆ ಪ್ರೀತಿಪೂರ್ವಕವಾಗಿ ಅನ್ಸಾರ್ ಕಳಂಬು ಇವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ.
ಧನ್ಯವಾದ. ಮುಸಂಬಿಲ್ ಬಹಳಷ್ಟು ಅಚ್ಚುಕಟ್ಟಾಗಿ ವೀಕ್ಷಣೆ ಮಾಡಿದಂತಹ ಮುಸಂಬಿಲ್ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದಾವೆ. ಆ ಪಂದ್ಯಾಕೂಟ ಇಲ್ಲಿ ರೋಚಕತೆಯಾಗಿ ಕೊನೆಯ ಗಳಿಗೆಯಲ್ಲಿ ಸಾಗಿ ಬೆಳಗಿದೆ. ಇನ್ನಿಂಗ್ಸ್ ನಂಬರ್ 1 ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 29 ಗಳಿಸಿದಂತಹ ಮತ್ತು 29 ಗಳಿಸಬೇಕಾದ ಮೊತ್ತ. ಪ್ಯಾಂಥರ್ಸ್ ತಂಡ 30 ಓಟದ ಅನಿವಾರ್ಯತೆ. ಇಲ್ಲಿ ಪ್ರತಿ ಒಂದು ಓವರಿಗೆ 6.00 ರಿಕ್ವೈರ್ಡ್ ರನ್ನಲ್ಲಿ ಗಳಿಸುವಂತ ಅನಿವಾರ್ಯತೆ ಬ್ಲಾಕ್ ಪ್ಯಾಂಥರ್ಸ್ ಅಚ್ಚುನಡಿಕ ತಂಡಕ್ಕೆ ಇಲ್ಲಿ ಕಾಣುವುದಾದರೆ ಖಂಡಿತವಾಗಲೂ ರೀತಿಯಲ್ಲಿ ನೋಡಿದ್ರೆ ಸಮಾನತೆಯಲ್ಲಿದೆ. 30 ಚೆಂಡು ಮುಂದೆ 30 ಓಟದ ಅನಿವಾರ್ಯತೆ. ಇಲ್ಲಿ ಆರಂಭದ ಪವರ್ ಪ್ಲೇಯಲ್ಲಿ ಖಂಡಿತವಾಗಲೂ ಇಲ್ಲಿ ಲಾಭವನ್ನು ಪಡೆದುಕೊಂಡ್ರೆ ಖಂಡಿತವಾಗಲೂ ಒಂದು ರೀತಿಯಲ್ಲಿ ಗೆಲುವಿನ ಸನ್ನಿವೇಶದಲ್ಲಿ ಕಾಣಬಹುದಾಗಿದೆ. ಆದರೆ ಗೆಲ್ಲುವಂತ ತಂಡ ಯಾವುದು, ಸೋಲುವಂತ ತಂಡ ಯಾರಿಗೆ ಕಹಿ, ಯಾರಿಗೆ ಜೈ, ಯಾರಿಗೆ ಸೋಲು, ಯಾರಿಗೆ ಗೆಲುವು ಎಲ್ಲ ಕೂಡ ಇದು ಲೆಕ್ಕಾಚಾರದ ಪಂದ್ಯಾಕೂಟ ಆಗಲಿಕ್ಕಿದೆ. ರೋಚಕತೆಯಾಗಿ ಪಂದ್ಯಾಕೂಟ. ಈ 30 ಚೆಂಡು ಮುಂದೆ 30 ಓಟದ ಅನಿವಾರ್ಯತೆ ಪಂದ್ಯಾಕೂಟ ಪ್ರೇಕ್ಷಕರನ್ನ ಮನರಂಜಿಸುವ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಇಲ್ಲಂತೂ ಖಂಡಿತವಾಗಲೂ ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತಹ ಸಮಯ. ಆರಂಭಿಕ ದಾಂಡುಗಾರನ್ನು ಕಳಿಸಿಕೊಡಬೇಕಾಗಿದೆ. ಇಲ್ಲಿ ಆರಂಭಿಕ ದಾಂಡುಗಾರರಾಗಿ ಜರ್ಸಿ ನಂಬರ್ 17 ಬಣಿಂದಾರಿ ಜೊತೆಗೂಡುತ್ತಾ ಜರ್ಸಿ ನಂಬರ್ 20 ಬಣಿಯಂದಾರಿ ಆರಂಭದ ಕ್ರಮಾಂಕ ದಾಂಡುಗಾರಾಗಿ ಬ್ಲಾಕ್ ಪ್ಯಾಂಥರ್ಸ್ ಅಚ್ಚುನಡಿಕ ಪರವಾಗಿ ತಂಡದ ಭರವಸೆ, ಬೆನ್ನುಳು, ಜವಾಬ್ದಾರಿ ಹೊತ್ತುಕೊಂಡು ಆಡುವಂತ ಆಟಗಾರ ಇಲ್ಲಿ ಆರಂಭದ ಕ್ರಮಾಂಕ ದಾಂಡುಗಾರಿ ಕಾಣುವಾಗ ಇಲ್ಲಿ ಅಜೀಜ್ ಜೊತೆಗೂಡುತ್ತಾ ಇಜಾ ಚಾಲೆಂಜರ್ಸ್ ಕೋಟೆಕಾರ್ ಆರಂಭದ ದಾಂಡುಗಾರ ಮಾಡಿದಂತ ಕೋಟೆಕಾರ್ ತಂಡದ ದಾಂಡುಗಾರು ಎದುರಾಳಿ ತಂಡಕ್ಕೆ ಬ್ಲಾಕ್ ಪ್ಯಾಂಥರ್ಸ್ ತಂಡಕ್ಕೆ 29 ಓಟವನ್ನು ಬಿಡ್ಕೊಡ್ತಾ ಇದೆ. 30 ಸವಾಲಿದೆ. 30 ಚೆಂಡು ಮುಂದೆ ಇಲ್ಲಿ ತಿರುಗುಗಾರರೇ ಮುಂದುವರಿಸಬೇಕಾಗಿದೆ. ಲೀಗ್ ಹಂತದ ಕೊನೆಯ ಒಂದು ಪಂದ್ಯಾಕೂಟ ಇನ್ನೂ ಕೂಡ ಈ ಮೈದಾನದಲ್ಲಿ ಸಾಗಿ ಬರಲಿಕ್ಕಿದೆ. ಮುಂದುವರಿಸಬೇಕಾಗಿದೆ ಪಂದ್ಯಾಕೂಟ. ವಿಳಂಬ ಮಾಡಬೇಡಿ, ಮಾತುಕತೆಗೆ ಅವಕಾಶ ನೀಡಬೇಡಿ, ಮುಂದುವರಿಸಬೇಕಾಗಿದೆ. ಇಲ್ಲಿ ಆರಂಭಗೊಳ್ತಾ ಇದೆ ಪಂದ್ಯಾಕೂಟ. ದ್ವಿತೀಯ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸಿನ ಆರಂಭದ ಚೆಂಡು ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಆರಂಭದ ಚೆಂಡು ಸೊಗಸಾದ ದಾಳಿ ತೀರ್ಪುಗಾರದ ಬರ್ತಾ ಇದೆ. ತೀರ ಹೊರಭಾಗಕ್ಕೆ ಚೆಂಡು ಒಂದು ಓಟೆಯಲ್ಲಿ ಕ್ರಮಿಸುವಾಗ ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ. ಪ್ರಥಮ ಚೆಂಡನ್ನೆಸೆದ್ರು ಸರವೇಗದ ಚೆಂಡಾಗಿತ್ತು. ಆದರೆ ತೀರ್ಪುಗಾರ ನೀಡಿದ್ರು ಇದು ಅರ್ಧ ಚೆಂಡು, ತಪ್ಪು ಚೆಂಡು, ವೈಟ್ ಕಾಲ್ ಬರ್ತಾ ಇದೆ. ಈ ಒಂದು ಓಟದೊಂದಿಗೆ ಇಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಅಚ್ಚುನಡಿಕ ಪರವಾಗಿ ಖಾತೆ ಶುಭಾರಂಭಗೊಳ್ತಾ ಇದೆ. ದ್ವಿತೀಯ ಪ್ರಥಮ ಚೆಂಡಿಸಬೇಕಾಗಿದೆ. ಜಾನ್ ಮೇಸೆತ ಅದೇ ಹಾಡು ಅದೇ ರಾಗ ವೈಡ್ ಬರ್ತಾ ಇದೆ. ಇಲ್ಲಿ ಸತತವಾಗಿ 2 ವೈಡ್ ಇತರ ರೂಪದಲ್ಲಿ ಬಿಟ್ಕೊಟ್ರೆ ಇಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್ ತಂಡ. ಇಲ್ಲಿ ಪ್ರಥಮ ಚೆಂಡಿಸಬೇಕಾಗಿದೆ. ತೀರ್ಪುಗಾರ ದಾಡುತ್ತಾ ತನ್ನದಾದ ಶೈಲಿಯಲ್ಲಿ ರೈಟ್ ಎಂಬುದು ಉಲ್ಟಾ ದಂಡಿಗೆ ಪ್ರಯತ್ನ. ಆದರೆ ಖಂಡಿತ ಮಿಸ್ ಅಂಡರ್ಸ್ಟ್ಯಾಂಡ್. ಆ ಗೂಟ ರಕ್ಷಕ ಮಾಡಿದಂತ ತಪ್ಪು ತಂಡಕ್ಕೆ ಮುಳ್ ಆಗ್ಲಿಕ್ಕಿದೆ. ಖಂಡಿತ ಕೊನೆ ಗಳಿಗೆಯಲ್ಲಿ ಕಾರಣ. 30 ಚೆಂಡು ಮುಂದೆ 30 ಬೇಕಾಗಿತ್ತು. ಇದೇ ರೀತಿಯಲ್ಲಿ ಖಂಡಿತವಾಗ್ಲೂ ಗೂಟ ರಕ್ಷಣೆ ಭಾಗದಲ್ಲಿ ತಪ್ಪನ್ನು ಮಾಡಿದ್ರೆ ಎದುರಾಳಿ ತಂಡ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 3 ಓಟ 1 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಂಡಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಇಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ತಂಡ ಪವರ್ ಪ್ಲೇ ಲಾಭವನ್ನು ಪಡೆದುಕೊಳ್ತಾರೆ. ಕಾರಣವಾಗಿದೆ ಮತ್ತೊಮ್ಮೆ ಕೋಟೆಕಾರ್ ಪರವಾಗಿ ಬ್ಲಾಕ್ ಪ್ಯಾಂಥರ್ಸ್. 2 ತಂಡ ಕೂಡ ಅದ್ಭುತವಾಗಿದೆ. ಆದರೆ ಈ ಪಂದ್ಯಾಕೂಟವನ್ನು ಗೆಲ್ಲುವವರು ಯಾರಿಗೆ ಸೋಲು, ಯಾರಿಗೆ ಕಹಿ, ಯಾರಿಗೆ ಜೈ ಎಲ್ಲ ಕೂಡ ಕೊನೆಯ ಗಳಿಗೆ ನಾವು ಇಲ್ಲಿ ಉತ್ತರ ನೀಡಲಿಕ್ಕಿದ್ದೇವೆ. ಅಂಕಾಂಶ ಪಟ್ಟಿಯಲ್ಲಿ 4 ಬಂದಾಗಿದೆ. 2 ಚೆಂಡು ಇಲ್ಲಿ ಮಾತ್ರ ಮುಕ್ತಾಯಗೊಂಡಿದೆ. ಇಲ್ಲಿ ಮತ್ತೆ ಲಯಕ್ಕೆ ಬರಲೇಬೇಕಾಗಿದೆ. ಇಲ್ಲಿ ಎಸೆತಗಾರ ಮತ್ತೊಮ್ಮೆ ತೀರ್ಪುಗಾರ ದಾಡುತ್ತಾ ತೀರಾ ಹೊರಭಾಗಕ್ಕೆ ಚೆಂಡು ಬಹಳಷ್ಟು ತೀರ್ಪುಗಾರಿಗೆ ವ್ಯಾಯಾಮ ರೂಪದಲ್ಲಿ ಇಲ್ಲಿ ಎಸೆತಗಾರ ನೀಡುವುದಾದ್ರೆ ಬಹಳಷ್ಟು ಕೆಲಸವನ್ನು ಇಲ್ಲಿ ಎಸೆತಗಾರ ನೀಡುತ್ತಾ ಇದ್ದೇನೆ. ದಾಂಡುಗಾರ ಕೆಲಸ, ಈ ದಾಂಡುಗಾರ ಮಾಡುವ ಕೆಲಸವನ್ನು ಇಲ್ಲಿ ಖಂಡಿತವಾಗಲೂ ಇಲ್ಲಿ ಎಸೆತಗಾರ ಮಾಡ್ತಾ ಇದ್ದೇನೆ. ಖಾಲಿ ಜಾಗ ಟಂಟನ ಬೌಂಡರಿ ದಾಖಲಾಗ್ತಾ ಇದೆ. ಖಂಡಿತವಾಗಲೂ ಈ ಬೌಂಡರಿಯೊಂದಿಗೆ ಪಂದ್ಯಾಕೂಟದ ಚಿತ್ರಣ ಬದಲಾಗ್ತಾ ಇದೆ. ಈ 4 ಓಟ ಮಣ್ಣ ಮೋಹಕ ಶೈಲಿಯ ಹೊಡೆತವಾಗ್ತಾ ಇದೆ. ಅದ್ಭುತವಾದಂತಹ ಹೊಡೆತ ದಾಖಲಾಗ್ತಾ ಇದೆ. ಇಲ್ಲಿ ಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ. ಅಜೀಜ್ ದಂಡು ಮುಖೇನವಾಗಿ ಪಂದ್ಯಾಕೂಟದ ಚಿತ್ರಣ ಬದಲಾಗ್ತಾ ಇದೆ. ಈ ಒಂದು ಬೌಂಡರಿ ಅಂಕಾಂಶ ಪಟ್ಟಿಯಲ್ಲಿ 9 ಬಂದಾಗಿದೆ. 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ 4ನೇ ಬಾರಿ
ಅದೇ ಶೈಲಿ ಹೊಡೆತವಾಗಿತ್ತು. ಒನ್ ಬೌನ್ಸ್ ಆದ ಚೆಂಡು ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಪಡೆಕೊಂಡ್ರು. 4 ಚೆಂಡು ಇಲ್ಲಿ ಮುಕ್ತಾಯಗೊಂಡಿದೆ. ಅಂಕಾಂಶ ಪಟ್ಟಿಯಲ್ಲಿ 10 ಬಂದಾಗಿದೆ. അവസാനത്തെ 2 പന്ത് മാത്രമേ ബാക്കി നിൽക്കവേ സ്കോർ നില 10 എന്ന നില ഇവിടെ അഞ്ചാമത്തെ പന്തുമായി ഈ സദ്കാരിക ഭാഗದಲ್ಲಿ ಪರಿಚಯವಾಗ್ತಾ ಇದೆ. ವಿಜಯ್ ತನ್ನದಾದ ಶೈಲಿಯಲ್ಲಿ 5ನೇ ಚಿನ್ನಿಸಬೇಕಾಗಿದೆ. ಜಾನ್ನ ಎಸೆತ ಓಟಗಳಿಗೆ ಕಡಿವಾಣ ಆಗ್ತಾ ಇದೆ. ಸದ್ಗಾರ ಕಿಂಚಿತ್ತು ಅವಕಾಶ ನೀಡುತ್ತಾ ಇಲ್ಲ. ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ. ಭೂಮಿ ತಾಯಿಗೆ ಚೆಂಡನ್ನು ಪಡೆಯುತ್ತಾ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಆ ಪವರ್ ಪ್ಲೇ ಲಾಭವನ್ನು ಇಲ್ಲಿ ಪಡೆದುಕೊಳ್ತಾ ಇದೆ. ಮತ್ತೊಮ್ಮೆ ಆಗಿತ್ತು. ಆದರೆ ತೀರ್ಪುಗಾರಿಗೆ ಬಹಳಷ್ಟು ಕೆಲಸವನ್ನು ಎಸೆದಗಾರ ಬಹಳಷ್ಟು ಲಾಭವನ್ನು ಪಡೆದುಕೊಳ್ತಾ ಇದೆ. ಬೋನಸ್ ರೂಪದಲ್ಲಿ ಪಡೆದುಕೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 11 ಗಳಿಸಿಯಾಗಿದೆ. 30 ಓಟದ ಅನಿವಾರ್ಯತೆ. ಓ ಮೈ ಗುಡ್ನೆಸ್, ವಾಟ್ ಎ ಶಾಟ್, ಎಕ್ಸಲೆಂಟ್, ಬ್ರಿಲಿಯಂಟ್ ಶಾಟ್. ಬೌಂಡರ್ ನಂಬರ್ 2 ದಾಖಲಾಗ್ತಾ ಇದೆ. ಅದ್ಭುತವಾದಂತಹ ಹೊಡೆತ ಇಲ್ಲಿ ಜಾನ್ಮಯ ಹೊಡೆತವಾಗ್ತಾ ಇದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 15 ಓಟ ಬಂದಾಗಿದೆ. ಇಲ್ಲಿ ಅಂತಿಮ ಓವರ್ ಮುಕ್ತಾಯ ಕಾಣಿಸ್ತಾ ಇದೆ. ಆರಂಭದ ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅರ್ಥ ಈ ಪವರ್ ಪ್ಲೇ ಓವರ್ ನಾಂದಿ ಆಡುತ್ತಾ ಇದೆ. ಆ ಪವರ್ ಪ್ಲೇ ಲಾಭವನ್ನು ಎಲ್ಲವನ್ನೂ ಇಲ್ಲಿ ಪಡೆದುಕೊಳ್ತಾ ಇದೆ. ಆರಂಭದ ಓವರ್ ಚಿತ್ರಣವಾಗ್ತಾ ಇದೆ. ಖಂಡಿತವಾಗ್ಲೂ ಅಜೀಜ್ ಮುಟ್ಟಿದ್ದಲ್ಲೂ ಕೂಡ ಇಲ್ಲಿ ಚಿನ್ನವಾಗ್ತಾ ಇದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದ 15 ಬೇಕಾಗಿದೆ. ಉಳಿದಂತ 24 ಚೆಂಡು ಬೇಕಾಗಿದೆ. 15 ಓಟದ ಅನಿವಾರ್ಯತೆ. 24 to go, 15 ರನ್ ರಿಕ್ವೈರ್ಡ್. ಮತ್ತೆ ಪಂದ್ಯಾಕೂಟದ ಹಿಡಿತ ಇಲ್ಲಿದೆ. ಬ್ಲಾಕ್ ಪ್ಯಾಂಥರ್ಸ್ ಅಚ್ಚಿನಡಕ ತಂಡ ಖಂಡಿತವಾಗ್ಲೂ ಆರಂಭದ ಊರಿನಲ್ಲಿ 2 ಬೌಂಡರಿ ಬಂದಾಗಿದೆ. ಇಲ್ಲಿ ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಎಸೆತಗಾರ ಹುರಿ ಚೆಂಡಿನ ದಾಳಿಗಾರ. ಆ ದಾಂಡುಗಾರನ ಎಲ್ಲ ಚಲನ ಹೊಳಲು ನಾರಿದಂತಹ ಎಸೆತಗಾರ. ಅದೆಷ್ಟು ಮೈದಾನದಲ್ಲಿ ದಾಂಡುಗಾರನ ಕಟ್ಟಿ ಹಾಕಿದ ಇತಿಹಾಸ ಕೂಡ ಇದೆ. ಆದರೆ ಇಲ್ಲಿ ಖಂಡಿತವಾಗ್ಲೂ ಗೆಲ್ಲಲೇಬೇಕಾದಂತ ಒತ್ತಿಡಿರುವಂತಹ ಪಂದ್ಯಾಕೂಟ. ಆದರೆ ಗೆಲ್ಲುವಂತ ತಂಡ ಯಾವುದು? ಸೊಗಸಾದ ಹೊಡೆತ, ಅದ್ಭುತವಾದಂತ ಹೊಡೆತ. ಖಾಲಿ ಜಾಗ ತುಂಬುತ್ತಾ ಇದೆ. ಬೌಂಡರಿ ನಂಬರ್ 2 ದಾಖಲಾಗ್ತಾ ಇದೆ. ಆಜೀಜ್ ಪ್ರತಿ ಒಂದು ಚೆಂಡಿಗೂ ಉತ್ತರ ಇಲ್ಲಿ ನೀಡ್ತಾ ಇದ್ದಾನೆ. ಖಂಡಿತವಾಗ್ಲು ಪ್ರತಿ ಉತ್ತರ ಖಂಡಿತವಾಗ್ಲು ನೀಡ್ತಾ ಇದೆ ಇಲ್ಲಿ ದಾಂಡುಗಾರ ಆಜೀಜ್. ಸೊಗಸಾದ ಹೊಡೆತವಾಗಿತ್ತು ಇದು. ಖಂಡಿತವಾಗ್ಲು ಪಂದ್ಯಾಕೂಟ ತಿರುವಿನ ಹೊಡೆತವಾಗಿತ್ತು. ಓ ಮೈ ಗಾಡ್ನೆಸ್, ಕ್ಯಾಚ್, ಅದ್ಭುತವಾದಂತ ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಆದರೆ ಇಲ್ಲಿ ಅದ್ಭುತವಾದಂತ ಇನ್ನಿಂಗ್ಸ್ ಅನ್ನು ಕಟ್ತಾ ಇದ್ದಾನೆ ಅಜೀಜ್. 2 ಬೌಂಡರಿ ಮುಖೇನವಾಗಿ, 2 ಸಿಂಗಲ್ ಮುಖೇನವಾಗಿ, ಒಟ್ಟಾರೆಯಾಗಿ ವೈಯಕ್ತಿಕ ಮೊತ್ತ 10 ಓಟವಾಗಿ ಅಜೀಜ್ ದಂಡು ಮುಖೇನವಾಗಿ ಕಾಣುವುದಾದರೆ ಇದೊಂದು ಪಂದ್ಯಾಕೂಟದ ಅದ್ಭುತವಾದಂತ ಇನ್ನಿಂಗ್ಸ್ ಅನ್ನು ಕಟ್ತಾ ಇದ್ದಾನೆ. ಕಾರಣ ಆ ಗೆಲುವಿಗಾಗಿ ಬಹಳಷ್ಟು ಪ್ರಯತ್ನ ಅಜೀಜ್ ಪಡೆದುಕೊಂಡ್ರು. ಕೊನೆಗಳಿಗೆ ಕ್ಯಾಚ್ ಅನ್ನು ಬಿಟ್ಟುಕೊಂಡ್ರು. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 19 ಓಟ ಬಂದಾಗಿದೆ. ಉಳಿದಂತಹ 22 ಚೆಂಡು ಮುಂದೆ ಬೇಕಾಗಿದೆ. 11 ಓಟದ ಅನಿವಾರ್ಯತೆ. 22 to go, 11 ರನ್ ರಿಕ್ವೈರ್ಡ್. 11 ಓಟದ ಅನಿವಾರ್ಯತೆ. 19 ಗಳಿಸಿಯಾಗಿದೆ. 30 ಬೇಕಾಗಿದೆ. ಇಲ್ಲಿ 11 ಗಳಿಸಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ಬಂದಂತಹ ದಾಂಡುಗಾರ ಈ ಪಂದ್ಯಾಕೂಟ ಆಯೋಜಕ ಮೊನ್ನೆ 1 ತಿಂಗಳಿಂದ ಇದೇ ಮೈದಾನದಲ್ಲಿ ನಿದ್ರೆ ಇಲ್ಲದೆ, ಊಟ ಇಲ್ಲದೆ, ಚಾ ಇಲ್ಲದೆ, ಎಲ್ಲವೂ ಇಲ್ಲದೆ ಬಹಳಷ್ಟು ಶ್ರಮವನ್ನು ಪಡೆದಂತಹ ಆಯೋಜಕ ಇದು ಬೇಕಾಗಿದೆ ಖಂಡಿತ. ಅಂಕಾಂಶ ಪಟ್ಟಿಯಲ್ಲಿ 19 ದಾಂಡುಗಾರಿ ಭಾಗದಲ್ಲಿ ಪರಿಚಯವಾಗ್ತಾ ಇದೆ ಫೈಸಲ್. ಖಂಡಿತವಾಗ್ಲೂ ಈ ಪಂದ್ಯಾಕೂಟದ ಆಯೋಜಕ ಫೈಸಲ್ ದಾಂಡುಗಾರಿ ಭಾಗದಲ್ಲಿ ಖಂಡಿತವಾಗ್ಲೂ ಜವಾಬ್ದಾರಿ ಅಂತೂ ಇರಬಹುದಾಗಿದೆ. ತೀರ್ಪುಗಾರನ ದಾಟುತ್ತಾ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ವೈಡ್ ಬರ್ತಾ ಇದೆ. ಕ್ರಮವಲ್ಲದ ಎಸೆತ. 1 ಓಟ ಇಲ್ಲಿ ಹಿತ ರೂಪದಲ್ಲಿ ಬಿಟ್ಕೊಟ್ರೆ ಬೋನಸ್ ರೂಪದಲ್ಲಿ ಪಡ್ಕೊಳ್ತಾ ಇದೆ. 20 ಗಳಿಸಿಯಾಗಿದೆ. ಕೇವಲ ಬೆರಳು ಎಣಿಕೆ 10 ಓಟ ಮಾತ್ರ ಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರನ ದಾಟುತ್ತಾ ಜಾನ್ಮೆಯ ದಂಡನೆ. ನಿಧಾನಗತಿಯಲ್ಲಿ ರನ್ಗಳಿಗೆ ಸಾಗುವುದು. ಇಲ್ಲಿ 1 ಓಟ ಇಲ್ಲಿ ಫಯಾಜ್ ಖಾತೆ ಶುಭಾರಂಭಗೊಳ್ತಾ ಇದೆ. ಇಶಾಕ್ ಖಾತೆಯಲ್ಲಿ ಶುಭಾರಂಭಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 21 ಬಂದಾಗಿದೆ. ಉಳಿದಂತಹ 21 ಚೆಂಡು ಮುಂದೆ ಬೇಕಾಗಿದೆ. ಕೇವಲ ಬೆರಳು ಎಣಿಕೆ 9 ಓಟ ಬೇಕಾಗಿದೆ. ಸುಲಭದ ಗುರಿಯನ್ನು ಬೆನ್ನಟ್ಟಂತ ತಂಡ ಬ್ಲಾಕ್ ಪ್ಯಾಂಥರ್ಸ್ ತಂಡ ಇಲ್ಲಿ ಕ್ಯಾಚ್ಗಾಗಿ ಬಹಳಷ್ಟು ಪ್ರಯತ್ನ ಪಡ್ಕೊಂಡ್ರು. ಆದರೆ ಚೆನ್ನ ಮಾತ್ರದಲ್ಲಿ ಚೆಂಡನ್ನು ಪಡ್ಕೊಂಡ್ರು.
ಕಾದು ಕುಳಿತ ಗಿಡುಗನಂತೆ ಚೆಂಡನ್ನು ಪಡ್ಕೊಂಡಂತ ಕ್ಷೇತ್ರರಕ್ಷಕ ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 21 ಓಟದ ನಿವಾರತೆ. ಗೆಲುವಿನ ಹತ್ತಿರ ಖಂಡಿತವು ದಾಪು ಕಾಲಿಡುವಾಗ ಒಂದು ರೀತಿಯಲ್ಲಿ ನೋಡಿದ್ರೆ ಬ್ಲಾಕ್ ಪ್ಯಾಂಥರ್ಸ್ ತಂಡದ ಆಟಗಾರರಿಂದ ಘಂಟಾಘೋಷ ಮೂಡುತ್ತಾ ಇದೆ. ಮುಂದಿನ ಪಂದ್ಯಾಕೂಟದ ನಾಣ್ಯಸುವಿಗೆ SK ವಾರಿಯರ್ಸ್ ವಿರುದ್ಧವಾಗಿ ಜಾನ್ ಗೈಸ್ ಬನ್ನಿ ನಾಣ್ಯಸುವಿಕೆಯಾಗಿ ವಿಳಂಬ ಮಾಡಬೇಡಿ. അടുത്ത മത്സരത്തിന്റെ ടോസിനായി SK വാരിയേഴ്സ് അതുപോലെ തന്നെ ജാൻ ഗൈസ് ഈ ടീമിന്റെ ക്യാപ്റ്റൻ എത്ര പെട്ടെന്ന് മൈക്കുമായി ബന്ധപ്പെടുക. ಬನ್ನಿ ನಾಣ್ಯಸುವಿಕೆಗೆ ನನ್ನ ಧ್ವನಿ ಕೇಳುವುದಾದ್ರೆ ಮತ್ತೆ ಮತ್ತೆ ಯಾವುದೇ ಕರೆಗೆ ಅವಕಾಶ ನೀಡಬೇಡಿ. ಒಂದು ಪಂದ್ಯಾಕೂಟ ಇನ್ನೂ ಕೂಡ ಬಾಕಿ ಇದೆ. ಅಂಕಾಂಶ ಪಟ್ಟಿಯಲ್ಲಿ 21 ಬೇಕಾಗಿದೆ. ಇಲ್ಲಿ ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. 2-3 ಚೆಂಡು ಇಲ್ಲಿ 4 ಚೆಂಡು ಇಲ್ಲಿ ಮುಕ್ತಾಯ ಮತ್ತೆ ವೈಟ್ ಇದರ ರೂಪದಲ್ಲಿ ಒಂದು ಓಟ ಕೊಡುಗೆಯಾಗಿ ನೀಡ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 22 4 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಂಡಿದೆ. ಇನ್ನು ಕೂಡ 3 ಓವರ್ ಇನ್ನು ಕೂಡ ಬಾಕಿ ಇದೆ. 2ನೇ ಓವರ್ ಚಾಲ್ತಿಯಲ್ಲಿದೆ. 22 ಗಳಿಸಿಯಾಗಿದೆ. ಇನ್ನು ಕೂಡ 20 ಚೆಂಡು ಕೂಡ ಇನ್ನು ಬಾಕಿ ಇದೆ. 5ನೇ ಚೆಂಡು ಬಾಕಿ ಇದೆ. ಸೊಗಸಾದ ದಾಳಿ ತೀರ್ಪುಗಾರರಿಂದ ಬರ್ತಾ ಇದೆ. ಇಲ್ಲಿ ಲೆಗ್ ಬಾಯ್ ಮುಖೇನವಾಗಿ ಒಂದು ಓಟ. ಈ ಒಂದು ಓಟದೊಂದಿಗೆ ಈ ಒಂದು ಓಟ ಜೋಡಣೆಯೊಂದಿಗೆ 23ಕ್ಕೆ ಒಂದು ಎಂಬ ಸ್ಥಿತಿಯಲ್ಲಿ ಕಾಣುವುದಾದರೆ ಇಲ್ಲಿ ಕೊನೆಯ ಚೆಂಡನಿಸಬೇಕಾಗಿದೆ. ಅವಸಾನಿತ ಬಂದು ಮಾತ್ರ ಬಾಕಿ. ಉಲ್ಟ ದಂಡಿಗೆ ಎತ್ತಿಸಿದ್ರು ಒಂದು ಓಟ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 24 ಕಾಣಸಿಗ್ತಾ ಇದೆ. ಇಲ್ಲಿ ಪ್ರಥಮ ಓವರ್ ಮುಕ್ತಾಯ ಕಾಣಸಿಗ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 2. 2ನೇ ಓವರ್ ಇಲ್ಲಿ ನಾಂದಿಯಾಡ್ತಾ ಇದೆ. 24ಕ್ಕೆ ಒಂದು ಎಂಬ ಸ್ಥಿತಿಯಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಅಜ್ಜಿನಡಕ ತಂಡ ಆಡುವುದಾದರೆ ಇಲ್ಲಿ ಸುಲಭದ ಗುರಿಯನ್ನು ಬೆನ್ನಂಡ ತಂದ ಅಜ್ಜಿನಡಕ ತಂಡವಾದ್ರೆ ಇಲ್ಲಿ ಖಂಡಿತವಾಗಲೂ ಕಡಿವಾಣ ಹಾಕುವರೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ ಹುಲಿ ಚೆಂಡಿನ ದಾಳಿಗಾರ. ಇಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಅದ್ಭುತವಾದಂತಹ ಎಸೆತಗಾರಿಕೆ ತೀರ್ಪುಗಾರರಿಂದ ಬರ್ತಾ ಇದೆ. ನೋ ಬಾಲ್ ಉಚಿತ ಚೆಂಡು. ಮತ್ತೊಂದು ಓಟಲ್ಲಿ ಕ್ರಮಿಸುವಾಗ ಫ್ರೀ ಹಿಟ್ ಚೆಂಡು. ದಾಂಡುಗಾರಿಗೆ ಸ್ವರ್ಗ ತಾಣಬಹುದಾಗಿದೆ. ಸುಲಭ ರೀತಿಯಲ್ಲಿ ಹೊಡೆಯುವಂತ ಸನ್ನಿವೇಶ. ಇಲ್ಲಿ ಸೆಡಕ ಬಾರಿಸುವಣೆ ಚುಕ್ಕಿಗೊಳಿಸುವಣೆ ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥರ್ಶಿನಿ ಆಗ್ತಾ ಇದೆ. ದೊಡ್ಡ ಹೊಡೆತಕ್ಕೆ ಇಲ್ಲಿ ನೋಟ ಇಡುವಣೆ. ಇದು ಫ್ರೀ ಹಿಟ್ ಚೆಂಡಾಗಿದೆ. ಫ್ರೀ ಹಿಟ್ ಚೆಂಡಿಗೆ ಲಾಭವನ್ನು ಪಡ್ಕೊಳ್ತಾನೆ ಕಾದೊಡಬೇಕಾಗಿದೆ. ದಾಂಡುಗಾರನ್ನು ಕಟ್ಟಿ ಹಾಕುವನೆ ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥರ್ಶಿನಿ ಆಗ್ತಾ ಇದೆ. ಫ್ರೀ ಹಿಟ್ ಚೆಂಡು ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಅವಕಾಶ ನೀಡ್ತಾ ಇಲ್ಲ. ಮತ್ತೆ ಫ್ರೀ ಹಿಟ್ ಚಾಲ್ತಿಯಲ್ಲಿದೆ. ಒಂದು ಓಟ ಜೋಡಣೆಯೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 26 ಬೆರಳು ಎಣಿಕೆ 4 ಬೇಕಾಗಿದೆ. ಇಲ್ಲಿ ಫ್ರೀ ಹಿಟ್ ಮತ್ತೆ ಚಾಲ್ತಿಯಲ್ಲಿದೆ. ಮತ್ತೊಂದು ಅವಕಾಶ ದಾಂಡುಗಾರನಿಗೆ ಎಸೆತಗಾರ ನೀಡುವುದಾದರೆ ಇಲ್ಲಿ ಲಾಭವನ್ನು ಪಡ್ಕೊಳ್ತಾನೆ ಕಾದೊಡಬೇಕಾಗಿದೆ. ಮತ್ತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಓಟಗಳಿಗೆ ಅವಕಾಶ ನೀಡುತ್ತಾ ಇಲ್ಲ. ಎಸೆತಗಾರಿಕೆ ಭಾಗದಲ್ಲಿ ಇಲ್ಲಿ 2 ಚೆಂಡು ಇಲ್ಲಿ ಒಂದು ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಫುಲ್ ಟಾಸ್ ಮಾತ್ರ ಚೆಂಡಾಗಿತ್ತು. ಒಂದು ಓಟದಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 27 2 ಚೆಂಡು ಮಾತ್ರ ಅಲ್ಲಿ ಮುಕ್ತಾಯಗೊಂಡಿದೆ. ಉನೇಶ್ ತಂಡದಾದ ಶೈಲಿಯಲ್ಲಿ ಎಸೆಯಬೇಕಾಗಿದೆ. 3 ಬೇಕಾಗಿದೆ. 3ನೇ ಚೆಂಡು ಎಸೆಯಬೇಕಾಗಿದೆ. ಮತ್ತೆ ಒಂದು ಓಟದಲ್ಲಿ ಕ್ರಮಿಸುವಾಗ ಈ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 28 ಬಂದಾಗಿದೆ. ಅಂಕಾಂಶ ಪಟ್ಟಿಯಲ್ಲಿ 28 ಒಂದು ಉದರಿ ಮಾತ್ರ ಇಲ್ಲಿ ಬಿಟ್ಕೊಟ್ರು ಬ್ಲಾಕ್ ಪ್ಯಾಂಥರ್ಸ್ ಅಜ್ಜಿನಡಕ ತಂಡ. ಕೊನೆಯ 3 ಚೆಂಡು ಬಾಕಿ ಇದೆ. 4ನೇ ಬಾರಿಗೆ ಸೇಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರರಿಂದ ಆಡುತ್ತಾ ರೈಟ್ ಮೊದ ಮಾದರಿ ದೊಡ್ಡ ಹೊಡೆತವಾಗ್ತಾ ಇದೆ. ಮೈ ಗಾಡ್ನೆಸ್ ಕೊನೆಯ ಗಳಿಗೆಯಲ್ಲಿ ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಮತ್ತೊಂದು ಉದರಿ ನಷ್ಟವಾಗ್ತಾ ಇದೆ. ಬ್ಲಾಕ್ ಪ್ಯಾಂಥರ್ಸ್ ಪರವಾಗಿ ಭರವಸೆಯ ಆಟಗಾರ ಇಲ್ಲಿ ವೀಕ್ಷಣೆ ಮಾಡುವಾಗ ಅಪರ ಸಾಗನ್ನು ತುಂಬಲು ಜೆರ್ಸಿ ನಂಬರ್ 22 ಬಣಿಯಂದಾರಿ ಮುಜ್ಜಾ ಅವರ ಆಗಮವಾಗ್ತಾ ಇದೆ. 4 ಚೆಂಡು ಇಲ್ಲಿ ಸಂಪೂರ್ಣಗೊಳ್ತಾ ಇದೆ. ಬೆರಳು ಎಣಿಕೆ 2 ಓಟ್ ಇಲ್ಲಿ ಬೇಕಾಗಿದೆ. ಈ ಪಂದ್ಯಾಕೂಟ ಮುಗಿದ ತಕ್ಷಣ 3 ಉದರಿ ನಷ್ಟವಾಗ್ತಾ ಇದೆ. 3 ಉದರಿ ನಷ್ಟವಾಗ್ತಾ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ. ನಾಣ್ಯಸುವಿಕೆಯನ್ನು ಗೆದ್ದಂತಹ ತಂಡ ದಯವಿಟ್ಟು ಈ ಪಂದ್ಯಾಕೂಟ ಮುಗಿದ ತಕ್ಷಣ ಮೈದಾನ ಸೇರಿಕೊಳ್ಳಬೇಕಾಗಿದೆ. ತಮ್ಮ ಮಾತುಕತೆ ನಡೆಸಿ ತಮ್ಮ ಸರ್ಕಲ್ ಅನ್ನು ಅಂಕಣದ ಹೊರಭಾಗದಲ್ಲಿ ನಡೆಸಿಕೊಂಡು ನೇರ ಮೈದಾನ ಸೇರಿಕೊಳ್ಳಬೇಕಾಗಿದೆ. ಸಮಯ ಬಹಳಷ್ಟು ಕಡಿಮೆ ಇದೆ. 5 ಗಂಟೆ 15 ನಿಮಿಷವಾಗಿದೆ. ಇಲ್ಲಿ ಕೊನೆಯ ಒಂದು ಚೆಂಡನ್ನು ಸೇಬೇಕಾಗಿದೆ. അവസാനത്തെ ഒരു പന്ത് മാത്രം ഇവിടെ ബാക്കി നിൽക്കവേ സ്കോർ നില 29 എന്ന നിലയിൽ 3 വിക്കറ്റ് നഷ്ടപ്പെടുമ്പോൾ അവസാനത്തെ പന്തുമായി ഉനേസ് പന്ത് എറിയുവാനായി ഇവിടെ മനോഹരമായ പന്തായിരുന്നു. ഇവിടെ ಇಲ್ಲಿ ಪಂದ್ಯಾಕೂಟ ಮುಕ್ತಾಯಗೊಳ್ತಾ ಇದೆ. ಬ್ಲಾಕ್ ಪ್ಯಾಂಥರ್ಸ್ ತಂಡ ವಿಜಯಶಾಲಿಯಾಗ್ತಾ ಇದೆ. ಇಲ್ಲಿ ಎದುರಾಳಿ ತಂಡ
ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್, ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ಇಸಾಕ್ ಅವರಿಗೆ ಪಾಲಾಗ್ತಾ ಇದೆ. ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಕಟ್ಟಿದಂತ ಆಟಗಾರ, ಎಸೆತಗಾರಿಕೆಯಲ್ಲಿ ಆ ದಾಂಡುಗಾರನ ಬೇರುಳಿಸಿದಂತಹ ಎಸೆತಗಾರ ಇಸಾಕ್ ಅವರ ಪಾಲಾಗ್ತಾ ಇದೆ. ದಯವಿಟ್ಟು ಬನ್ನಿ, ದಯವಿಟ್ಟು ಪಂದ್ಯಾಕೂಟವನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ 5:20 ಈ ಅಜಾನ್ ಮುಂಚಿತವಾಗಿ ಪಂದ್ಯಾಕೂಟವನ್ನು ಮುಕ್ತಗೊಳಿಸುವಂತ ಸಮಯ ಗಮನಿಸಿಕೊಳ್ಳಬೇಕಾಗಿದೆ. ಎರಡು ತಂಡದ ಆಟಗಾರರು ಮೈದಾನ ಸೇರಿಕೊಳ್ಳಬೇಕಾಗಿದೆ. ಎಸ್ಕೆ ವಾರಿಯರ್ಸ್ ತಂಡದ ಆಟಗಾರರು ದಯವಿಟ್ಟು ಚೇತರಕ್ಷ ಭಾಗದಲ್ಲಿ ಸಜ್ಜುಗೊಳಿಸಬೇಕಾಗಿದೆ. ವಿಳಂಬ ಮಾಡಬೇಡಿ, ಮುಂದುವರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಟೀಮ್ ಜಾನ್ ಗೈಸ್ ನಾನಾ ಕಡೆ ಈ ಪಂದ್ಯಾಕೂಟ ಮತ್ತೆ ಚಾಲ್ತಿಯಲ್ಲಿದೆ. ಇಲ್ಲಿ ಪಂದ್ಯಾಕೂಟ ಎರಡು ಬಲಿಷ್ಠ ಬಲಾಟ ತಂಡಗಳ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯಾಕೂಟ ಸಾಗಿ ಬರಬಹುದೇ? ಇಲ್ಲಿ ಒಂದು ಪಂದ್ಯಾಕೂಟ ಆಡಿ ಒಂದು ಗೆಲುವು ಒಂದು ಸೋಲು ನೊಪ್ಪಿಕೊಂಡು ದಯವಿಟ್ಟು ಇನ್ನೂ ಕೂಡ ಒಂದು ಪಂದ್ಯಾಕೂಟ ಈ ಮೈದಾನದಲ್ಲಿ ಸಾಗಿ ಬರಲಿಕ್ಕೆ ದಯವಿಟ್ಟು ಮುಂದುವರಿಸಬೇಕಾಗಿದೆ. ಆದಷ್ಟು ಬೇಗ ಪಂದ್ಯಾಕೂಟ ಮುಂದುವರಿಸಬೇಕಾಗಿದೆ. ಅಲ್ಲಿ ಆರಂಭದ ಕ್ರಮಾಂಕ ದಾಂಡುಗಾರರಾಗಿ ಜಾನ್ ಗೈಸ್ ಪರವಾಗಿ ಇಲ್ಲಿ ಅಗ್ರ ಸ್ಥಾನದಲ್ಲಿ ಜಾನ್ ಗೈಸ್ 4 ಅಂಕದೊಂದಿಗೆ ಕಾಣುವುದಾದರೆ ಖಂಡಿತವಾಗಲೂ ಎದುರಾಳಿ ತಂಡ ಎಸ್ಕೆ ವಾರಿಯರ್ಸ್ ತಂಡಕ್ಕೆ ಗೆಲುವು ಪ್ರಾಮುಖ್ಯತೆ ಗೆಲ್ಲಲೇಬೇಕಾದಂತ ಒತ್ತಡ ಇರುವಂತಹ ಪಂದ್ಯಾಕೂಟ. ಕಾರಣ ಲೀಗ್ ಹಂತದ ಪಂದ್ಯಾಕೂಟ, 2 ಒಟ್ಟಾರೆಯಾಗಿ 4 ಅಂಕದೊಂದಿಗೆ ಜಾನ್ ಗೈಸ್ ಆಡುವುದಾದರೆ ಇಲ್ಲಿ ಆರಂಭದ ಕ್ರಮಾಂಕ ದಾಂಡುಗಾರರಾಗಿ ಶಬೀರ್ ಜೊತೆಗೂಡುತ್ತಾ ಶ್ರೇಷ್ಠ ಮಟ್ಟದ ಉರಿ ಚೆಂಡಿನ ದಾಳಿ, ಅದ್ಭುತವಾದಂತಹ ಎಸೆತಗಾರಿಕೆ, ಕಿಂಚಿತ್ತು ಅವಕಾಶ ನೀಡುತ್ತಾ ಇಲ್ಲ. ಎಸೆತಗಾರ ಆರಂಭದ ಚೆಂಡು ಸರಬೇಗದ ಚೆಂಡಾಗಿತ್ತು. ಯಾವುದೇ ಪ್ರತಿ ಉತ್ತರ ಕಾಣ ಸಿಗ್ತಾ ಇಲ್ಲ. ಮೋನು ದ ಲೆಜೆಂಡ್ ಪ್ಲೇಯರ್, ಅದೆಷ್ಟು ಮೈದಾನದಲ್ಲಿ ಆಡಿ ಬೆಳೆದಂತಹ ಆಟಗಾರ, ಲೆಜೆಂಡ್ ಆಗಿ ಯುವಕರ ಜೊತೆ ಆಡುವಂತಹ ಆಟ ಇದು. ಖಂಡಿತವಾಗ್ಲೂ ಅಂಕಾಂಶ ಪಟ್ಟಿಯಲ್ಲಿ ಯಾವುದೇ ಖಾತೆ ತೆರೆತಾ ಇಲ್ಲ. ಜಾನ್ ಗೈಸ್ ತಂಡದ ದಾಂಡುಗಾರರಿಂದ ಪ್ರಥಮ ಚೆಂಡು ಶರವೇಗದ ಚೆಂಡಾಗಿತ್ತು. ದ್ವಿತೀಯ ಬಾರಿಗೆ ಎಸೆಬೇಕಾಗಿದೆ, ಮೋನು ಎಸೆಬೇಕಾಗಿದೆ. ದ್ವಿತೀಯ ಚೆಂಡು ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಆ ಪವರ್ ಪ್ಲೇಯಲ್ಲಿ ಎಷ್ಟು ಓಟ ಇಲ್ಲಿ ಮೋನು ನೀಡುತ್ತಾನೆ ಕಾಣಬೇಕಾಗಿದೆ. ಇಲ್ಲಿ ದೊಡ್ಡ ಹೊಡೆತಕ್ಕೆ ಬಹಳಷ್ಟು ಪ್ರಯತ್ನ ಪಡ್ಕೊಂಡ್ರು. ಒಂದು ಓಟ ಕ್ರಮಿಸುವಾಗ ಈ ಒಂದು ಓಟದೊಂದಿಗೆ ಇಲ್ಲಿ ಖಾತೆ ಶುಭಾರಂಭಗೊಳ್ತಾ ಇದೆ. ಜಾನ್ ಗೈಸ್
ಗೈಸ್ ಲೆಗ್ ಬೈ ಮುಖೇನ ಬರ್ತಾ ಇದೆ ತೀರ್ಪುಗಾರಿಂದ. ಈ ಲೆಗ್ ಬೈ ಮುಖೇನವಾಗಿ ಒಂದು ಓಟಲ್ಲಿ ಕ್ರಮಿಸುವಾಗ ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ ಇಲ್ಲಿ ಜಾನ್ ಗೈಸ್ ಪರವಾಗಿ. 2 ಚೆಂಡನ್ನು ಎಸೆದ್ರು ಇಲ್ಲಿ ಮೋನು, 1 ಓಟ 1 ಡಾಟ್ ಅಂಡ್ ಡೆಲಿವರಿ. ಇಲ್ಲಿ ಒಟ್ಟಾರೆಯಾಗಿ 2 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಇದು ಪವರ್ ಪ್ಲೇಯ 4 ಚೆಂಡು ಬಾಕಿ ಇದೆ. ಜಾನ್ ಗೈಸ್ ಅದೆಷ್ಟು ಓಟ ನೀಡುತ್ತಾರೋ, ಅದೆಷ್ಟು ಓಟ ಇಲ್ಲಿ ಗಳಿಸ್ತಾರೋ, ಇಲ್ಲಿ ಎಸ್ಕೆ ವಾರಿಯರ್ಸ್ ತಂಡದ ಎಸೆತಗಾರ ಮೋನು ಎಷ್ಟು ಓಟ ನೀಡುತ್ತಾನೆ ಕಾದುಕೊಳ್ಳುವುದಕ್ಕಾಗಿ ತೃತೀಯ ಬಾರಿಗೆ ತನ್ನದಾದ ಶೈಲಿ ಜಾನ್ ಮೇ ಎಸೆತ ತೀರಾ ಹೊರಭಾಗಕ್ಕೆ ಚೆಂಡು 1 ಓಟ ಬೋನಸ್ ರೂಪದಲ್ಲಿ ಪಡ್ಕೊಳ್ತಾ ಇದೆ. ಈ 1 ಓಟ ಹೆಚ್ಚಳ ಹೋಗ್ತಾ ಇದೆ ಅಂಕಾಂಶ ಪಟ್ಟಿಯಲ್ಲಿ. 2 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ ತೃತೀಯ ಬಾರಿಗೆ. ಜಾನ್ ಮೇ ಎಸೆತ ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಪಡ್ಕೊಂಡ್ರು. ನೇರ ಗುರಿ ಬಿದ್ದಲ್ಲಿ ಅಪಾಯ ಬಿತ್ತು, ಆದರೆ ಯಾವುದೇ ನೇರ ಗುರಿಗೆ ಮನಸ್ಸು ಮಾಡುತ್ತಾ ಇಲ್ಲ ಚಿತ್ರರಕ್ಷಕ. ಇಲ್ಲಿ 1 ಓಟ ಇಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 3 ಓಟ ಇಲ್ಲಿ ಬಂದಾಗಿದೆ. 4ನೇ ಬಾರಿಗೆ ಸೇರಬೇಕಾಗಿದೆ. ಪವರ್ ಪ್ಲೇಯ 3 ಚೆಂಡು ಇಲ್ಲಿ ಬಾಕಿ ಇದೆ. 4ನೇ ಬಾರಿ ತನ್ನದಾದ ಶೈಲಿಯಲ್ಲಿ ದೊಡ್ಡ ವರ್ತಕ್ಕೆ ಪ್ರಯತ್ನ. 1 ಓಟ ಇಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ನಿರಂತರವಾಗಿ ಪವರ್ ಪ್ಲೇಯಲ್ಲಿ ಯಾವುದೇ ದೊಡ್ಡ ಹೊಡೆತಗಳಿಗೆ ಅವಕಾಶ ನೀಡಿದೆ. ಒಂದೊಂದು ಓಟಗಳಿಗೆ ಅವಕಾಶ ನೀಡುತ್ತಾ ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ನೋಡಿದರೆ ಕಂಜೂಸ್ ದಾಳಿಗಾರ ಎಲ್ಬಹುದಾಗಿದೆ. ಇಲ್ಲಿ 4ಕ್ಕೆ 4 ಓಟವನ್ನು ಬಿಟ್ಟುಕೊಂಡಾಗಿದೆ. ಕೊನೆಯ ಚೆಂಡು ಬಾಕಿ ಇದೆ. ಸರವೇಗದ ಚೆಂಡು ಗೂಡ್ ರಕ್ಷಣೆ ಭಾಗದಲ್ಲಿ ತಪ್ಪು, ಆದರೆ ಇಲ್ಲಿ ತೀರ್ಪುಗಾರರಿಂದ ಬರ್ತಾ ಇದೆ. ಇದು 1 ಬ್ಯಾಟ್ ಮುಖೇನ ಬರ್ತಾ ಇದೆ. 1 ಓಟ ಅಂಕಾಂಶ ಪಟ್ಟಿಯಲ್ಲಿ 5ಕ್ಕೆ 0 ಸ್ಥಿತಿಯಲ್ಲಿ ಜಾನ್ ಗೈಸ್ ತಂಡ ಆಡುವುದಾದರೆ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ನಿಧಾನಗತಿಯಲ್ಲಿ ರನ್ ಗಳಿಗೆ ಸಾಗುವುದಾದರೆ 30 ಚೆಂಡುಗಳ ಪಂದ್ಯಾಕೂಟ. ಅದೆಷ್ಟು ಓಟಗಳಿಗೆ ಇಲ್ಲಿ ಎಸ್ಕೆ ವಾರಿಯರ್ಸ್ ತಂಡದ ಎಸೆತಗಾರರು ಕಡಿವಾಣ ಆಗ್ತಾರೆ ಕಾದುಕೊಳ್ಳಬೇಕಾಗಿದೆ. 3 ಚೆಂಡಿನ ದಾಳಿ ಎಂಡ್ ಆಫ್ ದಿ ಓವರ್ ನಂಬರ್ 1 ದಾಖಲಾಗ್ತಾ ಇದೆ. ಆರಂಭದ ಪವರ್ ಪ್ಲೇ ಮುಕ್ತಾಯಗೊಳ್ಳುತ್ತಾ ಇದೆ. ಅದ್ಭುತ ಓವರ್ ಸಾಬೀತಾಗ್ತಾ ಇದೆ. ಆರಂಭದ 6 ಚೆಂಡು ಮೋನು ಎಸೆದ್ರು. ಬಿಟ್ಕೊಟ್ಟಂತ ಮೊತ್ತ ಬೆರಳು ಎಣಿಕೆ 5 ಓಟ. ಯಾವುದೇ ಉದರಿ ನಷ್ಟವಿಲ್ಲದೆ ಜಾನ್ ಗೈಸ್ ಆಡುವಾಗ 24 ಚೆಂಡು ಬಾಕಿ ಇದೆ. ಅದೆಷ್ಟು ಓಟಗಳಿಗೆ ಕಡಿವಾಣ ಆಗ್ತಾರೆ ಕಾದುಕೊಳ್ಳಬೇಕಾಗಿದೆ. ಕಾರಣ ಬಲಿಷ್ಠ ದಾಂಡುಗಾರನ್ನು ಹೊಂದಿರುವಂತಹ ತಂಡವಾಗಿತ್ತು ಜಾನ್ ಗೈಸ್ ತಂಡ. 2 ಗೆಲುವು, ಯಾವುದೇ ಸೋಲನ್ನು ಒಪ್ಪಿಕೊಳ್ಳಂತ ತಂಡವಾಗಿತ್ತು ಜಾನ್ ಗೈಸ್. ಆದರೆ ಈ ಪಂದ್ಯಾಕೂಟದಲ್ಲಿ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ಕಾದುಕೊಳ್ಳಬೇಕಾಗಿದೆ. ಕಾರಣ ಎಸ್ಕೆ ವಾರಿಯರ್ಸ್ ಆ ಕಳೆದ ಪಂದ್ಯಾಕೂಟ ಮಾಡಿದ ತಪ್ಪನ್ನು ತಿದ್ದಿಕೊಂಡು ಇಲ್ಲಿ ಮರು ವಾಪಸ್ ಪಡ್ತಾ ಇದೆ. ಖಂಡಿತವಾಗಲು ಆ ತಪ್ಪಿಗೆ ಖಂಡಿತವಾಗಲು ಇಲ್ಲಿ ಉತ್ತರ ನೀಡಲಿಕ್ಕಿದ್ದಾರೆ. ಆ ಕಳೆದ ಪಂದ್ಯಾಕೂಟದಲ್ಲಿ ಮಾಡಿದ ತಪ್ಪಿಗೆ ಆ ತಪ್ಪನ್ನು ತಿದ್ದಿಕೊಂಡು ಖಂಡಿತವಾಗಲು ಆ ತಪ್ಪಿಗೆ ಇಲ್ಲಿ ಪ್ರತಿ ಉತ್ತರ ಈ ಒಂದು ಪಂದ್ಯಾಕೂಟ ನೀಡುತ್ತಾರೋ ಕಾದುಕೊಳ್ಳಬೇಕಾಗಿದೆ. ಎಲ್ಲ ಕೂಡ ಇಲ್ಲಿ ಪ್ರಶ್ನೆ ಆಗ್ತಾರೆ, ಚಿಹ್ನೆ ಆಗ್ತಾ ಇದೆ. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ರಿಫಾಸ್ ಪರಿಚಯವಾಗ್ತಾ ಇದೆ. ಪವರ್ ಪ್ಲೇ ಮುಕ್ತಾಯಗೊಂಡು ಇಲ್ಲಿ ದ್ವಿತೀಯ ಓವರಿನ ಆರಂಭದ ಚುಣಿಸಬೇಕಾಗಿದೆ. ದಾಂಡುಗಾರಿ ಭಾಗದಲ್ಲಿ ಶಬೀರ್ ಜೊತೆಗೂಡುತ್ತಾ ಶಮೀರ್ ನೇರ ಉದರಿ ಸ್ಪರ್ಶವಾಗ್ತಾ ಇದೆ. ಆರಂಭದ ಜೊತೆಯಾಟ ಇಲ್ಲಿ ಮುರಿತಾ ಇದೆ. ಖಂಡಿತವಾಗ್ಲು ಆರಂಭದ ಬಂದಂತ ದಾಂಡುಗಾರರು ಕ್ರೀಸಿನಲ್ಲಿ ಅಂಟಿಕೊಂಡಿದ್ರು. ಖಂಡಿತವಾಗ್ಲು ಇಲ್ಲಿ ಎಸೆತಗಾರ ಇಲ್ಲಿ ಬ್ರೇಕ್ ಥ್ರೂ ನೀಡ್ತಾ ಇದ್ದಾನೆ. ಆ ಜೊತೆಯಾಟ ಇಲ್ಲಿ ಖಂಡಿತವಾಗ್ಲು ಮುರಿತಾ ಇದ್ದಾನೆ. ಇಲ್ಲಿ ಉದರಿ ನಂಬರ್ 1 ದಾಖಲಾಗ್ತಾ ಇದೆ ಜಾನ್ ಗೈಸ್ ಪರವಾಗಿ. ಭರವಸೆ, ಜವಾಬ್ದಾರಿ ಎಲ್ಲವನ್ನು ಹೊತ್ತುಕೊಂಡು ಆಡುವಂತ ಆಟಗಾರ. ಆದರೆ ಎಸೆತಗಾರ ಖಂಡಿತವಾಗ್ಲು ಬಿಟ್ಕೊಡ್ತಾ ಇಲ್ಲ. ಇಲ್ಲಿ ಉದರಿ ನಷ್ಟವಾಗ್ತಾ ಇದೆ. ಆರಂಭದ ಉದರಿ ನೆಲಪಾಲಾಗ್ತಾ ಇದೆ. ಅವರ ಜಾಗವನ್ನು ತುಂಬಲು ಜೆರ್ಸಿ ನಂಬರ್ 77 ಬಣಿಯಂದಾರಿ ಮಂಗಳೂರಿಂದ ಬರುವಂತ ಬಸ್ ನಂಬರ್ 77 ಈತ ಜರಿಸಿದ ಜೆರ್ಸಿ ನಂಬರ್ 77 ಕಾಣುವುದಾದರೆ ಅಂಕಾಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದೆ 5. ಆರಂಭದ ಚೆಂಡಿಗೆ ಉದರಿ ಸ್ಪರ್ಶವಾಗ್ತಾ ಇದೆ. 12 ಬಣಿಯಂದಾರಿ ಎಸೆತಗಾರಿಕೆ ಭಾಗದಲ್ಲಿ ಕಾಣುವುದಾದರೆ ತೀರ್ಪುಗಾರನ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ರೈತ ಮೋದ ಮಾದರಿ ಎಸೆಯಬೇಕಾಗಿದೆ. ಚೆಂಡು ತೀರಾ ಹೊರಭಾಗಕ್ಕೆ 1 ಬಳಿಕೆ 2 ಓಟ ಕಸಿಯುತ್ತಾ 2 ಓಟ ಬೋನಸ್ ರೂಪದಲ್ಲಿ 2 ಓಟ ಲಾಭವನ್ನು ಪಡೆದುಕೊಳ್ತಾ ಇದೆ. ಕೊಡುಗೆಯಾಗಿ ಉಚಿತವಾಗಿ 2 ಓಟ ಎದುರಾಳಿ ತಂಡಕ್ಕೆ ಈ ಎಸೆತಗಾರ ಬಿಟ್ಟುಕೊಟ್ರೆ ಅಂಕಾಂಶ ಪಟ್ಟಿಯಲ್ಲಿ ಸಮಾನತೆ ಇಲ್ಲದೆ 7. ಪ್ರಥಮ ಚೆಂಡು ಮಾತ್ರ ಮುಕ್ತಾಯಗೊಂಡಿದೆ. 7 ಚೆಂಡು ಮುಂದೆ 7 ಓಟವನ್ನು ಬಿಟ್ಟುಕೊಟ್ರೆ ಇಲ್ಲಿ ತೀರ್ಪುಗಾರರಿಂದ ಬಹಳಷ್ಟು ಮನವಿ ದಾಂಡುಗಾರ ನೀಡಿದ್ರು. ಆದರೆ ಸ್ಪಷ್ಟ ಉತ್ತರ ಇಲ್ಲಿ ತೀರ್ಪುಗಾರ ನೀಡ್ತಾ ಇದ್ದಾರೆ. ಚುಕ್ಕಿ ಚೆಂಡು ಯಾವುದೇ ಪ್ರತಿ ಉತ್ತರ
ದಾಂಡುಗಾರದ ಕಾಣ ಸಿಗ್ತಾ ಇಲ್ಲ. 2 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ ಅಂಕಾಂಶ ಪಟ್ಟಿಯಲ್ಲಿ 7. ಮತ್ತೊಮ್ಮೆ ತೀರ್ಪುಗಾರನ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ನೇರ ಹೊಡೆತವಾಗ್ತಾ ಇದೆ. ಒಂದು ಓಟ ಇಲ್ಲಿ ಕೆಂಪು ಟೋಪಿದಾರಿ ಚೆಂಡನ್ನು ಪಡೆದುಕೊಂಡ್ರು ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 8. 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 4ನೇ ಬಾರಿಗೆ ಸಿಗಬೇಕಾಗಿದೆ ತನ್ನದಾದ ಶೈಲಿಯಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ರಿಫಾಸ್ ಮತ್ತೊಮ್ಮೆ ತೀರ್ಪುಗಾರನ ದಾಟುತ್ತಾ ಅದೇ ಶೈಲಿಯ ಎಸೆತಗಾರ ಅದೇ ಶೈಲಿಯ ದಾಳಿಗಾರ ಮತ್ತೊಮ್ಮೆ ನಿಧಾನಗತಿಯ ಚೆಂಡಾಗಿತ್ತು. ನಿಧಾನಗತಿಯಲ್ಲಿ ದಂಡನ್ನು ಬೀಸಿದ್ರು. ಒಂದು ಓಟಲ್ಲಿ ಕ್ರಮಿಸುವಾಗ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 9 ಬಂದಾಗಿದೆ. 4 ಚೆಂಡು ಇಲ್ಲಿ ಮುಕ್ತಾಯಗೊಂಡಿದೆ. ಅಂತಿಮ 2 ಚೆಂಡು ಬಾಕಿ ಇದೆ. ರಿಫಾಸ್ ಕೊನೆ 2 ಚೆಂಡನ್ನು ಎಸೆಯಬೇಕಾಗಿದೆ. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. 9 ಓಟ ಬಂದಾಗಿದೆ. 5 ಗೇಂದ್ 5ನೇ ಚೆಂಡು 5ನೇ ಬಾಲ್. ಅವಸಾನ 2 ಪಂದ್ಯ ಮಾತ್ರ ಬಾಕಿ ಉಳಿದಿಲ್ಕವೆ. ಮತ್ತೆ ಒಂದು ಓಟಲ್ಲಿ ಕ್ರಮಿಸುವಾಗ ಈ ಒಂದು ಓಟದೊಂದಿಗೆ 10 ಗಳಿಸಿ ಎಸೆಯಬೇಕಾಗಿದೆ. ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ. ತೀರ್ಪುಗಾರ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ಎಸೆಯಬೇಕಾಗಿದೆ. ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ. ಇಲ್ಲಿ 10 ಓಟ ಬಂದಾಗಿದೆ. 11 ಚೆಂಡು ಮುಂದೆ ಜಾನ್ಮಿಯ ದಂಡನೆ ನಿಧಾನಗತಿಯಲ್ಲಿ ರನ್ಗಳಿಗೆ ಸಾಗುವುದಾದರೆ ಓವರ್ ಮುಕ್ತಾಯಗೊಳ್ಳುತ್ತಾ ಇದೆ. ದ್ವಿತೀಯ ಓವರ್ ನಾಂದಿ ಆಡುತ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 2. Scomusam to 11 on the board without loss of valuable first wicket. ಜಾನ್ ಗೈಸ್ ತಂಡ ಆಡುವುದಾದರೆ 18 ಚೆಂಡು ಬಾಕಿ ಇದೆ. ಎಷ್ಟು ಓಟಗಳಿಗೆ ದಾಂಡುಗಾರನ್ನು ಕಡಿವಾಣ ಆಗ್ತಾ ಖಂಡಿತವಾಗಲೂ ಒಂದು ಸೋಲು ಒಂದು ಗೆಲುವನ್ನು ಆಡ್ತಾ ಇದೆ ಪಂದ್ಯಾಕೂಟ SK ವಾರಿಯರ್ಸ್. ಆದರೆ ಈ ಪಂದ್ಯಾಕೂಟ ಗೆಲ್ಲಲೇಬೇಕಾದಂತಹ ಆ ಒಂದು ಛಲ ಎಲ್ಲವೂ ಕೂಡ ಒತ್ತಡ ಎಲ್ಲವೂ ಕೂಡ ಇರಬಹುದಾಗಿದೆ. ಆದರೆ ಈ ಪಂದ್ಯಾಕೂಟವನ್ನು ಗೆಲ್ಲುವವರು ಯಾರು, ಸೋಲು ಯಾರಿಗೆ ಕಾಹಿ ಯಾರಿಗೆ ಜೈ ಎಲ್ಲವೂ ಕೂಡ ಕೊನೆಯ ಹಂತದಲ್ಲಿ ನಾವು ಉತ್ತರ ನೀಡಲಿಕ್ಕಿದ್ದೇವೆ. ಆರಂಭದ ಇನ್ನಿಂಗ್ಸಿನ ತೃತೀಯ ಓವರ್ ಚಾಲ್ತಿಯಲ್ಲಿ ಎಸೆತಗಾರಿಕೆಯಲ್ಲಿ ಮತ್ತೆ ಮೋನು ಎಸೆತಗಾರಿಕೆ ಭಾಗದಲ್ಲಿ ಕಳೆದ ಆರಂಭದ ಓವರ್ನಲ್ಲಿ ಮೋನು 5 ಓಟವನ್ನು ಬಿಟ್ಟುಕೊಟ್ರು. ಅದ್ಭುತ ಓವರ್ ಸಾಬೀತಾಗಿತ್ತು. ಇದು ಮೋನು ದ್ವಿತೀಯ ಓವರ್ ಎಸೆಯಬೇಕಾಗಿದೆ. ಜವಾಬ್ದಾರಿ ಹೊತ್ತುಕೊಂಡು ಆಡುವಂತ ಆಟಗಾರ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಚೆಂಡನ್ನು ನಿಭಾಯಿಸಬೇಕಾಗಿದೆ. ಕಾರಣ ಒಂದು ಸೋಲು ಒಂದು ಗೆಲುವಿದೆ. ಈ ಪಂದ್ಯಾಕೂಟ ಗೆಲ್ಲಬೇಕಾದ್ರೆ ಗುರಿ ಚೆಂಡಿನ ದಾಳಿಯನ್ನು ಇಲ್ಲಿ ಸಂಘಟಿಸಲೇಬೇಕಾಗಿದೆ. ಸದಗಾರರೇ ಖಂಡಿತವಾಗಲೂ ಸಮಯ ಸಂದರ್ಭ ಅರಿತುಕೊಂಡು ಚೆಂಡನ್ನು ನಿಭಾಯಿಸಬೇಕಾಗಿದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 13 ಓಟ ಆರಂಭದ ಚೆಂಡಿಗೆ ಇಲ್ಲಿ ಮೋನು 2 ಓಟವನ್ನು ಬಿಟ್ಟುಕೊಟ್ರು. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಮೋನು ಎಸೆಯಬೇಕಾಗಿದೆ. ಒಂದು ರೀತಿಯಲ್ಲಿ ದಾಂಡುಗಾರ ಕ್ರೀಸಿನಲ್ಲಿ ಅಂಟಿಕೊಂಡಿದ್ದಾರೆ. ಜವಾಬ್ದಾರಿತ ಆಟವನ್ನು ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ಮುಂದುವರಿಸಬೇಕಾಗಿದೆ. ವಿಳಂಬ ಮಾಡಬೇಡಿ. ಇನ್ನು ಕೂಡ ಒಂದು ಪಂದ್ಯಾಕೂಟ ಈ ಮೈದಾನ ಸಾಕ್ಷಿಗೊಳ್ಳಲಿಕ್ಕೆ ಮುಂದುವರಿಸಬೇಕಾಗಿದೆ. ದ್ವಿತೀಯ ಬಾರಿಗೆ ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ಶ್ರೇಷ್ಠತೆಯ ದಾಳಿ ಇದು ಕೈ ಅಗಲ ವೈಡ್ ಎಂಬ ತೀರ್ಪು ಬರುತ್ತಾ ಇದೆ. ಖಂಡಿತವಾಗಲೂ ಒಂದು ಓಟ ಕೊಡುಗೆಯಾಗಿ ನೀಡುವುದಾದರೆ ಅಂಕಾಂಶ ಪಟ್ಟಿಯಲ್ಲಿ 14 ಒಂದು ಚೆಂಡು ಇಲ್ಲಿ ಮಾತ್ರ ಮುಕ್ತಾಯಗೊಂಡಿದೆ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ಪ್ರಥಮ ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. APL 2025 ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳಷ್ಟು ಯಶಸ್ವಿಯಾಗಿ ಈ ಪಂದ್ಯಾಕೂಟ ಸಾಗುವುದಾದರೆ ತಮ್ಮೆಲ್ಲ ಸಹಕಾರದ ಖಂಡಿತವಾಗಲೂ ನಮಗಿದೆ. ನಿಮ್ಮ ಸಹಕಾರ ಖಂಡಿತವಾಗಲೂ ನಮ್ಮ ಅಗತ್ಯವಾಗಿದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ APL ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿದ್ದೇವೆ. ಪಂದ್ಯಾಕೂಟ ಚಾಲ್ತಿಯಲ್ಲಿದೆ. ಶ್ರೇಷ್ಠ ಮಟ್ಟದ ಹುರಿ ಚೆಂಡಿನ ದಾಳಿಗೆ ಇಲ್ಲಿ 1ರ ಬಳಿಕ 2 ಖಂಡಿತವಾಗ್ಲೂ ಆ ಚಿತ್ರ ಮಾಡಿದಂತ ಒಂದು ಶಾಟ್ ಖಂಡಿತವಾಗ್ಲೂ ಈ ಒಂದು ಓಟ ಆ ಕೊನೆಗೆ ಗಳಿಗೆಯಲ್ಲಿ ಆ ಬೆರಳು ಕೆಚ್ಚುವ ಸನ್ನಿವೇಶ ಕಾಣಲಿಕ್ಕಿದೆ. ಕಾರಣ ಒಂದು ಶಾಟ್ ಆ ತಂಡಕ್ಕೆ ಅದು ಮುಳ್ಳಾಗಲಿಕ್ಕಿದೆ. ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 15 2 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಂಡಿದೆ. ಮೋನು ತನ್ನ ಕೂಟದ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತೊಮ್ಮೆ ರೈಟ್ ಆಮೋದ ಮಾತ್ರ ಎಸೆಯಬೇಕಾಗಿದೆ. ಜಾನ್ ಮೇ ದಂಡನೆ ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಪಡೆದುಕೊಂಡ್ರು. ಆದ್ರೆ ಮೋನು ಚೆಂಡನ್ನು ಪಡೆದುಕೊಳ್ತಾ ಇಲ್ಲ. 1ರ ಬಳಿಕೆ 2 ಒಂದಕ್ಕೊಂದು ಉಚಿತವಾಗಿ ಈ ಕ್ಷೇತ್ರರಕ್ಷಕರು ನೀಡುವುದಾದರೆ ಬಹಳಷ್ಟು ಲಾಭವನ್ನು ಎದುರಾಳಿ ತಂಡ ಜಾನ್ ಗೈಸ್ ಇಲ್ಲಿ ಪಡ್ಕೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 17 ಓಟ 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅವಸಾನಿತ 3 ಪಂದ್ಯ ಮಾತ್ರ ಇವಡೆ ಬಾಕಿ ನಿಲ್ಕವೆ. 4 ಪಂದ್ಯ ಮೋನು ಎಸೆಯಬೇಕಾಗಿದೆ. 4ನೇ ಚೆಂಡು ಎಸೆಯಬೇಕಾಗಿದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಇನ್ನಿಂಗ್ಸ್ ನಂಬರ್ 1 ಚಾಲ್ತಿಯಲ್ಲಿದೆ. ಖಂಡಿತವಾಗಲೂ 35 36 37 ಗಳಿಸಿದ್ರು ಕೂಡ ತಡೆ ಹಿಡಿಯುವಂತ ತಂಡವಾಗಿದೆ ಜಾನ್ ಗೈಸ್ ತಂಡ. 2 ಗೆಲುವು. ಇದು 3ನೇ ಪಂದ್ಯಾಕೂಟ ಆಡ್ತಾ ಇದೆ ಜಾನ್ ಗೈಸ್ ತಂಡ.
ಆದರೆ ಇಲ್ಲಿ ಖಂಡಿತವಾಗಲೂ ಜಾನ್ ಗೈಸ್ ತಂಡವನ್ನು ಕಟ್ಟಿ ಹಾಕುವರೆ. ಮಿಸ್ ಅಂಡರ್ಸ್ಟ್ಯಾಂಡ್ ಇರು ದಾಂಡುಗಾರ ಮಧ್ಯೆ ಮಿಸ್ ಅಂಡರ್ಸ್ಟ್ಯಾಂಡ್ ಕಾಣ ಸಿಗ್ತಾ ಇದೆ. ಬೇಕು ಬೇಡ ಅಂತ ಆ ಒಂದು ಕರೆ ಖಂಡಿತವಾಗಲೂ ಇಲ್ಲಿ ಆ ಸ್ಟ್ರೈಕ್ ಆನ್ ಭಾಗದಲ್ಲಿ ಆಟಗಾರ ಮನಸ್ಸು ಒಳ್ಳೆ ಇಲ್ಲ. ಇಲ್ಲಿ ರನ್ಔಟ್ ರೂಪದಲ್ಲಿ ಮತ್ತೊಂದು ಉದರಿ ನಷ್ಟವಾಗ್ತಾ ಇದೆ. ಎರಡನೇ ಉದರಿ ನೆಲಪಾಲಾಗ್ತಾ ಇದೆ. 4 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಮೂರನೇ ಓವರ್ ಚಾಲ್ತಿಯಲ್ಲಿದೆ. ಅಂಕಾಂಶ ಪಟ್ಟಿಯಲ್ಲಿ 17 ಅದ್ಭುತವಾದಂತಹ ಓವರ್ ಸಾಬೀತಾಗಬಹುದೇ. ಪ್ರಥಮ ಚೆಂಡನ್ನು 2 ಓಟವನ್ನು ಬಿಟ್ಟುಕೊಟ್ರು ಮೋನು. ದ್ವಿತೀಯ ಚೆಂಡು ವೈಡ್, ತೃತೀಯ ಚೆಂಡು 1 ಓಟ, ಮೂರನೇ ಚೆಂಡು ಇಲ್ಲಿ 2 ಓಟ, 4ನೇ ಚೆಂಡು ಉದರಿ. ಒಟ್ಟಾರೆಯಾಗಿ 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 2 ಉದರಿ ನಷ್ಟವಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 17 ಓಟ ಬಂದಾಗಿದೆ. ನ್ಯೂ ಮ್ಯಾನ್ ಇನ್ ಟು ದ ಕ್ರೀಸ್, ಜೆರ್ಸಿ ನಂಬರ್ 8 ಬನಿಯಂದಾರಿ ಹೊಸ ದಾಂಡುಗಾರ, ದಾಂಡುಗಾರ ಹಾರ್ಡ್ ಹಿಟ್ಟರ್, ಪಿಂಚ್ ಹಿಟ್ಟರ್. ನಸೀರ್ ದಾಂಡುಗಾರ ಭಾಗದಲ್ಲಿ ನಸೀರ್ ಖಂಡಿತವಾಗಲೂ ಇಲ್ಲಿ ಮೋನು ಬಹಳಷ್ಟು ಕಂಬ್ಯಾಕ್ ಅನ್ನು ಮಾಡಲಾಗಿದೆ. ಈ ಒಂದು ಓವರ್ನಲ್ಲಿ ಮೋನು ಒಂದು ಇತರ ಓಟ ಮಾತ್ರ ಬಿಟ್ಕೊಟ್ರು. ಅದರ ಬಳಿಕ ಬಹಳಷ್ಟು ಕಂಬ್ಯಾಕ್ ಅನ್ನು ನೀಡ್ತಾ ಇದ್ದಾನೆ. ಆರಂಭದ ಓವರ್ನಲ್ಲಿ ಮೋನು 5 ಓಟವನ್ನು ಬಿಟ್ಕೊಟ್ಟಿದ್ರು. ಬಳಿಕ ಬಹಳಷ್ಟು ಯಶಸ್ವಿಯಾಗಿ ಚೆಂಡು ನಿಭಾಯಿಸ್ತಾ ಇದ್ದಾನೆ. ಕಾರಣ ಗೆಲುವು ಪ್ರಾಮುಖ್ಯತೆ. ಇಲ್ಲಿ ದೊಡ್ಡ ಹೊಡೆತಕ್ಕೆ ನೋಟವನ್ನು ನೇರ ಹೊಡೆತವಾಗಿತ್ತು. 1 ಓಟ ಇಲ್ಲಿ ಸಂಪೂರ್ಣಗೊಳ್ತಾ ಇದೆ. ಈ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 19 ಓಟ ಬಂದಾಗಿದೆ. ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 3 ಅಂತ 18 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 18 ಚೆಂಡನ್ನು ಬಳಸಿದ ಜಾನ್ ಗೈಸ್ ತಂಡ 19 ಓಟವನ್ನು ಗಳಿಸ್ತಾ ಇದೆ. 12 ಚೆಂಡು ಬಾಕಿ ಇದೆ. ಜೆರ್ಸಿ ನಂಬರ್ 18 ಬನಿಯಂದಾರಿ ಎಸೆಯಬೇಕಾಗಿದೆ. ಸಮಯ ಸಂದರ್ಭ ಅರಿತುಕೊಂಡು ಚೆಂಡನ್ನು ನಿಭಾಯಿಸಬೇಕಾಗಿದೆ. ಕಾರಣ ಗೆಲುವು ಪ್ರಾಮುಖ್ಯತೆ. 1 ಗೆಲುವು 1 ಸೋಲು, 1 ಗೆಲುವು 1 ಸೋಲು. ಇದು 3ನೇ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಇಲ್ಲಿ 2 ಪಂದ್ಯಾಕೂಟವನ್ನು ಆಡಿ 4 ಅಂಕದೊಂದಿಗೆ ಅಗ್ರ ಸ್ಥಾನದಲ್ಲಿ ಇಲ್ಲಿ ಖಂಡಿತವಾಗಿ ಜಾನ್ ಗೈಸ್ ತಂಡ ಆಡುವುದಾದರೆ ಇಲ್ಲಿ ಎಸ್ಕೆ ವಾರಿಯರ್ಸ್ ತಂಡಕ್ಕೆ ಗೆಲುವು ಪ್ರಾಮುಖ್ಯತೆ. ಆದರೆ ಗೆಲುವು ಯಾರಿಗೆ? ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಪ್ರತಿಯೊಂದು ಉತ್ತರ ಮುಸಮ್ಮಿಲ್ ನೀಡಲಿದ್ದಾರೆ. ಅಂಕಾಂಶ ಪಟ್ಟಿಯಲ್ಲಿ 19 ಬಂದಾಗಿದೆ. 18 ಚೆಂಡು ಇಲ್ಲಿ ಮುಕ್ತಾಯಗೊಂಡಿದೆ. ಎಸೆತಗಾರಿಕಾ ಭಾಗದಲ್ಲಿ ಪರಿಚಯವಾಗುತ್ತದೆ. ಎಸೆತಗಾರ ಊರಿ ಚೆಂಡಿನ ದಾಳಿಗಾರ ಚಮ್ಮು ಎಸೆತಗಾರಿಕಾ ಭಾಗದಲ್ಲಿ ಪರಿಚಯವಾಗುತ್ತದೆ. ತೀರ್ಪುಗಾರ ಸಮ್ಮತಿ ಪಡೆದುಕೊಂಡು ಚಮ್ಮು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಹೋದ ಮಾದರಿ ಎಸೆಯಬೇಕಾಗಿದೆ. ಆರಂಭದ ಚೆಂಡು ಶ್ರೇಷ್ಠತೆ ಆದರೆ ಬರ್ತಾ ಇದೆ. ತೀರ್ಪುಗಾರ ಕೈ ಅಗಲ ವೈಡ್ ಬರ್ತಾ ಇದೆ. 1 ಓಟದೊಂದಿಗೆ ಬೋನಸ್ ರೂಪದಲ್ಲಿ ಪಡ್ಕೊಳ್ತಾ ಇದೆ. 20 ಓಟ ಬಂದಾಗಿದೆ. ಇಲ್ಲಿ 18 ಚೆಂಡು ಮುಕ್ತಾಯಗೊಂಡಿದೆ. 12 ಚೆಂಡು ಬಾಕಿ ಇದೆ. 4ನೇ ಓವರಿನ ಆರಂಭದ ಚೆಂಡು ವೈಡ್. ಇಲ್ಲಿ ಆರಂಭದ ಚೆಂಡನ್ನು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಹೋದ ಮಾದರಿ ಎಸೆಯಬೇಕಾಗಿದೆ. ಮತ್ತೆ ಅದೇ ಹಾಡು, ಅದೇ ರಾಗ, ಅದೇ ತಾಳ, ಅದೇ ಮೇಳ ಎಲ್ಲವೂ ಕೂಡ ಈ ಒಂದು ಓವರ್ನಲ್ಲಿ ಶ್ರಮಿಸಿ 20 ಗಳಿಸಿ ಆಗಿದೆ. ಇಲ್ಲಿ ಪ್ರಥಮ ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಂಡಿದೆ. ಇಲ್ಲ ಓಡೋರ್ಲೇ ಕೀಪರ್ ಬ್ಯಾಕ್ ಹೋಯ್ತಲ್ಲೇ ಅದು ಕೂಡ ಓಡಿತ್ಲೆ ಕ್ಷಮಿಸಿ ಕೊಂಚ ಮಟ್ಟಿಗೆ ಅಡಚಣೆ ಆಗಿದೆ. ಕ್ಷಮಿಸಿ. ಅಂಕಾಂಶ ಪಟ್ಟಿಯಲ್ಲಿದೆ 20 ಬಂದಾಗಿದೆ. 20 ಮುಂದುವರಿಸಬೇಕಾಗಿದೆ. ತೀರ್ಪುಗಾರರೇ ಅಂಕಾಂಶ ಪಟ್ಟಿಯಲ್ಲಿ 20 ತೀರ್ಪುಗಾರರೇ ತಮ್ಮ ತೀರ್ಪನ್ನು ತಿಳಿಸಬೇಕಾಗಿದೆ. 1 ಓಟ ಬರುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 20. ಆರಂಭದ ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. ಆರಂಭದ 2 ಚೆಂಡು ಎಸೆದ್ರು. ಆ 2 ಚೆಂಡು ಕೂಡ ಇತರ ರೂಪದಲ್ಲಿ ಎಸೆದ್ರು. ಆದರೆ ಆರಂಭದ ಚೆಂಡಿಗೆ 1 ಓಟ ಇಲ್ಲಿ ಕ್ರಮಿಸುವಾಗ ಒಟ್ಟಾರೆಯಾಗಿ 1 ಚೆಂಡು ಮುಂದೆ 3 ಓಟವನ್ನು ಎಸೆದಗಾರ ಬಿಟ್ಕೊಡುವುದಾದರೆ ಚಮ್ಮು ಲೈಕ್ ಮರಳಿ ಬರಲೇಬೇಕಾಗಿದೆ. ಕಾರಣ ಗೆಲುವು ಪ್ರಾಮುಖ್ಯತೆ. ಗೆಲುವಿನ ನಿಟ್ಟಿನಲ್ಲಿ ಆಡುವಂತಹ ಈ ಆಟ ಖಂಡಿತವಾಗಲೂ ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಬರೋಬ್ಬರಿ 21 ಬಂದಾಗಿದೆ. ತೀರ್ಪುಗಾರ ದಾಟದ ಕಟ್ ಮಾಡೋ ಪ್ರಯತ್ನ. ಇಲ್ಲಿ ವಿಕೆಟ್ ಮತ್ತು ಚೂರಿಗಿನ ಓಡಾಟ 2 ಚೆಂಡು ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 22 ಮೂರನೇ ಚೆಂಡು ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ಚಮ್ಮು ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ರೈಟ್ ಆರ್ಮ್ ಹೋದ ಮಾದರಿ ಎಸೆಯಬೇಕಾಗಿದೆ.
ಮತ್ತೆ ತೀರಾ ಹೊರಭಾಗಕ್ಕೆ ಚೆಂಡು ಒಂದರ ಬಳಿಕೆ ಎರಡು ಬಿಟ್ಕೊಟ್ರೆ ಖಂಡಿತವಾಗ್ಲೂ ಗೂಟ್ರಕ್ಷಕ ಮಾಡಿದಂತ ತಪ್ಪಿಗೆ ಬೈಮುಖ್ಯವಾಗಿ 2 ಓಟ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ ಬರೋಬ್ಬರಿ 24 2 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಒಟ್ಟಾರೆಯಾಗಿ ಆರಂಭದ ಚೆಂಡು ವೈಡ್, ಅದರ ನಂತರ ವೈಡ್, ಮತ್ತೆ ಒಂದು ಒಟ್ಟಾರೆಯಾಗಿ ಅದೇ ರೀತಿ ಜನಸೇವಕ ಖಂಡಿತವಾಗಲೂ ನಮ್ಮೊಂದಿಗೆ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಪಂದ್ಯಾಕೂಟಕ್ಕೆ ಆಗಮವಾಗ್ತಾ ಇದೆ. ನಾರಾಯಣ್ ತಮ್ಮನ್ನು ಕೂಡ ಇಂದು ಭವ್ಯ ವೇದಿಕೆಗೆ ನಾರಾಯಣ ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ತಮ್ಮನ್ನು ಕೂಡ ಇಂದು ಭವ್ಯ ವೇದಿಕೆ ನಾರಾಯಣ್ ಪೂಜಾರಿ ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ. ತಮ್ಮನ್ನು ಭವ್ಯ ವೇದಿಕೆಗೆ ಅದರದ ಸ್ವಾಗತವನ್ನು ಬಯಸಿದ್ದೇವೆ. ನಮಗೆ ಎಪಿಎಲ್ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಬೇಕಾಗಿದೆ. ತಾವು ವೇದಿಕೆಯಲ್ಲಿ ಕುಳಿತುಕೊಂಡು ಈ ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನೇರ ಪಂದ್ಯಾಕೂಟಕ್ಕೆ ನಾವು ದಾಪುಗಳಿಡುವಾಗ ಅಂಕಾಂಶ ಪಟ್ಟಿಯಲ್ಲಿ 25 ಕಾಳು ಶತಕ ಪೂರೈಸ್ತಾ ಇದೆ ತಂಡ. ಜಾನ್ ಗೈಸ್ ತಂಡ ಬಹಳಷ್ಟು ಯಶಸ್ವಿಯಾಗಿ ದಂಡನ್ನು ಬೀಸುವುದಾದರೆ ಮತ್ತೊಮ್ಮೆ ತೀರ್ಪುಗಾರದಲ್ಲಿ ಕ್ಷಮು ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಗೂಟ್ ರಕ್ಷೆ ಪದೇ ತಪ್ಪನ್ನು ಮಾಡಿದ್ರೆ ಅವರಿಗೆ ಇಸಾಕ್ ಅವರು ಸಾಲು ಒದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಂಕಾಂಶ ಪಟ್ಟಿಯಲ್ಲಿ 25 ಈಗಾಗಲೇ ನಮ್ಮ ಭವ್ಯ ವೇದಿಕೆಗೆ ಆಗಮಿಸಿದ್ದ ನಾರಾಯಣ ಅವರಿಗೆ ಸನ್ಮಾನವನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಕೋಟಗರ್ ಪಟ್ಟಣ ಪಂಚಾಯತ್ನ 8ನೇ ವಾರ್ಡ್ನ ಕೌನ್ಸಿಲರ್ ಆದಂತಹ ನನ್ನ ಆತ್ಮೀಯ ಸಹೋದರ ಇಸಾಕ್ನವರು. ಶ್ರಮಿಸಿ 28 ಕೊನೆಯ ಮುಕ್ತಾಯ ಅರ್ಥ 24 ಚೆಂಡಿಗೆ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 28 on the board. അവസാനത്തെ 6 പന്ത് ഇവിടെ ബാക്കി നിൽക്കവേ 6 ಚೆಂಡು ಮುಂದೆ ಇಲ್ಲಿ ಎಸ್ಕೆ ವಾರಿಯರ್ಸ್ ತಂಡದ ಎಸೆತಗಾರರು ಅದೆಷ್ಟು ಓಟಗಳಿಗೆ ಕಡಿವಾಣ ಆಗ್ತಾರೆ ಕಾದು ನೋಡಬೇಕಾಗಿದೆ. 24 ಚೆಂಡನ್ನು ಎದುರಿಸಿದ ತಂಡ ಜಾನ್ ಗೈಸ್. 24 ಚೆಂಡನ್ನು ಎದುರಿಸಿದಂತಹ ಜಾನ್ ಗೈಸ್ ತಂಡ 28 ಓಟವನ್ನು ಗಳಿಸ್ತಾ ಇದೆ. ಆ ಚೆಂಡು ದಂಡು ಮಧ್ಯೆ ಇರುವಂತಹ ಅಂತರ 4 ಓಟ ಮಾತ್ರ ಕಾಣ ಸಿಗ್ತಾ ಇದೆ. ಆದರೆ ಅಂತಿಮ 6 ಚೆಂಡು ಬಾಕಿ ಇದೆ. ಎಸೆತಗಾರಿಕಾ ಭಾಗದಲ್ಲಿ ಸದಕ ಎಸೆತಗಾರಿಕಾ ಭಾಗದಲ್ಲಿ 11 ಬನಿಯಂದಾರಿ ಆರಂಭದ ಚೆಂಡನ್ನು ಎಸೆಯಬೇಕಾಗಿದೆ. 4 ಓವರ್ ಮುಕ್ತಾಯ 28 ಓಟ ಇಲ್ಲಿ ಗಳಿಸಿಯಾಗಿದೆ. 6 ಚೆಂಡು ಮುಂದೆ ಇಲ್ಲಿ ಸದಕ ಎಷ್ಟು ಓಟಗಳಿಗೆ ಜಾನ್ ಗೈಸ್ ತಂಡದ ದಾಂಡುಗಾರನ್ನು ಕಡಿವಾಣ ಆಗ್ತಾರೆ ಕಾದು ನೋಡಬೇಕಾಗಿದೆ. ಇಲ್ಲಿ ಖಂಡಿತವಾಗಲೂ ಬಹಳಷ್ಟು ಪ್ರಯತ್ನ ಇಲ್ಲಿ ಎಸ್ಕೆ ವಾರಿಯರ್ಸ್ ತಂಡದ ಎಸೆತಗಾರರು ಪ್ರಯತ್ನ ಪಡ್ಕೊಳ್ತಾ ಇದ್ದಾರೆ ಗೆಲುವಿಗಾಗಿ. ಸರವೇಗದ ಚೆಂಡು ಕ್ಷಣ ಮಾತ್ರದಲ್ಲಿ ಗುಡ್ ರಕ್ಷೆ ಚೆಂಡನ್ನು ಪಡ್ಕೊಂಡ್ರು. ಯಾವುದೇ ಪ್ರತಿ ಉತ್ತರ ದಾಂಡುಗಾರನ ಕಾಣ ಸಿಗ್ತಾ ಇದ್ದಿಲ್ಲ. ಆ ಚೆಂಡು ದಂಡು ಮಧ್ಯೆ ಇರುವಂತಹ ಯಾವುದೇ ಪ್ರತಿ ಉತ್ತರ ದಾಂಡುಗಾರನ ಕಾಣ ಸಿಗ್ತಾ ಇಲ್ಲ. ಚೆಂಡು ದಂಡು ಮಧ್ಯೆ ಯಾವುದೇ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ ಆರಂಭದ ಚೆಂಡು ಸರವೇಗದ ಚೆಂಡಾಗಿದ್ದು ಪ್ರಥಮ ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 5 ಚೆಂಡು ಬಾಕಿ ಇದೆ. ಕಡಿವಾಣ ಸದಕುತ್ತಲ ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ರೈಟ್ ಆಮೋದ ಮಾತ್ರ ಎಸೆಯಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರದ ದಾಟುತ್ತಾ ಪದೇ ಪದೇ ಗೂಟ್ ರಕ್ಷಕ ಮಾಡಿದಂತ ತಪ್ಪು ಒಂದೊಂದು ಓಟ ಆ ಗೂಟ್ ರಕ್ಷಕ ನೀಡುವುದಾದರೆ ಅಂಕಾಂಶ ಪಟ್ಟಿಯಲ್ಲಿ 29 2 ಚೆಂಡಿನಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ.
ಅದೇ ರೀತಿ ನಮ್ಮೊಂದಿಗೆ ಸಂಪೂರ್ಣವಾಗಿ ಈ ಪಂದ್ಯಾಕೂಟ ಅದೆಷ್ಟು ವರ್ಷಗಳಿಂದ ಈ ಪಂದ್ಯಾಕೂಟ ಲೀಗ್ ಹಂತದ ಪಂದ್ಯಾಕೂಟ ನಡೆಯುವುದಾದರೆ ಅದಕ್ಕೆ ನಮ್ಮೊಂದಿಗೆ ಕೈ ಜೋಡಿಸುತ್ತಾ ಬೆನ್ನೆಲುಬಾಗಿ ನಮ್ಮೊಂದಿಗೆ ಕೈ ಜೋಡಿಸುತ್ತಾ ನಾರಾಯಣ್ ಪೂಜಾರಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸದೆ ಖಂಡಿತವಾಗ್ಲೂ ಪ್ರತಿ ವರ್ಷವೂ ನಡೆಯುವಂತಹ ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ಸಹಕರಿಸುತ್ತಾ ತಮ್ಮ ಆ ಒಂದು ಸಹಕಾರ ಖಂಡಿತವಾಗ್ಲೂ ದೊಡ್ಡ ಬಾಲ್ ಡೆಡ್ ಬಾಲ್ ತಿರುಪುಗಾರ ಒಂದು ಸ್ಕೋರ್ ಇದೆಯಲ್ಲ ನೋ ಸ್ಕೋರ್ ಓಕೆ 29 ಊಟ ಬಂದಾಗಿದೆ. ಟೈಮ್ ಈಸ್ ಓವರ್. ಕೊಟ್ಟಂತ ಸಮಯ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಬರುವ ಚಿತ್ರಕ್ಷಕರನ್ನು 36 ಸರ್ಕಲ್ ಒಳಗೆ ಹಾಕುವಂತ ಸನ್ನಿವೇಶ ಇಲ್ಲಿ ಎಸ್ಕೆ ವರಿಸ್ ತಂಡಕ್ಕೆ ಕಾಡ್ತಾ ಇದೆ. ಖಂಡಿತವಾಗಲಿ ಒಂದು ಚಿತ್ರಕ್ಷಕರು ತಮ್ಮ ತಂಡಕ್ಕೆ ಮುಳ್ಳಾಗಬಹುದೇ? ಅದ್ಭುತವಾದಂತಹ ಎಸೆತಗಾರಿಕೆ ಒಂದು ಓಟ ಸಂಪೂರ್ಣ ಅವಳಿ ಓಟಕ್ಕೆ ಕರೆ ನೀಡಿದ್ರು. ಈ ಮಧ್ಯೆ ಮಿಸ್ ಅಂಡರ್ಸ್ಟ್ಯಾಂಡ್ ನಡುವೆ ಮೈ ಗಾಡ್ನೆಸ್ ಇಲ್ಲಿ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಅಂಕಂಶ ಪಟ್ಟಿಯಲ್ಲಿ 35ನೇ ಓವರ್ ಚಾಲ್ತಿಯಲ್ಲಿದೆ. അവസാനത്തെ 2 പന്ത് മാത്രം ഇവിടെ ബാക്കി നിൽക്കവേ അഞ്ചാമത്തെ പന്തുമായി the new man jersey number 66 ಪ್ರಥಮ ಇನ್ನಿಂಗ್ಸಿನ ಕೊನೆಯ 2 ಚೆಂಡು ಬಾಕಿ ಇದೆ. ಇಲ್ಲಿ 2 ಚೆಂಡುಗಳ ಮುಂದೆ ಅದೆಷ್ಟು ಓಟ ಇಲ್ಲಿ ಎಸೆತಗಾರ ನಿರ್ಧಾರ ಕಾದು ನೋಡಬೇಕಾಗಿದೆ. ಇಲ್ಲಿ ಪಂಚ್ ಬಾರಿಗೆ ಎಸೆಯಬೇಕಾಗಿದೆ. 5 ಗೇನ್ 5ನೇ ಚೆಂಡು 5ನೇ ಬಾಲ್ ಮತ್ತೊಮ್ಮೆ ತೀರ್ಪುಗಾರ ದಾಡುತ್ತಾ ಮತ್ತೆ ಇಲ್ಲಿ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ತೀರಾ ಹೊರಭಾಗಕ್ಕೆ ಚೆಂಡು ಒಂದು ಓಟಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 31 ಗಳಿಸಿಯಾಗಿದೆ. 4 ಚೆಂಡು ಮುಕ್ತಾಯ, ಅರ್ಥ 28 ಚೆಂಡು ಇಲ್ಲಿ ಮುಕ್ತಗೊಳ್ಳುವಾಗ ಗಳಿಸಿದಂತ ಮೊತ್ತ ಜಾನ್ ಗೈಸ್ ತಂಡ ಗಳಿಸಿದಂತ ಮೊತ್ತ 31. ದೊಡ್ಡ ವರ್ಧಕ್ಕೆ ಪ್ರಯತ್ನ ಇಲ್ಲಿ ಎಸೆತಗಾರ ಬಿಟ್ಟುಕೊಡ್ತಾ ಇಲ್ಲ. ಒಂದು ಓಟಕ್ಕೆ ಮಾತ್ರ ಇಲ್ಲಿ ಸೀಮಿತಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 32 4 ಉದರಿ ನೆಲಪಾಲಾಗ್ತಾ ಇದೆ. ಜಾನ್ ಗೈಸ್ ತಂಡದ ಪರವಾಗಿ ಕೊನೆಯ 1 ಚೆಂಡು ಬಾಕಿ ಇದೆ. 32 ಗಳಿಸಿಯಾಗಿದೆ. ಅಂತಿಮ ಚೆಂಡು ಎಸೆಯಬೇಕಾಗಿದೆ. അവസാനത്തെ ഒരു പന്ത് മാത്രം ഇവിടെ ബാക്കി നൽകിവിടെ മനോഹരമായ പന്തായിരുന്നു ഇവിടെ. അദ്ഭുതവാದಂತಹ ಪ್ರಯತ್ನ ಪಡ್ಕೊಂಡ್ರು. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ನಾಂದಿಯಾಡುತ್ತಾ ಇದೆ. ಬಹುತೇಕ ಎಸ್ ಬೈ ಮುಖೇನ ಬರ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 33 ಬೆನ್ನಟ್ಟಳು. 30 ಚೆಂಡು ಮುಂದೆ ಬೇಕಾಗಿದೆ. 34 ಓಟದ ಅನಿವಾರ್ಯತೆ. ಮುಂದಿನ ವೀಕ್ಷಣೆಗಾಗಿ ಮುಸಂಬಿಲ್ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿದ್ದೇವೆ. ಮುಂದಿನ ವಿದ್ಯಮಾನಕ್ಕಾಗಿ Hello. Puspa Isa Ajinadka proudly presents APL season 6. ಈ ಒಂದು ಶುಭ ಮುಹೂರ್ತಕ್ಕೆ ಗಣ್ಯರಾಗಿ ಈ ಒಂದು ಕ್ರೀಡಾಕೂಟವನ್ನು ಅಚ್ಚುಕಟ್ಟಾಗಿ ಉದ್ಘಾಟನೆ ಮಾಡಿ ಇಷ್ಟು ಸಾಯಂಕಾಲ ತನಕ ನಮ್ಮೊಟ್ಟಿಗೆ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ಪ್ರೇಕ್ಷಕರು ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಮುಂದುಗಡೆ ಇರುವಂತಹ ಸೋಮೇಶ್ವರ ಪುರಸಭೆಯ ಕೌನ್ಸಿಲರ್ ಆದಂತಹ ಸಲಾಂ ಉಚ್ಚಿಲಿಯವರು ವೇದಿಕೆಗೆ ಬಂದು ನಮ್ಮನ್ನು ವೇದಿಕೆಯಲ್ಲಿ ಅಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದಾಗೆ ತಲಪಾಡಿ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಜಾಹಿದ್
ಜಾಹಿದ್ ಕೆಸಿ ನಗರ ಇವರನ್ನು ಕೂಡ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಇರ್ಷಾದ್ ಅಜ್ಜಿನಡ್ಕ ಇವರನ್ನು ಕೂಡ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಾವು ಖಂಡಿತವಾಗಿಯೂ ವೇದಿಕೆಗೆ ಬರಬೇಕು. ಜಾಹಿದ್ ಕೆಸಿ ನಗರ ಇವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಇಮ್ರಾನ್ ಮ್ಯಾಕ್ಸಿಕನ್ ಇದರ ಓನರ್ ಆದಂತಹ ಇಮ್ರಾನ್ ರವರು ಈ ಪಂದ್ಯಾಕೂಟವನ್ನು ವೀಕ್ಷಿಸಲಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ನಮ್ಮನ್ನು ಸಹಕರಿಸಬೇಕು. ಹಾಗೆ ನಮ್ಮ ಹುಚ್ಚಿಲದ ಹಿರಿಯರಾದ ಕಾಕ ತಾವು ಕೂಡ ವೇದಿಕೆಗೆ ಬರಬೇಕು. ತಾವು ತಮ್ಮನ್ನು ಹೃತ್ಪೂರ್ವಕ ಆದರದ ಸ್ವಾಗತವನ್ನು ಕೋರುತ್ತಾ ವೇದಿಕೆಗೆ ತಾವು ಬರಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಮೂವತ್ತು ಎಸೆತಗಳ ಮುಂದೆ 34 ಗುರಿ ಬೆನ್ನಬೇಕಾಗಿದೆ. ಇದ್ಯಾವುದು ಅಸಾಧ್ಯವಲ್ಲ. ಕಾರಣ ರಿಫಾಜ್ ರವರು ಸ್ಟ್ರೈಕ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟಕ್ಕೆ ವೀಕ್ಷಣೆ ಮಾಡಲು ಬಂದಂತಹ ಅರೇಬಿಯನ್ ಮ್ಯಾಚ್ ಇದರ ಮಾಲಕರಾದಂತಹ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಸೊಗಸಾದ ದಾಳಿ ತೀರ್ಪುಗಾರರಿಂದ ವೈಡ್ ಬಾಲ್ ಎಂದು ಘೋಷಣೆ. ಹದ್ದಿನ ಕಣ್ಣಿನಂತ ಮುದ್ದಿನ ತೀರ್ಪನ್ನು ನೀಡುತ್ತಾ ಇದ್ದಾರೆ. ತೀರ್ಪುಗಾರರಿಂದ ವೈಡ್ ಬಾಲ್ ಎಂದು ಘೋಷಣೆಯಾಗುತ್ತಾ ಇದೆ. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಾಕೂಟಕ್ಕೆ ತೀರ್ಪುಗಾರರಾಗಿ ಆಗಮಿಸಿದಂತಹ ಬೆಳಗ್ಗೆಯಿಂದ ಸುಡಿ ಬಿಸಿಲೆಂದು ಲೆಕ್ಕಿಸದೆ ನಮ್ಮೊಂದಿಗಿದ್ದ ನೌಶಾದ್, ಅದೇ ರೀತಿಯಲ್ಲಿ ತಮೀಮ್ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಪಂದ್ಯಾಕೂಟದಲ್ಲಿ ನಮ್ಮೊಂದಿಗೆ ತೀರ್ಪುಗಾರರಾಗಿ ಸಹಕರಿಸಿದ ಫರ್ವೀಜ್ ನ್ಯೂ ಸ್ಟಾರ್ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕ್ರೀಡಾಕೂಟದ 7 ತಂಡಗಳಿಗೆ ಒಂದು ಸೂಚನೆ. ನಾಳೆ ಪ್ರಥಮ ಪಂದ್ಯ ಲಯನ್ಸ್ ಹಾಗೂ ಆಜಾದ್ ಬ್ಯಾಂಗ್ಳೂರ್ ತಂಡಕ್ಕೆ. ಈ ತಂಡಗಳು ಆಜಾದ್ ಹಾಗೂ ಚಾಲೆಂಜರ್ ಸಚಿನರ್ಕ ತಂಡಕ್ಕೆ ಇರತಕ್ಕದ್ದು. ಈ ಪಂದ್ಯವು ಸಲಾಂ ರವರು ವೇದಿಕೆ ಬಂದು ಜಾಹಿದ್ ಇರ್ಷಾದ್ ಅಜ್ಜಿನಡ್ಕ ಪ್ರೀತಿಪೂರ್ವಕವಾಗಿ ಇರ್ಷಾದ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ಜಾಹೀರ್ ಕೇಸಿನಗರ ಪರಿಸರದ ಕೌನ್ಸಿಲರ್ ಆಗಿರುವಂತಹ ಜಾಹೀರ್ ಇವರಿಗೂ ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಸೊಗಸಾದ ದಾಳಿ ತೀರ್ಪುಗಾರರಿಂದ ವೈಡ್ ಬಾಲ್ ಎಂದು ಘೋಷಣೆ. ಖಂಡಿತವಾಗಿಯೂ ತಮಾಷೆಯುತವಾಗಿ ತೋರಿಸ್ತಾ ಇಲ್ಲಿರುತ್ತ ಗಣ್ಯರಿಗೆ ತನಾಜರ್ ಅವರು ಶಾಲ್ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅಮೀರ್ ಕೆಕೆಆರ್ ಇವರು ಕೂಡ ಇರ್ಷಾದ್ ಅಜ್ಜಿನಡ್ಕ ಇವರಿಗೆ ಶಾಲ್ ಹೊದಿಸಬೇಕಾಗಿ ಕೇಳಿಕೊಳ್ತಾರೆ. ಲೆಗ್ ಪೀಸ್ ಮೂಲಕ ಒಂದೊಂದು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ತಾ ಇದೆ. ಮತ್ತೆ ಸೊಗಸಾದ ದಾಳಿ ಮತ್ತೆ ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಒಂದು ಅಂಕವು ಹೆಚ್ಚಳವಾಗುತ್ತಾ ಇದೆ. ಒಬ್ಬರಿನ ಇರ್ಷಾದ್ ಅಜ್ಜಿನಡ್ಕ ಇವರಿಗೆ ಅಮೀರ್ ಕೆಕೆಆರ್ ಅವರು ಶಾಲ್ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಆಜಾದ್ ಮಾಲಕರಾದಂತ ಅಮೀರ್ ಅವರು ಇರ್ಷಾದ್ ಅಜ್ಜಿನಡ್ಕ ಇವರಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ಗೌರವಿಸಬೇಕು. ಪಂಚಮ ಬಾರಿಗೆ ಹಾಗೆ ಜಾಹಿದ್ ಕೇಸಿನಗರ ಇವರಿಗೆ ಮುನೀರ್ ಕೆಕೆಆರ್ ಇವರು ಶಾಲ್ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಲಾಸ್ಟ್ ಡೆಲಿವರಿ ಸಿದ್ದಿಕ್ ಮುಖೇನವಾಗಿ ಕೊನೆಯ 1 ನಿಮಿಷಗಳು ಬಾಕಿ ಆಗುತ್ತಾ ಇದೆ.
7 on the board. 7ಕ್ಕೆ ಏರ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಕೊನೆಯ ಒಂದು ದಿವಸದ ಬಾಕಿಯಾಗುತ್ತಾ ಇದೆ. ಮೂಲಕ ಅಬ್ಬೈಚರ್ ಅವರಿದ್ದಾರೆ, ಅವರಿಗೆ ಜಮಾಲ್ ರವರು ಸಾಲೋದಿಸಿ ಗೌರವಿಸಬೇಕು. ಊರಿನ ಕೊನೆಯ ಒಂದು ದಿವಸದ ಬಾಕಿಯಾಗುತ್ತಾ ಇದೆ. ಸಿದ್ದಿಕ್ ರವರ ಕೊನೆಯ ಒಂದು ದಿವಸದ ಬಾಕಿಯಾಗುತ್ತಾ ಇದೆ. ಸಿದ್ದಿಕ್ ಆಚೆ ಮೂಲಕ ಗೌರವಿಸಬೇಕು. ಧನ್ಯವಾದಗಳು ಬಂದಂತಹ ಗಣ್ಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಪೀಸ್ ಬಾಯ್ ಸಚಿನ್ ಅಡ್ಕ ಕಡೆಯಿಂದ. ಊರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ ಪವರ್ ಪ್ಲೇಯಲ್ಲಿ ಬಿಟ್ಟುಕೊಟ್ಟಂತ ಅಂಕಿ ಕೇವಲ 8. ಪವರ್ ಪ್ಲೇ ಚಾಲ್ತಿಯೊಂದಿಗೆ ಊರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 8ಕ್ಕೆ ಏರ್ತಾ ಇದೆ. ಮತ್ತೆ ತಂಡದ ಕಪ್ತಾನ ಚಿನ್ನವನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಶಬೀರ್ ಜರ್ಸಿ ನಂಬರ್ 01 ಶಬೀರ್ ಟು ಆಚಿ. ಅದೇ ರೀತಿಯಲ್ಲಿ APL 2025ರ ಚರಿತ್ರೆಯಲ್ಲಿ ಮೊದಲ ಬಾರಿಗೆ ಈ ಒಂದು ಲೈವ್ ಟೆಲಿಕಾಸ್ಟ್ ಪಂದ್ಯಾಟವನ್ನು ಸಾಗಿಸ್ತಾ ಇದೆ. ಖಂಡಿತವಾಗಿಯೂ ಪಂದ್ಯಾಟವು ಬಹಳಷ್ಟು ರೋಮಾಂಚನಕಾರಿಯಾಗುತ್ತಾ ಇದೆ. ಶಬೀರ್ ಮುಖ್ಯವಾಗಿ ಪ್ರಥಮ ಚೆಂಡು. ಶಬೀರ್ ಟು ಆಚಿ. ಮತ್ತೆ ದಾಂಡಿಸಲು ಪ್ರಯತ್ನ. ಸ್ವೀಟ್ ಡೆಲಿವರಿ. ನಾಚಿದಂತ ಚೆಂಡು ಚುಕ್ಕಿಯಾಗುತ್ತಾ ಇದೆ. ಕಾಕ ಉಚ್ಚಿಲದ ಹೆಸರಾಂತ ಕಾಕನವರು ಎಲ್ಲಿದ್ದರೂ ವೇದಿಕೆ ಬನ್ನಿ. ದ್ವಿತೀಯ ಬಾರಿಗೆ ಶಬೀರ್ ಟು ಆಚಿ. ಸೊಗಸಾದ ದಂಡಿಗೆ ಪ್ರಯತ್ನ. ಯಾವುದೇ ಮನವಿ ಕಂಡು ಬರುತ್ತಾ ಇಲ್ಲ. ಬೈಸ್ ಮೂಲಕ ಒಂದಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಆರಂಭಿಕ ದಾಂಡುಗಾರರಾಗಿ ಆಗಮಿಸಿದಂತಹ ರಿಫಾಜ್ ಮತ್ತೆ ಆಸಿಫ್ ರವರು ಖಂಡಿತವಾಗಿಯೂ ಇನ್ನು ಕೂಡ ಕ್ರೀಡಾಂಗಣದಲ್ಲಿ ಜೀವಿತಾವಧಿಯಲ್ಲಿದ್ದಾರೆ. ಕಾದು ನೋಡೋಣ SK ವಾರಿಯರ್ಸ್ ಯಾವ ರೀತಿ ಈ ಒಂದು ಪಂದ್ಯಾಟಕ್ಕೆ ಚಾಲನೆ ನೀಡುತ್ತದೆಂದು. ಮತ್ತೆ ಶಬೀರ್ ಟು ರಿಫಾಜ್ ಯಾವ ರೀತಿ ಪಂದ್ಯಾಟವು ಸಾಗುತ್ತಾ ಇದೆ. ಬಹಳಷ್ಟು ರೋಮಾಂಚನಕಾರಿಯಾಗಿ ಸಾಗುತ್ತಾ ಇದೆ. ಮತ್ತೆ ಶಬೀರ್ ಸೊಗಸಾದ ದಾಳಿ. ಭೂಮಿ ತಾಯಿಯನ್ನು ಮುತ್ತಿಟ್ಟು ಬಂದಂತಹ ಚೆಂಡು ಆಟಗಾರನನ್ನು ಅಳುಗಾಡಲು ಕೂಡ ಬಿಡದೆ ಶಬೀರ್ ಅವರು ಲಯಬದ್ಧವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಖಂಡಿತವಾಗಿಯೂ ಅವರು ರಿಫಾಜ್ ಅನ್ನುವಂಥ ದಾಂಡುಗಾರರನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕುತ್ತಾ ಇದ್ದಾರೆ. ಶಬೀರ್ ಮುಖೇನವಾಗಿ 4ನೇ ಎಸೆತ ಚತುರ್ಥ ಬಾರಿಗೆ ಶಬೀರ್ ಟು ರಿಫಾಜ್. ರಿವರ್ಸ್ ಗೆ ಮನವಿಯನ್ನಿಟ್ಟು ಯಾವುದೇ ಮನವಿ ಇಲ್ಲ. ಖಂಡಿತವಾಗಿಯೂ ಲಯಬದ್ಧವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ತಂಡದ ಕಪ್ತಾನ ಬಹಳ ಅನುಭವವುಳ್ಳಂತ ಕಪ್ತಾನ ಈ ಶಬೀರ್ ಖಂಡಿತವಾಗಿಯೂ ಬಹಳಷ್ಟು ರೋಮಾಂಚನ ರೀತಿಯಲ್ಲಿ ಪಂದ್ಯಾಟವನ್ನು ಸಾಗಿಬರಿಸ್ತಾ ಇದ್ದಾರೆ. ಕಾದು ನೋಡೋಣ ಮತ್ತೊಮ್ಮೆ ಶಬೀರ್. ಮತ್ತೆ ಸೊಗಸಾದ ಆಟ ಇದು. ಸೊಗಸಾದ ಆಟ ಇಲ್ಲಿ. ಓಹೋ, ಅದು ಬ್ಯಾಟ್ಸ್ಮನ್ ಇಸ್ ಸೇಫ್. ಖಂಡಿತವಾಗಿಯೂ ಹೊಂಟೆಯಂತೆ ಓಡಿವಂತಿದ್ದ ಅಂಕಿ ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ತಂಡದ ಒಟ್ಟು ಮೊತ್ತ 10ಕ್ಕೆ ಏರುತ್ತಾ ಇದೆ. ಇನ್ನು ಉಳಿದಿರುವ ಕೊನೆಯ ಒಂದು ಎಸೆತಗಳು ಬಾಕಿಯಾಗುತ್ತಾ ಇದೆ. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟಕ್ಕೆ ಆಗಮಿಸಿದಂತಹ ಇರ್ಷಾದ್ ಅಜ್ನಡ್ಕ, ಅದೇ ರೀತಿಯಲ್ಲಿ ಜಾಹೀರ್ ಕೆಸಿ ನಗರ ಕೌನ್ಸಿಲರ್ ಆಗಿರುವಂತಹ, ಅದೇ ರೀತಿಯಲ್ಲಿ ಅಬ್ಬೈಚಾ, ಅದೇ ರೀತಿಯಲ್ಲಿ ಸಲಾಂ ಉಚ್ಚಿಲ್, ಇವರಿಗೂ ಕೂಡ APL ಪುರಸಭೆಯ ಕೌನ್ಸಿಲರ್ ಆಗಿರುವಂತಹ ಸಲಾಂ ಉಚ್ಚಿಲ್ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ APL 2025ರ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಮತ್ತೆ ಇದೀಗ ಶಬೀರ್ ಅವರ ಕೊನೆಯ
ಒಂದು ಎಸೆತಗಳು ಬಾಕಿಯಾಗುತ್ತಾ ಇದೆ. ಶಬೀರ್ ಮುಖೇನವಾಗಿ ಕೊನೆಯ ಒಂದು ಎಸೆತ. ದಾಂಡಿಸಲು ಪ್ರಯತ್ನ, ಮತ್ತೆ ಗಟ್ಟಿಯಾಗ್ತಾ ಇದ್ದಾರೆ, ಸಂಪೂರ್ಣವಾಗಿ ಗಟ್ಟಿಯಾಗ್ತಾ ಇದ್ದಾರೆ ಈ ಶಬೀರ್ ಅವರು. ಶಬೀರ್ ಅವರ ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 10ಕ್ಕೆ ಏರುತ್ತಾ ಇದೆ. 10 ಆನ್ ದಿ ಬೋರ್ಡ್. ಜಾನ್ ಗೈಸ್ ಖಂಡಿತವಾಗಿಯೂ ಈ ಒಂದು ಪಂದ್ಯದ ವಿಜಯಶಾಲಿಯಾದಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಪಡೆಯುವ ಎಲ್ಲಾ ಲಕ್ಷಣ ಕಂಡು ಬರುತ್ತಾ ಇದೆ. ಜಾನ್ ಗೈಸ್ ಖಂಡಿತವಾಗಿಯೂ ಒಳ ಗುಡ್ ಕಮ್ಬ್ಯಾಕ್ ಕೂಡ ಅಂತ ಹೇಳ್ಬೋದು. ಇನ್ನು 18 ಚೆಂಡುಗಳ ಮುಂದೆ 24ರ ಗುರಿ ಬೆನ್ನಟ್ಟಬೇಕಾಗಿದೆ. ಚೆಂಡನ್ನು ಮತ್ತೆ ಕೈಗೆತ್ತಿಕೊಂಡಿದ್ದಾರೆ ಮಾಂತ್ರಿಕ ಎಸೆತಗಾರ ಸಿದ್ದೀಕ್ ರವರು. Rifaz into the middle. ಸೊಗಸಾದ ದಾಳಿ ಮನವಿ ಕೂಡ ಸಿಗ್ತಾ ಇದೆ. ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 11ಕ್ಕೆ ಏರ್ತಾ ಇದೆ. 11 ಆನ್ ದಿ ಬೋರ್ಡ್. ಮತ್ತೆ ಆಚಿರವರು ಸ್ಟ್ರೈಕರ್ ವಿಭಾಗದಲ್ಲಿ ಕಾದು ನೋಡೋಣ. SK ವಾರಿಯರ್ಸ್ ತಂಡದ ಈ ಆಚಿ ಯಾವ ರೀತಿ ಈ ತಂಡಕ್ಕೆ ಆಸರೆ ಆಗುತ್ತಾರೆ ಎಂದು. ದಾಳಿಗಾರಿಕಾ ವಿಭಾಗದಲ್ಲಿ ಸಿದ್ದಿ ಕಂಡುಕೊಂಡ್ರೆ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ರಿಫಾಜ್, ಸ್ಟ್ರೈಕರ್ ವಿಭಾಗದಲ್ಲಿ ಆಚಿ. ಮತ್ತೊಮ್ಮೆ ಇದೀಗ ಸಿದ್ದಿ ದಂಡಿಸಿದ್ರು, ಬಲವಾಗಿ ದಂಡಿಸಿದ್ರು. ನೆಲಕ್ಕಚ್ಚಿ ಬಂದದ ಚೆಂಡು ಇಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ ಪಡ್ತಾರ. ಇಲ್ಲಿ ಅವಳಿ ಓಟವನ್ನು ಕೂಡ ಇಲ್ಲಿ ಪೂರ್ತಿಗೊಳಿಸಿದ್ದಾರೆ. ಬಲವಾದ ಹೊಡೆತ ಆಚಿರವರ ತಂಡುಗರಿಯಿಂದ ಖಂಡಿತವಾಗಿಯೂ 2 ಅಂಕಗಳು ಖಾತೆಪಟ್ಟಿ ಜಮಾವಣೆಗೊಳ್ಳುತ್ತಾ ಇದೆ. ತೃತೀಯ ಬಾರಿಗೆ ಸಿದ್ದೀಕ್ ಮತ್ತೆ ದಾಂಡಿಸಿದ್ರಲ್ಲಿ ಆಚಿರವರು. ಇಲ್ಲಿ ಓಹೋ, ದ ಬ್ಯಾಟ್ಸ್ಮನ್ ಇಸ್ ಸೇಫ್. ಇಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ ಪಡ್ತಾರಾ? ಇಲ್ಲ. ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಒಂದೊಂದು ಅಂಕವು ಖಂಡಿತವಾಗಿ ಹನಿ ಸೇರಿದರೆ ಹಳ್ಳ ಎನ್ನುವ ಹಾಗೆ ಖಂಡಿತವಾಗಿಯೂ ಒಂದೊಂದು ಅಂಕ ಬಂದರೆ ಪಂದ್ಯವು ವಿಜಯಶಾಲಿಯಾಗುವ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಮತ್ತೆ ರಿವರ್ಸ್ ಸ್ವೀಪಿಗೆ ಮನವಿ. ಇಲ್ಲಿ ಕೈ ಚೆಲ್ಲಿದಂತ ಚೆಂಡು, ಓಹೋ, ಅವಳಿ ಓಟಕ್ಕೆ ಮನವಿ ನೀಡಲಾಗುತ್ತಾ ಇದೆ. ಅವಳಿ ಓಟ ಕೂಡ ಸೇರ್ಪಡೆಯಾಗುತ್ತಾ ಇದೆ SK ವಾರಿಯರ್ಸ್ ತಂಡಕ್ಕೆ. ಇದು ಖಂಡಿತವಾಗಿಯೂ ಬಹಳ ರೋಮಾಂಚನಕಾರಿಯಾಗಿ ಸಾಗುತ್ತಾ ಇದೆ ಈ ಪಂದ್ಯಾಕೂಟವು. APL 2025ರ ಕೆನ್ಸಾ ಮೈದಾನದ ಬಹಳಷ್ಟು ರೀತಿಯಲ್ಲಿ ಪಂದ್ಯಾಟವು ಸುಂದರ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಮತ್ತೊಮ್ಮೆ ತೀರ್ಪುಗಾರರಿಂದ ಅಗಲ ಎಸೆತ, ವೈಡ್ ಬಾಲ್ ಎಂದು ಘೋಷಣೆಯಾಗುತ್ತಾ ಇದೆ. ತೀರ್ಪುಗಾರರಿಂದ ಕ್ರಮವಲ್ಲದ ಎಸೆತ. ಅಂಕಪಟ್ಟಿಯಲ್ಲಿ 17ಕ್ಕೆ ಏರ್ತಾ ಇದೆ. 17 ಆನ್ ದಿ ಬೋರ್ಡ್. ಮತ್ತೆ ಸೊಗಸಾದ ಆಟ, ಮತ್ತೆ ಜಾಣ್ಮೆಯುತವಾದ ಆಟ. ತಂಡದ ಜವಾಬ್ದಾರಿಯುತ ಆಟಗಾರ. ಸ್ಕೋರ್ ಮುಸಂಟು 18 ಆನ್ ದಿ ಬೋರ್ಡ್. 18ಕ್ಕೆ ಏರ್ತಾ ಇದೆ. ಲಾಸ್ಟ್ 1 ಡೆಲಿವರಿ. ಇಲ್ಲಿ ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ಯಾವುದೇ ಓಟಕ್ಕೆ ಅವಕಾಶವಿರುವುದಿಲ್ಲ. ಇಲ್ಲಿ ಯಾವುದೇ ಓಟಕ್ಕೆ ಅವಕಾಶವಿರುವುದಿಲ್ಲ. ಕೊನೆಯ ಸಿದ್ದಿಕ್ ಮುಖೇನವಾಗಿ ಕೊನೆಯ ಒಂದು ಚೆಂಡು ಬಾಕಿ ಆಗುತ್ತಾ ಇದೆ. ಆಚೀರವರು ತಂಡದ ತಿರುವು ಬದಲಿಸ್ತಾರ SK ವಾರಿಯರ್ಸ್ ತಂಡಕ್ಕೆ ಯಾವ ರೀತಿ? ಮತ್ತೆ ಅಗಲ ಎಸೆತ, ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕ್ರಮವಲ್ಲದ ಎಸೆತ, ವೈಡ್ ಬಾಲ್ ಎಂದು ಘೋಷಣೆಯಾಗುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ 1 ಅಂಕ ಸುಲಭ ರೀತಿಯಲ್ಲಿ ಜಮೆಯಾಗುತ್ತಾ ಇದೆ. ಕೊನೆಯ ಎಸೆತ ಬಾಕಿ ಆಗುತ್ತಾ ಇದೆ. ಸಿದ್ದಿಕ್ ಮುಖೇನವಾಗಿ ಬಲವಾಗಿ ದಂಡಿಸಿದ್ರು. ಇಲ್ಲಿ ಆಚೀರವರು ಬಲವಾಗಿ ದಂಡಿಸಿದ್ರು. ಇಲ್ಲಿ ಓಹೋ, ಇಲ್ಲಿ ಚೆಂಡನ್ನು ಕೈ ಚೆಲ್ಲಿದ್ರು. ಮತ್ತೆ ಅದೇ ಚೇತಕ್ಷಕ ಇಲ್ಲಿ ಶಬೀರ್ ಅವರು ಚೆಂಡನ್ನು ಕೈ ಚೆಲ್ಲುವುದರ ಮೂಲಕ 2 ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. 2 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುವುದರ ಖಾತೆಯಲ್ಲಿ
21 ಆನ್ ದಿ ಬಾಲ್. ಇನ್ನು 12 ಎಸೆತಗಳ ಮುಂದೆ 13ರ ಗುರಿ ಬೆನ್ನಟ್ಟಬೇಕಾಗಿದೆ. ಆರಂಭಿಕ ದಾಂಡುಗಾರರು ಈಗಾಗಲೇ ಜೀವಿತಾವಧಿಯಲ್ಲಿದ್ದಾರೆ. 12 ಎಸೆತ 13 ಓಟ. ಯಾರ ಮಡಿಲಿಗೆ ವಿಜಯದ ಮಾಲೆ? ಕಾದು ನೋಡೋಣ. 12 ಎಸೆತಗಳ ಮುಂದೆ 13ರ ಓಟ. SK ವಾರಿಯರ್ಸ್ ತಂಡದ 2 ದಾಂಡುಗಾರರು ಈಗಾಗಲೇ ಜೀವಿತಾವಧಿಯಲ್ಲಿದ್ದಾರೆ. 12 ಎಸೆತಗಳ ಮುಂದೆ 13ರ ಗುರಿ. ಖಂಡಿತವಾಗಿ SK ವಾರಿಯರ್ಸ್ ತಂಡದ ಜಮಾಲ್ ರವರು ಹೊರಗಡೆ ನಿಂತು ಖಂಡಿತವಾಗಿ ಹುರಿದುಂಬಿಸ್ತಾ ಇದ್ದಾರೆ. 12 ಎಸೆತಗಳ ಮುಂದೆ 12 ಎಸೆತಗಳ ಮುಂದೆ 13ರ ಗುರಿ. 12 ಎಸೆತ 13 ಓಟ. ತಮ್ಮ ತಂಡದ ಯಾರಾದ್ರೂ ಒಂದು ಎಕ್ಸ್ಟ್ರಾ ಪ್ಲೇಯರ್ ಇದ್ರೆ ನಮ್ಮೊಂದಿಗೆ ಬಂದು ಸಹಕರಿಸಬೇಕು. SK ವಾರಿಯರ್ಸ್ ತಂಡದ ಯಾರಾದ್ರೂ ಆಟಗಾರರು ನಮ್ಮೊಂದಿಗೆ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 12 ಎಸೆತಗಳ ಮುಂದೆ 13ರ ಗುರಿ. ಯಾರ ಮಡಿಲಿಗೆ ವಿಜಯದ ಮಾಲೆ? ಸ್ಟ್ರೈಕರ್ ವಿಭಾಗದಲ್ಲಿ ಖಂಡಿತವಾಗಿಯೂ ರಿಫಾಜ್ ರವರು ಕಂಡುಕೊಂಡ್ರೆ, ನಾನ್ ಶೇಕ್ ವಿಭಾಗದಲ್ಲಿ ಆಶೀಕ್ ಇಬ್ಬರು ಕೂಡ ಅನುಭವವುಳ್ಳಂತಹ ಆಟಗಾರ. ಚತುರ್ಥ ಓವರನ್ನು ಎಸೆಯಲು ಕೈಗೆತ್ತಿಕೊಂಡಿದ್ದಾರೆ. ಚತುರ್ಥ ಓವರಿನ ಪ್ರಥಮ ಬಾರಿಗೆ ಮುನೀರ್ ಟು ರಿಫಾಜ್. 12 ಎಸೆತ 13 ಓಟ. ರಿವರ್ಸೀಪಿಗೆ ಮನವಿ ನೀಡಿತು. ಲೆಗ್ ವೈಸ್ ಮೂಲಕ 1 ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಯಾರ ಮಡಿಲಿಗೆ ಈ ಒಂದು ವಿಜಯದ ಮಾಲೆ? ಕಾದು ನೋಡೋಣ. ಜಾನ್ ಗಾಯ್ಸ್ ತಂಡವೇ ಗೆದ್ದದೇ ಆದಲ್ಲಿ ಹ್ಯಾಟ್ರಿಕ್ ಗೆದ್ದದ ಅವಕಾಶವಿದೆ. ಕಾದು ನೋಡೋಣ. SK ವಾರಿಯರ್ಸ್ ವಿರುದ್ಧವಾಗಿ ಜಾನ್ ಗಾಯ್ಸ್. ಇನ್ನು ಉಳಿದಿರುವ 11 ಚೆಂಡುಗಳ ಮುಂದೆ 12ರ ಗುರಿ. 11 ಎಸೆತ 12 ಓಟ. ಮತ್ತೆ ಮುನೀರ್ ಬಲವಾಗಿ ದಾಣಿಸಿದ್ರು. ಇಲ್ಲಿ ಆಚೀರವರು ಬಲವಾದ ಹೊಡೆತ. ಸಿಂಗಲ್ ಡಿಕ್ಲೇರಿಯಾ. ಖಂಡಿತವಾಗಿಯೂ ಸಿಂಗಲ್ ಡಿಕ್ಲೇರಿಯಾ. ಖಾತೆಯಲ್ಲಿ 1 ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಇನ್ನು 10 ಎಸೆತಗಳ ಮುಂದೆ 11ರ ಗುರಿ ಬೆನ್ನಟ್ಟಬೇಕಾಗಿದೆ. 10 ಎಸೆತ 11 ಓಟ. ಕಾದು ನೋಡೋಣ. ಮತ್ತೊಮ್ಮೆ ದಾಂಡಿಸಿದ್ರು. ಇಲ್ಲಿ ನೇರವಾಗಿ ಗಾಳಿಯಲ್ಲಂತೂ ಸಾಗಿದೆ ಚೆಂಡು. ಕ್ಷಣ ಮಾತ್ರ ಗಾಳಿಯಲ್ಲಿ. ಇಲ್ಲಿ ಅವಲಿ ಓಟಕ್ಕೆ ಮನವಿಡ್ತಾರ. ಇಲ್ಲಿ ಓ ಮೈ ಗುಡ್ನೆಸ್. ಖಂಡಿತವಾಗಿಯೂ ಓರ್ವ ಅನುಭವಿ ವಿಕೆಟ್ ನಷ್ಟದಲ್ಲಿದೆ. ಆಶೀಕ್ ರವರ ಖಂಡಿತವಾಗಿ ಒಂದು ಸಂದರ್ಭದಲ್ಲಿ SK ವಾರಿಯರ್ಸ್ ಪರ ನಿಂತು ಹಾಡಬೇಕಿತ್ತು. ಈ ಆಶೀಕ್ ರವರು ಖಂಡಿತವಾಗಿಯೂ ಇವರ ವಿಕೆಟ್ ನಷ್ಟದಲ್ಲಿದೆ. ಇದೀಗ ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಜರ್ಸಿ ನಂಬರ್ 9 ಮೋನು ರವರನ್ನು ಕರೆತರಲಾಗಿದೆ. ಕಾದು ನೋಡೋಣ ಯಾವ ರೀತಿ SK ವಾರಿಯರ್ಸ್ ತಂಡಕ್ಕೆ ಮೋನು ರವರು ಆಸರೆಯಾಗುತ್ತಾರೆ ಎಂದು. ಇನ್ನು ಉಳಿದಿರುವ 9 ಎಸೆತಗಳ ಮುಂದೆ 10ರ ಗುರಿ. 9 ಎಸೆತ 10ರ ಓಟ. ಪಂದ್ಯಾಟ ನಡುವಾಗ ಎದುರಾಳಿಗಳಾಗಿ, ಪಂದ್ಯ ಮುಗಿದ ನಂತರ ಒಂದೇ ತಾಯಿಯ ಮಕ್ಕಳಾಗಿ ಖಂಡಿತವಾಗಿಯೂ ಈ ಒಂದು ಪಂದ್ಯಾಟವು ಸುಂದರ ರೀತಿಯಲ್ಲಿ ಸಾಗಿ ಬರುತ್ತಾ ಇದೆ. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಾಕೂಟಕ್ಕೆ ಸಹಕರಿಸಿದಂತಹ ವಿಜಿ ಸ್ವೀಟ್ಸ್ ಅಂಡ್ ಕಾಂಡಿಮೆಂಟ್ಸ್, ಅದೇ ರೀತಿಯಲ್ಲಿ UK ಬಿಲ್ಕಾನ್, ಅದೇ ರೀತಿಯಲ್ಲಿ ಜಮಾಲ್ ಅಜ್ಜಿನಡ್ಕ, ಇರ್ಷಾದ್ ಅಜ್ಜಿನಡ್ಕ, ಪ್ರಕಾಶ್ ಕುಂಪಲ, ಹಾರಿಸ್ ಅಜ್ಜಿನಡ್ಕ, ರಫೀಕ್ ಇನ್ಸ್ಪೆಕ್ಟರ್ CCB ಮ್ಯಾಂಗ್ಳೂರ್, ಅದೇ ರೀತಿಯಲ್ಲಿ ನಿಸಾರ್ KK, ಸುಹೇಲ್ ದುಬೈ, ಇರ್ಫಾನ್ ಕತ್ತಾರ್ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಅಗಲ ಎಸೆತ ಖಂಡಿತವಾಗಿ ವೈಡ್ ಬಿಟ್ಟು ಕೊಟ್ಟೆ ಆದಲ್ಲಿ
ಪಂದ್ಯದ ತಿರುವೆ ಬದಲಾಗಬಹುದು. ಕಾರಣ ಹನಿ ಹನಿ ಸೇರಿದರೆ ಹಳ್ಳ. ಒಂದೊಂದು ಅಂಕ ಪಡೆದು ಕೂಡ ಪಂದ್ಯದ ವಿಜಯಶಾಲಿ. ಪಂದ್ಯದ ತಿರುವೆ ಬದಲಾಗಬಹುದು. ಕಾದು ನೋಡೋಣ ಮತ್ತೊಮ್ಮೆ ಮುನೀರ್ ರವರು. ಇನ್ನು ಉಳಿದಿರುವ 9 ಎಸೆತಗಳಂತೆ 9ರ ಗುರಿ. ಸೊಗಸಾದ ಆಟ, ಜಾಣ್ಮೆಯುತವಾದ ಆಟ. ವಾಟ್ ಅ ಬ್ಯೂಟಿಫುಲ್ ಗೇಮ್ ಮಿಸ್ಟರ್ ಮೋನು. ಖಂಡಿತವಾಗಿಯೂ ಸೊಗಸಾದ ಆಟ ಅಂತ ಹೇಳ್ಬೋದು. ಒಂದು ಅಂಕ ಖಾತೆಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು ಉಳಿದಿರುವ 8 ಎಸೆತಗಳ ಮುಂದೆ 8ರ ಗುರಿ. ರಿಫಾಸ್ ಇನ್ ಟು ದ ಮಿಡಲ್ ಅಂಡ್ ರಸಲ್. ಕಾದು ನೋಡೋಣ ಮತ್ತೊಮ್ಮೆ ರಿಫಾಸ್. ದಂಡಿಸುವ ಪ್ರಯತ್ನ. ಇಲ್ಲಿ ವಿಕೆಟಿಗೆ ಸೀದಾ ಮುತ್ತ ನೀಡುತ್ತಾ ಇದೆ. ಕ್ಷಣ ಮಾತ್ರ ಬಂದಂತ ಚೆಂಡು ಸೀದಾ ವಿಕೆಟಿಗೆ ಮುತ್ತ ನೀಡುತ್ತಾ ಇದೆ. ಖಂಡಿತವಾಗಿ ಸ್ವಲ್ಪ ಎಡವಟ್ಟು ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ SK ವಾರಿಯರ್ಸ್. ಕೈಗೆ ಬಂದದ್ದು ಬಾಯಿಗೆ ಇಲ್ಲದ ಹಾಗೆ ಮಾಡಬೇಡಿ. ಖಂಡಿತವಾಗಿಯೂ SK ವಾರಿಯರ್ಸ್ ತಂಡ ಯಾವ ರೀತಿ ಯಾವ ಸಮಯದಲ್ಲೂ ಬೇಕಾದರೆ ಪಂದ್ಯದ ತಿರುವು ಬದಲಾಗಬಹುದು. ಅದೆಷ್ಟೋ ಚರಿತ್ರೆ ಇದೆ ಇಂತಹ ಸಮಯದಲ್ಲಿ. ಅದೆಷ್ಟೋ ಪಂದ್ಯಾಟದ ತಿರುವೆ ಬದಲಿಸಿದ ಚರಿತ್ರೆ ಇದೆ. ಕಾದು ನೋಡೋಣ ಮತ್ತೊಮ್ಮೆ ಮುನೀರ್ ರವರು ಚೆನ್ನನ್ನು ಕೈ ಎತ್ತಿಕೊಂಡಿದ್ದಾರೆ. ಇದೀಗ ರಿಫಾಜ್ ರವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ, ಮುಳ್ಳುಗುಡ್ಡೆ ಪರಿಸರದ ಉದಯೋನ್ಮುಖ ಆಟಗಾರ ಚಮ್ಮು, ಜರ್ಸಿ ನಂಬರ್ 18. ಕಾದು ನೋಡೋಣ ಚಮ್ಮೂರವರು ಯಾವ ರೀತಿ ಆಸರೆ ಆಗುತ್ತಾರೆ ಎಂದು. 7 ಎಸೆತಗಳ ಮುಂದೆ 8ರ ಗುರಿ. 7 ಎಸೆತ 8 ಆಟ. ಚಮ್ಮು ಇಂಟು ದ ಮಿಡಲ್. ಮತ್ತೆ ಮುನೀರ್ ರವರ ಚೆನ್ನನ್ನು ಕೈಗೆತ್ತಿಕೊಂಡು ಮತ್ತೆ ಇನ್ನೂ ಕೂಡ ಸುಲಭ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಮತ್ತೆ ಅಗಲ ಎಸೆತ. ಮತ್ತೆ ಒಂದು ಅಂಕ ಜಾಣ್ಮೆಯಿಂದಲ ಆಗ್ತಾ ಇದೆ. ಖಂಡಿತವಾಗಿಯೂ ಮತ್ತೆ ಒಂದು ಅಂಕವು ಸೇರ್ಪಡ್ತಾ ಇದೆ ಇಲ್ಲಿ. ಇದೀಗ ಮುನೀರ್ ಮುಖ್ಯವಾಗಿ ಕೊನೆಯ ಒಂದು ಎಸೆತ ಬಾಕಿ ಆಗ್ತಾ ಇದೆ. ಲಾಸ್ಟ್ 1 ಡೆಲಿವರಿ. 7 ಎಸೆತ 7. ಸೊಗಸಾದ ದಂಡನೆ. ಚಮ್ಮೂರವರ ಸೊಗಸಾದ ದಂಡನೆ. ಖಂಡಿತವಾಗಿಯೂ ಕಾದು ನೋಡೋಣ. ಓವರಿನ ಮುಕ್ತಾಯವಾಗ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 28. 6 ಎಸೆತಗಳ ಮುಂದೆ 6ರ ಗುರಿ. ಪಂದ್ಯಾಟವು ಈ ಕ್ಷಣ ಮಾತ್ರದಲ್ಲಿ ಬದಲಾಗಬಹುದು. ಕಾರಣ ಇದು ಕ್ರಿಕೆಟ್ ಪಂದ್ಯಾಟ. ಯಾವ ಸಂದರ್ಭದಲ್ಲೂ ಕೂಡ ಪಂದ್ಯಾಟವು ಸಮಬಲವಾಗಲಿ. ಖಂಡಿತವಾಗಿ ಕಾದು ನೋಡೋಣ. ಈ ಒಂದು ಪಂದ್ಯಾಕೂಟಕ್ಕೆ 6 ಎಸೆತಗಳ ಮುಂದೆ 6ರ ಗುರಿ ಬೆನ್ನೆತ್ತಬೇಕಾಗಿದೆ. ಕಾದು ನೋಡೋಣ. ಕ್ರಿಕೆಟ್ ಪಂದ್ಯಾಟ ಯಾವ ಸಮಯದಲ್ಲೂ ಯಾವ ಸಂದರ್ಭದಲ್ಲೂ ಕೂಡ ಬದಲಾಗಬಹುದು. 6ಕ್ಕೆ 6 ಇರುವಾಗ ಖಂಡಿತವಾಗಿ ಹೇಳ್ತೇನೆ ಅದೆಷ್ಟೋ ನಿಲ್ಲಿಸಿದಂತ ಚರಿತ್ರೆ ಇದೆ. ಅದೇ ರೀತಿಯಲ್ಲಿ ಕಾದು ನೋಡೋಣ ಈ ಒಂದು ಕೆಲಸ ಮೈದಾನದಲ್ಲಿ ಅದೇ ರೀತಿ ಸಾಗುತ್ತದೆ ಎಂದು. ಇನ್ನು ಉಳಿದಿರುವ 6 ಎಸೆತಗಳ ಮುಂದೆ 6ರ ಗುರಿ ಬೆನ್ನೆತ್ತಬೇಕಾಗಿದೆ. ತಂಡದ ಅನುಭವಿ ಆಟಗಾರ ಚಮ್ಮು ಇಂಟು ದ ಮಿಡಲ್. ನಾಶಕ್ ವಿಭಾಗದಲ್ಲಿ ಮೋನು ತಂಡದ ಮಾಲಕ. ಕಾದು ನೋಡೋಣ ಮತ್ತೊಮ್ಮೆ. 6 ಎಸೆತ 6ರ ಓಟ. ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಸಂಶೀರ 6 ಎಸೆತಗಳ ಮುಂದೆ 6ರ ಗುರಿ. ಚಮ್ಮು ಇಂಟು ದ ಮಿಡಲ್. ಚಮ್ಮೂರವರು ಪಂದ್ಯದ ಹೀರೋ ಆಗಿದ್ದಾರ. ಜರ್ಸಿ ನಂಬರ್ 18 ಚಮ್ಮು ಇಂಟು ದ ಮಿಡಲ್. ಪಂದ್ಯದ ಹೀರೋ ಆಗುತ್ತಾರೆ. ನೋಡೋಣ. ಮತ್ತೆ ಬಲವಾಗಿ ಹೊಡೆದ್ರು ಇಲ್ಲಿ. ಓಹೋ, ವಾಟ್ ಅ ಬ್ಯೂಟಿಫುಲ್ ಫೀಲ್ಡಿಂಗ್. ಖಂಡಿತವಾಗಿಯೂ ಯಾವುದೇ ಮನವಿ ಕಂಡು ಬರುತ್ತಾ ಇಲ್ಲ. ಟೈಮ್ ಅಪ್. ಅಲ್ಲಿ ತೀರ್ಪುಗಾರರಿಂದ ಟೈಮ್ ಅಪ್ ಬಂದು ಘೋಷಣೆ ಕಂಡು ಬರ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ಕೊಂಚ ಮಟ್ಟಿಗೆ ಬದಲಾವಣೆ ಕಾಣ್ತಾ ಇದೆ. 30 ಗಜ ಒಳಗೆ ಬಂದು ನಿಲ್ಲಬೇಕಾಗಿ ತೀರ್ಪುಗಾರರು ಮನವಿಯನ್ನು ನೀಡುತ್ತಾ ಇದ್ದಾರೆ. ಇನ್ನು ಉಳಿದಿರುವ 5 ಎಸೆತಗಳ ಮುಂದೆ 5ರ
ಗುರಿ 5 में 5 दबाव 5 ಎಸೆತ 5 ಓಟ ಕಾದು ನೋಡೋಣ ಯಾರ ಮಡಿಲಿಗೆ ವಿಜಯದ ಮಾಲೆ ಜಾನ್ ಗೈಸ್ ತಂಡವು ಹ್ಯಾಟ್ರಿಕ್ ಹೀರೋ ಆಗುತ್ತಾರಾ ಈ ಪಂದ್ಯಾಟದಲ್ಲಿ ಕಾದು ನೋಡೋಣ ಹೂ ಇಸ್ ದ ಲಕ್ಕಿ ಓನರ್ ಕಾದು ನೋಡೋಣ ಮತ್ತೊಮ್ಮೆ ಶಂಶೀರ್ ಚೆಂಡನ್ನು ಕೈಗೆತ್ತಿಕೊಂಡುತ್ತಾ 5 ಎಸೆತಗಳ ಮುಂದೆ 5 ಗುರಿ 5 ಎಸೆತ 5 ಓಟ 5 ಎಸೆತಗಳ ಮುಂದೆ 5 ಓಟ ಅದೇ ರೀತಿಯಲ್ಲಿ ಪಂದ್ಯಕೂಟದಲ್ಲಿ ಅರೇಬಿಯನ್ ಮೆಕ್ಸಿಕನ್ ಇವರು ಕೂಡ ನಮ್ಮೊಂದಿಗಿದ್ದಾರೆ ಇವರಿಗೂ ಕೂಡ ಈ ಪಂದ್ಯಕೂಟದ ಪರವಾಗಿ ಪ್ರೀತಿ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ 5 ಎಸೆತ 5 ಓಟ ಮತ್ತೆ ಸೊಗಸಾದ ಆಟ ಇಲ್ಲಿ ಲೆಗ್ ಬೈಸ್ ಮೂಲಕ ಒಂದಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ ಈ ಪಂದ್ಯಕೂಟಕ್ಕೆ ಹಲವಾರು ರೀತಿಯಲ್ಲಿ ಸಪೋರ್ಟ್ ಮಾಡಿದಂತಹ ಅರೇಬಿಯನ್ ಮೆಕ್ಸಿಕನ್ ಇವರಿಗೂ ಕೂಡ ಈ ಪಂದ್ಯಕೂಟದ ಪರವಾಗಿ ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಅದೇ ರೀತಿಯಲ್ಲಿ ಈ ಪಂದ್ಯಕೂಟಕ್ಕೆ ಸಹಕರಿಸಿದಂತಹ ಎಚ್ ಫ್ಯೂಲ್ಸ್ ತಲಪಾಡಿ ಇವರಿಗೂ ಕೂಡ ಈ ಪಂದ್ಯಕೂಟದ ಪರವಾಗಿ ಪ್ರೀತಿ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಅದೇ ರೀತಿಯಲ್ಲಿ ಈ ಪಂದ್ಯಕೂಟಕ್ಕೆ ಅನ್ಸಾರ್ ಮಜಲ್ ಇವರಿಗೂ ಕೂಡ ಈ ಪಂದ್ಯಕೂಟದ ಪರವಾಗಿ ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಬಿಸಿ ಒಡೆಯಲು ಪ್ರಯತ್ನ ಕೊಂಚ ಮಟ್ಟಿಗೆ ಎಡವಟ್ಟು ಮಾಡಿಕೊಂಡ್ರು ವೈಟ್ ಬಾಲ್ ಎಂದು ಘೋಷಣೆ ಮೋನೂರ್ ಅವರ ಎಡವಟ್ಟಿನಿಂದ ತಮ್ಮ ವಿಕೆಟ್ ಉರುಳುತ್ತಾ ಇದೆ ಈಗ ಇವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಆಟಗಾರ ಕಾದು ನೋಡೋಣ ಯಾರು ತನಗೆ ಸೇರ್ಪಡೆಗೊಳ್ಳುತ್ತಾರೆ ಎಂದು ಇನ್ನು ಉಳಿದಿರುವ 4 ಎಸೆತ 3 ಓಟ 4 ಎಸೆತಗಳ ಮುಂದೆ 3 ಗುರಿ ಎಸ್ಕೆ ವಾರಿಯರ್ಸ್ ಯಾವ ರೀತಿ ಪಂದ್ಯದ ತಿರುವು ಬದಲಿಸಿ ಕಾದು ನೋಡೋಣ ಇವರ ಸ್ಥಾನವನ್ನು ತುಂಬಲು ಜರ್ಸಿ ನಂಬರ್ 11 ಸದಕಾರ್ ಅವರನ್ನು ಕರೆತರಲಾಗಿದೆ 4 ಎಸೆತ 3 ಓಟ ಅದೇ ರೀತಿಯಲ್ಲಿ ಪಂದ್ಯಕೂಟಕ್ಕೆ ಆಗಮಿಸಿದಂತಹ ಎಚ್ ಫ್ಯೂಲ್ಸ್ ತಲಪಾಡಿ ಇವರಿಗೂ ಕೂಡ ಈ ಪಂದ್ಯಕೂಟದ ಪರವಾಗಿ ಪ್ರೀತಿ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಅದೇ ರೀತಿಯಲ್ಲಿ ಈ ಪಂದ್ಯಕೂಟಕ್ಕೆ ಎಲ್ಲಾ ರೀತಿಯಲ್ಲಿ ಸಹಕರಿಸಿದಂತಹ ಪ್ರಕಾಶ್ ಕುಂಪಲ ಇವರಿಗೂ ಕೂಡ ಈ ಪಂದ್ಯಕೂಟದ ಪರವಾಗಿ ಪ್ರೀತಿ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಎಪಿಎಲ್ 2025ರ ಪೀಸ್ ಬಾಯ್ಸ್ ಅಜ್ಜಿನ ಕರ್ಪಿಸುವಂತಹ ಲೈವ್ ಟೆಲಿಕಾಸ್ಟ್ ನಲ್ಲಿ ನಡೀತಾ ಇರುವ ಪಂದ್ಯದ ಬಹಳಷ್ಟು ರೋಮಾಂಚನಕಾರಿ ನಡೀತಾ ಇದೆ 4 ಎಸೆತ 3 ಓಟ ಚಮ್ಮು ಇಂಟು ದ ಮಿಡಲ್ ಬಲವಾಗಿ ದಂಡಿಸಿದ್ರು ಜಾಣ್ಮೆಯುತ ಆಟಗಾರ ಚಮ್ಮೂರವರು ಚೆಂಡನ್ನು ಕೈ ಚೆಲ್ಲುತ್ತಾ ಇದ್ದಾರೆ ಇಲ್ಲಿ ರನ್ ಔಟ್ ಆಗಿದ್ದಾರೆ ಇಲ್ಲಿ ಸದಕಾರ್ ಅವರು ನಾನು ಹೇಳ್ತಿದ್ದೆ ಪಂದ್ಯವು ಯಾವ ರೀತಿ ಬೇಕಾದರೂ ಬದಲಾಗಬಹುದು ಯಾರ ಮಡಿಲಿಗೆ ವಿಜಯದ ಮಾಲೆ ಯಾರಿಗೆ ಅದೃಷ್ಟ ಯಾರಿಗೆ ದುರಾದೃಷ್ಟ ಕಾದು ನೋಡೋಣ 3 ಎಸೆತಗಳ ಮುಂದೆ 2 ಗುರಿ ಯಾರಿಗೆ ಅದೃಷ್ಟ ಯಾರಿಗೆ ದುರಾದೃಷ್ಟ ಕಾದು ನೋಡೋಣ 3 ಎಸೆತ 2 ಓಟ 3 ಎಸೆತಗಳ ಮುಂದೆ 2 ಗುರಿ ಅದೆಷ್ಟೋ ಸಂದರ್ಭದಲ್ಲಿ ಇಂಥ ಒಂದು ಅಂಕಿಗಳನ್ನು ನಿಲ್ಲಿಸಿದ ಒಂದು ಹಿಸ್ಟ್ರಿನೇ ಇದೆ ಖಂಡಿತವಾಗಿಯೂ 3 ಎಸೆತ 2 ಓಟ ಮತ್ತೆ ತಂಡನ್ನು ಹಿಡಿಯುತ್ತಾ ಆಶಿಕ್ ರವರು ಬಂದಿದ್ದಾರೆ ಮತ್ತೊಮ್ಮೆ ಶಮಾಸ್ ರವರು ತಂಡನ್ನು ನೆಲಕ್ಕೆ ಪಡೆಯುತ್ತಾ ಇದೀಗ ಸ್ಟ್ರೈಕರ್ ವಿಭಾಗವನ್ನು ಸ್ವೀಕರಿಸ್ತಾ ಇದ್ದಾರೆ ಮತ್ತೆ ಚಮ್ಮು 3 ಎಸೆತ 2 ಓಟ ಮತ್ತೊಮ್ಮೆ ಚಮ್ಮು ರವರು ರಿವರ್ಸಿಪಿಗೆ ಮನವಿ ಇಲ್ಲಿ 1 ಅಂಕ ಖಂಡಿತವಾಗಿಯೂ ಕೊಂಚ ಮಟ್ಟಿಗೆ ಜಾನ್ ಗೈಸ್ ತಂಡದ ಆಟಗಾರ ಇಲ್ಲಿ ತಪ್ಪನ್ನು ಮಾಡಿದ್ದು 1 ಅಂಕವು ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ ಇನ್ನು ಉಳಿದಿರುವ ಪಂದ್ಯವು ಸಮಬಲಗೊಳ್ಳುತ್ತಾ ಇದೆ 2 ಎಸೆತ 1 ಓಟ ಇನ್ನು ಕೂಡ ರೋಮಾಂಚನವಾಗುತ್ತಾ ಇದೆ ಪಂದ್ಯವು ಸಮಬಲಗೊಂಡಲ್ಲಿ ಒಂದೊಂದು ಅಂಕವನ್ನು ಕೊಟ್ಟು ತಮ್ಮನ್ನು ಆಯೋಜಿಸಲಾಗುತ್ತದೆ ಖಂಡಿತವಾಗಿಯೂ 2 ಎಸೆತ
ಸೊಗಸಾಗಿ ನಡೆಸಿ ನಾನು ಹೇಳ್ತಿದ್ದೆ ಕ್ರಿಕೆಟ್ ಪಂದ್ಯಾಟ ಇದು ಯಾವ ಸಮಯದಲ್ಲೂ ಕೂಡ ತಿರುವೇ ಬದಲಾಗಬಹುದು. ಇನ್ನು ಉಳಿದಿರುವ ಒಂದು ಎಸೆತಗಳ ಮುಂದೆ ಒಂದರ ಗುರಿ. ಪಂದ್ಯವು ಸಮಬಲಗೊಳ್ಳುತ್ತಾ ಇದೆ. ಒಂದು ಎಸೆತ ಒಂದು ಓಟ. ಯಾರ ಮಡಿಲಿಗೆ ವಿಜಯದ ಮಾಲೆ, ಯಾರು ಅದೃಷ್ಟವಂತರು ಯಾರು ದುರಾದೃಷ್ಟವಂತರು ಕಾದು ನೋಡೋಣ. SK ವಾರಿಯರ್ಸ್ ಈ ಒಂದು ಪಂದ್ಯದ ವಿಜಯಶಾಲಿ ಆಗುತ್ತದೆ ಎಂದು. ಜಾನ್ ಗಾಯ್ಸ್ ತಂಡಕ್ಕೆ ಅದೃಷ್ಟವಿದೆಯೋ SK ವಾರಿಯರ್ಸ್ ಅದಿವಿದೆ. ಒಂದು ಎಸೆತಗಳ ಮುಂದೆ ಒಂದರ ಗುರಿ. ಪಂದ್ಯವು ಸಮಬಲಗೊಂಡಲ್ಲಿ ಒಂದೊಂದು ಅಂಕಗಳನ್ನು ಕೊಟ್ಟು ಪಂದ್ಯಕ್ಕೆ ಮನವಿಯನ್ನು ನೀಡಲಾಗುತ್ತದೆ. ಕಾದು ನೋಡೋಣ. ಮತ್ತೆ ಒಂದು ಎಸೆತ ಒಂದರ ಓಟ. ಜರ್ಸಿ 333 ಮುಷರ್ರಫ್ ರವರನ್ನು ಕರೆತರಲಾಗಿದೆ. ಕಳೆದ ಪಂದ್ಯಾಟದಲ್ಲೂ ಕೂಡ ಒಂದು ಬಾಲಲ್ಲಿ ಆರಾಗುವಾಗ ಈ ಒಂದು ಪಂದ್ಯಾಟದ ಆಟಗಾರ ಮುಗಿಸಿದಂತ ಆಟಗಾರ ಅದೇ ರೀತಿ ಎಂದು ಆಗಬಹುದೇ. ಒಂದು ಎಸೆತಗಳ ಮುಂದೆ ಒಂದರ ಗುರಿ. ಒಂದು ಎಸೆತ ಒಂದು ಓಟ. ಪಂದ್ಯವು ಸಮಬಲಗೊಂಡಲ್ಲಿ ಮುಂದೊಂದು ಅಂಕಗಳನ್ನು ನೀಡಲಾಗುವುದು. ಮತ್ತೆ ಒಂದು ಎಸೆತಗಳ ಮುಂದೆ ಒಂದರ ಗುರಿ ಬೆನ್ನಟ್ಟಬೇಕಾಗಿದೆ. ಶಂಶೀರ್ ರವರ ಕೈಯಲ್ಲಿದೆ ಚೆಂಡು. ಒಂದು ಎಸೆತ ಒಂದು ಓಟ. ಮೌನದ ಸ್ಥಿತಿಗತಿಯಲ್ಲಿ ಎಲ್ಲರೂ ಖಂಡಿತವಾಗಿ ಕಾದು ನೋಡೋಣ. ಬಹಳ ರೋಮಾಂಚನಕಾರಿಯಾಗುತ್ತಾ ಇದೆ. ಬಲವಾಗಿ ದಾಟಿಸಿದ್ರು ಇಲ್ಲಿ SK ವಾರಿಯರ್ಸ್ ಪಂದ್ಯದ ತಿರುವೆ ಬದಲಿಸಿ ವಿಜಯಶಾಲಿಯಾಗುತ್ತಾ ಇದೆ. ವಿಜಯ ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ. SK ವಾರಿಯರ್ಸ್ ತಂಡದ ಧ್ವಜವು ಮೇಲಕ್ಕೇರುತ್ತಾ ಇದೆ. ಖಂಡಿತವಾಗಿಯೂ SK ವಾರಿಯರ್ಸ್ ತಂಡವು ತೀರಾ ಕಷ್ಟದಲ್ಲಿರುವಾಗ ಆ ಒಂದು ಅಂಕವನ್ನು ಕೊಟ್ಟು ಮುಷರ್ರಫ್ ರವರು ಈ ಒಂದು ಪಂದ್ಯ ಕೂಡದ ತಿರುವನ್ನೇ ಬದಲಿಸಿ ಪಂದ್ಯವು ವಿಜಯಶಾಲಿಯನ್ನಾಗಿ ಮಾಡಿದ್ದಾರೆ. ಧನ್ಯವಾದಗಳು. ಈ ಆಡಿದಂತ 2025 APL ಪೀಸ್ ಬಾಯ್ಸ್ ಅಂಜನಡ್ಕ ಅರ್ಪಿಸುವಂತಹ ಬಹಳ ರೋಮಾಂಚನಕಾರಿಯಾದ ಪಂದ್ಯವು ಈ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ನಾಳೆ ಸಮಯಕ್ಕೆ ಸರಿಯಾಗಿ 8 ಎಲ್ಲ ಆಟಗಾರರು ಸಮಯ ವಿಶೇಷ ಸೂಚನೆ. ಖಂಡಿತವಾಗಿಯೂ ಎಲ್ಲ ಆಟಗಾರರಿಗೆ ವಿಶೇಷ ಸೂಚನೆ. ನಾಳೆ 8 ಸೈನ್ ಅಪ್. ಮೊದಲನೇ ಪಂದ್ಯಾಟವು ನಾಳೆ 8 ಸಮಯದ ಕ್ಲಬ್ ಸಮಯಕ್ಕೆ ನಡೆಯಲಿದೆ. ಆಜಾದ್ ಬ್ಯಾಂಗ್ಳೂರ್ ವಿರುದ್ಧವಾಗಿ ಚಾಲೆಂಜರ್ಸ್ ಅಜ್ನಡ್ಕ 8 ಇಲ್ಲಿ ಸೈನ್ ಅಪ್ ಇದೆ. ಎಲ್ಲ ಆಟಗಾರರು ಬಂದು ತಮ್ಮ ಸೈನ್ ಅಪ್ ಅನ್ನು ಮಾಡಬೇಕು. ಖಂಡಿತವಾಗಿಯೂ 8:50 ಖಂಡಿತವಾಗಿಯೂ ಸೈನ್ ಅಪ್ ಅನ್ನು ಕ್ಲೋಸ್ ಮಾಡಲಾಗುವುದು. ಬಂದ ಮುಂದಿನ ತಂಡಕ್ಕೆ ಕಾಯ್ತಾ ಇದ್ರೆ ಮತ್ತೊಂದು ತಂಡ ಬಂದಿಲ್ಲದೆ ಆದಲ್ಲಿ 10 ವಿಕೆಟ್ಗಳ ಮೂಲಕ ತಂಡವನ್ನು ವಿಜಯಶಾಲಿಯಾಗಿ ಘೋಷಿಸಲಾಗುವುದು. ತಮಗಿದು ವಿಶೇಷ ಸೂಚನೆ. ನಾಳೆ ಇದೇ 8 ಸೈನ್ ಅಪ್ ಇದೆ. ಎಲ್ಲ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕು. ಪ್ರತಿಯೊಬ್ಬ